ಸಂಜೆ ಬಾನ ಬಣ್ಣ ಕಂಡೆ ಕೆನ್ನೆಲಿ ಕಂಡು ಚಂದ್ರ ತಂದ ಕಾಂತಿ ನಿನ್ನ ಕಣ್ಣೆಲಿ ನೀ ನೋಡಿದರೆ ಸೊಗಸು ಮೌನವು ಸೊಗಸು ಎಲ್ಲ ಸಂಗೀತವೇ ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಲಿಯಲು ಆಸೆ ಪ್ರಣಯ ಚ ಚ ಚ ಚ ಚ तुमसे करता है मेरा दिल भी कितना पागल है ये प्यार तुमसे करता है।
ಸಾಧನೆಗೆ ಸಿವಿಲ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಅವರ ಸಾಧನೆಗೆ ಸನ್ಮಾನವು ನಡೆಯಲಿಕ್ಕಿದೆ. ಇದಲ್ಲದೆ ಮೊದಲಿಗೆ ನಿಮ್ಮ ಎಲ್ಲರ ಮನವನ್ನು ಸಂತೋಷಿಸಲು ಇಂಜಿನಿಯರ್ ಕೃಷ್ಣರಾಜ್ ಸುಳ್ಯ ಮತ್ತು ಅವರ ತಂಡದಿಂದ ಇದೀಗ ಸ್ವಲ್ಪ ಕೆಲವೇ ಹೊತ್ತಿನಲ್ಲಿ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮ ಆರಂಭವಾಗಲಿಕ್ಕಿದೆ. ಎಲ್ಲರೂ ದಯವಿಟ್ಟು ಆಸೀನರಾಗಬೇಕಾಗಿ ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಗೀತ ಸಂಜೆ ಇಂಜಿನಿಯರ್ ಕೃಷ್ಣರಾಜ್ ಸುಳ್ಯ ವಿಕೆ ಜೋಡಿ ತಾರೆ ಫೇಮ್ ಇದರ ಖ್ಯಾತಿಯ ಇಂಜಿನಿಯರ್ ಕೃಷ್ಣರಾಜ್ ಹಾಗೂ ಅವರ ಬಳಗದಿಂದ ಸಂಗೀತ ಸಂಜೆ ಕಾರ್ಯಕ್ರಮ ನಡೀಲಿಕ್ಕಿದೆ. ಎಲ್ರಿಗೂ ಶುಭ ಸಂಜೆ. ಗುಡ್ ಈವ್ನಿಂಗ್ ಎವ್ರಿಬಾಡಿ.
ಗುಡ್ ಈವ್ನಿಂಗ್ ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ ಅಂತ ಹೇಳುವಾಗಿಲ್ಲ, ಯಾಕೆಂತ ಹೇಳಿದ್ರೆ ಓನ್ಲಿ ಜೆಂಟಲ್ಮ್ಯಾನ್ ನಮ್ಮ ಸಭೆಯಲ್ಲಿ ಜಾಸ್ತಿ ಕಾಣಿಸಿಕೊಂಡಿದ್ದಾರೆ. ಸೊ ಎಲ್ಲ ಜೆಂಟಲ್ಮ್ಯಾನ್ಗಳೇ ಹಾಗೇನೆ ಸೀಮಿತ ಸಂಖ್ಯೆಯಲ್ಲಿ ಕಾಣ್ತಿರುವಂತಹ ಲೇಡೀಸ್ಗಳಿಗೆ ಎಲ್ರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಈ ದಿವಸ ಸುಂದರವಾದ ಸಂಜೆಯಲ್ಲಿ ಮತ್ತಷ್ಟು ಸುಂದರವನ್ನಾಗಿಸ್ತಾ ಇದ್ದೇವೆ ಈ ಕಾರ್ಯಕ್ರಮವನ್ನ. ಕಾರ್ಯಕ್ರಮ ಸುಂದರ ಆಗಬೇಕಿದ್ರೆ ತಮ್ಮ ಉಪಸ್ಥಿತಿ ಮತ್ತು ತಾವೆಲ್ಲರೂ ನೆಟ್ವರ್ಕ್ ಒಳಗಿದ್ರೆ ಮಾತ್ರ ಕಾರ್ಯಕ್ರಮ ನೀಟಾಗಿ ಸ್ವೀಟ್ ಆಗಿ ಆಗತ್ತೆ. ಹಾಗಾಗಿ ಬಂದಿರುವಂತ ನನ್ನ ಪ್ರೀತಿಯ ಇಂಜಿನಿಯರ್ಸ್ ಮಿತ್ರರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ನಿಮಗೆ ಇಂಜಿನಿಯರ್ಸ್ ಡೇನ ಶುಭಾಶಯವನ್ನು ಸ್ವಲ್ಪ ಲೇಟ್ ಆಗಿ ತಿಳಿಸ್ತಾ ಈ ದಿನದ ಕಾರ್ಯಕ್ರಮವನ್ನು ನಾನು ಆರಂಭಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಗನಗುತ್ತಾ ಖುಷಿಯಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ. ಯಾಕಂತ ಹೇಳಿದ್ರೆ ದೇಶ ಖುಷಿ ಪಡುವಂತ ಕೆಲಸವನ್ನ ಮಾಡುವಂತ ಉದ್ಯೋಗವನ್ನ ನಾವು ಮಾಡ್ತಾ ಇದ್ದೇವೆ, ಕಾಯಕವನ್ನ ಮಾಡ್ತಾ ಇದ್ದೇವೆ. ಫೀಲ್ ಪ್ರೌಡ್ ಟು ಬಿ ಅ ಸಿವಿಲ್ ಇಂಜಿನಿಯರ್. ಖುಷಿ ಪಡಿ, ಯಾಕಂತ ಹೇಳಿದ್ರೆ ನಾವು ಕಟ್ಟಿದ ಬಿಲ್ಡಿಂಗ್ ಅಲ್ಲಿ ಮೆಕ್ಯಾನಿಕಲ್ ಅವರು ಮಿಷನ್ ಇಡ್ತಾರೆ, ನಾವು ಕಟ್ಟಿದ ಬಿಲ್ಡಿಂಗ್ ಅಲ್ಲಿ ಸಿವಿಲ್ ಎಲೆಕ್ಟ್ರಾನಿಕ್ಸ್ ಅವರು ತಮ್ಮ ಮಿಷನ್ಸ್ ಇಡ್ತಾರೆ, ನಾವು ಕಟ್ಟಿದ ಬಿಲ್ಡಿಂಗ್ ಅಲ್ಲಿ ಜನ ವಾಸಿಸ್ತಾರೆ. ನಾವು ಮನುಷ್ಯರಿಗೆ ಆಶ್ರಯ ಕೊಡುವಂತ ಕಟ್ಟಡವನ್ನು ಕಟ್ಟುವಂತ ಪ್ರೀತಿಯಿಂದ ಕಟ್ಟಡವನ್ನು ಕಟ್ಟಿಸಿಕೊಡುವಂತ ಕಾಯಕವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಒಮ್ಮೆ ಎಲ್ಲರೂ ಐ ಆಮ್ ಎ ಸಿವಿಲ್ ಇಂಜಿನಿಯರ್ ಅಂತ ಜೋರಾಗಿ ಹೇಳಬಹುದಾ? 3, 2, 1 and go. ಎಸ್, ಖುಷಿ ಆಯ್ತು. ಈ ಜೋಶ್ ಹೀಗೇನೆ ಇರಲಿ, ಈ ಸಭಾಂಗಣಕ್ಕೆ ಈ ದಿನಕ್ಕೆ ಮಾತ್ರ ಅಲ್ಲ, ಜೀವನದುದ್ದಕ್ಕೂ ಹೆಮ್ಮೆ ಇರಲಿ. ನಾನು ಮಾಡುವಂತಹ ಕಾಯಕದಲ್ಲಿ ಪ್ರೀತಿ ಇರಲಿ, ನಾನು ಮಾಡುವಂತಹ ಕೆಲಸದ ಮೇಲೆ ಗೌರವ ಇರಲಿ, ಭಕ್ತಿ ಇರಲಿ, ಶ್ರದ್ಧೆ ಇರಲಿ. ಈ ಮಾತನ್ನ ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ವಿ.ಕೆ. ಜೋಡಿ ತಾರೆ ಸುಳ್ಯ ಪೂರ್ಣಿಮಾ ಕೃಷ್ಣರಾಜ್ ಪ್ರಸ್ತುತಪಡಿಸುವಂತಹ ಈ ಸಂಗೀತ ಕಾರ್ಯಕ್ರಮ. ಒಂದಷ್ಟು ಹಾಡು, ಒಂದಷ್ಟು ಹರಟೆ, ಒಂದಷ್ಟು ಮಾತುಗಳೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದೀಗ ಪ್ರಥಮ ಗೀತೆ. ನಾಳೆ ಮನೆಗೆ ಗೌರಿ ಬರ್ತಾಳೆ, ನಾಡಿದ್ದು ಮನೆಗೆ ಗಣಪ ಬರ್ತಾರೆ. ಗಣಪತಿ ಹಬ್ಬದ ಗಣೇಶೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲರೂ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಸರ್ವ ವಿಘ್ನಗಳನ್ನ ನಿವಾರಿಸುವಂತಹ ದೇವ ಆ ಗಣಪ. ಅವನ ಪಾದಗಳಿಗೆ ನಮಿಸ್ತಾ ಪುತ್ತೂರಿನಲ್ಲಿ ಆರಂಭಗೊಳ್ಳಿಕ್ಕಿರುವಂತಹ ಉದ್ಘಾಟನೆಗೊಳ್ಳಿಕ್ಕಿರುವಂತಹ ACCI ಪುತ್ತೂರು ಸೆಂಟರ್, ಇದರ ಈ ಉದ್ಘಾಟನಾ ಸಮಾರಂಭ ಯಶಸ್ವಿಯಾಗಿ ನೆರವೇರಲಿ. ಹಾಗೇನೆ ಪದಾಧಿಕಾರಿಗಳ ಆಯ್ಕೆ ಕೂಡ ಉತ್ತಮ ರೀತಿಯಲ್ಲಿ ಸಾಗಲಿ ಅನ್ನುವಂತ ಆಶಯವನ್ನು ವ್ಯಕ್ತಪಡಿಸ ಪ್ರಥಮ ಗೀತೆಯನ್ನ ಗಣಪತಿಯ ಚರಣಗಳಿಗೆ ಅರ್ಪಿಸಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಬಳಗದ ಹೆಮ್ಮೆಯ ಕಲಾವಿದೆ. ರಾಜ್ಯ, ಹೊರ ರಾಜ್ಯ, ಹೊರ ದೇಶಗಳಲ್ಲಿ ಯಶಸ್ವಿ ಕಾರ್ಯಕ್ರಮವನ್ನು ನೀಡ್ತಾ ಧ್ವನಿ ಸುರುಳಿಗಳಲ್ಲಿ ಹಾಡುತ್ತಾ ಚಲನಚಿತ್ರದ ಹಿನ್ನೆಲೆ ಗಾಯಕಿ ಕೂಡ ಆಗಿರುವಂತಹ ನಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ ಮಲ್ಲಿಕಾ ಮಟ್ಟೆ. ಇವರು ಗಣಪನ ಸ್ತುತಿಸುವಂತಹ ಮಧುರವಾದ ಗೀತೆಯೊಂದಿಗೆ ಈ ಸುಂದರವಾದ ಸಂಜೆಯನ್ನು ಮತ್ತಷ್ಟು ಸುಂದರವಾಗಿಸ್ತಾ ಆ ಗಣಪನ ಆಶೀರ್ವಾದ ತಮ್ಮೆಲ್ಲರಿಗೂ ಇರಲಿ ಅನ್ನುವಂತ ಆಶಯವನ್ನು ವ್ಯಕ್ತಪಡಿಸ್ತಾ ಗೀತೆಯೊಂದಿಗೆ ಮಲ್ಲಿಕಾ ಮಟ್ಟಿ ನಮ್ಮ ವೇದಿಕೆಗೆ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ. ಥ್ಯಾಂಕ್ ಯು.
ಓಂಕಾರ ಸ್ವರೂಪಿಯಾಗಿರುವಂತಹ ಆ ಮಹಾಗಣಪನನ್ನು ನೆನೆಸ್ಕೊಳ್ತಾ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಹಾಡು ಹರಟೆ ನೃತ್ಯದೊಂದಿಗೆ ನಮ್ಮ ಕಾರ್ಯಕ್ರಮ ಸಾಗಲಿಕ್ಕಿದೆ. ಅಂತಿಮವಾಗಿ ಹಾಡು ಹರಟೆ ಕೆಲವೊಂದು ಆಟ, ಕೊನೆಯಲ್ಲಿ ನಮ್ಮ ಅಸೋಸಿಯೇಷನ್ ವತಿಯಿಂದ ಬೊಂಬಾಟು ಊಟ. ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಸಂಪನ್ನಗೊಳ್ಳುವುದು. ಸೊ ಕಾರ್ಯಕ್ರಮದ ಮುಂದಕ್ಕೆ ನಾವು ವೇದಿಕೆಯಿಂದ ಒಂದಷ್ಟು ಮಧುರವಾದ ಗೀತೆಗಳ ಜೊತೆಗೆ ನಾಡಿನ ಹೆಮ್ಮೆಯ ಪ್ರಖ್ಯಾತ ತಂಡವಾಗಿರುವಂತಹ ನೃತ್ಯ ತಂಡವನ್ನು ಕೂಡ ಇವತ್ತು ಆಹ್ವಾನಿಸಿದ್ದೇವೆ. ಅವರು ಕೂಡ ನೃತ್ಯ ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ. ವಿನಂತಿ ಏನು ಅಂತ ಹೇಳಿದರೆ, ಕಾರ್ಯಕ್ರಮವನ್ನು ನೋಡ್ತಾ ಇರೋರು ಎಲ್ಲರೂ ಒಂದು ಪುಟ್ಟ ನಗುವನ್ನು ಇಟ್ಕೊಂಡು ಕಾರ್ಯಕ್ರಮ ನೋಡಿ, ಹಾಗೆಯೇ ಪ್ರೀತಿಯ ಚಪ್ಪಾಳೆಯನ್ನು ಕೊಡೋದಕ್ಕೆ ಮರಿಬೇಡಿ. ಕಾರಣ ಏನು ಅಂತ ಹೇಳಿದರೆ, ನಮ್ಮ ನಾಡಿನ 2 ಪ್ರಖ್ಯಾತ ವಾಹಿನಿಗಳು ನಮ್ಮ ಈ ಕಾರ್ಯಕ್ರಮದ ಸಂಪೂರ್ಣ ಚಿತ್ರೀಕರಣವನ್ನು ಮಾಡ್ತಾ ಇದೆ. ಲೈವ್ ಇದೆ. ಪುತ್ತೂರು ನ್ಯೂಸ್ ಮತ್ತು ಸುದ್ದಿ ವಾಹಿನಿಯ ಮಿತ್ರರು ಈಗಾಗಲೇ ಕವರೇಜ್ ಮಾಡ್ತಾ ಇದ್ದಾರೆ. ಸೊ ತಪ್ಪಿ ಕ್ಯಾಮರಾ ನಿಮ್ಮ ಕಡೆಗೆ ಬಂದ್ರೆ ನಿಮ್ಮ ಮುಖ ಹೀಗಿದ್ರೆ ಲೈವ್ ಅಲ್ಲಿ ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ಒಂದು ಪುಟ್ಟ ನಗುವನ್ನು ಇಟ್ಕೊಂಡು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಬೇಕು, ನಮ್ಮನ್ನು ಹರಿಸಬೇಕು ಅಂತ ಕೇಳಿಕೊಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಮತ್ತೆ ಈ ವೇದಿಕೆಯಲ್ಲಿ ನಮ್ಮ ತಂಡದ ಮತ್ತೋರ್ವ ಹೆಮ್ಮೆಯ ಕಲಾವಿದ ಶ್ರೀಯುತ ವಿಶ್ವಾಸ್ ಗುರುಪುರ ಅವರು ನಮ್ಮ ಜೊತೆಗೆ ಇದ್ದಾರೆ. ಹಲವಾರು ವೇದಿಕೆಗಳೇ ಹಾಡುವುದರ ಜೊತೆಗೆ ಗಾಯಕರಾಗಿ, ಚಲನಚಿತ್ರದಲ್ಲಿ ಅಭಿನಯಿಸುವ ನಟರಾಗಿ ಕೂಡ ಇರುವಂತಹ ಶ್ರೀಯುತ ವಿಶ್ವಾಸ್ ಅವರ ನಮ್ಮ ಜೊತೆಗೆ ಒಂದು ಮಧುರವಾಗಿರುವಂತಹ ಹಿಂದಿ ಗೀತೆಯನ್ನು ವೇದಿಕೆಯಿಂದ ಪ್ರಸ್ತುತಪಡಿಸ್ತಾ ಇದ್ದಾರೆ. ವೇದಿಕೆಯಲ್ಲಿ ಮಿಸ್ಟರ್ ವಿಶ್ವಾಸ್. Put your hands together for Mr. ವಿಶ್ವಾಸ್. बदलाए मौसम लगे प्यारा जग सारा, मेरे मन को मौसम लगे प्यारा जग सारा, मेरे मन को तेरे लिए मैं गाऊं, तेरे लिए मैं गाऊं, तेरे बोल पे लिखता चला जाऊं, लिखता चला जाऊं, मेरे गीतों में तुझे ढूंढे जग सारा, मेरे मन को बदलाए मौसम लगे प्यारा जग सारा, मेरे मन तेरे प्यार से मैं भर दूं, प्यार से मैं भर दूं, खुशियाँ जहाँ की
ಸೊ ಮಚ್. लगे प्यारा जग सारा छू कर मेरे मन को किया आपने कुछ इशारा. ಸುಂದರವಾದ ಗೀತೆಗಳ ಪಯಣದಲ್ಲಿ ಒಂದಷ್ಟು ತಮ್ಮ ನೆಚ್ಚಿನ ಗೀತೆಯನ್ನು ಕೂಡ ಹಾಡುವ ಪ್ರಯತ್ನವನ್ನು ನಾವು ಮಾಡಲಿಕ್ಕಿದ್ದೇವೆ. ಪ್ರಶ್ನೆ ಅದಲ್ಲ ತುಂಬ ಕುತೂಹಲವಾಗಿದ್ದು ನನಗೆ. ನನ್ನ ಮಿತ್ರರು ಒಂದಷ್ಟು ಜನ ಇಲ್ಲಿ ಇದ್ದಾರೆ, ನನ್ನ ಬ್ಯಾಚ್ಮೇಟ್ಸ್, ಕ್ಲಾಸ್ಮೇಟ್ಸ್, ಬೆಂಚ್ಮೇಟ್ಸ್ ಎಲ್ಲ ಇದ್ದಾರೆ. ಅವರನ್ನು ಅಬ್ಸರ್ವ್ ಮಾಡಿದಾಗ, ಸ್ಪೆಷಲಿ ನನ್ನ ಹಳೆಯ ಮಿತ್ರ ವಿನೋದ್ ಆಗಿರ್ಬೋದು, ಅಥವಾ ನಮ್ಮ ಚೇತನ್ ಅವರಾಗಿರ್ಬೋದು, ಅಥವಾ ನಮ್ಮ ಪ್ರಶಾಂತ್ ಆಚಾರ್ ಅವರನ್ನಾಗಿರ್ಬೋದು, ಅವರನ್ನೆಲ್ಲ ಕಂಡಾಗ ಇವತ್ತು ಅವ್ರಿಗೆ ಸ್ವಲ್ಪ ಎನರ್ಜಿ ಜಾಸ್ತಿ ಇದೆ, ಖುಷಿಯಾಗಿದ್ದಾರೆ. ಯಾಕೆ 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 ಅಂತ ಒಂದು 4 ಗಂಟೆ ತಲೆಯನ್ನ ಕೆರ್ಕೊಂಡೆ. ಆಮೇಲೆ ಗೊತ್ತಾಯ್ತು, ಸಿವಿಲ್ ಇಂಜಿನಿಯರ್ಗೂ ಎಲ್ಲ ಪುರುಷರು ಮಾತ್ರ ಬಂದಿದ್ದಾರೆ, ಅವರವರ ಹೆಂಡತಿ ಮನೆಯಲ್ಲಿದ್ದಾರೆ, ಸೊ ಡಬಲ್ ಹ್ಯಾಪಿನೆಸ್ ಅಲ್ಲಿ ಬಂದಿದ್ದಾರೆ ಅಂತ ಕೊನೆಗೆ ಉತ್ತರ ಕಂಡುಕೊಂಡೆ ನಾನು. ಎನಿ ಹಾವ್, ಎಂಜಾಯ್ ಮಾಡಿ ಸರ್, 1-2 ಗಂಟೆ ನಾವು ನೀವೆಲ್ಲ ಖುಷಿಯಾಗಿರುವ. ನನಗೆ ಫುಲ್ ಇಲ್ಲ, ನಮ್ಮ ಮನೆಯವರು ಇದ್ದಾರೆ. ಓಕೆ, ಎನಿ ಹಾವ್, ಕಾರ್ಯಕ್ರಮ ಮುಂದುವರಿಸೋಣ. ಮಧುರವಾದ ಗೀತೆಗಳ ಜೊತೆಗೆ ಒಂದು ಹಳೆಯ ಗೀತೆ, ರಾಜ್ಕುಮಾರ್ ಇವರ ಅಭಿನಯದ, ಅವರ ಕಂಠ ಸೇರಿ ಮೂಡಿ ಬಂದಂತಹ ಒಂದು ಅದ್ಭುತವಾದ ಚಿತ್ರದ ಗೀತೆಯನ್ನು ವೇದಿಕೆಯಿಂದ ಪ್ರಸ್ತುತಪಡಿಸ್ತಾ ಇದ್ದೇನೆ. ನಾನು ಇಂಜಿನಿಯರ್ ಕೃಷ್ಣರಾಜ್, KVG ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಮತ್ತು ನಮ್ಮ ಪುತ್ತೂರಿನ ನೂತನ ಸದಸ್ಯ ಕೂಡ ಆಗಿದ್ದೇನೆ. ನನ್ನ ಜೊತೆಗೆ ಪೂರ್ಣಿಮಾ ರಾಜ್ ಅವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಈ ಮಧುರವಾದ ಗೀತೆ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. I love you, I love you. I love you, I love you. ಜೀವ ಹೂವಾಗಿದೆ, ಭಾವಜೇನಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು. ಜೀವ ಹೂವಾಗಿದೆ, ಭಾವಜೇನಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು. ಜೀವ ಹೂವಾಗಿದೆ,
ಒಂದೇ ಬಯಕೆಯು ಒಂದೇ ಗುರಿ ಒಂದೇ ನಿನ್ನ ಚೆಲುವಿಂದ ನಿನ್ನ ಒಲವಿಂದ ನನ್ನಲ್ಲಿ ತಂದೆ ಆನಂದ ಈ ಸಂತೋಷ ಸೌಭಾಗ್ಯದಿಂದ ಜೀವ ಹೂವಾಗಿದೆ ಭಾವಜೇನಾಗಿದೆ ಬಾಳು ಹಾಡಾಗಿದೆ ನಿನ್ನ ಸೇರಿ ನಾನು ಜೀವ ಹೂವಾಗಿದೆ I love you. I love you. ಹಾಡು ಹೇಳುವಂತ ಭಾಗ್ಯ ಎಲ್ರಿಗೆ ಲಭಿಸುತ್ತೆ ಆದರೆ ಹೆಂಡತಿ ಜೊತೆಗೆ ಹಾಡುವಂತ ಭಾಗ್ಯ ಭಗವಂತ ನನ್ನ ಕೊಟ್ಟಿದ್ದಾನೆ. ಖುಷಿಯಾಗೋದೇನು ಅಂತ ಹೇಳಿದ್ರೆ ಒಂದೆರಡು ಮೂರು ಬೆನಿಫಿಟ್. ಒಂದು ಪುತ್ತೂರು ಕ್ಲಬ್ನ ನಾನು ಮೆಂಬರ್, ನೂತನ ಹೊಸ ಮೆಂಬರ್ ಆಗಿದ್ದೇನೆ. ಪುತ್ತೂರು ಕೆಲವು ವರ್ಷಗಳಿಂದ ಹುಡುಗಿ ಎತ್ಕೊಂಡು ಹೋದದ್ದು ಕೂಡ ಇದೇ ಪುತ್ತೂರಿಂದ. ಮತ್ತೆ ಪುತ್ತೂರಿನ ಮಣ್ಣಲ್ಲಿ ಇಬ್ಬರು ಜೊತೆಯಾಗಿ ಹಾಡುವಂತ ಒಂದು ಭಾಗ್ಯವನ್ನ ಮಾಲಿಂಗೇಶ್ವರ ಕೊಟ್ರೆ ಅದನ್ನ ಕೇಳುವಂತ ಸೌಭಾಗ್ಯ ನಿಮಗೆ ಒದಗಿಸಿಕೊಟ್ಟಿದ್ದಾನೆ. ಮತ್ತೊಮ್ಮೆ ಆ ದೇವರಿಗೆ ಶಿರಸಾ ನಮಿಸ್ತಾ, ನಿಮ್ಮಂತ ಕಲಾ ಪೋಷಕರಿಗೆ ಕೂಡ ನಮಿಸ್ತಾ ಕಾರ್ಯಕ್ರಮದ ಪಯಣವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಇಷ್ಟೊತ್ತು ಕಿವಿಗೆ ಇಂಪನ್ನು ಕೊಡುವಂತಹ ಸಂಗೀತವನ್ನ ಕೇಳಿದ್ವಿ. ಇನ್ನು ಕಣ್ಣಿಗೆ ತಂಪನ್ನ ಕೊಡುವಂತ ಒಂದು ನೃತ್ಯವನ್ನ ನೋಡೋಣ. ಹಲವಾರು ವೇದಿಕೆಗಳಲ್ಲಿ ಕಲಾಭಿಮಾನಿಗಳ ಮನಸ್ಸನ್ನ ಸೂರೆಗೊಂಡಂತಹ ವಾಹಿನಿಗಳಲ್ಲಿ ಹಲವಾರು ಸ್ಪರ್ಧೆಗಳಲ್ಲಿ ಪ್ರಶಸ್ತಿಗಳನ್ನ ಬಾಚಿದಂತಹ ಡ್ರೀಮ್ ಬಾಯ್ಸ್ ಮ್ಯಾಂಗ್ಳೂರ್ ತಂಡದ ಕಲಾವಿದರು ಈ ವೇದಿಕೆಯಲ್ಲಿ ಕಿಚ್ಚನ್ನ ಹತ್ತಿಸೋದಕ್ಕೆ ಬರ್ತಾ ಇದ್ದಾರೆ. ಬರಮಾಡಿಕೊಳ್ಳೋಣ ಸುಂದರವಾಗಿರುವಂತಹ ನೃತ್ಯ ತಂಡವನ್ನ ಈ ನಮ್ಮ ಪುತ್ತೂರಿನ ಮಣ್ಣಿನ ಒಂದು ಅದ್ಭುತವಾದ ವೇದಿಕೆಗೆ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಡ್ರೀಮ್ ಬಾಯ್ಸ್ ಡ್ಯಾನ್ಸ್ ಟೀಮ್ ಮ್ಯಾಂಗ್ಳೂರ್. ಥ್ಯಾಂಕ್ ಯು. Is a dance gallery. Dream Boys Dance Gallery.
Dream. ನಾನು ತಿಳಿದ ಮಟ್ಟಿಗೆ ಚಪ್ಪಾಳೆ ಬರಲಿಲ್ಲ ಅಂತ ಹೇಳಿದ್ರೆ 2 ರೀಸನ್ನು. ಒಂದು, ನಮ್ಮ ಎಲ್ಲ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ. ಇನ್ನೊಂದು ರೀಸನ್, ತುಂಬ ಖುಷಿಯಾಗಿ ಮರೆತು ಹೋಗೋದಿದೆ. ತಾಜ್ ಮಹಲ್ ನೋಡಿದಾಗ ಬಾಯ್ ಬಿಟ್ಟು ನೋಡಿ ಆ ಥರ ಆಗಿಬಿಡುತ್ತೆ. 2 ರೀಸನ್ ಇದ್ದಿಲ್ಲ, ಯಾವುದಂತ ನನಗೆ ಗೊತ್ತಾಗಿಲ್ಲ. ಬಟ್ ಏನೇ ಆದರೂ ಎಲ್ಲವನ್ನ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾ ಲೈಫ್ ಜರ್ನಿ ಮಾಡ್ತಾ ಇದ್ದೇನೆ. ಇದನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಸ್ವೀಕಾರ ಮಾಡಿಕೊಂಡು ಪಯಣವನ್ನು ಬೆಳೆಸ್ತಾ ಇದ್ದೇನೆ. ನಿಲ್ಲೋದಿಲ್ಲ, ನಾನು ಸಾಕ್ತಾ ಇರ್ತೇನೆ. ಏರಿಳಿತಗಳು ಕಾಣ್ತಾ ಇದೆ. ಒಂದಷ್ಟು ವರ್ಷ, 1-2 ವರ್ಷಗಳ ಹಿಂದೆ ಅದು ಕೊರೋನಾದ ಭೀತಿ ಎಲ್ಲ ಇತ್ತು, ಏನೋ ಆಗಿತ್ತು. ಬಟ್ ಇವತ್ತು ನಾವು ನಗ್ತಾ ಇದ್ದೇವೆ. ಆ ಮುಖಪಟ್ಟಿಯನ್ನು, ಮಾಸ್ಕನ್ನು ತೆಗೆದು ನಗ್ತಾ ಜೀವನ ಸಾಗಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ, ಟೆನ್ಷನ್ ಮಾಡಬೇಡಿ. ನಮಗೆ ಪೆನ್ಷನ್ ಹೇಗೋ ಇಲ್ಲ, ವೈ ಟೆನ್ಷನ್? ಆರಾಮದಲ್ಲಿ ಕೂಲಾಗಿ ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಾ ಸಾಗುವ ಯಶಸ್ಸನ್ನು ಸಂಪಾದಿಸೋಣ ಅಂತ ಹೇಳ್ತಾ, ನಮ್ಮ ವೇದಿಕೆಯಲ್ಲಿ ಒಂದು ಅದ್ಭುತವಾದ ಚಿತ್ರದ ಗೀತೆಯನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಋಷಭ್ ಶೆಟ್ಟಿ ನಿರ್ಮಾಣ ಮತ್ತು ನಟನೆಯ ಕಾಂತಾರ ಚಿತ್ರದ ಒಂದು ಸುಂದರವಾಗಿರುವಂತಹ ಗೀತೆಯನ್ನು ವೇದಿಕೆಯಲ್ಲಿ ಪ್ರಸ್ತುತಪಡಿಸುವುದಕ್ಕೆ ನಮ್ಮ ತಂಡದ ನೆಚ್ಚಿನ ಕಲಾವಿದರು ಬರ್ತಾ ಇದ್ದಾರೆ. ಮಿಸ್ಟರ್ ವಿಶ್ವಾಸ್ ಗುರುಪುರ, ಹಾಗೆಯೇ ಅವ್ರ ಜೊತೆಗೆ ವೇದಿಕೆಯಲ್ಲಿ ದನಿಯಾಗ್ತಾ ಇದ್ದಾರೆ ಮಲ್ಲಿಕಾ ಮಟ್ಟಿ ಇವರು. ಬರಮಾಡಿಕೊಳ್ಳೋಣ ನಗುಮುಖದ ಪ್ರೀತಿಯ ಚಪ್ಪಾಳಿಯೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಕಲಾವಿದರು ವಿಶ್ವಾಸ್ ಗುರುಪುರ ಹಾಗೆಯೇ ಮಲ್ಲಿಕಾ ಮಟ್ಟಿ.
ಶೃಂಗಾರದ ಸೋಪಾನೆಯ ಕಣ್ಣಾರೆ ನೀನು ಹಾಡಿದೆ. ಈ ಹಾಡಿಗೆ ಕುಣಿದಾಡುವ ಸಾಹಸವ ಯಾಕೆ ಮಾಡುವೆ? ಸೌಗಂಧದ ಸುಳಿಯಾಗಿ ನೀ ನನ್ನೆದೆಗೆ ಬೇಲಿ ಹಾಕಿದೆ. ನಾ ಕಾಡುವ ಕನಸಲ್ಲಿ ನೀ ಯಾಕೆ ಬೇರೆ ಹಾರುವೆ? ಸಂಜೆಯ ಕೆನ್ನೆಯ ಮೇಲೆ ಒಂದು ನಾಟಿದೆ ನಾಚಿಕೆ ಮುಳ್ಳು. ಮನದ ಮಗು ಮಾಡುವ ಕೊಂಗಾಟ. ಸುಂದರವಾದ ಸೋಜಿಗವೆಲ್ಲ ಕಣ್ಣ ಮುಂದೆ ಇದೆ. ಬಣ್ಣಿಸಬಲ್ಲ ರೂಪಗಳೆಲ್ಲ ತಾನೇ ಸೋತಿದೆ. ಮಂದಹಾಸ ಮಹನಲುಗೆಯ ಶ್ರಾವಣ ಮಾಸ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ಸ್. ಸಿಟಿಗೋಸ್ಕರ ಎಷ್ಟು ಒದ್ದಾಡ್ತಾರೆ, ಎಷ್ಟೆಷ್ಟು ದುಡ್ಡು ಖರ್ಚು ಮಾಡ್ತಾರೆ, ಎಷ್ಟೆಷ್ಟು ದುಡ್ಡು ಕಳ್ಕೊಳ್ತಾರೆ. ಹಾಗಿರುವಾಗ ನಾನು ಕರೆದು ಫ್ರೀ ಸೀಟ್ ಕೊಡ್ತಾ ಇದ್ದೇನೆ. ಆದಷ್ಟು ಬೇಗ ಬಂದು ಎಲ್ಲರೂ ಆಸನವನ್ನು ಸ್ವೀಕರಿಸಬೇಕನ್ನೋದು ನನ್ನ ವಿನಂತಿ. ಎಸ್, ಬಸ್ಸಲ್ಲೂ ಕಷ್ಟ. ಮೊದಲು ಕರ್ಚೀಫ್ ಇಟ್ಟರೆ ನಡೀತಿತ್ತು, ಇವಾಗ ವೈರಸ್ ಹಾಕಿದ್ರು ಎಲ್ಲ ಬ್ಯಾಗ್ ಇಟ್ಟರು ಕಷ್ಟ. ಪರಿಸ್ಥಿತಿ ಎಲ್ರಿಗೂ ಅರ್ಥ ಆಗ್ತಾ ಇದೆ. ಆದರೂ ಕೂಡ ಈ ಚಾರಿಗೆ ಎಲ್ಲ ಆ ಕಡೆಯಿಂದ ಈ ಕಡೆಯಿಂದ ರೈಟ್ ಸೈಡ್ ಲೆಫ್ಟ್ ಸೈಡ್ ಎಲ್ಲ ಬಂದು ಇಲ್ಲಿ ಅಸೆಂಬಲ್ ಆದರೆ ಒಂಥರ ಕಾರ್ಯಕ್ರಮ ಚೆನ್ನಾಗಿರ್ತದೆ. ಫೇಸ್ ಟು ಫೇಸ್ ಇಂಟ್ರಾಕ್ಷನ್ ಭಾಳ ಇಷ್ಟ ಆಗುತ್ತೆ ನನಗೆ. ಒಂದು ಅದ್ಭುತವಾದ ಗೀತೆಯನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೇನೆ, ಬಹಳ ಮುದ್ದಾದ ಗೀತೆ. ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜಕುಮಾರ ಚಿತ್ರದ ಮಧುರವಾದ ಗೀತೆಯೊಂದಿಗೆ, ರಾಜಕುಮಾರ ಅಲ್ಲ ಇದು ಕೃಷ್ಣ ರಾಜ ಕುಮಾರ, ಮದುವೆ ಆಗಿದೆ ಈಗ, ಕುಮಾರ ಅಲ್ಲ. ಕಾರ್ಯಕ್ರಮದ ಮುಂದಿನ ಗೀತೆ ನಮ್ಮ ವೇದಿಕೆಯಿಂದ. ಬೆಳಗೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ರಾಜನು ಆಡಿಸಿ ನೋಡು, ಬೀಳಿಸಿ ನೋಡು, ಎಂದು ಸೋಲದು, ಸೋತು ತಲೆಯ ಬಾಗದು.
ಒಂದೇ ಉಳಿಯುವುದು ಕೊನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಕೃಷ್ಣರಾಜನು ಒಬ್ಬ ಆಡಿಸಿ ನೋಡು ಬೀಳಿಸಿ ನೋಡು ಎಂದು ಸೋಲದು ಸೋತು ತಲೆಯ ಭಾಗದು ಬೊಂಬೆ ಹೇಳುತ್ತೈತೆ ಬತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಸೋ ಕ್ಯೂಟ್ ಥ್ಯಾಂಕ್ ಯು ಅಂಡ್ ದಿಸ್ ಇಟ್ ಫಾರ್ ಯು ಇಲ್ಲಿ ನಿಮಗೆ ರಾಜಕುಮಾರ್ ಏನಾದ್ರು ಕೊಡಬೇಕಲ್ಲ ನನ್ನ ಹತ್ರ ಚೈನ್ ಎಲ್ಲ ದೊಡ್ಡದು ಇಲ್ಲ ಸೊ ಇದನ್ನು ಪ್ರೀತಿಯಿಂದ ಕೊಟ್ಟಿದ್ದೇನೆ ಆಯ್ತಾ ಆಲ್ ದಿ ವೆರಿ ಬೆಸ್ಟ್ ಒಳ್ಳೇದಾಗ್ಲಿ ಹೆಸರು ಹೇಳಿ ನಿನಾದ ನಿನಾದ ಸಂಗೀತ ಇದೆ ಅವಳಲ್ಲಿ ಓಕೆ ಒಂದ್ಸತಿ ಜೋರಾದ ಚಪ್ಪಾಳೆ ನಮ್ಮ ನಿನಾದ್ ಅವರಿಗೆ ಬರಲಿ ಅಂತ ಮುಕ್ಕಾಲು ಗಂಟೆಯಿಂದ ಹಾಡಿದೆ ಚಪ್ಪಾಳೆ ಬರಲಿಲ್ಲ ನಿನಾದ ಒಮ್ಮೆ ಕಾಲಿಡ್ತಾ ಇದ್ದ ಹಾಗೆ ಚಪ್ಪಾಳೆಯ ಮಳೆ ಆಗಿದೆ ಬಹಳ ಖುಷಿ ಆಯ್ತು ನಿನಾದ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಕನ್ನಡ ಶಾಲೆಯಲ್ಲಿ ಓದಿದಂತಹ ಅಂಗನವಾಡಿ ಬಾಲವಾಡಿಯಿಂದ ಓದಿದಂತಹ ಮಿತ್ರರು ಎಷ್ಟು ಜನ ಇದ್ದೀರಿ ಕೈ ಎತ್ತಿ KG ಅರ್ಧ KG ಮುಕ್ಕಾಲು KG ಫಸ್ಟ್ ಸ್ಟ್ಯಾಂಡರ್ಡ್ LKG UKG ಬಿಡಿ ಅಂಗನವಾಡಿ ಬಾಲವಾಡಿಯಿಂದ ಸ್ಟಾರ್ಟ್ ಮಾಡಿದವರು ಎಜುಕೇಶನ್ ಸ್ಟಾರ್ಟ್ ಮಾಡಿದವರು ಅಂಗನವಾಡಿ ಬಾಲವಾಡಿಯಿಂದ ಸ್ಟಾರ್ಟ್ ಮಾಡಿದವರು ಎಷ್ಟು ಜನ ಇದ್ದೀರಿ ವಾವ್ ಅದ್ಭುತ ಇರು ಸೈಡ್ ಸೀಟ್ ಇಟ್ಕೊಂಡು ಎಂಕ್ ದುಂಬುದ ಕಾಲದ ವ್ಯಾನ್ ಇಟ್ಕೊಂಡು ಒಂದಿತ್ತಿರತ್ತ ಬಸ್ ಇಟ್ಟು ಒಂದು ಸೈಡ್ ಹಂಚಾಪಡು ಇವರು ನಡುಕು ಬಲೆ ಎಣ್ಣೆ ಓಕೆ ಕನ್ನಡ ಮಾಧ್ಯಮದಲ್ಲಿ ಓದಿದವರು ಬಹಳಷ್ಟು ಜನ ಇದ್ದಾರೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿದವರು ಇದ್ದಾರೆ ಇರಲಿ ಓದ್ಬೇಕು ಚೆನ್ನಾಗಿ ಓದ್ಬೇಕಷ್ಟೇ ಕನ್ನಡ ಮಾಧ್ಯಮದಲ್ಲಿ ಓದಿದಂಥ ಮಕ್ಕಳಿಗೆ ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ಸ್ವರಾಕ್ಷರ ಅಂತ ಒಂದು ಕಾನ್ಸೆಪ್ಟ್ ಇತ್ತು ವಿಚಾರ ಇತ್ತು ಆ ಸ್ವರಾಕ್ಷರಗಳು ಯಾವುದನ್ನಂತ ಕರಿತೇವೆ ನಾವು ಸ್ವರಾಕ್ಷರ ಅಂತ ಯಾವುದನ್ನು ಕರಿತೇವೆ ಯಬ್ಬ ಕಂಚಿನ ಕಂಠದಲ್ಲಿ ಹೇಳಿದ್ರು ಇದು ನಿಮಗೆ ಇರ್ಲಿ ಆಯ್ತಾ ಭಾರಿ ಸೂಪರ್ ಆತಂಡ್ರು ಬುಕ್ಕ ಪಂತ್ ಜೇರಾರು ಮೋಸ್ಟ್ಲಿ ಮರದೀಪ ಬೇರೆ ಓಕೆ ಅಹಾದವರೆಗೆ ಅನುಸ್ವಾರ ವಿಸರ್ಗ ಎಲ್ಲ ಯೋಗವಾಹಕಗಳೆಲ್ಲ ಬಂತು ಅದರಲ್ಲಿ ಈಗ ನಾನು ಕೊಡ್ತಿರುವಂತ ಟಾಸ್ಕ್ ಏನು ಅಂತ ಹೇಳಿದ್ರೆ ನಿಜವಾಗ್ಲೂ ತಾವೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ತಮ್ಮ ಉಪಸ್ಥಿತಿ ಫಿಸಿಕಲಿ ಇಲ್ಲಿ ಮೆಂಟಲಿ ಕೂಡ ಇಲ್ಲಿಯೇ ಇದೆ ಅಂತ ಆದ್ರೆ ನನ್ನ ಟಾಸ್ಕ್ ಅನ್ನು ತಾವೆಲ್ಲರೂ ಅಕ್ಸೆಪ್ಟ್ ಮಾಡ್ಬೇಕಾಗ್ತದೆ ಮಾಡ್ತೀರಾ ನಾನು ಮೈಕ್ ಯಾವ ಕಡೆಯಿಂದ ತೋರಿಸ್ತೇನೆ ಯಾವ ಕಡೆಗೆ ತೋರಿಸ್ತೇನೆ ಆ ಕಡೆಯಿಂದ ಒಂದೊಂದು ಮುದ್ದಾದ ಸ್ವರಾಕ್ಷರ ಬರಬೇಕಾಗತ್ತೆ ಗೊತ್ತಿಲ್ಲ ಅಂತಿದ್ರೆ ಮೆಲ್ಲ ಲಿಪ್ ಮೂಮೆಂಟ್ ಮಾಡಿ ಆಯ್ತಾ ತೊಂದರೆ ಇಲ್ಲ ಓಕೆ ಅದ್ರಲ್ಲೇನು ಬೇಜಾರ ಇಲ್ಲ ಯಾಕಂತ ಹೇಳಿದ್ರೆ ತಲೆ ಕೆರ್ಕೊಳ್ಳಿಕ್ಕೆ ಟಾಸ್ಕ್ ಕೊಡೋದಲ್ಲ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಅಂತ ಸೊ ನಾನು ಥರ್ಡ್ ಎಂಪೈರ್ ಸ್ವಲ್ಪ ಮೇಲೆ ಹೋಗ್ತೇನೆ ನಮ್ಮ ಮಾಧ್ಯಮ ಮಿತ್ರರಿಗೆ ಇಲ್ಲಿದ್ರೆ ಸಮಸ್ಯೆ ಆಗ್ಬೋದು ನನ್ನ ಉಪಸ್ಥಿತಿ ವೇದಿಕೆಗೆ ನಾನು ಮೈಕ್ ಅನ್ನ ಗಮನಿಸಿ ನಾನು ಮೈಕ್ ಅನ್ನ ಯಾವ ಕಡೆಗೆ ತೋರಿಸ್ತೇನೆ ಆ ಕಡೆಯಿಂದ ಒಂದೊಂದಾದ ಮುದ್ದಾದ ಸ್ವರಾಕ್ಷರ ಬರಬೇಕು ಹಂಗ್ರಿ ಯು ಗಾಟ್ ಇಟ್ ರೈಟ್ ಎಸ್ ಸೊ ಆರಂಭಿಸೋಣ ರೆಡಿ ಬಿ ಅಲರ್ಟ್ ಸ್ಟಾರ್ಟ್ 6ರಿಂದ 60+ ಎಲ್ಲರಿಗೂ ಅನ್ವಯಿಸ್ತದೆ ದಯವಿಟ್ಟು ಎಲ್ಲರೂ ನನ್ನ ಜೊತೆಗೆ ಭಾಗಿಯಾಗಿ ಹೇವಿಗೋ ಸ್ಟಾರ್ಟ್ ಗಂಟೆ 6 ಆಗ್ತಾ ಇದೆ ಅಷ್ಟೇ ಹೀಗಾಗಬಾರ್ದು ಹೀಗೂ ಆಗಬಾರ್ದು ಮತ್ತೆ ಹಳ್ಳಿ ಮೇಷ್ಟ್ರು ಚಿತ್ರದಲ್ಲಿ ರವಿಚಂದ್ರನ್ ಹೇಳಿದ್ರಲ್ಲ ಅದು ಆಗಬಾರ್ದು ಗಮನಿಸಿ ಸೊ ಒನ್ಸ್ ಅಗೇನ್ ಹಿಯರ್ ವಿ ಗೋ ಸ್ಟಾರ್ಟ್ ಆದಿಂದ ಸ್ಟಾರ್ಟ್ ಗಟ್ಟಿ ಹಿಂದೊಂದು ಕೇಳ್ತಾ ಇಲ್ಲ ಒನ್ಸ್ ಅಗೇನ್ ಕಂಡೀಷನ್ ನಾನು ಮೈಕ್ರೋಫೋನ್ ತೋರಿಸಿದ ಕಡೆಯಿಂದ ಅಕ್ಷರ ಬರಬೇಕು ಅಂತ ಹೇಳಿದ್ದೆ ಸೊ ಒಂದಷ್ಟು ಜನ ಇನ್ನೂ ಕೂಡ ಫಿಸಿಕಲಿ ಪ್ರೆಸೆಂಟ್ ಮೆಂಟಲಿ ಅಬ್ಸೆಂಟ್ ಸೊ ಎಲ್ಲರ ಉಪಸ್ಥಿತಿಯಲ್ಲಿ ಇರಬೇಕು ಅಂಡ್ ಲಾಸ್ಟ್ ಅಂಡ್ ಫೈನಲ್ ಒಂದು ಸತಿ ಅವಕಾಶ ಕೊಡ್ತೀನಿ ಸ್ಟಾರ್ಟ್ ಇತ್ತೆ ಗೊತ್ತಾ ನೀರು ಕನ್ನಡ 35 ನಿಂಗೆ ಇತ್ತೆ ಗೊತ್ತಾ ನೀವೇದಣ್ಣ ಎಸ್ ಒಂದು ಅವಕಾಶ ಹೇಗೆ ಲಾಸ್ಟ್ ರೆಡಿ
ಸರ್ ಏನಾದ್ರು ಬದಲಾವಣೆ ಆಗಿದೆ ಅಕ್ಷರಮಾಲೆಯಲ್ಲಿ ಸರ್? ಸುಮಾರು ಅಕ್ಷರಗಳು ನುಂಗಿ ನುಂಗಿ ಹೋಗ್ತಾ ಇದೆ. ಓಕೆ, ಎ ಎ ಎ ಐ ಐ ಐ ಐ ಅಮ್ಮವರೆಗೆ ಬಂದಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಬಂದಿದ್ದೀರಿ. ವ್ಯವಸ್ಥೆಗಳನ್ನು ಬಹಳ ದಿನಗಳಿಂದ ಶ್ರಮ ವಹಿಸಿ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಿದವರಿದ್ದಾರೆ. ಇಲ್ಲಿರುವ ಸೆಟಪ್, ಇಲ್ಲಿರುವಂತ ಗೆಟಪ್, ಇಲ್ಲಿರುವಂತಹ ಮಾಧ್ಯಮ ಇದೆಲ್ಲ ಕಂಡಾಗ ನಮ್ಮ ಒಳಗಿಂದ ಒಂದು ಉದ್ಗಾರ ಬರಬೇಕು. ಒನ್ಸ್ ಅಗೇನ್ ಐ ರಿಪೀಟ್, ಫೀಲ್ ಅಲ್ಲಿ ಕೈಯೆಲ್ಲ ಮೇಲೆ ಹೋಗಬೇಕು. ಲಾಸ್ಟ್ ಎಸ್, ಕಾರ್ಯಕ್ರಮ ನಿಜವಾಗ್ಲೂ ಆರಂಭ ಆಹಾ ಆಗಿದೆ, ಅಂತ್ಯ ಕೂಡ ಆಹಾದೊಂದಿಗೆ ಆಗ್ಲಿ ಅನ್ನುವಂತ ಆಶಯ ನಮ್ಮದು. ಥ್ಯಾಂಕ್ ಯು ಫ್ರೆಂಡ್ಸ್. ಕಾರ್ಯಕ್ರಮ ಮುಂದುವರಿಸೋಣ. ಮತ್ತೊಮ್ಮೆ ಬಂದಿರುವಂತಹ ಎಲ್ಲ ಪ್ರೀತಿಯ ಗಣ್ಯರಿಗೆ, ಅತಿರಥ ಮಹಾರಥ ಗಣ್ಯರಿಗೆ, ನಮ್ಮ ನೆಚ್ಚಿನ ಇಂಜಿನಿಯರ್ ಬಂಧುಗಳಿಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮದ ಮುಂದಿನ ಗೀತೆಯೊಂದಿಗೆ ನಮ್ಮ ತಂಡದ ಕಲಾವಿದರು ಸಜ್ಜಾಗಿದ್ದಾರೆ. ಬರಮಾಡಿಕೊಳ್ಳೋಣ. ಮಿಸ್ಟರ್ ವಿಶ್ವಾಸ್ ಹಾಗೆಯೇ ಮಲ್ಲಿಕಾ ಮಠಿ ನಮ್ಮ ವೇದಿಕೆಯಲ್ಲಿ ಆಗ್ಲೇ ತಿಳಿಸಿದಂತೆ ಕೃಷ್ಣರಾಜ್ ಮತ್ತು ಪೂರ್ಣಿಮಾ ರಾಜ್ ಒಂದು ಜೋಡಿ. ಇವರು ಕೂಡ ಹೌದು, ಇವರು ಕೂಡ ಗಂಡ ಹೆಂಡತಿ. ಅವರು ಕೂಡ ಮಂಗಳೂರಿಂದ ಬಂದಿದ್ದಾರೆ. ಮಂಗಳೂರಿಂದ ಬಂದಿರುವಂತಹ ಕಲಾವಿದರು ವೇದಿಕೆಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ ಮತ್ತೊಂದು ಮಧುರವಾದ ಗೀತೆ. ಎಸ್, ಬಂಧುಗಳ ಅಪೇಕ್ಷೆ ಮೇರೆಗೆ ಒಂದು ಹಿಂದಿ ಗೀತೆಯೊಂದಿಗೆ ನಮ್ಮ ತಂಡದ ಕಲಾವಿದರು ವೇದಿಕೆಯಲ್ಲಿ. जन्नत का नक्शा आ गया
जब सामने फूलों से न बुला देना हम लगे तुझे ढूंढने जन्नत के बाहरों से न परियों से जन्नत के बाहरों से न परियों के मुस्कुराने से दिल बहलता है मेरा आपके आ जाने से आपके आ जाने से आपके आ जाने से आपके आ जाने से आपके Thank you. ನಮ್ಮ ಹಾಡಿನ ಜೊತೆಗೆ ಒಂದಷ್ಟು ಜನ ಆ ಹಾಡನ್ನ ಹುಡುಕ್ತಾ ಇದ್ರು. ಗೊಂಬೆ ಹೇಳ್ತೈತೆ ಹಾಡುವಾಗ, ಹಿಂದಿ ಗೀತೆ ಹಾಡುವಾಗ ನಮ್ಮ ಜೊತೆ ಮಕ್ಕಳು ಕೂಡ ಲಿಪ್ ಕಾಣಿಸ್ತಾ ಇತ್ತು. ಮೋಸ್ಟ್ಲಿ ಇಷ್ಟಪಡ್ತಾರ ಆ ಗೀತೆಯನ್ನೆಲ್ಲ. ಒಂದು ಹಾಡಿನ ನೃತ್ಯವನ್ನು ನಾನು ಮಾಡಿ ತೋರಿಸ್ತೇನೆ. ಒಂದು ಸಣ್ಣ ಕ್ಲಿಪ್ ಅಷ್ಟೇ. ಐಡೆಂಟಿಫೈ ಮಾಡಬಹುದಾ? ಎಸ್ ಆರ್ ನೋ? ಓಕೆ, ಸರಿ. ಹಾಗಿದ್ರೆ ಇದು ಯಾವ ನೃತ್ಯದ ಸಿಗ್ನೇಚರ್ ಸ್ಟೆಪ್? ಹೇಳಿಗೂ ಎಸ್ ಬ್ರೋ, ಇಲ್ಲಿ ಬಾರಪ್ಪ, ಅಲ್ಲಿ ಬನ್ನಿ, ಅಡ್ಡ ದಾರಿ ಹಿಡಿಬೇಡಿ, ಜೀವನದಲ್ಲಿ ಸರಿ ದಾರಿಲೇ ನಡ್ಕೊಂಡು ಹೋಗೋಣ, ಬನ್ನಪ್ಪ ಬಾರಪ್ಪ. ಬ್ರೋ, ವಾಟ್ಸ್ ಯುವರ್ ನೇಮ್? ಸನ್ನಿ.
ಸನ್ನಿತ್ ಎಷ್ಟು ಮುದ್ದುದಾಗಿದ್ದಾರೆ. ಸಾರಿ, ತಿಂತಾ ಇರುವಾಗ ಡಿಸ್ಟರ್ಬ್ ಮಾಡಬಾರ್ದಂತೆ, ಒಂದು ಮಲಗಿರುವಾಗ ಇನ್ನೊಂದು ತಿಂತಾ ಇರುವಾಗ ಡಿಸ್ಟರ್ಬ್ ಮಾಡಬಾರ್ದಂತೆ. ಬಟ್ ಪಡ ಪಡ ಅಂತ ಓಡ್ಕೊಂಡು ಬಂದಲ್ಲ ಆನ್ಸರ್ ಹೇಳೋದಕ್ಕೆ. ಸೊ ಅದು ಯಾವ ಸ್ಟೆಪ್? ಶೇಖಿ ಪುಷ್ಪವತಿದ್ದು. ಏನು? ನಮ್ಮ ಕೋಡ್ ಬುಕ್ಕಲ್ಲಿ ಇದ್ದಾಗೆ ಎಲ್ಲ ಹೇಳ್ತಾರೆ ಸರ್, ಮಕ್ಕಳಷ್ಟು ಆಕ್ಟಿವ್ ಆಗಿದ್ದಾರೆ. ಓಕೆ, ಏನ್ ಮಾಡೋಣ ಅಂತೀರಾ ಈಗ? ನಾವೆಲ್ಲ 4 ಜನ ಗಾಯಕಿಯರು ಈ ಗೀತೆನ ಹಾಡೋಣ. ಮಾಸ್ಟರ್ ಬ್ಲಾಸ್ಟರ್ ಇವರೆಲ್ಲರೂ ಸೇರ್ಕೊಂಡು ನಮ್ಮ ಜೊತೆಗೆ ಹೆಜ್ಜೆ ಹಾಕ್ತಾರೆ. ಓಕೆನಾ? ಆಗ್ಬೋದಾ? ಇಷ್ಟು ಹೊತ್ತು ನಾವು ನೀರು ದೋಸೆ ಕೊಟ್ವಿ, ಸಾದಾ ದೋಸೆ ಕೊಟ್ವಿ, ಒಂದು ಸ್ವಲ್ಪ ಮಸಾಲೆ ಹಾಕಿದ ದೋಸೆ, ಐ ಮೀನ್ ಸ್ವಲ್ಪ ಡ್ಯಾನ್ಸಿಂಗ್ ಸಾಂಗ್ ಒಂದು ಈ ವೇದಿಕೆಯಿಂದ ಪ್ರಸ್ತುತಪಡಿಸ್ತಾ ಇದ್ದಾವೆ. ಎಲ್ಲ ನಮ್ಮ ತಂಡದ ಕಲಾವಿದರು, ವಿಶ್ವಾಸ್, ಬಾಲಿ ಕಮಿಟಿ, ಹಾಗೆ ಪೂರ್ಣಿಮಾ ರಾಜ್ ನಮ್ಮ ವೇದಿಕೆಗೆ ಬರ್ತಾರೆ. ಸನ್ನಿತ್ ಯಾವ ಕ್ಲಾಸಲ್ಲಿ ಓದ್ತಾ ಇದ್ದೀರಿ? 3rd standard. ಶಾರದಾ ಸ್ಕೂಲ್ ಫ್ರಮ್ ಬ್ಯಾಂಗ್ಳೂರ್. ಓಕೆ, ಮಂಗಳೂರಿಂದ ಬಂದಿದ್ದಾನೆ ಮುದ್ದಾದ ಹುಡುಗ. ಯಾರ ಜೊತೆಗೆ ಬಂದದ್ದು ನೀವು? ಏನೊಟ್ಟು ಬರ್ತೀನಿ? ಅಮ್ಮ ಪಪ್ಪ ಏರು? ಅಮ್ಮ ಕಲರ್ಫುಲ್ ಶರ್ಟ್, ಅದು ಕಲರ್ಫುಲ್ ಅದು ರಾರೇ ಪಪ್ಪ ಸೂಪರ್ ಇಲ್ಲರೇ. ತಂಗಿ ಓಹ್ ಮಾತಲ್ಲಿ ಬೈದಿರುತ್ತೆ, ಮಸ್ತ್ ಖುಷಿ ಅಲ್ಲವೇ? ಎಲ್ಲ ಮಕ್ಕಳು ಇಲ್ಲಿ ಇರುವಂಥ ಮುದ್ದಾದ ಮಕ್ಕಳಿಗೆ ಒಂದೇ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನನ್ನ ಕೈಯಲ್ಲಿರುವಂಥದ್ದು ಏನು? ಆಪ್ಷನ್ ಎ ಕ್ರಿಕೆಟ್ ಬ್ಯಾಟ್, ಆಪ್ಷನ್ ಬಿ ಫುಟ್ಬಾಲ್, ಆಪ್ಷನ್ ಸಿ ಮೊಬೈಲ್, ಆಪ್ಷನ್ ಡಿ ನೋಟ್. ಉತ್ತರ ಗೊತ್ತಿರುವ ಎಲ್ಲ ಮಕ್ಕಳು ಓಡ್ಕೊಂಡು ಸ್ಟೇಜಿಗೆ ಬರಬೇಕು. ಓಡ್ಕೊಂಡು ಎಲ್ಲರೂ ನೀನು ವೆರಿ ಗುಡ್, 1 2 3 ಆ್ಯಂಡ್ 1 more ಕ್ಯೂಟಿ ಬನ್ನಿ. ನನ್ನ ಕೈಲಿರೋದು ಆಪ್ಷನ್ ಎ. ಎಂಕೆ ಮರೆತು ಪೋಡ್ ಮಾರ್ರೆ. ಎಸ್, ನಿಮ್ಮ ಹೆಸರೇನು? ಶಿವಾನಿ. ಶಿವಾನಿ. ನಿರ್ವಿದಾ. ನಿನಾದ. ಸ್ತುತಿ. ದುತ್ತಿ ಬಕ್ಕೈರು. ನೀಲೆಸ್ಕೆ. ಏನ್ ಎನರ್ಜಿಯಪ್ಪ, ಖುಷಿ ಆಯ್ತು. ಬನ್ನಿ ಇಲ್ಲಿ ಎಲ್ಲರ ಮುಖ ಆ ಕಡೆಗೆ ನೀಟಾಗಿ ಕಾಣುವಾಗೆ ಒಂದು ಲೈನ್ ಫಾರ್ಮ್ ಮಾಡಿ. ಎಲ್ಲರ ಮುಖ ಆ ಕಡೆ ಕಾಣಿಸ್ಬೇಕು. ಅಲ್ಲಿ ನೋಡಿ, ಸುದ್ದಿವಾಹಿನಿಯ ಮಿತ್ರರಿದ್ದಾರೆ, ನ್ಯೂಸ್ ಪುತ್ತೂರ್ನ ಮಿತ್ರರಿದ್ದಾರೆ, ಮತ್ತೊಂದಷ್ಟು 48, 64, 128 ಮೆಗಾ ಪಿಕ್ಸೆಲ್ ಕ್ಯಾಮರಾ ಇರುವ ದೊಡ್ಡ ದೊಡ್ಡ ಮೊಬೈಲ್ ಇರುವಂತ ಮಿತ್ರರಿದ್ದಾರೆ. ಸೊ ಅವ್ರಿಗೆ ಮಾಡೋದಕ್ಕೆ ಈಸಿ ಆಗಬೇಕು. ಯಾರೋ ಬಾವಿಗೆ ಬಿದ್ರು, ಯಾರೋ ಬೈಕಲ್ಲಿ ಜಾರ್ ಬಿದ್ರು ಅಂತ ಹೇಳಿ ಸ್ಟೇಟಸ್ ಹಾಕೋ ಬದಲು ನಮ್ಮ ಮಕ್ಕಳು ವೇದಿಕೆಯಲ್ಲಿದ್ದಾರೆ, ಕುಣಿತಾ ಇದ್ದಾರೆ, ಖುಷಿ ಆಗಿದ್ದಾರೆ, ಅದನ್ನ ಸ್ಟೇಟಸ್ ಹಾಕೋಣ. ಯಾಕೆ ಅಂತ ಹೇಳಿದ್ರೆ ನಮ್ಮ ನೂತನ ಉದ್ಘಾಟನಾ ಇವತ್ತು ಏನ್ ನಡಲಿಕ್ಕಿದೆ ಆ ಕಾರ್ಯಕ್ರಮ ಕೂಡ ನಿಮ್ಮ ಸ್ಟೇಟಸ್ ಅಲ್ಲಿ ಹೈಲೈಟ್ ಆಗಿ ಕಾಣಿಸುತ್ತೆ. ಸೊ ಶೇಖ್ ಪುಷ್ಪವತಿ ಒಂದು ರಿಹರ್ಸಲ್ ಮಾಡೋಣವಾ? ಅರ್ಬರ್ ಪೂಜೆರಿಗೆ ಮಲತ್ ಶೇಖ್ ಪುಷ್ಪವತಿ ಡ್ಯಾನ್ಸ್ ಮಾಡು. ಒಂದು ಸ್ಟೆಪ್, 3 2 1 ಗೋ. ಶೇಖ್ ಪುಷ್ಪವತಿ. ಆಹಾ ಸೂಪರ್ ಮಾರೆ, ಸ್ವಲ್ಪ ಕಾರ್ಪೆಂಟ್ರು. ಸೂಪರ್, ಫ್ಯಾಂಟಾಸ್ಟಿಕ್. ಕಟ್ಲೆಟ್ ಅಲ್ಲಿ ಇಷ್ಟು ಎನರ್ಜಿ ಇತ್ತು ಅಂತ ನನಗೆ ಗೊತ್ತಿರಲಿಲ್ಲ. ಹಿಯರ್ ವಿ ಗೋ. ಬನ್ನಿ ಡ್ಯಾನ್ಸರ್ಸ್. ನೀವಿಬ್ರು ಆ ಕಡೆ ಇನ್ನೆಷ್ಟು ಇದ್ದಾರೆ? 3 ಇಲ್ಲಿ ಇಲ್ಲೇ ಇರಲಿ, ಅಡ್ಜಸ್ಟ್ ಮಾಡುವಲ್ಲ. ಸ್ವಲ್ಪ ಮುಂದೆ ನಿಲ್ಲಿ ನಾವು, ಆಯ್ತಾ? ಇಲ್ಲಿ ನಾನು ನಿಮ್ಮ ಮಧ್ಯೆ ಇರ್ತೇನೆ. ಕೃಷ್ಣ ಅಲ್ವಾ? ಎಸ್. ಒಂದು ಸ್ವಲ್ಪ ಚಪ್ಪಾಳೆ ಎಲ್ಲ ಕೊಡಿ, ಆಯ್ತಾ? ಮುದ್ದಾದ ಮಕ್ಕಳಲ್ವಾ? ಎಂತ ದಯವಿಟ್ಟು 2301 ರೆಡ್ಸ್ ಕಾರಲ್ಲಿ ಬೇರೆ ಗಾಡಿಗಳಿಗೆ ಸ್ವಲ್ಪ ಅಡಚಣೆ. ವೈಟ್ ರೆಡ್ಸ್ ಕಾರ್ 2307 ಅಂತ ಒಂದು ನಂಬರ್. ಇನ್ನೊಂದು ನಂಬರ್ ಕೊಟ್ಟಿದ್ದಾರೆ, K03 ಏನೋ ಗೊತ್ತಾಗ್ತಿಲ್ಲ, 2607 ನಂಬರ್ ಕೊಟ್ಟಿದ್ದಾರೆ. ಈ ಗಾಡಿಯನ್ನು ಅಲ್ಲಿಂದ ಆದಷ್ಟು ಬೇಗ ತೆರವುಗೊಳಿಸ್ಬೇಕಂತೆ. ವೈಟ್ ರೇಡ್ಸ್ ಗೊತ್ತಿಲ್ಲ, ದಯವಿಟ್ಟು ಸಹಕರಿಸಿ ನಮ್ಮ ಕಾರ್ಯಕ್ರಮದ ಯಶಸ್ಸಲ್ಲಿ ತಾವು ಭಾಗಿಯಾಗಿ ಅಂತ ಹೇಳ್ತಾ, ಶೇಖ್ ಪುಷ್ಪವತಿ ಯಾರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅವರಿಗೆ ಈ ಸೈಡಲ್ಲಿ ಕ್ಯೂಟ್ ಸರ್ ಇದಾರಲ್ಲ, ಅವ್ರ ಕೈಯಿಂದ 2000 ರೂಪಾಯಿ ನಾನು
ಇವ್ರ ಕಡೆಯಿಂದ 2000 ರೂಪೀಸ್ ನೋಟ್ ತೋರಿಸ್ತೇನೆ. ನಿಮ್ಮ ಶಾಖೆಯಲ್ಲಿ ನಿಂತ್ಕೊಳ್ಳಿ. ಲೈಲಂಡು ಗಾಡಿಗೆ ಒಂದೊಂದು ಕಲಾಕೃತಿ ಸರ್ವಂಗ ನರಮೈದಿ ಸರ್ವಂಗ ನರಮೈದಿ ಅಲ್ಲಂಡೆ ವಂಶ ಬೆಳಗ್ಗೆ ಚಪ್ಪಾಳೆ ಸ್ವಲ್ಪ ಕೈಯಲ್ಲಿ ಮೇಲೆ ಕಿತ್ಕೊಳ್ಳಿ, ಯಾಕಂದ್ರೆ ಮುಖ್ಯವಾದ ಮಕ್ಕಳು ಬಹಳ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ. ನಿನಗೆರಡು ಬಿಡುತ್ತಾಳ ನನ್ನ ಹೇಳ್ಕೊಂಡು ಹೋಗ್ತಾಳ ಬಲಿ ಹತ್ತಿರ ಯಾಕೆ ಚಿಕ್ಕಿ ಕಿವಿ ಹತ್ತಿರ ಯಾಕೆ ಪುಷ್ಪವತಿ ಪುಷ್ಪವತಿ ಯಾರು? ನಿಮ್ಮ ಮನೆ ಹಿಂದೆ ಅವರ? ಈ ಮಕ್ಕಳಿಗೆಲ್ಲ ಸ್ವೀಟ್ಸ್ ಕೊಟ್ಟು ಕಳಿಸಿ ಆಯ್ತಾ? ಎಸ್. ಓಕೆ, ನೀವೆಲ್ಲಿ ಸ್ಕೂಲ್ಗೆ ಹೋಗುದು ಮಗ? ವಿವೇಕಾನಂದ. ವಿವೇಕಾನಂದ, ವಾ ಫ್ಯಾಂಟಾಸ್ಟಿಕ್. ನೀವು? ಸುಧಾನ. ಎಷ್ಟನೇ ಕ್ಲಾಸ್ ಇವಾಗ? ಸಿಕ್ಸ್ತ್. ನೀವು? LKG. ಓ, ಹಾಫ್ KG. ಸನ್ನಿಗ್ಧ ಥರ್ಡ್. LKG ನಾ ಮೈಟ್ ಬಿ ಫೋರ್ತ್ ಸ್ಟ್ಯಾಂಡರ್ಡ್. ಫಸ್ಟ್ ಆರ್ ಫೋರ್ತಾ? ಓಕೆ. ಇಲ್ಲೊಂದು ಡ್ಯಾನ್ಸ್ ಆಯ್ತಲ್ಲ ಅವಾಗ, ಗ್ರೀನ್ ಕಲರ್ ಕಾಸ್ಟ್ಯೂಮಲ್ಲಿ ಒಂದು ಡ್ಯಾನ್ಸ್ ಆಯ್ತು, ನೋಡಿದ್ರಾ? ಅದು ಯಾವ ಪಕ್ಷಿ? ಪಿಕಾಕ್. ಪಿಕಾಕ್ ಅನ್ನ ನಮ್ಮ ನ್ಯಾಷನಲ್ ಬರ್ಡ್. ನ್ಯಾಷನಲ್ ಅನಿಮಲ್ ಯಾವುದು? ನ್ಯಾಷನಲ್ ಅನಿಮಲ್ ಟೈಗರ್. ನ್ಯಾಷನಲ್ ಬರ್ಡ್ ಯಾವುದು? ಪಿಕಾಕ್. ಕೋಳಿ ಅಲ್ವಾ? ಸರಿ. ಈಗ ನೀನು ಕೋಳಿಯನ್ನು ನೋಡಿದೀಯಾ? ನೋಡಿದ್ದೇನೆ. ಎಲ್ಲಿ?
ಮನೆಯಲ್ಲಿ. ಯಾರ? ನನ್ನ ಅಜ್ಜಿ ಮನೆಯಲ್ಲಿ. ಅಜ್ಜಿ ಮನೆಯಲ್ಲಿ ಕೋಳಿ ಉಂಟಂತೆ ಮಾರ್ರೆ. ಚಿಕ್ಕದ ದೊಡ್ಡದ? ದೊಡ್ಡದು. ದೊಡ್ಡದ? ಹುಂಜನ ಮಾರ್ರೆ. ಸೂಪರ್ ಮಾರ್ರೆ. ನೀನು ಕೋಳಿಯನ್ನು ನೋಡಿದೀಯಾ? ಎಲ್ಲಿ ಮಗ? ಕೋಳಿ ಎಲ್ಲಿ ನೋಡಿದ್ದು? ಅಜ್ಜಿ ಮನೆಯಲ್ಲಿ. ನೀನ್ ಸಹ ಅಜ್ಜಿ ಮನೆಯಲ್ಲೇ ನೋಡಿದ? ನೀವೆಲ್ಲಿ ನೋಡಿದ್ದು? ನಾನು ನೋಡ್ಲಿಲ್ಲ. ನೋಡ್ಲಿಲ್ವಾ? ಕೋಳಿ ನೋಡ್ಲಿಲ್ಲ. ಒಳ್ಳೆ ಹುಡುಗವ. ಪಿಕ್ಚರಲ್ಲಿ ಫೋಟೋದಲ್ಲಿ ನೋಡಿದ್ದೀರಾ? ಹಾ. ವೆರಿ ಗುಡ್. ಕೋಳಿ ದೊಡ್ಡದ ಆನೆ ದೊಡ್ಡದ? ಆನೆ. ಫ್ಯಾಂಟಾಸ್ಟಿಕ್ ಆನ್ಸರ್. ಜೋರಾದ ಚಪ್ಪಾಳೆ ಬರಲಿ ನಮ್ಮ ಹುಡುಗಿಗೆ. ಡೌಟ್ ಇರುವವರು ಚಪ್ಪಾಳೆ ಕೊಡಲಿಲ್ಲ. ಕೋಳಿಯೋ ಆನೆಯ ಅಂತ ಸ್ವಲ್ಪ ಕನ್ಫ್ಯೂಷನ್ ಇದ್ದಾರೆ. ನೋ ಪ್ರಾಬ್ಲಮ್ ಎಟ್ ಆಲ್. ನೀವು ಸ್ವಲ್ಪ ಮುಂದೆ ಬನ್ನಿ ಆಯ್ತಾ ಮಗ? ಕೋಳಿ ದೊಡ್ಡದ ಆನೆ ದೊಡ್ಡದ? ಆನೆ. ಇಲ್ಲ ಚಪ್ಪಾಳೆ ಇಲ್ಲ ನಿನಗೆ ಆಯ್ತಾ? ಸಾರಿ. ಬರ್ತದೆ. ಸರಿ ಮಗ, ನೀವು ಆನೆಯನ್ನು ಎಲ್ಲಿ ನೋಡಿದ್ದು? ಟಿವಿ ಎಲ್ಲ, ಫೋಟೋದಲ್ಲ, ಅಥವಾ ರಿಯಲ್ ಆಗಿ ಆನೆ ನೋಡಿದ್ರಾ? ಮೊಬೈಲಲ್ಲಿ. ಒಬ್ಬ ನಾನು ಕೇಳಲಿಕ್ಕೆ ಮರ್ತೋಗಿತ್ತು. ಮೊಬೈಲಲ್ಲಿ ನೋಡಿದ್ರಾ ಅಂತ? ಎಸ್, ಮೊಬೈಲಲ್ಲಿ. ಓಕೆ. ಆನೆ ದೊಡ್ಡದ ಕೋಳಿ ದೊಡ್ಡದ? ಆನೆ. ಸರಿಯಾದ ಉತ್ತರಕ್ಕೆ ಚಪ್ಪಾಳೆ ಬರ್ತಾ ಇರಲಿ ಆಯ್ತಾ? ಆನೆಯ ಹೊಟ್ಟೆ ದೊಡ್ಡದ ಕೋಳಿಯ ಹೊಟ್ಟೆ ದೊಡ್ಡದ? ಆನೆ. ಸೂಪರ್. ಆನೆಯ ಕಾಲು ದೊಡ್ಡದ ಕೋಳಿಯ ಕಾಲು ದೊಡ್ಡದ? ಆನೆ. ಆನೆಯ ಕಿವಿ ದೊಡ್ಡದ ಅಲ್ಲ ಕೋಳಿಯ ಕಿವಿ ದೊಡ್ಡದ? ಆನೆಯ. ಫ್ಯಾಂಟಾಸ್ಟಿಕ್. ಆನೆಯ ಕಣ್ಣು ದೊಡ್ಡದ ಕೋಳಿಯ ಕಣ್ಣು ದೊಡ್ಡದ? ಆನೆಯ. ಆನೆಯ ಮೊಟ್ಟೆ ದೊಡ್ಡದ ಅಲ್ಲ ಕೋಳಿಯ ಮೊಟ್ಟೆ ದೊಡ್ಡದ? ಆನೆಯ. ಎಕ್ಸಾಕ್ಟ್ಲಿ, ಫ್ಯಾಂಟಾಸ್ಟಿಕ್, ರೈಟ್ ಆನ್ಸರ್. ಇವತ್ತಿನ ಅಸೋಸಿಯೇಷನ್ ಫಂಕ್ಷನ್ಗೆ ಅದರದೇ ಆಮ್ಲೆಟ್ ನಾವು ಮಾಡ್ತಾ ಇರೋದು ಆಯ್ತಾ? ತುಂಬ ಜನಕ್ಕೆ ಆಗಬೇಕಲ್ಲ. ಆನೆಯ ಮೊಟ್ಟೆ ದೊಡ್ಡದ ಅಲ್ಲ ಕೋಳಿಯ ಮೊಟ್ಟೆ ದೊಡ್ಡದ? ಆನೆ. 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 ಕೋಳಿ. ಆನೆ. ಮೆಜಾರಿಟಿ ಎಲ್ಲಿಗೀಗ? ಮೆಜಾರಿಟಿ ಆನೆಯಲ್ಲೇ ಇದೆಯಾ? ಎಸ್. ಆನೆ ಮೊಟ್ಟೆನೇ ಇಡುವುದಿಲ್ಲ. ನೋಡು, ಮತ್ತೆ ಕನ್ಫ್ಯೂಷನ್. ಎಲ್ರಿಗೆ ಚಪ್ಪಾಳೆ ಇಲ್ಲ ಸರಿ ಉತ್ತರಕ್ಕೆ. ಆನೆ ಮೊಟ್ಟೆ ಇಡುವುದಿಲ್ವಾ? ನಿಮ್ಮ ಮನೆಯಲ್ಲಿ? ನಗರದಲ್ಲಿ. ನಗರದಲ್ಲಿಯಾ? ಅಲ್ಲಿ ಸಿಕ್ಕುದಿಲ್ವಾ ನಿಮ್ಮ ಫಾರ್ಮ್ ಇದರಲ್ಲಿ? ಕೋಳಿ ಆನೆ ಮೊಟ್ಟೆ ಇಡುವುದಿಲ್ವಾ? ಅದಕ್ಕೆ ನಿಮಗೆ ಗೊತ್ತಿಲ್ಲ. ಆನೆಯ ಮೊಟ್ಟೆ, ಆನೆ ಮೊಟ್ಟೆ ಇಡುತ್ತೆ. ರೈಟ್ ಆನ್ಸರ್. ಇಲ್ಲಿ ಯಾರು ಕೋಳಿ ಆನೆ ಅಂತ ಹೇಳಿದ್ರಿ? ನಾನು ಕೋಳಿ ಅಂತ ಹೇಳಿದ್ದು. ಯಾಕೆ? ಯಾಕಂದ್ರೆ ಆನೆಯಲ್ಲಿ ಮೊಟ್ಟೆ ಬಿಡುವುದಿಲ್ಲ. ಮತ್ತೆ ಎಂತ ಮಾಡ್ತದೆ ಆನೆ? ಗೊತ್ತಿಲ್ಲ. ಏನ್ ಮಾಡ್ತದೆ ಆನೆ? ಗೊತ್ತಿಲ್ಲ. ನಾನು ಮೊನ್ನೆ ಸ್ಟೇಜಲ್ಲೂ ಕೇಳಿದ್ದೆ. ಆಗ ಆನೆ ಮೊಟ್ಟೆ ಇಡುವುದಿಲ್ಲ, ಆನೆ ಮೊಟ್ಟೆ ಹಾಗೆ ಇಡ್ತದೆ, ಕಪ್ಪು ಕಪ್ಪು ದೊಡ್ಡ ದೊಡ್ಡದು ಅಂತ ಹೇಳಿದ್ರು ಮಾರ್ರೆ. ಎಂತ ಅಂತೇಳಿ ನಾನು ಸೊ ಮಕ್ಳ ಹತ್ರ ಮಾತಾಡೋದು ಖುಷಿ ಆಗುತ್ತೆ. ಏನಿ ಹಾವ್, ಆನೆ ಮೊಟ್ಟೆ ಇಡುವುದಿಲ್ಲ, ಕೋಳಿ ಮೊಟ್ಟೆ ಇಡತ್ತೆ. ಹಾಗಿದ್ರೆ ಆನೆ ಮರಿ ಹಾಕತ್ತೆ. ಗೊತ್ತಾಯ್ತಾ? ಥ್ಯಾಂಕ್ ಯು. ಅಲ್ಲಿ ಹೋಗಿ ಆಯ್ತಾ, ನಿಮಗೆ ಚಾಕ್ಲೇಟ್ಸ್ ಎಲ್ಲ ಕೊಡ್ತಾರೆ ಅವರು, ಅವ್ರ ಜೊತೆಗೆ ಹೋಗಿ. ಓಕೆ, ಬ್ಯಾಕ್ ಟು ಬ್ಯಾಕ್. ಓಕೆ, ಡ್ಯಾನ್ಸಿಗೆ ಕೊಡಿ. ಎಸ್ ಎಸ್, ಥ್ಯಾಂಕ್ ಯು ವೆರಿ ಮಚ್. ಖುಷಿ ಆಯಿತು. ಮನೆಗೆ ಹೋಗಿ ಅಮ್ಮನ ಹತ್ರ ದೃಷ್ಟಿ ತೆಗೆಸ್ಲಿಕ್ಕೆ ಹೇಳಿ ಆಯಿತಾ? ಎಸ್, ಕಾರ್ಯಕ್ರಮ ಮುಂದುವರಿಸೋಣ. ನಾನು ಬಯಸೋದು ಇಷ್ಟೇ, ವೇದಿಕೆ ಸಭಾಂಗಣ ಅಂತೇಳಿ ಅಲ್ಲ, ಈ ನಗು ಯಾವತ್ತೂ ಶಾಶ್ವತ ಆಗಿರಬೇಕು. ಮನಸ್ಸನ್ನು ಸ್ವಚ್ಛವಾಗಿಟ್ಕೊಂಡ್ರೆ, ಶುಭ್ರವಾಗಿ ಇಟ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಗು ಬರುತ್ತೆ. ಆ ಕ್ಯಾಮರಾಕ್ಕೋಸ್ಕರ ನಗುವಂಥ ನಗು, ನಮ್ಮ ಬಟ್ ಸ್ಟುಡಿಯೋದವರ ಕ್ಯಾಮರಾಕ್ಕೋಸ್ಕರ ನಗುವಂಥ ನಗು ಆಗೋದು ಬೇಡ. ಲೈಫ್ ಲಾಂಗ್ ಖುಷಿಯಾಗಿರಲಿ. ನಿಮ್ಮೆಲ್ಲ ಕನಸುಗಳನ್ನು, ಹತ್ತೂರನ್ನು ಕಾಯುವಂತಹ ಪುತ್ತೂರಿನ ಒಡೆಯನ ಆಶೀರ್ವಾದದಿಂದ ನಿಮ್ಮೆಲ್ಲರ ಕನಸು ನನಸಾಗಲಿ ಅನ್ನುವಂಥ ಆಶಯವನ್ನು, ಪ್ರಾರ್ಥನೆಯನ್ನು ಭಗವಂತನಲ್ಲಿ ಮಾಡ್ತಾ, ವಿ.ಕೆ. ಜೋಡಿ ತಾರೆ ಕರ್ನಾಟಕದ ಬೆಸ್ಟ್ ಜೋಡಿ ಪ್ರಶಸ್ತಿಯನ್ನು ಪಡೆದಿರುವ ಕೃಷ್ಣರಾಜ್ ಪೂರ್ಣಿಮಾ ದಂಪತಿಗಳು ನಡೆಸುತ್ತಿರುವಂತಹ ಕಾರ್ಯಕ್ರಮವನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಾ. ಮತ್ತೊಮ್ಮೆ ತಮ್ಮೆಲ್ಲರ ಪ್ರೀತಿಯ ಆಶೀರ್ವಾದವನ್ನು ಸ್ವೀಕರಿಸ್ತಾ ಈ ವೇದಿಕೆಯಲ್ಲಿ ಮತ್ತೆ ತಮ್ಮನ್ನ ರಂಜಿಸೋದಕ್ಕೆ ಬರ್ತಾ ಇದ್ದಾರೆ. ಹೆಜ್ಜೆಯ ಮುಖಾಂತರ ಮಂಗಳೂರಿನ ಪ್ರಖ್ಯಾತ ತಂಡ ಡ್ರೀಮ್ ಬಾಯ್ಸ್ ಈ ವೇದಿಕೆಯಲ್ಲಿ ತಮ್ಮ ಮುಂದೆ.
Dream Boys Dance Gallery. हमें तो लूट लिया मिलके इश्क वालों ने, बहुत ही तंग किया अब तक इन ख्यालों ने। नशा चढ़ा जो शरीफी का उतार फेंका है, बेशरम रंग कहाँ देखा दुनिया वालों ने। हमें तो लूट लिया मिलके इश्क वालों ने, बहुत ही तंग किया अब तक इन ख्यालों ने। नशा चढ़ा जो शरीफी का उतार फेंका है, बेशरम रंग कहाँ देखा दुनिया वालों ने। Yes. Yes. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಅತಿರಥ ಮಹಾರಥ ಗಣ್ಯರೆಲ್ಲರೂ ಬಂದಿದ್ದಾರೆ. ಎಲ್ಲರೂ ಇಂಜಿನಿಯರ್ ಮಿತ್ರರು ಬಂದಿದ್ದಾರೆ, ಎಲ್ಲ ಇಂಜಿನಿಯರ್ ಬಂಧು ಮಿತ್ರರು ಬಂದಿದ್ದಾರೆ. ಅವರೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದೀಗ ವೇದಿಕೆಯನ್ನು ನಾನು ಸಂಘಟಕರಿಗೆ ನೀಡುವಂತಹ ಸಮಯ. ಈ ಮಧ್ಯೆ ಹಿರಿಯರೆಲ್ಲರೂ ಏನು ಬಯಸ್ತಾರೆ ಅಂತ ಹೇಳಿದ್ರೆ, ನಾವೊಂದಷ್ಟು ಕೆಲಸವನ್ನ ಮಾಡಿದ್ದೇವೆ ಫೀಲ್ಡಲ್ಲಿ, ಅದರ ಜ್ಞಾನವನ್ನ ಕಿರಿಯರಿಗೆ ಹಂಚ್ತಾ ಇದ್ದೇವೆ. ಆ ಕಿರಿಯರು ಮುಂದೆ ಬರಬೇಕು ಅನ್ನೋದಂಥದ್ದು ಹಿರಿಯರ ಆಸೆ ಅಂತ ನಾನು ಅನ್ಕೊಂಡಿದ್ದೇನೆ. ಎಸ್, ಈಗ ನಾನು ಅದನ್ನೇ ಬಯಸ್ತಾ ಇದ್ದೇನೆ. ಹಿರಿಯರೆಲ್ಲರ ಆಶೀರ್ವಾದ ಇದೆ. ಕಿರಿಯರು ಸಿವಿಲ್ ಇಂಜಿನಿಯರಿಂಗ್ ಫೀಲ್ಡ್ ವರ್ಕ್ ಮಾಡ್ತಾ ಇರುವವರು ಒಂದು 4 ಜನ ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಆ 4 ಜನ ಯಾರಾಗಿರ್ಬೇಕು ಅಂತ ಅಂದ್ರೆ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಫೀಲ್ಡ್ ಅನ್ನ ಇಷ್ಟಪಡುವವರಾಗಿರಬೇಕು, ಅದನ್ನ ಪ್ರೀತಿಸುವವರಾಗಿರಬೇಕು, ಅದರ ಮೇಲೆ ಭಕ್ತಿ ಶ್ರದ್ಧೆ ಇರುವವರಾಗಿರಬೇಕು. 4 ಜನ ಸಿವಿಲ್ ಇಂಜಿನಿಯರ್ಸ್. ನಾನು 5 ಕೌಂಟಿಂಗ್ ನ ಕೊಡ್ತೇನೆ. ಆ 5 ಕೌಂಟ್ ಅಲ್ಲಿ ಬರಬೇಕು. ಯಾಕೆಂತ ಹೇಳಿದ್ರೆ ನಮ್ಮ ಹತ್ರ ಸಮಯದ ಅಭಾವ ಇದೆ. ನನಗೆ ಗೊತ್ತಿದೆ 5 ಬೇಡ, 2 ಹೇಳಿದ್ರು ನೀವೆಲ್ಲ ಇಲ್ಲಿ ಪ್ರೆಸೆಂಟ್ ಆಗ್ಬೋದು ಅಂತ ನಾನು ಅನ್ಕೊಳ್ತೀನಿ. ಸೊ
Let me begin with the countdown. 5, 4, 3, 2, and okay, fine. ಒಂದು ಚಪ್ಪಾಳೆದಲ್ಲಿ ಅಲ್ಲ. And 1. ನೀವು ಬಂದಿರುವಂಥದ್ದು ಬಹಳ ಸಂತೋಷ. ಅದ್ರ ಜೊತೆಗೆ ಒಂದು ಕ್ಯೂಟ್ ಲುಕ್ ಮಾರ್ರೆ, ಯಾರು ಹೇಳಿಲ್ವಾ ನಿಮಗೆ? ಥ್ಯಾಂಕ್ ಯು ಎಲ್ಲ ಸುಧಾರಣೆ ಮಾಡಿಬಿಟ್ರು. ಎಸ್, ಹೆಸರು ಕೇಳಿದ್ರಿ? ಲೋಕೇಶ್ ಆ್ಯಂಡ್ ಆಕಾಶ್ ಮತ್ತು ಆಕಾಶ್ ಆ್ಯಂಡ್ ಲೋಕೇಶ್ ಆ್ಯಂಡ್ ಸ್ವಿಚ್ SH. ಓಕೆ, ಸೂಪರ್. ನಿಮ್ಮ ಆತ್ಮೀಯ ಮಿತ್ರರು ಇಲ್ಲಿ ಇದ್ದಾರೆ, ಒಂದು 2 ಜನ. ಯಾರನ್ನು ಬೇಕಿದ್ರು ಕರೀರಿ, ನಿಮಗೆ ಅಪರ್ಚುನಿಟಿ ಕೊಡ್ತಾ ಇದ್ದಾರೆ. ಯಾರನ್ನು ಬೇಕಿದ್ರು ಕರಿಬಹುದು, ನೀವೊಬ್ಬರಿಗೆ ಗುರಿ ಆಗೋದು ಬೇಡ. ರಕ್ಷಿತ್ ಸಪ್ತ ಸಾಗರದ ಆಚೆ ಇರುವಂತಹ ರಕ್ಷಿತ್ ಅವರ ಜೊತೆಗೆ ಬರ್ತಾ ಇದ್ದಾರೆ. ಆ್ಯಂಡ್ ಒನ್ ಮೋರ್, ಆಕಾಶ್, ಇಟ್ಸ್ ಯುವರ್ ಆಪರ್ಚುನಿಟಿ. ಅರ್ಜುನ ಪಾರ್ಥ. ಎಸ್, ಅರ್ಜುನ ನಮ್ಮ ಜೊತೆಗೆ ವೇದಿಕೆಯಿದ್ದಾರೆ. 4 ಜನ. ಏನೋ ಒಂದು ಖುಷಿ ಆಗುತ್ತೆ ಮಾರ, 4 ಜನ ನೋಡುವಾಗ. ಎಲ್ಲರೂ ವರ್ಕ್ ಮಾಡ್ತಾ ಇದ್ರಿ ಸಿವಿಲ್ ಲೈನಲ್ಲಿ ಅಂತ ಅನ್ಕೊಂಡಿದ್ದೇನೆ. ಸ್ವಲ್ಪ ಮುಂದೆ ಬರುವ ಎಲ್ಲರೂ ಲೈನಿಗೆ ಬನ್ನಿ, ಒಂದು ಲೈನಲ್ಲಿ. ಓಕೆ, ಮನೆಯವರು ಬಂದಿದ್ದಾರೆ, ಅವ್ರ ಹತ್ರ ಹೇಳಿಬಿಡಿ ಫೋಟೋ ತಗೊಳ್ಳಿಕ್ಕೆ. ಒಳ್ಳೆ ಅದ್ಭುತ ವೇದಿಕೆಯಲ್ಲಿ ನಾವಿದ್ದೇವೆ. ಸೊ ನೀವು ಬರ್ತೀರಿ, ಮತ್ತು ನಮ್ಮ ನೆಚ್ಚಿನ ಅಸೋಸಿಯೇಷನ್ನ ಬ್ಯಾನರ್ ಬರುತ್ತೆ, ಅದು ನಮಗೆ ಹೆಮ್ಮೆ. ಸೊ ಟಾಸ್ಕ್ ಏನು ಅಂತ ಹೇಳಿದರೆ, ಇಟ್ಟಿಗೆ ಗೊತ್ತಾ? ಬ್ರಿಕ್ ಗೊತ್ತಾ? ಬ್ರಿಕ್ಕಿಗೆ ಈಗ ಎಷ್ಟು ರೂಪಾಯಿ ಇದೆ? ಒಂದು ನಾರ್ಮಲ್ ಇಟ್ಕೊಳ್ಳೋ, ಯಾವ್ದಾದ್ರು ಒಂದು ರೇಂಜಲ್ಲಿ. ನಿಮ್ಮ ಊರಿನಲ್ಲಿ ಎಷ್ಟು ನಡೀತಾ ಇದೆ? 15. ಒಂದು 15 to 20. ಮಣ್ಣಿನ ಬ್ರಿಕ್ ಅಥವಾ ಕಾಂಕ್ರೀಟ್? ಕೌನ್ ಬನೇಗಾ ಕರೋಡ್ಪತಿ? 4 ಆಪ್ಷನ್. ಆಪ್ಷನ್ ಎ ಮಣಿದ. ಓಕೆ, ಆ ಇಟ್ಟಿಗೆ ಬರಲಿ ಸರ್, ಅಲ್ಲೇ ಪಕ್ಕದಲ್ಲಿ ಇಟ್ಟಿದ್ದೇನೆ. 4 ಇಟ್ಟಿಗೆ ನಮ್ಮ ಜೊತೆಗಿದೆ. ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರುವಂತಹ 4 ಜನ ಯುವಕರು, ಮುದ್ದಾದ ಸ್ಟ್ರಾಂಗ್ ಆಗಿರುವಂತಹ ಯುವಕರು ನಮ್ಮ ಜೊತೆಗಿದ್ದಾರೆ. 4 ಇಟ್ಟಿಗೆ ಬರ್ತಾ ಇದೆ. ನಾವು ಸಿವಿಲ್ಗೆ ಸಂಬಂಧಪಟ್ಟ ಸ್ವಲ್ಪ ಗೇಮನ್ನು ಮಾಡೋಣ ಅಂತ ನಮ್ಮ ಈ ವೇದಿಕೆಗೆ. ದಿಸ್ ಇಸ್ ಫಾರ್ ಯು. ವಿಶ್ ಯು ಹ್ಯಾಪಿ ಬರ್ಡೇ, ವಿಶ್ ಯು ಹ್ಯಾಪಿ ನ್ಯೂ ಇಯರ್, ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್, ವಿಶ್ ಯು ಹ್ಯಾಪಿ ಅಸೋಸಿಯೇಷನ್ ಡೇ. ಓಕೆ, 4 ಜನ ನಮ್ಮ ಜೊತೆಗಿದ್ದಾರೆ. ಟಾಸ್ಕ್ ಬಹಳ ಸಿಂಪಲ್ ಆಗಿದೆ. 2 ಕೈಯಲ್ಲಿ ಇದನ್ನೊಮ್ಮೆ ಹೀಗೆ ಕೆಳಗೆ. ಸೂಪರ್, ಎನರ್ಜಿ ಇದೆ. ಸ್ವಲ್ಪ ಟ್ವಿಸ್ಟ್ ಕೊಡುವ. ಇಟ್ಟಿಗೆಯನ್ನು 2 ಕೈಯಲ್ಲಿ, 2 ಬೆರಳಲ್ಲಿ ಈ ಥರ ಹಿಡ್ಕೊಳ್ತೀರಿ. ಆ್ಯಂಡ್ ನಿಮ್ಮ ಕೈಯನ್ನು ಹೀಗೆ ಮುಂದಕ್ಕೆ ಚಾಚಬೇಕು. ಮ್ಯಾಕ್ಸಿಮಮ್ ಯಾರು ಇದನ್ನು ಹಿಡ್ಕೊಳ್ತಾರೆ ಹೀಗೆ ಆಗಬಾರ್ದು, ಇದು ರೈಟ್ ಆ್ಯಂಗಲಲ್ಲಿ ಹೀಗೆ ಇರಬೇಕು. ಯಾರು ಜಾಸ್ತಿ ಹೊತ್ತು ಹಿಡಿತಾರೆ ಅವರಿಗೆ ಬಹುಮಾನ ಹೋಗುತ್ತೆ. ಆ್ಯಂಡ್ ನಮ್ಮ ಫ್ರೆಂಡ್ ಅಲ್ಲೊಂದು ಒಳ್ಳೆ ಒಂದು ಪಂಚಿಂಗ್ ಮ್ಯೂಸಿಕ್ ಹಾಕಿ, ಆಯಿತಾ? ಇಲ್ದಿದ್ರೆ ನಮ್ಮ ಯುವಕರಿಗೆ ಶಕ್ತಿ ಬರಲ್ಲ. ಸೊ ಸಂಜೆ ಆಗ್ತಾ ಉಂಟಷ್ಟೇ, ಎನರ್ಜಿ ಬರೋದು ಕಷ್ಟ. ಸೊ ನಿಮ್ಮ ಸಮಯ ಈಗ ಆರಂಭ ಆಗುತ್ತೆ. ಒಂದು ಕಂಡೀಷನ್, ಕಾಲು ನಿಮ್ಮದು, ಹಾಲು MDS ಅವರದು. ಇಟ್ಟಿಗೆ ಹೋದರೂ ಪರವಾಗಿಲ್ಲ, ಕಾಲು ಹೋದರೂ ಪರವಾಗಿಲ್ಲ, MDS ಅವರ ಫ್ಲೋರಿಂಗ್ ಹೋಗಬಾರ್ದು. ಓಕೆ, ಡನ್? ಎಸ್. ಕೈಯನ್ನು ಮುಂದಕ್ಕೆ ಚಾಚಿ ಇಟ್ಟಿಗೆಯನ್ನು ಮುಂದಕ್ಕೆ ಹಿಡ್ಕೊಳ್ಳಿ. 3, 2, 1 and go. ಬರಡಿತ್ತು ಮಾರ್ರೆ, ಮ್ಯೂಸಿಕ್ ಲೇಟ್ ಆಂಡ್ ಸ್ವಲ್ಪ ಹುರಿದುಂಬಿಸಿ ಅಲ್ಲ, ಬಾಜು ಕಟ್ಟುವರು ಕಟ್ಟಿ ಅಲ್ಲ. ಎಸ್ 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 ಶೇಕ್ ಇಟ್. ಪುಷ್ಪವತಿ ಸ್ಟಾರ್ಟ್ ಆಗಿದೆ. ಓಕೆ ಓಕೆ ಓಕೆ. ಇಟ್ಟಿಗೆ ನಮ್ಮದು, ಕೈ ನಿಮ್ಮದು, ನೆಲ ನಮ್ಮದಲ್ಲ, ಕಾಲು ನಿಮ್ಮದು. ಓಕೆ ಓಕೆ ಓಕೆ. ಎಸ್, ವಾಟ್ ಅ ಫ್ಯಾಂಟಾಸ್ಟಿಕ್ ಎನರ್ಜಿ ಬ್ರೋ. ಎಸ್, ಕಮ್ ಆನ್ ಗೈಸ್, ಯು ಕ್ಯಾನ್ ಡೂ ಇಟ್. ಬಿಡಬೇಡಿ, ಆಗ್ತದೆ, ಆಗತ್ತೆ ಆಗತ್ತೆ ಆಗತ್ತೆ. ಯಾವ ಕಾಲಕ್ಕೂ ನಾವು ಬಿಟ್ಕೊಡೋದಿಲ್ಲ. ಬಿಕಾಸ್ ವಿ ಆರ್ ಸಿವಿಲ್ ಇಂಜಿನಿಯರ್ಸ್. ಬಿಡಬೇಡಿ 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 ಬಿಡಬೇಡಿ. ನೋವಲ್ಲೂ ನಗು ಅಂತ ಹೇಳಿದ್ರೆ ಅದು ಆ ಕೊನೆಯಲ್ಲಿ ಇದಾರಲ್ಲ ನಮ್ಮ ಮಿತ್ರನದ್ದು, ಪಾಪ ನೋವು ಆಗ್ತಾ ಇದೆ, ಆದ್ರೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಎಸ್ ಎಸ್ ಎಸ್. ಒಂದಿಟ್ಟಿಗೆ 2 ಲಾಸ್ಟ್ ಕೈ ಬಿಟ್ಟವರು. ಲಾಸ್ಟ್
ಲಾಸ್ಟ್ ಕೈ ಬಿಟ್ಟದ್ದು ಆಕಾಶ್ ಅವರು. ನಾಡು ತೀರಿಗೆ ಅವೇ ಮ್ಯೂಸಿಕ್ ತಿಕ್ಕನತ್ತೆ ಮಾರ್ರೆ, ನಮ್ಮ ದೇಶದ ಸಿಗ್ನೇಚರ್ ಮ್ಯೂಸಿಕ್ನೇ ಪಾಡ್ಯಾರ ಗೊಬ್ಬುಗ್ಲವೇ ಮಲ್ಲತ್ತೆ. ಆಕಾಶ್ ಬ್ರೋ, ಕೊನೆಯದಾಗಿ ನೀವು ಕೈಯನ್ನ ಕೆಳಗೆ ಬಿಟ್ಟದ್ದು. ಸೊ ನಿಮ್ಮನ್ನ ನಾನು ವಿನ್ನರ್ ಅಂತ ಕರೀತೇನೆ. ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಸಿವಿಲ್ ಅಲ್ಲಿ ಒಂದು ಟರ್ಮ್ ಉಂಟು, ಲಿವರ್ ಆರ್ಮ್ ಅಂತ ಹೇಳಿ. ಸೊ ಕೈ ಯಾರ್ದು ಉದ್ದ ಅಲ್ಲಿ ಲಿವರ್ ಆರ್ಮ್ ಇದು ಅದು ಮೊಮೆಂಟ್ ಜಾಸ್ತಿ ಆಗ್ತದೆ. ಅಲ್ಲಿ ರೆಡ್ ಚಾಕಿತನ್ನ ಕೊರಲೆ ಯಾರಿಗೆ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀರಿ ಕೇನ್ಲಿ ಎಂಜಾಯ್ ಮಾಡ್ತೀರಿ. ಬಟ್ ಬ್ರೋ ವಾಟ್ ಯು ಸೈಡ್ ಇಸ್ ರೈಟ್. ಬಟ್ ಎಲ್ಲದಕ್ಕಿಂತಲೂ ಇವರಿಗೆ ಏನು ಹೇಳ್ತಾರೆ, ರಿಟೈರ್ಡ್ ಇದು ಮನೆಯವರಲ್ಲಿ ಅದೇ ಮತ್ತೆ ಸ್ಫೂರ್ತಿಯ ಸೆಲೆಯಲ್ಲಿ ಇದ್ದಾಗ ಅದರ ಇನ್ಫ್ಲೂಯೆನ್ಸ್ ಇಂದ ಅವರು ಕೆಳಗೆ ಬಿಡ್ಲಿಕ್ಕೆ ರೆಡಿನೇ ಇಲ್ಲ. ಮತ್ತೆ ಅದನ್ನ ಹ್ಯಾಂಡಲ್ ಮಾಡಿದ್ಮೇಲೆ ಇದನ್ನ ಎಂತ ಕಷ್ಟ ಅಲ್ವಾ. ಬಟ್ ಎನಿ ಹೌ ಸೂಪರ್ ಖುಷಿಯಾಗಿತ್ತು. ನಿಮ್ಮೆಲ್ಲ ಪರವಾಗಿ ನಾನೇ ಕೊಡ್ತಾ ಇದ್ದೇನೆ. ವೆಯ್ಟು ಗಾತ್ರ ಶೇಪು ಚಿಕ್ಕದಿದೆ, ಬಟ್ ನಿಮ್ಮೆಲ್ಲರ ಪ್ರೀತಿ ಇದರಲ್ಲಿ ತುಂಬಿರೋದ್ರಿಂದ ಭಾರ ಆಗಿದೆ ನಿಮಗೆ ನಮ್ಮ ಕಡೆಯಿಂದ. ತಗೊಂಡೋಗಿ ಸರ್, ಅಲ್ಲೇ ಡಂಪ್ ಮಾಡಿ. ಅಂಗಡಿಗೆ ಒಮ್ಮೆ ಅರ್ಜೆಂಟಿಗೆ ಕೇಳಿದ್ದು ಅಷ್ಟೇ, ಕಾಸು ಕೊಡಲಿಲ್ಲ ಇನ್ನೂ ಕೂಡ. ಎಸ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೇವೆ. ಬಟ್ ಸ್ಟುಡಿಯೋದ ಅಣ್ಣವ್ರೆ, ನಾನು ಎಲ್ರಿಗೂ ಹೇಳಿದ್ದೇನೆ ನಗ್ನಗ್ತ ಕಾರ್ಯಕ್ರಮ ನೋಡಿ ಅಂತ. ನೀವು ಕ್ಯಾಂಡಿಡ್ ಮಾಡಿದ್ರು ಕೂಡ ನಮ್ಮಲ್ಲಿ ನಗು ಖಂಡಿತ ಇರುತ್ತೆ. ಸೊ ಒಂದು ಹಳೆಯ ಗೀತೆಯೊಂದಿಗೆ ನಾವು ನಮ್ಮ ಸೆಷನ್ ಅನ್ನು ಮುಗಿಸಿ ವೇದಿಕೆಗೆ ಗಣ್ಯರನ್ನು ಬರಮಾಡಿಕೊಳ್ಳಿದ್ದೇವೆ. ಬಹಳ ಸಂತೋಷ ಆಗ್ತಾ ಇದೆ. ಬೀಯಿಂಗ್ ಎ ಸಿವಿಲ್ ಇಂಜಿನಿಯರ್, ನಾನು ಕೂಡ ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ಇವತ್ತು ಕಲಾವಿದನಾಗಿ ನಾವು ತಮ್ಮ ಮುಂದೆ ನಿಂತಿರುವಂಥದ್ದು ಕೂಡ ಒಂದು ಹೆಮ್ಮೆಯ ವಿಷಯ, ಹೆಮ್ಮೆ ಪಡ್ತಾ ಇದ್ದೇನೆ. ಆದ್ರೂ ಕೂಡ ಹೆಂಡತಿ ಜೊತೆಗೆ ತಮ್ಮ ಮುಂದೆ ಹಾಡನ್ನು ಪ್ರೆಸೆಂಟ್ ಮಾಡುವಂಥದ್ದು ಕೂಡ ಸಂತೋಷದ ವಿಚಾರ. ಒಂದು ಗೀತೆ ಸೀತಾರಾಮ ಚಿತ್ರದ ಗೀತೆಯೊಂದಿಗೆ ನಾನು ರಾಜ್, ನನ್ನ ಜೊತೆಗೆ ಪೂರ್ಣಿಮಾ ರಾಜ್. ಒಂದೇ ಒಂದು ಆಸೆಯು ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುತ್ತಾಡಲು, ನಿನ್ನ ಮುತ್ತಾಡಲು. ಒಂದೇ ಒಂದು ಆಸೆಯು ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುತ್ತಾಡಲು, ನಿನ್ನ ಮುತ್ತಾಡಲು. ಕಟ್ಲೆಟ್ ಮತ್ತು ಜ್ಯೂಸ್ ಯಾರ್ಯಾರು ಸ್ವೀಕಾರ ಮಾಡಿದರೋ, ಯಾರು ಸೇವಿಸಿದರೋ ಚಪ್ಪಾಳೆ ಕೊಡಿ ಆಯ್ತಾ. ಸ್ವಲ್ಪ ಸ್ವಲ್ಪ ನಮ್ಮಲ್ಲಿ ಕೂಡ ಸ್ವಲ್ಪ ಬ್ಯಾಟ್ರಿ ಲೋ ಆಗ್ತಾ ಇದೆ. ಎದೆಯು ಚಿಲ್ಲೆಂದಿದೆ, ಅನುವಾಗಿ ಮನದು ಹಾಯಾಗಿ ಸನಿಹಗೆ ವಾದಿದೆ. ಕೈ ಬಡಿ ಅಲ್ಲಿ ಎಲ್ಲದು ಎದೆಯು ಚಿಲ್ಲೆಂದಿದೆ, ಅನುವಾಗಿ ಮನದು ಹಾಯಾಗಿ ಸನಿಹಗೆ ವಾದಿದೆ.
ಮಾತಿಗೆ ಗೆಳೆಯನೇ ಸೋತೆನು ಎಂದು ನಿನ್ನಲ್ಲೇ ಬೆರೆತು ಒಂದಾಗಿರಲು ನಾ ಬಂದೆನು ಪ್ರೀತಿಯ ಸವಿ ಮಾತಿಗೆ ಗೆಳೆಯನೇ ಸೋತೆನು ಎಂದು ನಿನ್ನಲ್ಲೇ ಬೆರೆತು ಒಂದಾಗಿರಲು ನಾ ಬಂದೆನು ಒಂದೇ ಒಂದು ಆಸೆಯು ತೋಳಲಿ ಬಯಸಲು ಒಂದೇ ಒಂದು ಬಯಕೆಯು ನಿನ್ನ ಮುತ್ತಾಡಲು ನಿನ್ನ ಮುತ್ತಾಡಲು ಒಂದೇ ಒಂದು ಆಸೆಯು ತೋಳಲಿ ಬಯಸಲು ಒಂದೇ ಒಂದು ಬಯಕೆಯು ನಿನ್ನ ಮುತ್ತಾಡಲು ನಿನ್ನ ಮುತ್ತಾಡಲು ನಿನ್ನ ಸುಮಾರು 2 ಗಂಟೆಗಳ ಸುಂದರವಾದ ಸಂಗೀತದ ಯಾನದಲ್ಲಿ ಭಾಗಿಯಾದಂಥ ನನ್ನೆಲ್ಲ ನೆಚ್ಚಿನ ಇಂಜಿನಿಯರ್ ಪ್ರಯಾಣಿಕ ಮಿತ್ರರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಮತ್ತೆ ಪುರ್ಸೋದಾದ್ರೆ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಂದೆರಡು ಗೀತೆಯನ್ನು ಹಾಡೋಣ. ಇನ್ನು ಹೆಚ್ಚಿನ ಗೀತೆಗಳನ್ನು ಕೇಳುವ ಆಸಕ್ತರಿದ್ದರೆ ನೇರವಾಗಿ ಪೂರ್ಣಿಮಾ ಕೃಷ್ಣರಾಜ್ ಪೇಜ್ ಅಂತ ಫೇಸ್ಬುಕ್ಕಲ್ಲಿ ಹೊಡೆದ್ರಾಯ್ತು. ನಮ್ಮ ಸಂಪೂರ್ಣ ಜಾತಕ ಅದರಲ್ಲಿ ಇದೆ. ಪೂರ್ಣಿಮಾ ಕೃಷ್ಣರಾಜ್ ಪೇಜ್ ಫೇಸ್ಬುಕ್ಕಿಗೆ ಬಂದರೆ ಆಯಿತು. ಧನ್ಯವಾದಗಳು. ಬಹಳ ಸಮಾಧಾನದಿಂದ ಬಹಳ ಪ್ರೀತಿಯಿಂದ ಬಹಳ 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 ಅಚ್ಚುಕಟ್ಟಾದ ಪ್ರೋಗ್ರಾಮ್ ಅನ್ನ ಇಲ್ಲಿ ಆಯೋಜಿಸಿದ್ದಾರೆ. ಕಾರ್ಯಕ್ರಮದ ಉದ್ದಕ್ಕೂ ಯಶಸ್ಸು ನಮ್ಮ ಪಾಲಿಗಿರಲಿ ಅನ್ನುವಂಥ ಮಾತನ್ನು ಹೇಳ್ತಾ ಸದ್ಯಕ್ಕೆ ವಿರಮಿಸ್ತಾ ಇದ್ದೇನೆ. ಶುಭವಾಗಿ. ಥ್ಯಾಂಕ್ ಯು. ಥ್ಯಾಂಕ್ ಯು. Inauguration of ACCI PUTTUR Center and Sponsoring center, ACCI Director Center, Engineer Chairman, Engineer Chaitanya, Secretary, Engineer Keshav, the Treasurer. In short while from now, we have the inauguration of ACCI PUTTUR Center and installation of office bearers of PUTTUR Center.
Good evening to dignitaries, guests and delegates with great joy and immense exultation. I, Engineer Sureka, and my co-host, Engineer Prashanta, feel privileged to extend our warm welcome to all presented here for the inauguration of Association of Consulting Civil Engineer, PUTTUR Center, and installation of new office bearers. An engineer is a person who applies the skill and knowledge of basic science for the good of society. On this quote of Sir Vishweshwaraya, may I request our respectable Consulting Chairman, Engineer Jagadish, to escort the dignitaries onto the dais by flowing Sri Vishweshwaraya's portrait. I request the dignitaries to cover the portraits of Sri Sir Vishweshwaraya.
officer and installing officer for this installation ceremony, Engineer Rajendra Kalbavi Rao, Secretary, General ACCE. Guest of today's function, Engineer Anand Kumar SK, Proprietor of Master Plannery, Engineer Gokul Das, Superintending Engineer, PWD Mangalore Circle and President of Kodagu and DK Engineers Association. And also we have the guest of honor, Engineer R. Srinivasan, the Treasurer of ACCI, Engineer Vijay Vishnumaya, Ex-Secretary General of ACCI, Engineer Jagadish Prasadian, Chairman of Sponsoring Center, ACCE Beltangadi Center, Engineer Chetan S, Secretary, ACCE Beltangadi Center, Engineer Keshava, Treasurer, ACCE Beltangadi Center. As the light destroys the darkness, in the same way the knowledge destroys the ignorance. We all bow to the God Ganesha. May he have his blessing upon us. May I now call upon the engineer Krishna Raj to grace this occasion by prayer. ಮುದದಿ ವಂದಿಪೆನು ಗಣರಾಜ ನಿನಗೆ ಶಿರಭಾಗಿ ಬೇಡುವೆನು ಶುಭ ಕೋರು ಯಮಗೆ ಮುದದಿ ವಂದಿಪೆನು ಗಣರಾಜ ನಿನಗೆ ಸಕಲ ವಿದ್ಯೆಗೂ ಮೂಲ ಸಕಲ ಕಾರ್ಯಕ್ಕೂ ಮೂಲ ಸಕಲ ಮಂತ್ರಕ್ಕೂ ಮೂಲ ನೀನಾಗಿಯೇ ಮೂಷಿಕ ವಾಹನನೇ ಲಂಬೋದರನೇ ಮೂಷಿಕ ವಾಹನನೇ ಲಂಬೋದರನೇ ಅಂಬಾಸುತನಿಗೆ ನಮೋ ನಮೋ ಅಂದು ನೀ ಸಲಹಿರುವೆ ಎಂದಿಗೂ ಕೈ ಬಿಡದೆ ಎಂದೆಂದು ಸಲಹು ನೀ ಆದಿದೇವ ಶರಣಾದ ಸುತರನ್ನು ಕರುಣೆಯಿಂದ ರಕ್ಷಿಸು ಶರಣಾದ ಸುತರನ್ನು ಕರುಣೆಯಿಂದ ರಕ್ಷಿಸು ಶಿರಬಾಗಿ ಬೇಡುವೆನು ನಮೋ 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 ಮುದದಿ ವಂದಿಪೆನು ಗಣರಾಜ ನಿನಗೆ ಶಿರಬಾಗಿ ಬೇಡುವೆನು ಶುಭ ಕೋರು ಯಮಗೆ ಮುದದಿ ವಂದಿಪೆನು ಗಣರಾಜ ನಿನಗೆ ಹರಿ ಓಂ. To welcome is to give honor. To welcome is to establish integrity. I now request our sponsoring center chairman, Engineer Jagadish, to deliver the welcome address. ಪುತ್ತೂರಿನ ಒಡೆಯ ಮಹಾಲಿಂಗೇಶ್ವರನ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ ACCI ಪುತ್ತೂರು ಸೆಂಟರ್ನ ಬಹುನಿರೀಕ್ಷಿತ ಇನ್ಸ್ಟಾಲೇಷನ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಬಂದಂತಹ ಎಲ್ಲ ACCI ಮಿತ್ರರೇ, ಹಾಗೆ ಬಂದಂತಹ ಎಲ್ಲ ಅತಿಥಿ ಅಭ್ಯಾಗತರೇ, 2 ವರ್ಷದ ಹಿಂದೆ ಪುತ್ತೂರಿನ ಎಲ್ಲ ಇಂಜಿನಿಯರ್ಗಳನ್ನು ಭೇಟಿಯಾಗಿ ಒಂದು ಅಸೋಸಿಯೇಷನ್ಗೆ ಸೇರಬೇಕು ನೀವು ಅಂತ ನಾವು ಬಂದು ಬಹಳ ಒತ್ತಾಯ ಮಾಡಿದ್ದು. ಮೊದಲನೇದಾಗಿ ನಾವು ಸಿವಿಲ್ ಇಂಜಿನಿಯರ್ಸು ಕೇಳಿ ಹೇಳೋದು ಬೇಡ, ಲಾಭ ಏನು ಅಂತ ನಮ್ಮ ಲೆಕ್ಕಾಚಾರ ಮೊದಲಿಗಿರ್ತದೆ. ಅದಕ್ಕೆ ಸೇರಿದರೆ ಏನು ಪ್ರಯೋಜನ ಆಗ್ತದೆ, ನಮಗೆ ಅದರ ಉಪಯೋಗ ಏನು ಅಂತ ಹೇಳುವಂಥದ್ದು.
ಬಹುಶಃ ನಾನು ಕೂಡ ಅದೇ ಪ್ರಶ್ನೆಯನ್ನು ಒಂದು ವಾಟ್ಸಪ್ಪಿನಲ್ಲಿ ಬಂದ ಒಂದು ಮೆಸೇಜ್ ಬಂದಿತ್ತು. ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಬೆಂಗಳೂರು ಹೆಡ್ ಕ್ವಾರ್ಟರ್ಸ್ನಲ್ಲಿ ಕೆಲಸ ಮಾಡ್ತಾ ಇದೆ, ಇದರ ಮೆಂಬರ್ಗಳಾಗಬೇಕು ಅಂತ ಹೇಳಿ ಒಬ್ಬರು ಹಾಕಿದರು. ಅದಾದಮೇಲೆ ಯಾಕೋ ನಾವು ಬೆಳ್ತಂಗಡಿಯಲ್ಲಿ 3 ಸರಿ ಪ್ರಯತ್ನ ಮಾಡಿದ್ದೆವು ನಮ್ಮ ಸಿವಿಲ್ ಇಂಜಿನಿಯರ್ಸ್ಗಳನ್ನು ಎಲ್ಲರನ್ನ ಒಟ್ಟುಗೂಡಿಸಬೇಕು. ಅದರ ಮುಖೇನ ನಾವು ಕೂಡ ಸಾಮಾಜಿಕ ನಮ್ಮ ಜವಾಬ್ದಾರಿಗಳನ್ನು ಅರಿತುಕೊಳ್ಬೇಕು. ಅದರ ಜೊತೆಗೆ ಒಂದಷ್ಟು ಕಳೆದ ನಾವು ಕರೋನಾ ಸಂದರ್ಭದಲ್ಲಿ ಏನು ಅಬ್ಸರ್ವ್ ಮಾಡಿದ್ದೇವೆ, ಅದ್ಭುತವಾದ ಒಂದು ಪರಿವರ್ತನೆ ಆಗಿದೆ. ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಅಥವಾ ನಮ್ಮ ವಾಟ್ಸಪ್ಗಳಿರ್ಬೋದು ಅಥವಾ ಯಾವುದೇ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಅವರು ಮಾಡಿದಂಥ ಅದ್ಭುತವಾದ ಒಂದು ಪರಿವರ್ತನೆ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಫೀಲ್ಡ್ನಲ್ಲಿ ಆಗ್ತಾ ಇದೆಯೋ ಇಲ್ವಾ ಅದನ್ನು ನಾವು ಹೇಗೆ ತಿಳ್ಕೊಳ್ಬೇಕು ಅಂತ ಹೇಳಿದರೆ, ನಾವು ಹೀಗೆ ಒಟ್ಟಿಗೆ ಸೇರಿ ಚರ್ಚಿಸಬೇಕು. ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಾ ಇದೆ ಅಂತ ಹೇಳೋದನ್ನು ತಿಳ್ಕೊಳ್ಬೇಕು. ಹಾಗೆಯೇ ನಮ್ಮ ಪ್ರಾಧ್ಯಾಪಕರುಗಳು ಸಿವಿಲ್ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಮತ್ತು ಡಿಪ್ಲೊಮಾ ಕಾಲೇಜುಗಳಲ್ಲಿ ಯಾರು ಪಾಠಗಳನ್ನು ಮಾಡ್ತಾರೆ ಅವರು ಕೂಡ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ, ಅವರಿಂದ ನಾವೊಂದಷ್ಟು ಕಲಿತುಕೊಳ್ಳಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಕೂಡ, ಮತ್ತು ವ್ಯವಹಾರದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಸಂಘಟನೆ ಇಲ್ಲದಿದ್ದರೆ, ನಮ್ಮಲ್ಲಿ ಒಂದು ಗಟ್ಟಿತನ ಇಲ್ಲದಿದ್ದರೆ ನಾವು ಈಗಿನ ಪ್ರಸ್ತುತ ಸಮಾಜದಲ್ಲಿ ಬದುಕುವುದು ಸ್ವಲ್ಪ ಕಷ್ಟ. ಯಾರಿಗೆ ಬೇಕಾದರೆ ಕೇಳಿ, ಯಾವುದೇ ಸಿವಿಲ್ ಇಂಜಿನಿಯರಿಗೆ ನಾನು ಚಾಲೆಂಜ್ ಮಾಡ್ತೇನೆ, ಒಬ್ಬ ಸಿವಿಲ್ ಇಂಜಿನಿಯರ್ ನನಗೆಲ್ಲ ನಾನು ಮಾಡಿದ ಕೆಲಸದ ಪೇಮೆಂಟ್ ಬಂದಿದೆ ಅಂತ ಯಾರಾದರೂ ಇಲ್ಲಿ ಇದ್ದರೆ ತಕ್ಷಣ ನಾನು ಅವರಿಗೆ ಒಂದು ಒಳ್ಳೆಯ ಬಹುಮಾನ ಕೊಡ್ತೇನೆ. ಯಾರಾದರೂ ಇದ್ದೀರಾ? ಒಬ್ಬರು. ನಾನು ಮಾಡಿದಂಥ ಕೆಲಸಕ್ಕೆ ನನಗೆ ಏನು ಬರಬೇಕಿತ್ತು ಅದು ಎಲ್ಲ ಬಂದಿದೆ ಅಂತ ಹೇಳುವಂಥವ್ರು ಯಾರಾದರೂ ಒಬ್ಬರು ಇದ್ದರೆ ದಯವಿಟ್ಟು ಎದ್ದು ನಿಲ್ಲಬೇಕು. ಯಾಕಿಲ್ಲ ಅಂತ ಯೋಚನೆ ಮಾಡಬೇಕು. ಯಾಕಿಲ್ಲ? ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪುತ್ತೂರಿನಲ್ಲಿ ಪೇಸ್ ಅಂತ ಹೇಳುವ ದೊಡ್ಡ ಸಂಘಟನೆ ಇದೆ, ಮಂಗಳೂರಿನಲ್ಲಿ ACCAE ದೊಡ್ಡ ಸಂಘಟನೆ ಇದೆ, ನಿನ್ನೆ ತಾನೇ ಮುಲ್ಕಿಯಲ್ಲಿ ಒಂದು ಇಂಜಿನಿಯರ್ಗಳ ಅಸೋಸಿಯೇಷನ್ ಇನ್ಸ್ಟಾಲೇಷನ್ ಆಯಿತು. ಬಹಳಷ್ಟು ಕಡೆ ಎಲ್ಲಿ ಹೋದರೂ ಕೂಡ, ಯಾವುದೇ ಊರಿಗೆ ಹೋದರೂ ಕೂಡ ಮೊದಲಿಗೆ ಬರುವಂಥದ್ದು ಪೇಮೆಂಟ್ ಬರ್ಪುಜಿ ಮಾರ್ಯಾರೆ. ಹಾಗಾದರೆ ಅದು ಒಂದು. ಇನ್ನೊಂದು ಎರಡನೇದು, ನಾವು ನಮ್ಮ ಕೆಲಸಗಳನ್ನು ನಿರ್ವಹಿಸುವಾಗ ಪ್ರಾಮಾಣಿಕವಾಗಿಯೇ ನಿರ್ವಹಿಸ್ತಾ ಇದ್ದೇವೆ ಅಂತ ಇಟ್ಕೊಳ್ಳೋಣ. ನಮಗೆ ಡ್ರಾಯಿಂಗ್ಸ್ ಬರ್ತದೆ, ಅಲ್ಲಿ ಒಂದು ಕಡೆಯಿಂದ ಇಂಟೀರಿಯರ್ ಡಿಸೈನ್ ಬರ್ತಾರೆ, ಇನ್ನೊಂದು ಕಡೆಯಿಂದ ಆರ್ಕಿಟೆಕ್ಟ್ ಬರ್ತಾರೆ. ಎಂಥ ಅವಸ್ಥೆ ಮಾರಿ! ಯಾರು ಒಂದು 5 ಪೈಸೆ ಮೇಸ್ತ್ರಿಗೆ ಕೊಟ್ಟ ಮರ್ಯಾದೆ ಕೊಡುವುದಿಲ್ಲಲ್ಲ ಸಿವಿಲ್ ಇಂಜಿನಿಯರ್ಗಳಿಗೆ. ಮೇಸ್ತ್ರಿಗೆ ಕೊಟ್ಟ ಮರ್ಯಾದೆಯನ್ನು ಸಿವಿಲ್ ಇಂಜಿನಿಯರಿಗೆ ಕೊಡೋದಿಲ್ಲ. ನೀವು ಯಥಾರ್ಥ ಹೇಳಿದರೆ ನೀವು ಒಪ್ತೀರಿ. ನೀವು ಹೇಳಿದ ಸಿಮೆಂಟು ಮತ್ತು ನಿಮ್ಮ ಮೇಸ್ತ್ರಿ ಹೇಳಿದ ಸಿಮೆಂಟು, ಯಾವುದೋ ಕೆಲಸದ ಮನೆ ಒಡೆಯನಿಗೆ ಕೆಲಸದವ ಹೇಳಿದ ಸಿಮೆಂಟನ್ನು ಹಾಕ್ತಾನೆ, ನೀವು ಹೇಳಿದ ಸಿಮೆಂಟನ್ನು ಹಾಕ್ತಾನ? ಕೆಲಸದವ ಹೇಳಿದ ಸಿಮೆಂಟನ್ನು ಮೊದಲು ಅವರು ಹಾಕ್ತಾರೆ. ನಮ್ಮ ಮೇಲೆ ವಿಶ್ವಾಸ ಇಲ್ವೇ? ಆರ್ಕಿಟೆಕ್ಟ್ ಏನು ಮಾಡ್ತಾನೆ, ನಮ್ಮನ್ನು ಕೂಡ ಅಷ್ಟೇ ಕೀಳು ಮಟ್ಟದಲ್ಲಿ ನೋಡ್ತಾನೆ. ಏನಾಗಿದೆ ಅಂತ ಹೇಳಿದರೆ, ಹೀಗೆ ಆಗಿ 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 ನಾವು ಕುಗ್ಗಿ ಹೋಗಿದ್ದೇವೆ. ನಮ್ಮ ಹತ್ರ ಸಮಾಜದಲ್ಲಿ ತಲೆ ಎತ್ತಿ ನಾನೊಬ್ಬ ಸಿವಿಲ್ ಇಂಜಿನಿಯರ್ ಅಂತ ಹೇಳಲಿಕ್ಕೆ ಧೈರ್ಯ ಇಲ್ಲ. ನಮಗೆ ನಮ್ಮ ವೃತ್ತಿಯ ಬಗ್ಗೆ ನಮಗೆ ಅಭಿಮಾನ ಇಲ್ಲ, ನಮ್ಮ ವೃತ್ತಿಗೆ ಗೌರವ ಇಲ್ಲ, ನಮ್ಮನ್ನು ಕೇಳುವವರಿಲ್ಲ. ವಕೀಲರಿಗೆ ಅವರದ್ದೇ ಆದ ಒಂದು ಮಾನ್ಯತೆ ಇದೆ, ಆರ್ಕಿಟೆಕ್ಟ್ಗಳಿಗೆ ಮಾನ್ಯತೆ ಇದೆ, ಡಾಕ್ಟರ್ಸ್ಗಳಿಗೆ ಮಾನ್ಯತೆ ಇದೆ. ಡಾಕ್ಟರ್ ಇದ್ದಾರೆ ಇಲ್ಲಿ, ಕೇಳಿ ಅವರಿಗೆ. ಅವರ ಇದರದ್ದು ಮೆಂಬರ್ಶಿಪ್ ಆಗದೇ ಇದ್ದರೆ ಅವರಿಗೆ ಪ್ರಾಕ್ಟೀಸ್ ಮಾಡುವಾಗಿಲ್ಲ ಅಲ್ವಾ ಡಾಕ್ಟ್ರೇ?
ಡಾಕ್ಟ್ರಿಗೆ ಕೇಳಿಸ್ತಾ ಇದೆಯಾ? ನಿಮ್ಮ ಯಾವುದೇ ವಕೀಲರು ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಆರ್ಕಿಟೆಕ್ಟ್ಸ್ ಇರ್ಬೋದು, ಅವರ ಸರ್ಕಾರದಿಂದ ಮಾನ್ಯತೆ ಪಡೆದುಕೊಂಡು ಅವರ ವೃತ್ತಿಯನ್ನು ನಡೆಸ್ತಾರೆ. ಹಾಗಾಗಿ ಅವರಿಗೆ ವೃತ್ತಿ ಗೌರವ ಇದೆ. ನಾನು LLB ಮಾಡಿ ಹೋಗಿ ನಾಳೆ ಕೋರ್ಟ್ನಲ್ಲಿ ನಿಂತು ನಾನು ವಾದ ಮಾಡ್ತೇನೆ ಅಂತ ಹೇಳಿದ್ರೆ ನಮ್ಗೆ ಬಿಡ್ತಾರ? ಆಗೋದಿಲ್ಲ. ಹಾಗೆಯೇ ಸಿವಿಲ್ ಇಂಜಿನಿಯರ್ಗಳಿಗೆ ಯಾವುದೇ ಮಾನ್ಯತೆ ಇದುವರೆಗೆ ಸಿಕ್ಕಿಲ್ಲ. ಅದಕ್ಕೋಸ್ಕರ ತಾವು ಇಲ್ಲಿ ಬೋರ್ಡ್ಗಳನ್ನು ನೋಡಿದ್ದೀರಿ. ಎನೆಕ್ಟ್, ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಆ್ಯಕ್ಟ್. ನಾವು ಕೂಡ ಒಂದು ಒತ್ತಾಯವನ್ನು ಮಾಡಬೇಕಾಗಿದೆ. ಒತ್ತಾಯ ಮಾಡಬೇಕಾದ್ರೆ ಏನು ಮಾಡಬೇಕು? ನಾವೆಲ್ಲರೂ ಒಟ್ಟಿಗೆ ಸೇರಬೇಕು. ನಾವು ಕೂಡ ನನ್ನದೊಂದು ಬೇರೆ, ಅದೊಂದು ಬೇರೆ, ಇದೊಂದು ಬೇರೆ ಅಂಥೇಳಿ ನಾವು ಬೇರೆ ಬೇರೆ ಆಗಿದ್ದರೆ ನಮಗೆ ಖಂಡಿತವಾಗಿ ಇದನ್ನು ನಾವು ನಮ್ಮ ಗೋಲನ್ನು ರೀಚ್ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಮುಂದಿನ ಪೀಳಿಗೆಗೆ ಒಂದು ಗೌರವಯುತವಾದಂತಹ ಒಂದು ಜೀವನವನ್ನು ನಡೆಸುವ ಅವಕಾಶ ಮಾಡಿಕೊಡಲಿಕ್ಕೆ ನಮಗೆ ಕಷ್ಟ ಆಗ್ತದೆ. ನೆಕ್ಸ್ಟ್ ಇದನ್ನು ನಾವು ಒಟ್ಟಿಗೆ ಆಗಲಿಲ್ಲ ಅಂತ ಹೇಳಿದರೆ, ನಾವು ಒಟ್ಟು ಸೇರಿದರೆ, ನಮಗೆ ಒಂದು ಮಾನ್ಯತೆ ಸಿಕ್ಕಿದರೆ ನಾವು ಕೂಡ ಸಬಲರಾಗಿ ಈ ಸಮಾಜದಲ್ಲಿ ತಲೆ ಎತ್ತಿಕೊಂಡು ಸ್ವಾಭಿಮಾನದಿಂದ ನಮ್ಮ ವೃತ್ತಿ ಗೌರವವನ್ನು ಇಟ್ಟುಕೊಂಡು ಬದುಕಬಹುದು ಅಂತ ಹೇಳುವ ದೃಷ್ಟಿಯಿಂದ ನಾವು ACCI, ಅದು ಸಹ ಬೆಂಗಳೂರಿನಲ್ಲಿ ಸೆಂಟರು. ನಾವು ಬೇರೆ ಬೇರೆ ಅಸೋಸಿಯೇಷನ್ಗಳ ಮೆಂಬರ್ಶಿಪ್ ಆಗಬೇಕಾದ್ರೆ ಕಲ್ಕತ್ತಾದಲ್ಲಿಯೋ ಡೆಲ್ಲಿಯಲ್ಲಿಯೋ ಎಲ್ಲೆಲ್ಲೋ ಆಫೀಸ್ ಇರ್ತದೆ. ನಮಗೆ ಯಾರು ಏನು ಎತ್ತಂತ ಗೊತ್ತಿರೋದಿಲ್ಲ. ಆನ್ಲೈನ್ನಲ್ಲಿ ಅರ್ಜಿ ಹಾಕ್ತೇವೆ, 20,000 ಕಟ್ಟು, 25,000 ಕಟ್ಟಿ ಅಂತ ಹೇಳ್ತಾರೆ, ಕಟ್ತೇವೆ, ಮೆಂಬರ್ಶಿಪ್ ಆಗ್ತದೆ. ಇಲ್ಲಿ ACCI ಮತ್ತು ಉಳಿದ ಸಂಘಟನೆಗಳಿರೋ ವ್ಯತ್ಯಾಸ ಏನು ಅಂತ ಹೇಳಿದರೆ, ಅಲ್ಲಿ IEI ಇರ್ಬೋದು, ವ್ಯಾಲ್ಯೂಯರ್ಸ್ ಅಸೋಸಿಯೇಷನ್ ಇರ್ಬೋದು, ಅಥವಾ ಕಾಂಕ್ರೀಟ್ ಫೌಂಡೇಶನ್ಸ್ ಇರ್ಬೋದು, ಅಥವಾ ಬೇರೆ ಯಾವುದೇ ಇಂಜಿನಿಯರ್ಸ್ ಅಸೋಸಿಯೇಷನ್ಗಳು ಇರ್ಬೋದು, ಅಲ್ಲಿ ಕೇಂದ್ರ ಸ್ಥಾನದಲ್ಲಿ ಮಾತ್ರ ಕಾರ್ಯಕ್ರಮಗಳಾಗ್ತದೆ, ಆಕ್ಟಿವಿಟೀಸ್ ನಡೀತದೆ, ಅದರ ಜೊತೆ ಎಲೆಕ್ಷನ್ ನಡೀತದೆ, ಎಲ್ಲವೂ ಆಗ್ತದೆ, ಅಲ್ಲಿಯೇ ಆಗಿ ಮುಗೀತದೆ. ಅದು ನಮ್ಮಲ್ಲಿವರೆಗೆ ಬರುವುದಿಲ್ಲ. ACCIಯಲ್ಲಿ ಏನು ಅಂತ ಹೇಳಿದರೆ, ಸ್ಥಳೀಯರಿಗೆ ಅವರು ಅವಕಾಶವನ್ನು ಜಾಸ್ತಿ ಕಲ್ಪಿಸಿ ಕೊಟ್ಟಿದ್ದಾರೆ. ಪುತ್ತೂರು ಸೆಂಟರ್ ಇವತ್ತು ಉದ್ಘಾಟನೆ ಆಗ್ತದೆ, ನಾಳೆಯಿಂದ ಪುತ್ತೂರು ಸೆಂಟರ್ನವರದ್ದೇ ಕಾರ್ಬಾರ್ ಇಲ್ಲಿ. ಯಾವ ಕಾರ್ಯಕ್ರಮಗಳನ್ನು ಸ್ಥಳೀಯವಾಗಿ ಮಾಡಬೇಕು, ಯಾವುದು ಮಾಡಿದರೆ ಜನರಿಗೆ ಉಪಕಾರ ಆಗ್ತದೆ, ಅದರ ಜೊತೆಗೆ ನಮಗೆ ಸಹಕಾರ ಆಗ್ತದೆ, ಇಂಥವುಗಳನ್ನು ನಾವೇ ಯೋಚನೆ ಮಾಡಿ ಪ್ಲ್ಯಾನಿಂಗ್ ಮಾಡಿ ಮಾಡುವ ಕಾರ್ಯಕ್ರಮ ಇದ್ದದರಿಂದ ನಾನು ಕೂಡ ACCIನ ಮೆಂಬರ್ ಆದೆ, ಚೇರ್ಮನ್ ಆಗಲಿಕ್ಕೆ ಒಪ್ಪಿಕೊಂಡೆ. ನೆಕ್ಸ್ಟು ಪುತ್ತೂರಿನಲ್ಲಿ ಕೂಡ ನಾವು ವಾಗ್ದಾನವನ್ನು ಮಾಡಿದ್ದೆವು. ನಮ್ಮ ಸುರೇಶ್ ಬಂಗೇರ್, ಇಂಜಿನಿಯರ್ ಸುರೇಶ್ ಬಂಗೇರ್ ಅವರು ಇದಕ್ಕೆ ಬಹಳಷ್ಟು ಮುತುವರ್ಜಿ. ಒಮ್ಮೆ ಎದ್ದು ನಿಲ್ಲಿ ಸುರೇಶ್ ಬಂಗೇರ್ ಅವರು ಭಾಳಷ್ಟು ನಮಗೆ ಮುತುವರ್ಜಿ ವಹಿಸಿ ಪುತ್ತೂರಿನಲ್ಲಿ ಎಲ್ಲರ ಮೆಂಬರ್ಸನ್ನು ಮಾಡಲಿಕ್ಕೆ ಸಹಕಾರ ಮಾಡಿದರು. ಆವಾಗ ನಾವು ಒಂದು ವಾಗ್ದಾನವನ್ನು ಮಾಡಿದ್ದೆವು, ನಿಮಗೆ ಪುತ್ತೂರಿನಲ್ಲಿಯೇ ನಾವು ಸೆಂಟರನ್ನು ಮುಂದಿನ ದಿನಗಳಲ್ಲಿ ಮಾಡುವ ಅವಕಾಶವನ್ನು ಮಾಡಿಕೊಡ್ತೇವೆ. ಹಾಗಾಗಿ ಈಗ ನಮ್ಮ ಜೊತೆ ಸೇರಿ ಮುಂದೆ ಪುತ್ತೂರಿನಲ್ಲಿ ನಿಮಗೆ ಸ್ಥಳೀಯವಾಗಿ ಒಂದು ಸೆಂಟರ್ ಓಪನ್ ಆಗ್ತದೆ, ಅಲ್ಲಿ ನೀವು ನಿಮ್ಮ ಕೆಲಸಗಳ ಕಾರ್ಯಗಳನ್ನು ಮಾಡ್ಬೋದು ಅಂತ ಹೇಳು. ಒಳ್ಳೆ ಪೊಟೆನ್ಷಿಯಲ್ ಇರುವ ಊರು ಪುತ್ತೂರು. ನಾನು ಇದರ ಹತ್ತಿರ ಪುತ್ತೂರು ಪುಣಚದವನೇ. ನಾನು ಸೈಂಟ್ ಫಿಲೋಮಿನಾ ಕಾಲೇಜಿನಲ್ಲಿ ಓದಿದವನೇ. ಪುತ್ತೂರಿಗೂ ನನಗೂ ಒಂದು ಒಳ್ಳೆಯ ಬಾಂಧವ್ಯ ಇದೆ. ಪುತ್ತೂರಿನಲ್ಲಿ ಒಬ್ಬ ಒಳ್ಳೆಯ ಮಾಂತ್ರಿಕ ಇದ್ದಾರೆ, ನಿಮ್ಮ ಮುಂದೆ ಕೂತಿದ್ದಾರೆ. ಇನ್ನೇನು ಬೇಕು ಗೌರವಕ್ಕೆ? ಯಾರಾದರೂ ಒಬ್ಬರು ಇದ್ದಾರೆ ಅಂತ ಹೇಳುವಾಗ ಅದಕ್ಕಿಂತ ದೊಡ್ಡ ಗೌರವ ಇನ್ನೇನು ಬೇಕು? ಭಾರದ್ವಾಜರು ಬ್ರಿಡ್ಜ್ ಕಟ್ಟಿ ಅವರಿಗೆ ಅವಾರ್ಡ್ ಬರುವಾಗ, ನ್ಯಾಷನಲ್ ಅವಾರ್ಡ್ ಬರುವಾಗ ಸಂತೋಷ ಆದದ್ದು ಯಾರಿಗೆ? ನಮಗೆ, ಸಿವಿಲ್ ಇಂಜಿನಿಯರ್ಗಳಿಗೆ. ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಇರ್ಬೋದು, ಬಟ್ ಅವರು ಮಾಡಿದ ಕೆಲಸ ಸಿವಿಲ್ ಇಂಜಿನಿಯರ್ಗಳು ಮಾಡೋ ಕೆಲಸ. ಅದು ನಾವು ಎದೆ ತಟ್ಟಿ ಹೇಳಲಿಕ್ಕೆ ನಮಗೆ ಒಬ್ಬೊಬ್ಬರು ಇರುವಾಗ ನಾವು ಯಾಕಪ್ಪ ಹಿಂದೆ ಹೇಳುವುದು? ನಾವು ಒಳ್ಳೆಯ ಒಂದು ಸೆಂಟರನ್ನು ಮಾಡುವ ಅಂತ ಹೇಳಿ ತುಂಬ ಯಂಗ್ಸ್ಟರ್ಸ್ ಇದ್ದಾರೆ ಪುತ್ತೂರಿನಲ್ಲಿ. ಒಳ್ಳೆ ಯಂಗ್ಸ್ಟರ್ಸ್, ಒಳ್ಳೆ ಎನರ್ಜಿ ಇರೋರು. ಆಗ ಹಾಡುವಾಗ ಹೇಳಿದರು, ಎನರ್ಜಿಯನ್ನು ತೋರಿಸಿದ್ರಲ್ಲ. ಇವೆಲ್ಲ ಸೇರಿ ಇರಲಿ. ಫೇಸಿನ ಬಗ್ಗೆ ನಮಗೆ ಯಾವುದೇ ಇದಿಲ್ಲ. ಅದು ಅದರ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋಗ್ತದೆ. ACCIಯಲ್ಲಿ ಮೆಂಬರ್ ಆಗ್ಬೋದು, ಫೇಸಿನಲ್ಲಿ ಮೆಂಬರ್ ಆಗ್ಬೋದು, ಅಲ್ಲಿ ಏನೂ ತೊಂದರೆ ಇಲ್ಲ. ACCIಯಲ್ಲಿ ಮೆಂಬರ್ ಆದರೆ ನಿಮಗೆ ಮೊದಲನೇದಾಗಿ ನಮಗೆ ಮಯ್ಯರು, ವಿಜಯ ವಿಷ್ಣು ಮಯ್ಯರನ್ನು ಅವರು ನಮ್ಮ ಇಲ್ಲಿಯ ಸೆಕ್ರೆಟರಿ ಜನರಲ್ ಅಂತ ಹೇಳಿದ ಕೂಡಲೇ ನಾವು ಅವ್ರನ್ನ ಒಪ್ಪಿಕೊಂಡೆವು. ಯಾಕೆ ಅಂತ ಹೇಳಿದರೆ ಅದ್ಭುತವಾದ ಮಾಂತ್ರಿಕ.
ಅವರು ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಸೆಕ್ರೆಟರಿ ಜನರಲ್ ಆಗಿ ಎಷ್ಟು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದರೆ ಅದು ನಾವು AGMಗೆ ಹೋದರೆ GC ಮೀಟಿಂಗ್ಗಳಲ್ಲಿ ಭಾಗವಹಿಸಿದರೆ ನಮಗೆ ಗೊತ್ತಾಗ್ತದೆ. ಅದರ ನಂತರ ನಮ್ಮ ಕಲ್ಬಾವಿ ಸರ್ ನಿಮಗೆ ಗೊತ್ತಿದೆ, ಮೊದಲೇ ಗೊತ್ತಿದೆ, ರೊಟೇರಿಯನ್ ಜೊತೆಗೆ ಜಲತಜ್ಞ, ನೀರಿಂಗಿಸುವುದು ಹೇಗೆ, ನೀರು ಯಾಕೆ ಉಳಿಸಬೇಕು ಅದರ ಬಗ್ಗೆ ತುಂಬ ಅವರ ಅನುಭವವನ್ನು ಹಂಚಿಕೊಳ್ತಾರೆ. ಅವರು ನಮ್ಮ ನೆಕ್ಸ್ಟ್ ಸೆಕ್ರೆಟರಿ ಜನರಲ್. ಒಳ್ಳೆ ಸಜ್ಜನ ಇಂಜಿನಿಯರ್ ಶ್ರೀನಿವಾಸನ್ ಸರ್, ಅವರು ನಮ್ಮ ಟ್ರೆಜರರು. 1 ರೂಪಾಯಿಯ ಲೆಕ್ಕಾಚಾರ ಕೂಡ ನಮ್ಮಲ್ಲಿ ವ್ಯತ್ಯಾಸ ಆಗೋದಿಲ್ಲ, ಅದೊಂದು ವಿಶೇಷ. ಒಂದೇ 1 ರೂಪಾಯಿ ಲೆಕ್ಕಾಚಾರ ವ್ಯತ್ಯಾಸ ಆಗೋದಿಲ್ಲ. ಹಾಗಾಗಿ ನೀವು ಸಂಪೂರ್ಣವಾಗಿ ACCI ಮೇಲೆ ನಂಬಿಕೆಯನ್ನು ಇಡಬಹುದು. IIಗೆ ಹಾಕಿದ ದುಡ್ಡು ಎಲ್ಲಿ ಹೋಗಿದೆ ಅಂತ ಕೇಳಿದರೆ ನಮಗೆ ಗೊತ್ತಿಲ್ಲ. ವ್ಯಾಲ್ಯೂಯರ್ಸ್ ಅಸೋಸಿಯೇಷನ್ಗೆ ಹಾಕಿದ ದುಡ್ಡು ಎಲ್ಲಿ ಹೋಗಿದೆ ಅಂತ ಹೇಳಿದರೆ ನಮಗೆ ಗೊತ್ತಿಲ್ಲ. ಯಾಕಂದರೆ ಯಾರೋ ಬೆಂಗಾಲಿಗಳು ಯಾರ್ಯಾರೋ ಇರ್ತಾರೆ ಅದರಲ್ಲಿ, ನಮಗೆ ಯಾರ ಹತ್ರ ಕೇಳಲಿಕ್ಕೂ ಗೊತ್ತಾಗೋದಿಲ್ಲ. ಬಟ್ ಇಲ್ಲಿ ನಮಗೆ ರೀಚಬಲ್ ಇದ್ದಾರೆ, ಬೆಂಗಳೂರಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ. ಹಾಗಾಗಿ ಇಂಥ ಸಜ್ಜನರ ಸಂಘವುದು ಹೆಜ್ಜೆಯನ್ನು ಸವಿದಂತೆ. ಹೀಗೆ ಬೆಳ್ತಂಗಡಿಯಲ್ಲಿ ನಾವು ಸೆಂಟರ್ ಮಾಡಿ 2 ವರ್ಷದಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿ ರಾಷ್ಟ್ರ ಮಟ್ಟದಲ್ಲಿ ನಾವು ಒಳ್ಳೆಯ ಅಭಿಪ್ರಾಯವನ್ನು ನಮಗೆ ಎಲ್ಲರೂ ವ್ಯಕ್ತಪಡಿಸಿದ್ದಾರೆ. AGMಗಳಲ್ಲಿ ನಮಗೆ ಸ್ಟ್ಯಾಂಡಿಂಗ್ ಎವೇಷನ್ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಮುಂದೆಯೂ ಬೇಕು. ನೀವು ಎಲ್ಲರೂ ಒಗ್ಗಟ್ಟಾಗಿ ಪುತ್ತೂರಿನಲ್ಲಿ ಇನ್ನೊಂದಷ್ಟು ಜನ ಮೆಂಬರ್ಗಳನ್ನು ನೀವು ಮಾಡಬೇಕು. ಗೌರವಾನ್ವಿತ ಬಹಳ ದೊಡ್ಡ ಇಂಜಿನಿಯರು ನಮ್ಮಲ್ಲಿದ್ದಾರೆ. ಅವರೊಂದು ಮಾತು ಹೇಳಿದರೆ ಬಹುಶಃ ಎಲ್ಲರೂ ಇಲ್ಲಿಯವರು ನೀವು ಈ ಸಂಘಟನೆಯಲ್ಲಿ ಸೇರಿಕೊಂಡು ಒಳ್ಳೆಯ ಕೆಲಸಗಳನ್ನು ಮಾಡ್ಬೋದು ಅಂತ ಹೇಳುವ ಒಂದು ಆಶಯಗಳೊಂದಿಗೆ ಬೈಲಾ ಇದೆ. ACCEIನಲ್ಲಿ ಅದರ ಬಗ್ಗೆ ಮುಂದೆ ಅವರು ಹೇಳ್ತಾರೆ. ಬೈಲಾ ಇದೆ, ಯಾವುದೇ ವ್ಯವಹಾರಗಳು, ಯಾವುದೇ ಚಟುವಟಿಕೆಗಳು ವ್ಯತ್ಯಾಸ ಆಗೋದಿಲ್ಲ. ಇಲ್ಲಿ ಹೇಗೆ ಬೈಲಾದಲ್ಲಿ ನಡೀಬೇಕು ಎಲ್ಲ ಬೈಲಾದ ಪ್ರಕಾರನೇ ನಡೆಯುತ್ತದೆ. ಹಾಗಾಗಿ ಎಲ್ಲ ಸೆಂಟರ್ಗಳಿಗೂ ಅವ್ರದ್ದೇ ಆದ ಅಕೌಂಟ್ ಇದೆ. ಲೆಕ್ಕ ಕೊಡೋದಿದ್ರೆ ಶ್ರೀನಿವಾಸನ್ ಸರ್ ಫೋನ್ ಮಾಡ್ತಾರೆ ಟೈಮಿಗೆ, ನಿಮ್ಮದು ಯಾಕಪ್ಪ ಬರಲಿಲ್ಲ ಕಳಿಸ್ಕೊಡಿ ಅಂತ. ಹಾಗಾಗಿ ಇಲ್ಲಿ ಯಾವುದೇ ಲೆಕ್ಕದಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಇವೆಲ್ಲವೂ ಕೂಡ ವಿಶೇಷವಾಗಿ ನಮಗೆ ಇನ್ನು 3 ತಿಂಗಳು ನಿಮಗೆ ಮೆಂಬರ್ಶಿಪ್ಪಿಗೆ 50% ಡಿಸ್ಕೌಂಟ್ ಇರ್ತದೆ. ಇನ್ನು 3 ತಿಂಗಳು ಕಾಲ ಇರ್ತದೆ. ಹಾಗಾಗಿ 3 ತಿಂಗಳಲ್ಲಿ ನಿಮ್ಮ ಸೆಂಟರ್ನಲ್ಲಿ 100ಕ್ಕಿಂತ ಹೆಚ್ಚು ಜನ ಆಗಲಿ, ನೀವು ಕೂಡ ಒಂದು GCಯ ಸದಸ್ಯರಾಗಿ ಅಂತ ನಿಮಗೆ ನಾನು ಆಹ್ವಾನವನ್ನು ಕೊಡ್ತಾ, ಮುಂದೆ ನಮ್ಮ ಗಣ್ಯರು ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಮಗೆ ನೀಡಲಿಕ್ಕಿದ್ದಾರೆ. ನಮ್ಮ ಪ್ರೆಸಿಡೆಂಟ್ ನಿಜವಾಗಿ ಬರಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ಪ್ರೆಸಿಡೆಂಟ್ ವಿಜಯ್ ಸನ್ನಪ್ ಒಳ್ಳೆಯ ತುಂಬ ಆ್ಯಕ್ಟಿವ್ ಪ್ರೆಸಿಡೆಂಟ್. ಅವರು ಒಳ್ಳೆಯ ಮನಸ್ಸು ಕೂಡ, ಒಳ್ಳೆ ತಮಾಷೆಗಾರ ಕೂಡ. ಹಿಂದಿನ ಸಾರಿ ನಾನು ಪ್ರೆಸಿಡೆಂಟಿಯಲ್ ಸ್ಪೀಚ್ ಎಲ್ಲ ಆದಮೇಲೆ ಕರೆದು ಕೂರಿಸಿ ನನಗೆ ಶೇಕ್ ಹ್ಯಾಂಡ್ ಮಾಡಿ ಭಾರಿ ಚೆಂದ ಆಗಿದೆ ಅಂತ ಹೇಳಿದರು. ನಿಮಗೆ ಅರ್ಥ ಆಯ್ತಾ ಕೇಳಿದೆ. ಇಲ್ಲ, ನನಗೆ ಅರ್ಥವೇ ಆಗಲಿಲ್ಲ, ಅದಕ್ಕೆ ಚೆಂದ ಆಗಿದೆ ಅಂತ ಹೇಳಿದರು. ಅಂತ ಒಂದು ಒಳ್ಳೆಯ ಲೀಡರ್ ಇದ್ದಾರೆ. ಈ ದಿನದ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಸೆಕ್ರೆಟರಿ ಜನರಲ್ ಇಂಜಿನಿಯರ್ ರಾಜೇಂದ್ರ ಕಲ್ಬಾವಿ ಸರ್ ಇದ್ದಾರೆ. ಅವರ ಬಗ್ಗೆ ನಾನು ನಿಮಗೆ ವಿಸ್ತೃತವಾಗಿ ಅವರು ಮುಂದೆ ಹೇಳ್ತಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ಹಾಗೆ ನಮ್ಮ ವೈಸ್ ಪ್ರೆಸಿಡೆಂಟ್ ರಾಜ್ಕುಮಾರ್ ಸರ್ ಬರಬೇಕಾಗಿತ್ತು, ಪುನೀತ್ ದಿನೇಶ್ ಚಂದ್ರ ರೈ ಬರಬೇಕಾಗಿತ್ತು. ಅವರು ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕಾಗಲಿಲ್ಲ ಹೇಳಿದ್ದಾರೆ. ನಮ್ಮ ಟ್ರೆಷರರ್ ಇಂಜಿನಿಯರ್ ಶ್ರೀನಿವಾಸನ್ ಸರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಮಾಜಿ ಸೆಕ್ರೆಟರಿ ಜನರಲ್ ಆದಂತಹ ಪುತ್ತೂರಿನವರೇ ಆದಂತಹ, ಈಗ ಮಂಗಳೂರಿನಲ್ಲಿ ಅವರ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿಕೊಂಡಿದ್ದಂತಹ ಇಂಜಿನಿಯರ್ ವಿಜಯ ವಿಷ್ಣುಮಯ್ಯ ಅವರಿದ್ದಾರೆ. ಅವರನ್ನು ಕೂಡ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ
ನಮ್ಮ ಅತಿಥಿಗಳು ಇಂಜಿನಿಯರ್ ಆನಂದ್ ಕುಮಾರ್ SK, ಇವರು ನಮ್ಮ ಹೆಮ್ಮೆ, ಇವರು ನಮ್ಮ ಗೌರವ. ಇವರು ಮಾಡಿದಂಥ ಅದ್ಭುತ ಮಾಂತ್ರಿಕತೆಯಿಂದ ಎಲ್ಲಿ ಹೋದರೂ ನೀವು ಟೂರಿಗೆ ಹೋಗುವಾಗ ಅಲ್ಲಲ್ಲಿ ಹೋದರೆ ಎಲ್ಲ ಕಾಂಕ್ರೀಟ್ ನಮಗೆ ಕಾಣಲಿಕ್ಕೆ ಸಿಗ್ತದೆ. RCCಯಲ್ಲಿ ಅದ್ಭುತವಾದ ಒಂದು ಕಲಾ ಪ್ರೌಢಿಮೆಯನ್ನು ಮೆರೆದಂಥವರು, ಅವರನ್ನು ಕೂಡ ನಾನು ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಅವರನ್ನು ಇಲ್ಲಿಯ ಶಾಸಕರು ಬರಬೇಕಾಗಿತ್ತು, ಅವರು ಅನಿವಾರ್ಯ ಕಾರಣಗಳಿಂದ ಬರಲಿಲ್ಲ. ಮುಂದೆ ಒಂದು ದಿವಸ ನಮ್ಮ ಮೆಮೊರಾಂಡಮನ್ನು ನಾವು ಅವರಿಗೆ ತಲುಪಿಸುವವರಿದ್ದೇವೆ ಇಂಜಿನಿಯರ್ಸ್ ಬಿಲ್ ವಿಷಯದಲ್ಲಿ. ಬಾಬು ನಾರಾಯಣ್ ಸರ್ ಅವರು ಕೂಡ ಬರಬೇಕಾಗಿತ್ತು, ಅನಾರೋಗ್ಯದ ನಿಮಿತ್ತ ಅವರು ಇವತ್ತು ಬರಲಿಕ್ಕೆ ಆಗಲಿಲ್ಲ. ಮುಂದೊಂದು ದಿನ ಅವರು ಕೂಡ ನಮ್ಮ ಸೆಂಟ್ರಿಗೆ ಭೇಟಿ ನೀಡ್ತಾರೆ ಅಂತ ಹೇಳುವ ಆಶಯದೊಂದಿಗೆ ನಮ್ಮ ಸೂಪರಿಂಟೆಂಡೆಂಟ್ ಇಂಜಿನಿಯರ್ PWD ಮಂಗಳೂರು ಸರ್ಕಲ್ ಮತ್ತು ಕೊಡಗು ಮತ್ತು ದಕ್ಷಿಣ ಕನ್ನಡ ಇಂಜಿನಿಯರ್ಸ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆದಂತಹ ಸನ್ಮಾನ್ಯ ಇಂಜಿನಿಯರ್ ಗೋಕುಲ್ ದಾಸ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಸೆಂಟರ್ನ ಸೆಕ್ರೆಟರಿ ಚೇತನ್ಯಸ್, ಟ್ರೆಜರರ್ ಕೇಶವ, ನಿಜವಾಗಿ ಅವಕಾಶ ವಂಚಿತ ಸೆಕ್ರೆಟರಿ ನಮ್ಮ ವಿದ್ಯಾಕುಮಾರ್ ಸರ್, ಅವರ ಪೀರಿಯಡ್ನಲ್ಲಿ ಆಗಬೇಕಾಗಿತ್ತು ನಮ್ಮ ಸೆಂಟರ್ ಉದ್ಘಾಟನೆ. ಹಾಗೆ ನಮ್ಮ ಟ್ರೆಜರರ್ ಸುರೇಶ್, ಇವರನ್ನು ಕೂಡ, ಹಾಗೆ ದೂರದಿಂದ ಬೆಂಗಳೂರಿಂದ ನಮ್ಮ ಇಂಜಿನಿಯರ್ ಮಿತ್ರರು ಬಂದಿದ್ದಾರೆ, ಅವರನ್ನು, ಹಾಗೆ ಕೊಯಂಬತ್ತೂರಿಂದ ಡಾಕ್ಟರ್ ಪರಮೇಶ್ವರನ್ ಅವರು, ಇಂಜಿನಿಯರ್ ಪರಮೇಶ್ವರನ್ ಅವರು ಬಂದಿದ್ದಾರೆ. ಒಳ್ಳೆಯ ಹಾಸ್ಪಿಟಾಲಿಟಿ ಅಂತಂದರೆ ಏನು ಅಂತ ಹೇಳಿದರೆ ಪರಮೇಶ್ವರನ್. ನೀವು ಕೊಯಂಬತ್ತೂರಿಗೆ ಹೋದರೆ ನಿಮಗೆ ಒಂದು ಹಾಸ್ಪಿಟಾಲಿಟಿ ಏನು ಅಂತ ಹೇಳಬೇಕಾದ್ರೆ ಅದಕ್ಕೆ ಪದಗಳಿಗೆ ಅರ್ಥ ಹುಡುಕಬೇಕಾಗಿಲ್ಲ, ಪರಮೇಶ್ವರನನ್ನು ನೀವು ಭೇಟಿಯಾದರೆ ಆಯಿತು. ಅಂಥ ಒಂದು ಅದ್ಭುತ ಇಂಜಿನಿಯರ್ ದೂರದ ಕೊಯಂಬತ್ತೂರಿಂದ ಬಂದಿದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಪುತ್ತೂರು ಸೆಂಟರ್ನ ಅಧ್ಯಕ್ಷರು ಆಗಿ ತನ್ನ ಜವಾಬ್ದಾರಿಯನ್ನು ಕೈಗೆ ತೆಗೆದುಕೊಳ್ಳಲಿಕ್ಕೆ ಇರುವಂತಹ ಇಂಜಿನಿಯರ್ ಪ್ರಮೋದ್ ಕುಮಾರ್ KK ಅವರನ್ನು ಕೂಡ ನಾನು ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಸೆಕ್ರೆಟರಿ, ಆಕ್ಟಿವ್ ಸೆಕ್ರೆಟರಿ ಇಂಜಿನಿಯರ್ ವಿನೋದ್ ಕುಮಾರ್ K ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಾಗೆ ಒಳ್ಳೆಯ ಲೆಕ್ಕಾಚಾರ ಮಾಡುವವರು ಇಂಜಿನಿಯರ್ ಚೇತನ್, ಟ್ರೆಷರರ್ ಇಲ್ಲಿಯ ಸೆಂಟರ್ನ, ಅವರನ್ನು, ಹಾಗೆಯೇ ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ಸ್ ವೆಂಕಟರಾಜ PG, ಇಂಜಿನಿಯರ್ ಪ್ರಶಾಂತ್, ಇಂಜಿನಿಯರ್ ಚಂದ್ರಶೇಖರ್ ಆಳ್ವ, ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಾಗೆ ಎಲ್ಲ ACCI ಇಂಜಿನಿಯರ್ ಮಿತ್ರರು ಬಂದಿದ್ದೀರಿ, ಪೇಸ್ನ ಇಂಜಿನಿಯರ್ ಮಿತ್ರರು ಬಂದಿದ್ದೀರಿ. ನೀವು ನಮಗೆ ಇವತ್ತಿಂದ ಪೇಸ್ ಬೇರೆ ಅಲ್ಲ, ACCI ಬೇರೆ ಅಲ್ಲ, ಎಲ್ಲ ಒಂದೇ. ನಿಮ್ಮೆಲ್ಲರನ್ನು ಕೂಡ ನಾನು ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ನಮ್ಮ ಪುತ್ತೂರು ಸೆಂಟರ್ನ ಇಂಜಿನಿಯರ್ಗಳ ಒಂದು ಆಮಂತ್ರಣವನ್ನು ಮನ್ನಿಸಿ ಬಂದಂತಹ ಎಲ್ಲ ಇಂಜಿನಿಯರ್ಗಳಿಗೆ ಕೂಡ, ಮಿತ್ರರಿಗೆ, ಅತಿಥಿಗಳಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ರು, ಅವರು ಕೂಡ ಸಿವಿಲ್ ಇಂಜಿನಿಯರ್, ಅವರನ್ನು ಕೂಡ ನಾನು, ಅವರ ತಂಡವನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ನಮಗೆ ಪ್ರಚಾರ ಯಾಕೆ ಬೇಕು ಅಂತ ಹೇಳಿದರೆ, ನಾವಿದ್ದೇವೆ ಅಂತ ಹೇಳಿ ಗೊತ್ತಾಗಬೇಕು. ಯಾವಾಗ ನಾವು ಇದ್ದೇವೆ ಅಂತ ಗೊತ್ತಾಗ್ತದೆ, ಆಗ ನಿಮ್ಮ ಪೇಮೆಂಟ್ಗಳು ಬರಲಿಕ್ಕೆ ಶುರು ಆಗ್ತದೆ. ನಾವು ಇದ್ದೇವೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗಬೇಕು, ಎಲ್ಲ ಕಡೆ ಸುತ್ತಮುತ್ತ ಎಲ್ಲರಿಗೂ. ಆಲ್ರೆಡಿ ಈಗ ವಿಟ್ಲದಿಂದ ಸುಳ್ಯದವರೆಗೆ ಮೆಂಬರ್ಸ್ ಇದ್ದೇವೆ ನಾವು ಇಲ್ಲಿ. ಹಾಗಾಗಿ ಅದನ್ನು ಪ್ರಸಾರ ಮಾಡುವವರು ನಮ್ಮ ಮಾಧ್ಯಮದ ಮಿತ್ರರು, ಲೈವ್ ಕೊಡ್ತಾ ಇರುವಂತಹ ನಮ್ಮ ಮೀಡಿಯಾದವರು, ಅವರೆಲ್ಲನೂ ಕೂಡ ನಾನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ವಂದಿಸ್ತೇನೆ. Thank you, sir. Engineer Jagadish Prasad for this function. It's my pleasure to introduce the president of this function, Shri Engineer Rajendra Kalbavi.
He has done his B.In from MIT Manipal in the year 1988. Later, he has completed his M.Tech from NITK Surathkal. He has undergone many trainings from HUDCO Delhi, IISc Bangalore, IIT Delhi, and KSEST. And he has specialized in biodigester, C&D waste recycling, and green building techniques. Presently, he is serving as Executive Director of DK Nirmiti Kendra, NITK Surathkal. He is having an expertization in alternative and innovative building techniques, water conservation, waste recycling. He has trained many students in the project works, and he has guided them in their project works. He has executed rainwater harvesting projects and constructed government buildings, individual residential buildings with a green building techniques. He is an advisor team member of water conservation for Yanapaya University, staff advisory board for civil engineering department of MITE, quality certifying agency for MRPL, past chairman of ACCI Mangalore. During his term, the center won Best Center Award runner-up for the first time. He has also passionate in TV hosting, live programs, debate and interviews, auditioned drama artist of Akashavani, given expert talks in All India Radio, TV and seminars. He has a YouTube channel called as Water is a Life, Rajendra Kalbavi. Master of Ceremony in many languages such as Kannada and English. Presented many national and international journal papers as well as in seminars. He was a past president of Rotaract Central, Rotary Mangalore, Canara Builders Association Mangalore, awarded with Young Engineer Award by Institute of Engineers Mangalore, Project That Rock on Rainwater Harvesting by Rotary. Eminent Engineer Award by Institute of Engineers Mangalore, KVG Engineering College Sulya, ACCI at Foundation Day 2023 at Nagpur. Won ACCI Mr. Ultratech Award for a well-built residential building 2 times. He is a governing council member of ACCI for 3 terms, currently the Secretary General of ACCI headquarters. A truly multifaceted personality who is here. Thank you. I would like to call upon Engineer Nitin Shankar to florally welcome our respected President of today's function, Engineer Rajendra Kalbavi Rao, by offering flower. Thank you. Our guest of honor, Srinivasan R., the Treasurer of ACCI headquarters. Mr. Srinivas R. completed his Bachelor of Engineering in Civil Engineering, RV College of Engineering, Bangalore. Completed in Masters of Engineering from Geotechnical Engineering from Bangalore University. Completed Masters of Science in Geotechnical Engineering from University of Wyoming, USA. He has a very good software skills such as Strut-E, StatPro, AutoCAD and other professional softwares. He has started his career in 1989, engineer in training under Umesh B. Rao and Co. Then project engineer in Hirani Engineering, New York, USA. Senior project engineer and owner, Srinivas Sharma and Sons, Bangalore. Senior project engineer, NV Build Tech, Bangalore. Proprietor, Sri Associates, Bangalore. And he has got many awards such as Eminent Engineer, and he is also running a NGO. Now, I call Sudesh to present flower to guest of honors of today's function, Engineer R. Srinivasan, by offering a flower. Thank you, Engineer Sudesh.
I would request Engineer Praveen to welcome the chief guest of today's function, Engineer Gokul Das, by offering a flower. Engineer Gokul Das, born in 1974 in Mangalore, studied in government school in Krishnapura and junior college Katipalla, completed his diploma from KPT Mangalore, then he has completed BE in civil engineering from AIT Chikmagalur in the year 1996 and got secured first rank in and all 3 gold medals. Joined private firm Petron Civil Engineering Limited in 1997 and worked till 2003. Executed many prestigious projects in Karnataka, Gujarat, Tamil Nadu, Andhra Pradesh and namely such as MRPL, Reliance Petroleum, Madras Cements, etc. Then he has joined L&T for a brief time. Then he has joined government service as AE, worked in Karnataka, Neeravari, Nigama, Malaprabha Dam area, Savadatti, Dharwad. Then he has worked in PMGSY, Sirsi, cleared KES in 2007, joined as a AEE in 2012, served in MCC, PMGSY, Puttur, PWD Puttur, later promoted as executive engineer and worked in minor irrigation, Mangalore division, PWD Udupi division, executed many projects, promoted as superintendent engineer in 2022, joined as SC for minor irrigation, Mysore Circle, now working as SC, PWD Circle, Mangalore since 2023. I would like to invite Engineer Rajashekar to present a flower to our honored Engineer Anand Kumar SK, founder of Master Plannery, Nehru Nagar, Puttur. Thank you, Engineer Rajashekar. I would like to invite Jaya Prakash to welcome our respected ex-Secretary General ACCE, Engineer Vijay Vishnu Maya, by offering a flower. Thank you, Engineer Jaya Prakash. I would like to invite Engineer Lokesh Yam to present a flower to our beloved Chairman of Sponsoring Center, ACCE, Beltangadi, Engineer Jagdish Prasadian. Engineer Lokesh. I would like to invite Engineer Radha Krishna to present a flower to our beloved sponsoring center, ACCI Beltangadi Secretary, Engineer Chetan S. Thank you, Engineer Radha Krishna. I would like to invite Engineer Rakshit KV to present a flower to our beloved sponsoring center, ACCI Beltangadi Treasurer, Engineer Keshav. Thank you. I would like to invite Engineer Devi Prasad to present a flower to our GC member, Engineer K. Prem Kumar. Engineer Shashidhara. Thank you, Engineer Devi Prasad. I would like to invite Engineer Adarsh to present a flower to our ex-treasurer Coimbatore, Engineer P. Parameshwaran. Thank you, Engineer Adarsh. Now, I would request Treasurer of ACCI, R. Srinivasan, to brief about ACCI and opening remarks about our association. ನಮಸ್ಕಾರ ಪುತ್ತೂರು ಶುಭ ಸಂಜೆ ಎಲ್ಲರಿಗೂ
ಜಗದೀಶ್ ಪ್ರಸಾದ್ ಅವರು ACC ಬಗ್ಗೆ ಭಾಳಷ್ಟು ಹೇಳಿಬಿಟ್ಟಿದ್ದಾರೆ. ನಾನೇನು ಹೇಳಬೇಕಿತ್ತು ಅದನ್ನೆಲ್ಲ ಅವರು ಮುಗಿಸ್ಬಿಟ್ಟಿದ್ದಾರೆ. ಸೊ ಸ್ವಲ್ಪ ಇಂಗ್ಲೀಷ್ ಕನ್ನಡ ಎರಡು ಮಿಕ್ಸ್ ಮಾಡಿ ಮಾತಾಡ್ತೀನಿ, ದಯವಿಟ್ಟು ಸ್ವಲ್ಪ ಕ್ಷಮೆ ಕೇಳ್ತಾ ಇದ್ದೀನಿ ಅದಕ್ಕೆ. ನಾವು ಈ ಟೀಮ್ ವಿಜಯ್ ಸನಪ್, ರಾಜ್ಕುಮಾರ್ ಕಚರ್ಲಾ, ನಮ್ಮ ಮಯ್ಯ ಅವರು, ನಾನು ಮತ್ತು ಇನ್ನೊಬ್ಬರು ಸಂದೀಪ್ ಶಿರ್ಕೇಟ್ಕರ್ ಅಂತ 2 ವರ್ಷದಿಂದ ತೊಗೊಂಡಾಗ ದಿ ಅಸೋಸಿಯೇಷನ್ ಹ್ಯಾಡ್ ಓನ್ಲಿ 24 centers. In the last 2 years, we have gone to 43rd. Today is the 43rd center. So that is the growth in the last 2 years that we have seen. ಅಲ್ಲಿ 30th ಇದೆ. ಅದು ಎಷ್ಟು ರಭಸವಾಗಿ ನಾವು ಬೆಳೀತಾ ಇದ್ದೀವಿ ಅಂದರೆ ಆ 42 ಚೇಂಜ್ ಮಾಡಲಿಕ್ಕೆ ಮುಂಚೆನೇ ಇಲ್ಲಿ ನಾವು ಇದ್ದೀವಿ 43rd ಸೆಂಟರ್ ಮಾಡಲಿಕ್ಕೆ. This association was formed because of a disaster that happened in Bangalore. ಗಂಗಾರಾಮ್ ಬಿಲ್ಡಿಂಗ್ ಅಂತ ಒಂದು ಬಿಲ್ಡಿಂಗು ಕೊಲ್ಯಾಪ್ಸ್ ಆಗಿಬಿಡ್ತು. ಅದರಲ್ಲಿ ಹತ್ತತ್ರ ಒಂದು 70-80 ಜನ ಮೃತರಾದರಲ್ಲಿ. ಇಮಿಡಿಯೇಟಾಗೆ ಸ್ಟ್ರಕ್ಚರಲ್ ಡಿಸೈನರ್ನ ಅರೆಸ್ಟ್ ಮಾಡಿಬಿಟ್ರು ಪೊಲೀಸ್. ಅದು ಬಿಲ್ಡಿಂಗ್ ಕ್ವಾಲಿಟಿ ಸರಿ ಇದೆಯಾ ಇಲ್ವಾ ಯಾವುದನ್ನು ಚೆಕ್ ಮಾಡಿದೆ, ಕಾಂಟ್ರಾಕ್ಟರ್ನ ಬಿಟ್ಟು ಸ್ಟ್ರಕ್ಚರಲ್ ಡಿಸೈನರ್ನ ಅರೆಸ್ಟ್ ಮಾಡಿದ್ರು, ಡಿಸೈನ್ ಸರಿ ಇಲ್ಲ ಅಂತ. ಆಗ 7 ಗಣ ವ್ಯಕ್ತಿಗಳು, ನಮ್ಮ ಹಿರಿಯ ಇಂಜಿನಿಯರ್ಗಳು, ವೆರಿ ಸೀನಿಯರ್ ಇಂಜಿನಿಯರ್ಸ್ ಸೇರಿ ಅಸೋಸಿಯೇಷನ್ ಆಫ್ ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಅಂತ 1985ನಲ್ಲಿ ಶುರು ಮಾಡಿದ್ರು. 1987ನಲ್ಲಿ ಅದನ್ನು to encompass all the engineers into the fold of ACC, Association of Consulting Civil Engineers ಅಂತ ಮಾಡಿದ್ರು. ಆ ಕೇಸ್ ಏನಾಯ್ತು ಅಂದರೆ, ಮಾಕ್ ಪ್ರೆಸೆಂಟೇಷನ್ ಮಾಡಿ ಕೇಸ್ ಹೆಂಗೆ ಫೈಟ್ ಮಾಡಬೇಕು, ಹೌ ಟು ಸೇವ್ ಎ ಸ್ಟ್ರಕ್ಚರಲ್ ಇಂಜಿನಿಯರ್ ಅಂತ ಆಲ್ಮೋಸ್ಟ್ ಎವ್ರಿ ಡೇ ದೇ ಹ್ಯಾವ್ ಸ್ಯಾಕ್ರಿಫೈಸ್ ದೇರ್ ಲೈಫ್ ಟು ಪ್ರಾಕ್ಟಿಸ್ ಹೌ ಟು ಪ್ರೆಸೆಂಟ್ ದ್ಯಾಟ್ ಇನ್ ಕೋರ್ಟ್. They did it successfully and the structural engineer was acquitted without any ಇದು. ಆಮೇಲೆ ಸ್ಟ್ರಕ್ಚರಲ್ ಮೆಟೀರಿಯಲ್ಸ್ ಏನಿದೆಯೋ ಅದರಲ್ಲಿ ತೊಗೊಂಡೋಗಿ ಟೆಸ್ಟ್ ಮಾಡಿದಾಗ ಕ್ವಾಲಿಟಿ ಮೆಟೀರಿಯಲ್ ಇರಲಿಲ್ಲ ಅನ್ನೋದು ಒಂದು ರಿಪೋರ್ಟ್ನಲ್ಲಿ ಬಂತು. ಸೊ ದಟ್ ಈಸ್ ದಿ ಬೇಸಿಕ್ ಫಾರ್ಮೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್. ನಾವು ಬಂದು ಫ್ರಮ್ ಗುಜರಾತ್, ಅಹಮದಾಬಾದ್ ಇನ್ ಗುಜರಾತ್, ಆಲ್ ದಿ ವೇ ಟು ಭುವನೇಶ್ವರ್ ಇನ್ ಒರಿಸ್ಸಾ. We are spread across the country, from Delhi all the way to Kanyakumari. 43 ಸೆಂಟರ್ ಇದ್ವಿ. ದಿಸ್ ಇಸ್ ಇಟ್. ಇವತ್ತು 43ನೇ ಸೆಂಟರ್ ನಾವು ಇನಾಗ್ರೇಷನ್ ಮಾಡ್ತಾ ಇರೋದು. ನೆಕ್ಸ್ಟ್ ಈಗ 7 ದಿವಸದಲ್ಲಿ we inaugurated Trichy on Monday, then Perambalur in Tamil Nadu on Tuesday, ಸಂಡೇ ಇವತ್ತು ಇಲ್ಲಿ ಬಂದು ಪುತ್ತೂರು ಓಪನ್ ಮಾಡ್ತಾಯಿದ್ವಿ. ಇದೇ ವಾರದಲ್ಲಿ ಕಳೆದ 7 ದಿವಸದಲ್ಲಿ 3 ಸೆಂಟರ್ ಓಪನ್ ಆಗಿದೆ. ಮತ್ತು ಐ ಥಿಂಕ್ ಪೂನಾ ಇದೆ, ಪೂನಾ ಸಮ್ಟೈಮ್ ಡ್ಯೂರಿಂಗ್ ನೆಕ್ಸ್ಟ್ ಮಂತ್ ಅದಾಗಿದೆ. ಮತ್ತು ಭಾಳಷ್ಟು ಸೆಂಟರ್ ಇನ್ನೂ ಮಾತಾಡ್ತಾ ಇದ್ದಾರೆ, ಭಾಳಷ್ಟು ಸೆಂಟರ್ಗಳು ಓಪನ್ ಆಗುತ್ತೆ. ಅಡ್ವಾಂಟೇಜ್ ಏನು ಇದರಲ್ಲಿ ಅಂತ ಹೇಳಿದ್ರೆ, ಹತ್ತತ್ರ 7,000 ಇಂಜಿನಿಯರ್ ಇದ್ದೀವಿ ನಾವು, ಪ್ರೊಫೆಷ್ನಲ್ ಇಂಜಿನಿಯರ್ಸ್ ಇದ್ದೀವಿ. 7,000 ಇಂಜಿನಿಯರು ನಾವು ಅಂದಾಜಾಗೆ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ರೆ ಹತ್ತತ್ರ 30-35 ಲಕ್ಷ ಮ್ಯಾನ್ ಅವರ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ನಮ್ಮಲ್ಲಿ. ರೈಟ್ ಫ್ರಮ್ ವಾಟರ್ ರಿಸೋರ್ಸ್ ಇದ್ದಾರೆ, ಅರ್ಥಕ್ವೇಕ್ ಇಂಜಿನಿಯರಿಂಗ್ ಇಂದ ಹಿಡಿದು ಏನು ಬೇಕೋ ನಿಮಗೆ, ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಟ್ರಾನ್ಸ್ಪೋರ್ಟೇಷನ್, ಇನ್ಫ್ರಾಸ್ಟ್ರಕ್ಚರ್, ನೇಮ್ ಇಟ್, ವಿ ಹ್ಯಾವ್ ಪೀಪಲ್. ಇದಕ್ಕೆ ಈ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ನಲ್ಲಿ ನೀವು ಮೆಂಬರ್ ಆಗೋದಾದರೆ ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಇಷ್ಟು ಜನ 7,000 ಇಂಜಿನಿಯರ್ಸ್, ಪ್ರೊಫೆಷ್ನಲ್ ಇಂಜಿನಿಯರ್ಸ್ ಅವರ ಎಕ್ಸ್ಪೀರಿಯನ್ಸ್ ತೊಗೊಂಡು ನಿಮಗೆ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ನಿಮ್ಮ ವೃತ್ತಿಯಲ್ಲಿ, ವಿ ವಿಲ್ ಆಲ್ವೇಸ್ ಬಿ ವಿಲ್ಲಿಂಗ್ ಟು ಹೆಲ್ಪ್ ಯು. There are all the engineers who are ready to help any other engineer who wants any advice or guidance from the association. That is the advantage in having become a member to a large organization. I know ಒಂದೊಂದು ಸಣ್ಣ ಊರಿನಲ್ಲೂ ಒಂದೊಂದು ಲೋಕಲ್ ಆರ್ಗನೈಸೇಷನ್ ಇರುತ್ತೆ, ಅದು ನ್ಯಾಷನಲ್ ಪ್ರೆಸೆನ್ಸ್ ಇರಲ್ಲ. ಆದರೆ ನಮಗಿಲ್ಲಿ ACC ನ್ಯಾಷನಲ್ ಪ್ರೆಸೆನ್ಸ್ ಇದೆ. ನೆಕ್ಸ್ಟ್ ದಿ ಆಬ್ಜೆಕ್ಟಿವ್ ಇದು ಶುರುವಾಗಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಒಂದು ಡಿಸೆಮಿನೇಷನ್ ಆಫ್ ನಾಲೆಡ್ಜ್. ಈಗ ಸಣ್ಣ ಊರಿನಲ್ಲಿ ಎಷ್ಟೋ ಇಂಟರ್ನ್ಯಾಷನಲ್ ಕಾನ್ಫರೆನ್ಸು, ಸೆಮಿನಾರ್ ಆದಾಗ ಅದು ಇನ್ಫಾರ್ಮೇಷನ್ ತಲುಪಲ್ಲ.
ಸೊ ನಮ್ಮಂಥ ಆರ್ಗನೈಸೇಷನ್ನಲ್ಲಿ ವಿ ಮೇಕ್ ಶ್ಯೂರ್ ದಟ್ ಎವ್ರಿ ಸ್ಮಾಲ್ ನಾಲೆಡ್ಜ್ ಈಸ್ ಟ್ರಾನ್ಸ್ಫರ್ಡ್ ಫ್ರಮ್ ಇಂಟರ್ನ್ಯಾಷನಲ್ ಫೋರಮ್ to local centers. So we'll help you in disseminating that knowledge to the engineers in the form of conference, in the form of workshop, in the form of seminars, technical evening lectures, yavade irbodu. We'll do that. Next. So you can go through that. ಅದು ಒಂದೊಂದಾಗಿ ಓದಲಿಕ್ಕಿಂತ ಇಟ್ ಇಸ್ ಐ ವುಡ್ ಸೇ www.acce.in ಅಂತ ನಮ್ಮದು ವೆಬ್ಸೈಟ್ ಇದೆ. ಅಲ್ಲಿ ಹೋದರೆ ನಿಮಗೆ ಮೊರಲೆಸ್ ಯು ವಿಲ್ ಗೆಟ್ ಆಲ್ ದಿ ಡೀಟೇಲ್ಸ್ ಅಬೌಟ್ ದಿ ಅಸೋಸಿಯೇಷನ್. ಓಕೆ, 7,000 ಇಂಜಿನಿಯರ್ ಇದ್ದೀವಿ, ಪ್ರೊಫೆಷ್ನಲ್ಸ್ ಇದ್ದೀವಿ. ಏನು ಮಾಡ್ತೀವಿ, ವಾಟ್ ಡು ವಿ ಕಾಂಟ್ರಿಬ್ಯೂಟ್ ಟು ದಿ ಸೊಸೈಟಿ ಆರ್ ಟು ದಿ ಫೀಲ್ಡ್ ಆಫ್ ಇಂಜಿನಿಯರಿಂಗ್ ಅಂತ ಫಸ್ಟ್ ಕ್ವಶನ್ ಬರೋದು ಎಲ್ಲರಿಗೂ ಅದೇ. A lot of engineers, seniors, have contributed to Bureau of Indian Standard or IS code. Now, ಏನು ಕರಿತೀವೋ, lot of engineers have contributed to it. Our members have contributed. In fact, National Building Code ಅಂತ ಒಂದು ಬುಕ್ ಇದೆ. It is like a Bible to civil engineers. ಅದರಲ್ಲಿ ಭಾಳಷ್ಟು ಕ್ಲಾಸ್ ನಾವೇನು ಕೊಟ್ಟಿದ್ದೀವೋ ವಿತೌಟ್ ಇವನ್ ಚೇಂಜಿಂಗ್ ಎ ಫುಲ್ ಸ್ಟಾಪ್ ಆರ್ ಎ ಕಾಮ, ಹಾಗೆ ಅಷ್ಟನ್ನು ಅಳವಡಿಸಿದ್ದಾರೆ ಅದರಲ್ಲಿ. ದಟ್ ಈಸ್ ಎ ಕಾಂಟ್ರಿಬ್ಯೂಷನ್ ಆಫ್ ACCE. ಇನ್ ಅಡಿಷನ್, ಜಗದೀಶ್ ಪ್ರಸಾದ್ ಸರ್ ಹೇಳ್ದಂಗೆ ಇಂಜಿನಿಯರ್ಸ್ ಬಿಲ್, ನಮ್ಮ ವೃತ್ತಿಗೆ ಇದುವರೆಗೂ ಬಿಲ್ ಇಲ್ಲ ನಮ್ಮಲ್ಲಿ. ಅಂದರೆ ನಾವು ಏನು ಪ್ರೊಫೆಷ್ನಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವೋ ಅದನ್ನು ರೆಕಗ್ನಿಷನ್ ಇಲ್ಲ, ನಮಗೊಂದು ರಿಜಿಸ್ಟ್ರೇಷನ್ ನಂಬರ್ ಇಲ್ಲ, ಸರ್ಟಿಫಿಕೇಟ್ ಇಲ್ಲ. ಇದಕ್ಕೆ ನಾವು ಭಾಳಷ್ಟು ಸುಮಾರು ಒಂದು 15 ವರ್ಷದಿಂದ ACCEಯಿಂದ ಸಕಲ ಪ್ರಯತ್ನ ಮಾಡ್ತಾ ಇದ್ದೀವಿ. ವಿ ಹ್ಯಾವ್ ಅಪ್ರೋಚ್ ದಿ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಇನ್ ಡೆಲ್ಲಿ, ರೈಟ್ ಫ್ರಮ್ ಮುರಳಿ ಮನೋಹರ್ ಜೋಶಿ ಅವರು HRD ಮಿನಿಸ್ಟರ್ ಆಗದಾಗಿಂದ ಹಿಡಿದು ಈಗ ಸ್ಮೃತಿ ಇರಾನಿ ತನಕ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಟೇಬಲ್ ಆಗಬೇಕು, ಕಂಪ್ಲೀಟ್ ಡ್ರಾಫ್ಟ್ ಆಗಿ ಅದನ್ನು ಹಲವಾರು ಡಿಪಾರ್ಟ್ಮೆಂಟ್ನಲ್ಲಿ ಅಪ್ರೂವಲ್ ಆಗಿ ಈಗ ಅದು ಪಾರ್ಲಿಮೆಂಟ್ನಲ್ಲಿ ಆ ಡ್ರಾಫ್ಟ್ನ ಪ್ರೆಸೆಂಟ್ ಮಾಡಿ ಅದು ಇಂಜಿನಿಯರ್ಸ್ ಬಿಲ್ ಕನ್ವರ್ಟ್ ಆಗಬೇಕು. ವಿ ಆರ್ ವೇಟಿಂಗ್ ಫಾರ್ ಇಟ್ ಈಗರ್ಲಿ. ವಿ ಆರ್ ಹೋಪಿಂಗ್ ನಿತಿನ್ ಗಡ್ಕರಿ ಜಿ ಆರ್ ಮೋದಿ ಜಿ ವಿಲ್ ಟೇಕ್ ಇಟ್ ಅಪ್ seriously, and then we engineers will have a registration number. Right, next. Adu bittu, like I said, every center has its own flagship programs. ಈಗ ಬೆಂಗಳೂರಿನಲ್ಲಿ ರೆಡೆಕಾನ್ ಅಂತ 2 ವರ್ಷಕ್ಕೊಮ್ಮೆ ಅದು ಕಂಡಕ್ಟ್ ಮಾಡ್ತಾರೆ. ದೇ ವಿಲ್ ಪಿಕ್ ಅಪ್ ದಿ ರೀಸೆಂಟ್ ಟ್ರೆಂಡ್ಸ್ ಇನ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ. ಕೊಯಂಬತ್ತೂರಿನಲ್ಲಿ ಬಿಲ್ಡ್ ಮ್ಯಾಟ್ ಅಂತ ಒಂದು ಎಕ್ಸಿಬಿಷನ್ ಕಮ್ ಸೆಮಿನಾರ್ ಮಾಡ್ತಾರೆ, ಆಲ್ಮೋಸ್ಟ್ ಎವ್ರಿ 2 years ಮಾಡ್ತಾರೆ. ಮತ್ತು ಭಾಳಷ್ಟು ಪ್ರೋಗ್ರಾಮ್ಸು, ಸ್ಟೂಡೆಂಟ್ ಮೆಂಟ್ರಿಂಗ್ ಪ್ರೋಗ್ರಾಮ್, ಸ್ಟೂಡೆಂಟ್ಸ್ಗೆ ಭಾಳಷ್ಟು ಪ್ರೋಗ್ರಾಮ್ಗಳು ನಾವು ಇದು ಮಾಡಿದ್ದೀವಿ. ನಮ್ಮ ಪ್ರೆಸಿಡೆಂಟು ಪಿಚ್ಚಯ್ಯ ಅಂತ ಇದ್ದರು ಕೊಯಂಬತ್ತೂರಿಂದ, ಅವ್ರು ಬಂದು ಭಾಳ ಅದಕ್ಕೆ ಕಾಳಜಿ ಇದು ಮಾಡಿ ಅವರು ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ. ವೇರ್ ವಿ ಟೆಲ್ ದ ಸ್ಟೂಡೆಂಟ್ಸ್ ನಾಟ್ ಟು ಲೀವ್ ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಗೋ ಟು ಅದರ್ ಫೀಲ್ಡ್ ಬಟ್ ಕಂಟಿನ್ಯೂ ಬಿಕಾಸ್ ದೇರ್ ಇಸ್ ಗುಡ್ ಆಪರ್ಚುನಿಟೀಸ್ ಇನ್ ದಿಸ್ ಫೀಲ್ಡ್. ನಮ್ಮಲ್ಲಿ ಭಾಳಷ್ಟು ಪಬ್ಲಿಕೇಶನ್ಸ್ ಇದೆ. ಕ್ವಾರ್ಟರ್ಲಿ ಬುಲೆಟಿನ್ಸ್ ನಾವು ಪಬ್ಲಿಷ್ ಮಾಡ್ತಾ ಇದ್ವಿ. ಈಗ ಫಿಸಿಕಲ್ ಆಗಿ ಮಾಡಲ್ಲ, ಇಟ್ ಈಸ್ ಆನ್ ದಿ ನೆಟ್ ಇನ್ ದಿ ಫಾರ್ಮ್. ಜರ್ನಲ್ ನೆಕ್ಸ್ಟು ಒಂದು ಪಬ್ಲಿಷ್ ಮಾಡಲಿಕ್ಕೆ ಒಂದು ಇಂಟೆನ್ಷನ್ ಇದೆ. ಸೊ ಎವ್ರಿ ಮಂತ್ ಒಂದು ಜರ್ನಲ್ ಪಬ್ಲಿಷ್ ಮಾಡೋ ಒಂದು ಇಂಟೆನ್ಷನ್ ಇದೆ. ಅದರ್ ದೆನ್ ದ್ಯಾಟ್, ಮೆಂಬರ್ಶಿಪ್ ನಂಬರ್ ಆಫ್ ನೆಕ್ಸ್ಟ್ there are several next ಮೆಂಬರ್ಶಿಪ್ ಕ್ಯಾಟಗರೀಸ್ ನೀವು ಅಲ್ಲಿ ನೋಡ್ಬೋದು. ಅಸೋಸಿಯೇಟ್ ಮೆಂಬರ್, ಲೈಫ್ ಮೆಂಬರ್, ಆರ್ಗನೈಸೇಷನ್ ಮೆಂಬರ್, ಎಜುಕೇಷನ್ ಇನ್ಸ್ಟಿಟ್ಯೂಷನ್. ಇನ್ಫ್ಯಾಕ್ಟ್ ನಾವು ಒಂದೊಂದು ಸೆಂಟರ್ನಲ್ಲಿ ಹೊಸ ಸೆಂಟರ್ ಓಪನ್ ಮಾಡಿದಾಗ ನಾವು ಅದೇ ಹೇಳೋದು, ಇಂಜಿನಿಯರಿಂಗ್ ಕಾಲೇಜಸ್ನ ಇನ್ವಾಲ್ವ್ ಮಾಡಿ. ಯಾಕೆಂದರೆ ದಿ ನೆಕ್ಸ್ಟ್ ಜನರೇಷನ್ ಆಫ್ ಇಂಜಿನಿಯರ್ಸ್ ಆರ್ ದ ಸ್ಟೂಡೆಂಟ್ಸ್. ಸೊ ವಿ ವಾಂಟ್ ದ ಸ್ಟೂಡೆಂಟ್ಸ್ ಟು ಬಿ ಇನ್ ಅವರ್ ಆರ್ಗನೈಸೇಷನ್ ಸೊ ದ್ಯಾಟ್ ದೇ ಕ್ಯಾನ್ ನೋ ವಾಟ್ ಈಸ್ ಗೋಯಿಂಗ್ ಆನ್ ಇನ್ ದ ವರ್ಲ್ಡ್. ದೇ ವಿಲ್ ಬಿ ಏಬಲ್ ಟು ಗೇನ್ ದ ನಾಲೆಜ್ ಫ್ರಮ್ ವೇರ್ ವಿ ಡೂ. ನೆಕ್ಸ್ಟ್, ಲೈಕ್ ಐ ಸೆಡ್, www.acce.in ವೆಬ್ಸೈಟ್ ಹೋದರೆ ನಿಮಗೆ ಮೊರಲೆಸ್ ಆಲ್ ದಿ ಡೀಟೇಲ್ಸ್ ಸಿಗುತ್ತೆ. ಅದರ್ ದೆನ್ ದ್ಯಾಟ್, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಲಿ
ಫ್ಲಡ್ಸ್ ಆದಾಗ ನಾರ್ತ್ ಕರ್ನಾಟಕ ಎಸ್ಪೆಷಲಿ ಮಂತ್ರಾಲಯದಲ್ಲಿ ಫ್ಲಡ್ಸ್ ಆದಾಗ ಎ ಟೀಮ್ ಆಫ್ ಇಂಜಿನಿಯರ್ಸ್ ಹ್ಯಾಡ್ ಗಾನ್ ದೇರ್ ಆ್ಯಂಡ್ ಗಿವನ್ ಸೊಲ್ಯೂಷನ್ಸ್ ಟು ವಾಟ್ ಹ್ಯಾಸ್ ಟು ಬಿ ಡನ್ ಟು ರೀಲೊಕೇಟ್ ಪೀಪಲ್ ಹೂ ಆರ್ ಎಫೆಕ್ಟೆಡ್ ಬೈ ದ ಫ್ಲಡ್ಸ್. ಈ ಥರ ಭಾಳ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಪ್ರಾಜೆಕ್ಟ್ಸ್ ಕೂಡ ಮಾಡಿದ್ದೀವಿ. ಫೈನಲಿ we are the nation builders. We are the second most employing profession that is there other than farmers. We have 7,000 professional engineers who can shoulder all the burden that can be thrown on them. We have to create whatever limited resources we have, we are confident to handle any situation with our vast experience. We welcome Puttur to join us to build a better India, to build a great India. ಇದೊಂದು ಲಾಸ್ಟ್ ಒಂದು ಹೇಳಬೇಕು. ಮೊನ್ನೆ 15th of September was ಸರ್ ಎಂ ವಿಶ್ವೇಶ್ವರಯ್ಯ ಬರ್ತ್ಡೇ, ಇಂಜಿನಿಯರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ನಾವು. ಇವತ್ತು ಬೆಳಗ್ಗೆಯಿಂದ ನೀವು ಸೋಷಿಯಲ್ ಮೀಡಿಯಾಲಿ ಪ್ರಧಾನಮಂತ್ರಿ ಮೋದಿಯವರ ಬರ್ತ್ಡೇ ಅಂಥೇಳಿ ಭಾಳಷ್ಟು ಮೆಸೇಜ್ ಬಂದಿರ್ಬೋದು. ಇನ್ನೊಬ್ಬರು ಗಣ್ಯ ವ್ಯಕ್ತಿ ಇದ್ದಾರೆ ಇದು ಮೇಡೆಯಲ್ಲಿ, ರಾಜೇಂದ್ರ ಕಲ್ಬಾವಿಯವರು, ಇವತ್ತು ಅವ್ರದ್ದು ಬರ್ತ್ಡೇ ಕೂಡ. ಥ್ಯಾಂಕ್ ಯು. Thank you, sir. I request President of today's function, Engineer Rajendra Kalbavi Rao, induct the new office bearer. Now I introduce our office bearer, ACCI Puttur Center. First of all, I would like to introduce our chairman of Puttur Center, Engineer Pramod Kumar K, Assistant Engineer, PWD, Subramanya. Surveyor of Puttur. Proprietor and consultancy engineer, Akshara Associates. And also I would like to invite Managing Committee Member, Engineer Venkatraj PG, Proprietor of Raj Consultants. HOD Civil Engineering of Vivekananda College of
Engineering and Technology, Puttur. One more member, Engineer Chandrasekhar Alva, AC, proprietor of Alva Construction. Thank you, sir. Chairman of Puttur Center, Engineer Pramod Kumar KK for acceptance speech. A ray of light is a ray of hope. Let's all leave the darkness and step towards the bright path. Now we will have the auspicious lamp lighting ceremony. I now request all the dignitaries on the dais to light the lamp and symbolically inaugurate this program.
Thank you. Now I invite Chairman of PUTTUR Center, Engineer Pramod Kumar KK for acceptance speech. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಸೀಮೆದೇವರು ಹಾಗೂ ಎಲ್ಲ ದೈವದೇವರುಗಳಿಗೆ ಪ್ರಾರ್ಥಿಸುತ್ತಾ ಇವತ್ತು ವೇದಿಕೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂಥ ನಮ್ಮ ACCIನ ಜನರಲ್ ಸೆಕ್ರೆಟರಿ ಆಗಿರುವಂಥ ರಾಜೇಶ್ ಕಲ್ಬವಿ ಸರ್ ಅವರೇ, ಇವತ್ತು ನಾವು ಗೌರವಿಸಲಿರುವಂತಹ ಪುತ್ತೂರಿನ ಲ್ಯಾಂಡ್ಮಾರ್ಕ್ ಅಂತ ಹೇಳೋದು ಮಾಸ್ಟರ್ ಪ್ಲ್ಯಾನರಿಯ ಈಗಿನ ಪ್ರೆಸಿಡೆಂಟ್ ಆಗಿರುವಂತಹ ಶ್ರೀ ಆನಂದ್ SK ಸರ್ ಅವರೇ, ಇಂಜಿನಿಯರ್ ಆರ್ ಶ್ರೀನಿವಾಸನ್ ಸರ್ ನಮ್ಮ ಟ್ರೆಷರರ್ ಅವರೇ, ಫಾರ್ಮರ್ ಜನರಲ್ ಸೆಕ್ರೆಟರಿ ವಿಜಯ ವಿಷ್ಣುಮಯ್ಯ ಅವರೇ, ಹಾಗೆ ನನ್ನ ಹಿರಿಯ ಅಧಿಕಾರಿ ಹಾಗೂ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡ್ತಿರುವಂತಹ ಲೋಕೋಪಯೋಗಿ ಇಲಾಖೆಯ ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಆಗಿರುವಂಥ ಗೋಕುಲ್ದಾಸ್ ಸರ್ ಅವರು, ಇಂಜಿನಿಯರ್ ಗೋಕುಲ್ದಾಸ್ ಸರ್ ಅವರೇ, ಅದೇ ರೀತಿ ಇವತ್ತು ಈ ಒಂದು ಸೆಂಟರ್ನ ಪ್ರಾರಂಭಕ್ಕೆ ನಮಗೆ ಸದಾ ಸಹಕಾರವನ್ನು ಪ್ರೋತ್ಸಾಹವನ್ನು ನೀಡಿ ಈ ಸೆಂಟರು ಪ್ರಾರಂಭಿಸಲಿಕ್ಕೆ ಕಾರಣಕರ್ತರಾದಂತಹ ಬೆಳ್ತಂಗಡಿ ಸೆಂಟರ್ನ ಅಧ್ಯಕ್ಷರಾದಂತಹ ಜಗದೀಶ್ ಪ್ರಸಾದ್ ಸರ್ ಅವರೇ ಹಾಗೂ ಅವರೆಲ್ಲ ಆಫೀಸ್ ಬೇರರ್ಗಳೇ, ಈ ಹಿಂದಿನ ಸೆಕ್ರೆಟರಿ ಆ್ಯಂಡ್ ಟ್ರೆಷರರ್ ಅವರೇ, ದೂರದ ಊರಿಂದ ಬಂದಂತಹ ಇತರ ACCI ಕೊಯಂಬತ್ತೂರು ಹಾಗೂ ನಮ್ಮ GC ಮೆಂಬರ್ ಅವರೇ, ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರು ಅಂತ ಹೇಳ್ಬೋದು, ನನ್ನ ಜೊತೆ ಇವತ್ತು ಇನ್ಸ್ಟಾಲೇಷನನ್ನು ಆದಂಥ ನನ್ನ ಸೆಕ್ರೆಟರಿ ಹಾಗೂ ಖಜಾಂಜಿ ಆಗಿರುವಂಥ ವಿನೋದ್ ಮತ್ತು ಚೇತನ್ ರವರೇ, ಬಹಳ ಒಂದು ದೊಡ್ಡ ಜವಾಬ್ದಾರಿ, ಅದೇ ರೀತಿಯಾಗಿ ಒಂದು ಚಾಲೆಂಜಿಂಗ್ ಜಾಬನ್ನು ಇವತ್ತು ನಮ್ಮ ACCIನ ಹೆಡ್ ಆಫೀಸಿನಿಂದ ನಮಗೆ ಒಂದು ವಹಿಸಿಕೊಟ್ಟಿದ್ದಾರೆ. ಬಹುಶಃ ನಾವು ನಮ್ಮನ್ನು ಬೆಳ್ತಂಗಡಿ ಸೆಂಟ್ರಲ್ಲಿ ನಾವು ಮೆಂಬರ್ ಆದೆವು. ಆಗ ಇದೇ ರೀತಿ ಈಗಾಗಲೇ ವೆಲ್ಕಮ್ ಸ್ಪೀಚಲ್ಲಿ ಜಗದೀಶ್ ಪ್ರಸಾದ್ ಸರ್ ಹೇಳಿ ನಮಗೇನು ಲಾಭ, ಅದೇ ರೀತಿಯಲ್ಲಿ ನಾನೊಬ್ಬ ಡಿಪಾರ್ಟ್ಮೆಂಟಲ್ ಇಂಜಿನಿಯರ್, ನನಗೆ ಈ ಒಂದು ಇಂಜಿನಿಯರ್ಸ್ ಅಸೋಸಿಯೇಷನ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಂದ ಕೂಡಲೇ ನಮಗೆ ಮನಸ್ಸಿಗೆ ಬರುವಂಥದ್ದು ಅದು ಪ್ರೈವೇಟ್ ಇಂಜಿನಿಯರಿಂಗ್ ಯಾರು ಕೆಲಸ ಮಾಡ್ತಾರೆ ಅವ್ರು ಮಾತ್ರ ಕನ್ಸಲ್ಟಿಂಗ್ ಇಂಜಿನಿಯರ್ ಅಂತೇಳಿ, ನಾವು ಡಿಪಾರ್ಟ್ಮೆಂಟ್ ಇಂಜಿನಿಯರ್ಗಳು ಕನ್ಸಲ್ಟಿಂಗ್ ಅದು ಹೇಗೆ ಆಗ್ತದೆ ಅಂತೇಳಿ ಒಂದು ಸಣ್ಣ ಗೊಂದಲ ಇತ್ತು. ಆದರೆ ನಾವು ಇದರ ಬೈಲಾಸನ್ನು ತೆಗೆದು ನೋಡಿದ್ವಿ. ಆ ಸಂದರ್ಭದಲ್ಲಿ ಕನ್ಸಲ್ಟಿಂಗ್ ಅಂದರೆ ಎನಿಬಡಿ ಹೂ ಈಸ್ ಇನ್ ದ ಪ್ರೊಫೆಷನ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಈಸ್ ಅ ಕನ್ಸಲ್ಟಿಂಗ್ ಇಂಜಿನಿಯರ್ ಇಟ್ ಸೆಲ್ಫ್. ಸೊ ಅದು ನಮ್ಮ ಡಿಪಾರ್ಟ್ಮೆಂಟ್ ಇಂಜಿನಿಯರ್ ಕೂಡ ಅವರು ಎಲಿಜಿಬಲ್ ಅಂತೇಳಿ ಒಂದು ಬೈಲಾಸಲ್ಲೇ ಇದೆ. ಆನಂತರ ಇಂಜಿನಿಯರ್ಗಳಿಗೆ ಡಿಪಾರ್ಟ್ಮೆಂಟ್ ಇಂಜಿನಿಯರು ಇಲ್ಲಿ ಬಂದು ಏನು ಮಾಡ್ಬೋದು ಅಂತ ಹೇಳಿದರೆ, ನಮಗೇನು ಈಗ ಜಗದೀಶ್ ಪ್ರಸಾದ್ ಸರ್ ಹೇಳಿದಾಗೆ ನಮಗೆ ಯಾವುದೋ ಪೇಮೆಂಟ್ ಬಾಕಿ ಆಗ್ತದೆ, ನಮಗೆ ತಿಂಗಳು ಸಂಬಳ ಆಗ್ತದೆ, ಯಾವುದೇ ಪೇಮೆಂಟ್ ಬಾಕಿನ ನಾನು ಕೈ ಎತ್ತುವವ, ಆದರೆ ನಾನು ಕನ್ಸ್ಟ್ರಕ್ಷನ್ ಮಾಡುವಲ್ಲ. ಆಗಿರೋ ಕಾರಣ ನಮಗೆ ಅದು ಯಾವುದು ಸಮಸ್ಯೆ ಇಲ್ಲ. ಆದರೆ ನಮಗೊಂದು ಸಾಮಾಜಿಕ ಜವಾಬ್ದಾರಿ ಅಂತ ಹೇಳೋದು ಇದೆ. ಆ ನಿಟ್ಟಿನಲ್ಲಿ ಸರ್ಕಾರಿ ಕೆಲಸಗಳನ್ನು ಮಾಡುವಾಗ ಕೂಡ ನಮ್ಮಲ್ಲಿ ನಮ್ಮ ಕೆಲಸ ಮಾಡುವಂಥದ್ದು ನಮ್ಮ ಇಂಜಿನಿಯರ್ಸ್ಗಳು ಅಥವಾ ಈ ಕಾಂಟ್ರಾಕ್ಟ್ ಫೀಲ್ಡಲ್ಲಿ ಸಾಕಷ್ಟು ಜನ ಇರುವವರು, ಕಾಂಟ್ರಾಕ್ಟರ್ ಆಗಿರುವವರು ಕೂಡ ಸಿವಿಲ್ ಇಂಜಿನಿಯರ್ಗಳಾಗಿ ನಮ್ಮ ಜೊತೆ ಇದ್ದಾರೆ. ತುಂಬ ಜನ ನಾನ್ ಟೆಕ್ನಿಕಲ್ ಕಾಂಟ್ರಾಕ್ಟರ್ಗಳು ಕೂಡ ಇದ್ದಾರೆ. ಈ ಒಂದು ಚಾಲೆಂಜಿಂಗ್ ಜಾಬನ್ನು ನಾವು ತಗೊಂಡು ಹೋಗ್ಬೇಕಂದ್ರೆ ಅಲ್ಲಿ ಮುಖ್ಯವಾಗಿ ನಮಗೆ ಪ್ರಾಬ್ಲಮ್ ಬರುವಂಥದ್ದು ಒಂದು ಟೆಕ್ನಿಕಲ್ ಆಗಿ ಈ ನಾನ್ ಟೆಕ್ನಿಕಲ್ ಕಾಂಟ್ರಾಕ್ಟರ್ಗಳಿಗೆ ಕೆಲವು ಸಲ ಅದನ್ನು ಅರ್ಥೈಸೋದು ನಮಗೆ ಕಷ್ಟ ಆಗ್ತದೆ. ಅವ್ರ ಕೆಲಸನ ಮಾಡ್ತಾರೆ, ಅದರಲ್ಲೇನೂ ಇದಿಲ್ಲ, ನಮಗೆ ಬೇಕಾದರೆ ಇವ್ರಿಗಿಂತ ಸ್ವಲ್ಪ ಬೇಗನೆ ಮುಗಿಸ್ಕೊಡ್ತಾರೆ. ಆದರೆ ಅಲ್ಲಿ
ಪ್ರಾಬ್ಲಮ್ ಇರುವಂಥದ್ದು ಕ್ವಾಲಿಟಿ ಆ್ಯಂಡ್ ಟೆಕ್ನಾಲಜಿ ವಿಷಯದಲ್ಲಿ ಸಣ್ಣ ಇಶ್ಯೂಸ್ ಬರ್ತದೆ. ಸೊ ಇದನ್ನೆಲ್ಲ ನಾವು ಮಿಟಿಗೇಟ್ ಮಾಡಬೇಕಂದ್ರೆ ನಮಗೆ ಒಂದೇ ಬೇಸ್ ಆದ ಒಂದು ಸೂರು ಬೇಕು. ಅದರ ಅಡಿಯಲ್ಲಿ ಎಲ್ಲ ಕೂತು ಚರ್ಚೆ ಮಾಡಿ ನಾವು ಬೇರೆ ಬೇರೆ ಯೋಜನೆಗಳನ್ನು ಹಾಕ್ಕೊಂಡು ಹೋದರೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅಥವಾ ಏನು ನಮ್ಮ ಲೇಬರ್ಸ್ಗಳಿಗೆ ಅಥವಾ ನಮ್ಮ ಕಾಂಟ್ರಾಕ್ಟರ್ ಸೂಪರ್ವೈಸರ್ಗಳಿಗೆ ಏನು ಅವರ ಜ್ಞಾನದ ಕೊರತೆ ಇದೆ ಕೆಲವೊಂದು ಸಲ, ಅದನ್ನೆಲ್ಲ ನಾವು ಸರಿಪಡಿಸಿಕೊಂಡು ಏನು ಇಂಜಿನಿಯರಿಂಗ್ನ ಮಹತ್ವದ ಬಗ್ಗೆ ಅವರಿಗೆ ಅರ್ಥೈಸ್ಕೊಂಡು ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಂದ್ರೆ ಇಂಥ ಒಂದು ACCA ಅಂದರೆ ಇಟ್ಸ್ ಎ ನ್ಯಾಷನಲ್ ಲೆವೆಲ್ ಇರುವಂಥ ಒಂದು ದೊಡ್ಡ ನಾಲೆಜ್ನ ಭಂಡಾರ ಅಂತ ಹೇಳ್ಬೋದು. ಇದರೊಳಗಡೆ ನಾವಿದ್ದರೆ ನಾವು ಆಟೋಮೆಟಿಕಲಿ ನಮಗೆ ಕೆಲವು ಮಾಹಿತಿಗಳು ಬರ್ತದೆ. ಅವರನ್ನು ಕೂಡ ಇದರೊಳಗಡೆ ಸೇರಿಸ್ಕೊಂಡು ನಮಗೆ ಒಂದು ಒಳ್ಳೆಯ ಕೆಲಸವನ್ನು ನಮಗೆ ಸಿವಿಲ್ ಇಂಜಿನಿಯರ್ಗಳು ಇವತ್ತು ಬ್ಲೇಮ್ ಇರುವಂಥದ್ದು ಕೆಲವೊಂದು ಕಳಪೆ ಕಾಮಗಾರಿಗಳು, ಕೆಲವೊಂದು ಅನಾಹುತಗಳಾದ ಕೂಡಲೇ ಅದು ಇಂಜಿನಿಯರ್ನ ಮಿಸ್ಟೇಕ್ ಅಂತೇಳಿ ಈಗಾಗಲೇ ಈ ಒಂದು ಸಮಸ್ಯೆ ಹುಟ್ಟಿಕೊಂಡದ್ದು ಕೂಡ ಅದೇ ರೀತಿಯಾದ ಒಂದು ಅನಾಹುತದ ಅಂದರೆ ನಾವು ಯಾವತ್ತಲೂ ಮಿಸ್ಟೇಕಿಂದ ನಾವು ಕಲಿಯುವಂಥದ್ದು. ಕಲಿಬೇಕಂದ್ರೆ ನಮಗೆ ಇದೆಲ್ಲ ಒಂದು ಸಜೆಷನ್ಗಳು ಬೇಕಾಗ್ತದೆ. ಆಮೇಲೆ ಅನುಭವ ಅಂತ ಹೇಳುವಂಥದ್ದು ಅದು ಸಣ್ಣ ಪುಟ್ಟ ಒಂದು ವಿಷಯ ಅಲ್ಲ. ನಾವು ಇವತ್ತು ಇಂಜಿನಿಯರಿಂಗ್ ಮಾಡೋದು, MTech ಮಾಡೋದು ಅಥವಾ ಡಾಕ್ಟರೇಟ್ ಪಡಿಬೋದು, ಆದರೆ ಒಂದು ಸಣ್ಣ ಎಕ್ಸಿಕ್ಯೂಷನ್ ವಿಷಯಕ್ಕೆ ಬಂದಾಗ ನಮಗಿಂತ ಈ ಹಿಂದೆ ಕೆಲಸ ಮಾಡಿದ ಒಮ್ಮೊಮ್ಮೆ ಮೇಸ್ತ್ರಿಗಳು ಕೂಡ ಸ್ವಲ್ಪ ನಾಲೆಜಬಲ್ ಇರ್ತಾರೆ. ಹಾಗಂತ ಅದನ್ನು ಕೂಡ ನಾವು ಅವರ ಅನುಭವವನ್ನು ಕೂಡ ನಾವು ತಗೊಳ್ಬೇಕು. ಆದರೆ ನಮ್ಮ ಈ ಒಂದು ACCI ಸೆಂಟರ್ಗಳಲ್ಲಿ ಅಥವಾ ನಮ್ಮ ಹೆಡ್ ಆಫೀಸ್ಗಳಲ್ಲಿ ಇರುವಂಥ ಇಂಜಿನಿಯರ್ಗಳು ಯಾರಿದ್ದಾರೆ ಅವರೆಲ್ಲ ಅತ್ಯಂತ ಅನುಭವ ಉಳ್ಳವರು. ಬಹುಶಃ ಇದರ ಒಂದು ಕಾರ್ಯಕರ್ತರಾದ ಉಮೇಶ್ B. ರಾವ್ ಸರ್ ಅವರು ನಾವು ಗೋವಾದಲ್ಲಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದಾರೆ. ಅದ್ಭುತ ಒಂದು ನಾಲೆಜ್ ಇರುವಂಥ ಒಂದು ವ್ಯಕ್ತಿ. ರಿಟೈನಿಂಗ್ ವಾಲ್ನ ಬಗ್ಗೆ ಅದು ಇಂಚಿಂಚು ಕೂಡ ಯಾವ ರೀತಿ ಫೇಲ್ಯೂರ್ಗಳಾಗ್ತವೆ, ಏನು ನಾವು ಮಿಸ್ಟೇಕ್ಗಳು ಮಾಡ್ತೇವೆ, ಏನು ನಮ್ಮಲ್ಲಿ ಆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು, ಆಮೇಲೆ ಯಾವ ರೀತಿ ಅದನ್ನು ಅಡ್ರೆಸ್ ಮಾಡಬೇಕಂತ ಒಂದು ಅತ್ಯದ್ಭುತವಾಗಿ ಮಾತಾಡೋದು. ಬಹುಶಃ ಅವರು 85+ ಅಂತ ಅನಿಸ್ತದೆ. ಅಷ್ಟು ಏಜಲ್ಲಿ ಕೂಡ ಇವತ್ತು ಅವರಲ್ಲಿರುವಂಥ ಒಂದು ನಾಲೆಜ್ ನೋಡಿದರೆ ನಮಗೆ ತುಂಬ ಆಶ್ಚರ್ಯ ಆಯಿತು. ಗೋಕುಲ್ದಾಸ್ ಸರ್ ಕೂಡ ಜೊತೆಗಿದ್ದರು. ಅವರನ್ನು ನಾವು ಮಾತಾಡಿಸಿದಾಗ ಅವ್ರಿಗೆ ಈಗಿರುವಂಥ ಒಂದು ಚಾರ್ಮ್ ಅಂದರೆ ಸಿವಿಲ್ ಇಂಜಿನಿಯರಿಂಗ್ ಬಗ್ಗೆ ಇರುವಂಥ ಒಂದು ಚಾರ್ಮ್ ಅವರನ್ನು ನೋಡಿದಾಗ ನಮಗೆ ತುಂಬ ಎಕ್ಸೈಟ್ ಆಯಿತು. ಆಮೇಲೆ ನಮಗೂ ಕೂಡ ಒಂದು ಅಂಥವರ ಜೊತೆ ನಾವು ಅವರ ನಾಲೆಜನ್ನು ನಮಗೆ ಪಡಿಬೇಕಂದ್ರೆ ಇಂಥ ಒಂದು ಸಂಸ್ಥೆಗಳು, ಇಂಥ ಒಂದು ಇನ್ಸ್ಟಿಟ್ಯೂಷನ್ ಇಂಜಿನಿಯರ್ಸ್ ಒಂದು ಅಸೋಸಿಯೇಷನ್ಗಳು ಅಗತ್ಯವಿದೆ ಅಂತ ಹೇಳುವ ನಿಟ್ಟಿನಲ್ಲಿ ನಮಗೆ ಇವತ್ತೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ. ಬಹುಶಃ ನಮ್ಮ ಕಲ್ಬಾವಿ ಸರ್ ಅವರು ಹಾಗೆಲ್ಲ ನಮ್ಮ ಅತಿಥಿಗಳು ನಿಮ್ಮೆಲ್ಲರ ಆಶೀರ್ವಾದದಿಂದ ಅದು ಚೆನ್ನಾಗಿ ನಡೆಯುವ ರೀತಿಯಲ್ಲಿ ನಮಗೆಲ್ಲ ನೀವು ಸಹಕಾರ ನೀಡಬೇಕಂತ ಎಲ್ಲರ ಹತ್ರ ನಾನು ವಿನಂತಿಸ್ತಾ ಹಾಗೂ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಹಾಗೆ ನನಗೆ ಈ ಚಾಲೆಂಜನ್ನು ತಗೊಳ್ಳುವಾಗ ಫಸ್ಟಿಗೆ ನಾನು ಜಗದೀಶ್ ಪ್ರಸಾದ್ ಸರ್ ಅವರು ತಗೊಳ್ಳುವಾಗ ಅಧ್ಯಕ್ಷ ಮತ್ತು ನಿಮ್ಮ ಏನು ಮೆಂಬರ್ಗಳನ್ನು ನಿಮ್ಮ ಗವರ್ನಿಂಗ್ ಇದನ್ನು ಸೆಲೆಕ್ಟ್ ಮಾಡಬೇಕಂತ ಆಫೀಸ್ ಬ್ಯಾರರ್ಸ್ ಸೆಲೆಕ್ಟ್ ಮಾಡಲಿಕ್ಕೆ ಪುತ್ತೂರಲ್ಲಿ ಒಂದು ಮೀಟಿಂಗ್ ಕರೆದಿದ್ರು. ಆ ಹೊತ್ತಿನಲ್ಲಿ ಎಲ್ಲರೂ ಎದ್ದು ನಿಂತು ಫಸ್ಟಿಗೆ ನೀವು ಪ್ರಮೋದ್ ಅಧ್ಯಕ್ಷ ಯಾರು ಆಗೋದು ಅಂತ ಹೇಳುವಾಗ ನನ್ನ ಹೆಸರನ್ನು ರೆಕಮೆಂಡ್ ಮಾಡಿ ನಾನು ಫಸ್ಟಿಗೆ ಹೇಳಿದೆ, ದಯಮಾಡಿ ನನ್ನನ್ನು ಮಾಡಬೇಡಿ, ನಾನು ಕೈಗೆ ಸಿಗುವುದಿಲ್ಲ, ನನಗೆ ಸಾಕಷ್ಟು ಬೇರೆ ಬೇರೆ ಒತ್ತಡಗಳಿರ್ತದೆ, ಬೇರೆ ನಾನು ಇವತ್ತು ನೀವು ಮೀಟಿಂಗ್ ಇಟ್ಟಿದ್ರೆ ಅಲ್ಲಿ ನಮ್ಮ SC ಸರ್ ಬಂದಿರೋದು, ಚೀಫ್ ಇಂಜಿನಿಯರ್ ಬಂದಿರೋದು, ಅವರನ್ನು ನಾವು ಸರ್ ACC ಅಂತ ಹೇಳಿ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತೇಳಿ. ಅಂದರೆ ನಮಗೆ ಅವರು ಬರೋದು ಯಾವಾಗಲೊಮ್ಮೆ ಆಗ ನಾವು ನಮ್ಮ ಉಪಸ್ಥಿತಿಯಲ್ಲಿ ಇರಲೇಬೇಕಾಗ್ತದೆ. ಅಂತೆಲ್ಲ ಸಂದರ್ಭದಲ್ಲಿ ಅಥವಾ ನಮಗೆ ಬೇರೆ ಯಾವುದೋ ಬೆಂಗಳೂರುಗಳಲ್ಲಿ ಮಿನಿಸ್ಟ್ರಿಗಳ ಮೀಟಿಂಗ್ ಇರ್ತದೆ ಅಥವಾ ಏನೋ ಕರೆದಿರ್ತಾರೆ, ಬೇರೆ ವಿಚಾರಕ್ಕೆ ನಾವು ಆಚೆ ನಮ್ಮ ಎಸ್ಟಿಮೇಟ್ ರಿಲೇಟೆಡ್ ಹೋಗ್ತಾ ಇರುವಾಗ ಇಲ್ಲಿ ಮೀಟಿಂಗ್ಗಳು, ಇಲ್ಲಿಯ ಯಾವುದೋ ಕಾರ್ಯಕ್ರಮಗಳು ನಮಗೆ ಒಟ್ಟಿಗೆ ತಗೊಂಡೋಗ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹೇಳಿದೆ. ಆದರೆ ನಿಜವಾಗಿ ನಾನು ಮೆಚ್ಚಬೇಕು, ನನ್ನ ಮೆಂಬರ್ಸ್, ನನ್ನ ಆಫೀಸ್ ಬೇರರ್ಸ್ ಯಾರಿದ್ದಾರೆ ಅವರು ಅದನ್ನು ನಮ್ಮ MC ಮೆಂಬರ್ಸ್, ಮುಖ್ಯವಾಗಿ ವೆಂಕಟರಾಜ್ ಸರ್ ಆಳ್ವರು, ಹಾಗೆ ನಮ್ಮ ಪ್ರಶಾಂತ್ ಸರ್ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಇಲ್ದಿದ್ರು ಕೂಡ ದಯಮಾಡಿ ಅದನ್ನು ಕ್ಯಾರಿ ಮಾಡಿ ಅಂದರೆ ಅವರು ಆ ಡಿಸಿಷನ್ಗಳನ್ನ ತಗೊಂಡು ನನಗೆ ತುಂಬ ಸಹಕಾರವನ್ನು ಈಗ ಇಷ್ಟವರೆಗೆ ಕೊಟ್ಟಿದ್ದಾರೆ. ಅಂದರೆ ಈಗಾಗಲೇ ನಮ್ಮ ಸೆಂಟರ್ ಓಪನ್ ತುಂಬ ಸಮಯ ಆಯಿತು, ಈಗ ಇವತ್ತು ಇನ್ಸ್ಟಾಲೇಷನ್ ಆದಷ್ಟೇ. ಆದರೆ ಮುಂದಿನ ದಿನ ಕೂಡ ಅಂಥ ಒಂದು ಸಹಕಾರವನ್ನು ನಾನು ನಿಮ್ಮಲ್ಲಿ ಕೇಳ್ತೇನೆ. ಖಂಡಿತ ನಮಗೆ ಆಸಕ್ತಿ ಇದೆ, ನಿಮ್ಮ ಜೊತೆ ನಾವು ಖಂಡಿತ ಇರ್ತೇವೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಅನುಪಸ್ಥಿತಿ ಇದ್ದರೂ ಕೂಡ ತಾವು ದಯಮಾಡಿ ಅದನ್ನು ಮನ್ನಿಸ್ತಾ ನೀವೆಲ್ಲ ಮೆಂಬರ್ಸ್, ನನಗೆ ಅತ್ಯಂತ ಇವತ್ತು ನನಗೆ ಧೈರ್ಯ ಬಂದಿದೆ ಯಾವಾಗ ಅಂದರೆ ಒಂದು 3 ದಿನದ ನಮ್ಮ ಬೆಳವಣಿಗೆ ನೋಡಿ, ನೀವು ನಂಬ್ತಿರೋ ಬಿಡ್ತಿರೋ ಸರ್, 35 ಮೆಂಬರ್ಸ್ ವಿದಿನ್ 3 days ರಿಜಿಸ್ಟರ್ ಆಗಿದೆ. ಇದು ನಿಜವಾಗಿ ನನಗೆ ಅತ್ಯಂತ ಖುಷಿ ಕೊಟ್ಟಂಥ ವಿಷಯ. ಸಾಕಷ್ಟು ನಾವು 43 ಜನ ಮೆಂಬರ್ಸ್ ಇದ್ದೆವು, ಈಗ 76 ಜನ
ನಾವು ಇವತ್ತು ಮೆಂಬರ್ಸ್ ಆಗಿ ಈ ಕೆಲವೇ ದಿನದಲ್ಲಿ ನಾವು 100 ಕ್ರಾಸ್ ಮಾಡ್ತೇವೆ ಅಂತ ಹೇಳೋ ಒಂದು ನಂಬಿಕೆ ಕೂಡ ನನಗೆ ನಮ್ಮೆಲ್ಲ ಮೆಂಬರ್ಸ್ಗಳಿದ್ದಾರೆ. ಕಡಬದ ಇನ್ನೂ ಸಾಕಷ್ಟು ಜನ ನಮಗೆ ಅಪ್ರೋಚ್ ಮಾಡ್ತಾನೆ ಇದ್ದಾರೆ. ಅದಕ್ಕೆ ನಾವು ನಿಜವಾಗಿ ಒಮ್ಮೆ ನಮ್ಮ ಸುದ್ದಿ ಮಾಧ್ಯಮದವರಿಗೂ ಕೂಡ ಅತ್ಯಂತ ನಾವು ಧನ್ಯವಾದ ಹೇಳಬೇಕು. ಯಾಕಂದರೆ ಅವರೊಂದು 2 ಪ್ರೋಗ್ರಾಮ್ ಪ್ರಸಾರ ಮಾಡಿದಾಗ ಜನರಿಗೆ ಒಂದು ಎಲ್ಲ ನಮ್ಮ ಇಂಜಿನಿಯರ್ಸ್ಗಳಿಗೆ ಆ ಒಂದು ಮಾಹಿತಿಗೂ ಕೂಡ ಹೋಯ್ತು. ಯಾಕಂದರೆ ಹೋದ ಕೂಡಲೇ ಅದರ ರೆಸ್ಪಾನ್ಸ್ ಇಮ್ಮಡಿ ಆಯ್ತು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅದೇ ರೀತಿಯಾಗಿ ಏನು ಸಹಕಾರ ನೀಡ್ತಾ ಇದ್ದಾರೆ ಎಲ್ಲರೂ ಇದೇ ರೀತಿ ಸಹಕಾರವನ್ನು ನೀಡಿ ನಾವು ಸುಮಾರು ಪ್ರೋಗ್ರಾಮ್ಗಳ ಬಗ್ಗೆ ಆದಷ್ಟು ಆಲ್ರೆಡಿ ನಾವು ಇಂಜಿನಿಯರ್ಸ್ ಕಾಲೇಜಿನಲ್ಲಿ ಅವರಿಗೆ ಟೋಟಲ್ ಸೆಷನ್ ಬಗ್ಗೆ ಒಂದು ಅರಿವು ಮೂಡಿಸುವಂಥ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆಲ್ರೆಡಿ ಮಾಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಈಗಾಗಲೇ ನಮ್ಮ MC ಮೆಂಬರ್ ಪ್ರಶಾಂತ್ ಸರ್ ಅವರ ಜೊತೆ ನಾವು ಚರ್ಚೆ ಮಾಡಿದ್ದೇವೆ. ಅಲ್ಟ್ರಾಟೆಕ್ ಹಾಗೂ ಜಾಕ್ವಾರ್ ಕಂಪನಿಯವರ ಜೊತೆ ಕೂಡ ಈಗ ಒಂದು ಮಾತುಕತೆ ನಡೆಸಿದ್ದೇವೆ. ನಾವು ಶೀಘ್ರದಲ್ಲೇ ನಮ್ಮ ಎಲ್ಲಿಯ ಇಂಜಿನಿಯರ್ಸ್ ಮತ್ತು ಕಾಂಟ್ರಾಕ್ಟ್ಗಳಿಗೆ ಒಂದು ತರಬೇತಿ ಕಾರ್ಯಕ್ರಮವನ್ನು ಆದಷ್ಟು ಬೇಗ ನಾವು ಮಾಡ್ತಾ ಇದ್ದೇವೆ. ದಿಸ್ ಇಸ್ ರಿಲೇಟೆಡ್ ಬೇಸಿಕ್ ಕನ್ಸ್ಟ್ರಕ್ಷನ್ ಏನು ಟೆಕ್ನಾಲಜಿ ರಿಲೇಟೆಡ್ 2 ಪ್ರೋಗ್ರಾಮನ್ನು ಮಾಡ್ತಾ ಇದ್ದೇವೆ. ಆಮೇಲೆ ಟುಡೇಸ್ ನೀಡ್ ಈಸ್ ಪ್ಲಂಬಿಂಗ್ ಆ್ಯಂಡ್ MEP ಬಗ್ಗೆ ನಾವು ಲೀಸ್ಟ್ ಬಾದರ್ ಆಗಿರ್ತೇವೆ. ಬಟ್ ಅಲ್ಟಿಮೇಟ್ಲಿ ನಿಮಗೆ ಲಾಸ್ಟ್ಗೆ ಪ್ರಾಬ್ಲಮ್ ಕೊಡುವಂಥ ವಿಷಯಗಳೇ ಅದು MEPದು. ಈ ವಿಷಯವಾಗಿ ಕೂಡ ಒಂದು ಜಾಕ್ವಾರ್ ಕಂಪನಿ ಜೊತೆ ಹಾಗೂ ಆಶೀರ್ವಾದ ಪೈಪ್ನವ್ರ ಜೊತೆ ಒಂದು ಪ್ರೋಗ್ರಾಮನ್ನು ಹಾಗೂ ನಮ್ಮ ವಿವೇಕಾನಂದ ಪಾಲಿಟೆಕ್ನಿಕ್ನವರ ಜೊತೆ ಒಂದು ಒಳ್ಳೆ ವ್ಯವಸ್ಥೆಯನ್ನು ಪ್ಲಂಬಿಂಗ್ ಸಿಸ್ಟಮನ್ನು ಮಾಡಿದ್ದಾರೆ. ಅದನ್ನೆಲ್ಲವನ್ನು ಪರಿಚಯಿಸುವ ಮೂಲಕ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಜೊತೆಗೆ ನಮ್ಮ ಎಲ್ಲ ಇಂಜಿನಿಯರ್ಸ್ಗಳಿಗೆ ಒಂದೊಂದು ಪ್ರೋಗ್ರಾಮ್ ಮಾಡುವಂಥ ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೇವೆ. ಅದೇ ರೀತಿ ನಮ್ಮ ಮುಖ್ಯ ಒಂದು ಉದ್ದೇಶ ಅಂತ ಹೇಳಿದರೆ ಅದು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಯಾಕೆ 2 ವರ್ಷದ ನಮ್ಮ ಯೋಜನೆ ಇದ್ದರೆ ಅದು ನಮ್ಮ ಕ್ವಾಲಿಟಿ ಆ್ಯಂಡ್ ನಮ್ಮ ಏನು ಸ್ಕಿಲ್ಗಳಿದೆ ಅದರಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು. ಎಲ್ಲ ಸೂಪರ್ವೈಸ್ಗಳು ಕೂಡ ಒಂದೇ ಏನು ನಮ್ಮ ಟೆಕ್ನಾಲಜಿ ಒಂದೇ ರೀತಿಯಾಗಿ ನಮ್ಮ ಯೂನಿಫಾರ್ಮಿಟಿ ಇರಬೇಕು. ಒಬ್ಬನು 10 ಗಂಟೆ ಒಂದು ದಿನವಿಡೀ ನೀರು ಹಾಕಿದರೆ ಇನ್ನೊಬ್ಬ 2 ಸಲ ನೀರು ಹಾಕಿ ಹೋಗುವಂಥದ್ದಲ್ಲಿ ಎಲ್ಲರೂ ಕೂಡ ಅದೇ ಪ್ರೊಸೀಜರನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಯಾವ ರೀತಿ ಮಿಕ್ಸ್ ಡಿಸೈನ್ಗಳಿದೆ ಅದನ್ನು ಎಲ್ಲರೂ ಕೂಡ ಫಾಲೋ ಮಾಡಬೇಕು. ಇದರ ಬಗ್ಗೆ ಎಲ್ಲ ನಾವು ಕಾನ್ಸಂಟ್ರೇಟ್ ಮಾಡಿ ಫೋಕಸ್ ಮಾಡಿ ಈ ಒಂದು 2 ವರ್ಷದಲ್ಲಿ ನಮ್ಮ ಒಂದು ಅಧಿಕಾರಾವಧಿಯಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಈ ಒಂದು ಕೆಲಸವನ್ನು ನಾವು ಮಾಡುವವರಿದ್ದೇವೆ. ಇದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ಮತ್ತೊಮ್ಮೆ ನಾನು ಕೇಳುತ್ತಾ ನಮಗೆ ಈ ಒಂದು ಇನ್ಸ್ಟಾಲೇಷನ್ ಮಾಡಿಕೊಟ್ಟಂಥ ನಮ್ಮ ಎಲ್ಲ ಹೆಡ್ ಆಫೀಸ್ನ ಜನರಲ್ ಸೆಕ್ರೆಟರಿ ಆಗಲಿ ಹಾಗೆ ನಮ್ಮ ಅಧ್ಯಕ್ಷರು ವಿಜಯ್ ಕೆ ಸನ್ನಬ್ ಸರ್ ಅವರು ಅನಿವಾರ್ಯ ಕಾರಣ ಬರಲಿಕ್ಕಾಗಲಿಲ್ಲ. ಪುನೀತ್ ರೈ ಸರ್ ಮತ್ತು ರಾಜ್ಕುಮಾರ್ ಕಚ್ಚಲ ಸೌತ್ ವೈಸ್ ಪ್ರೆಸಿಡೆಂಟ್ ಅವರು ಕೂಡ ನಮಗೆ ಶುಭ ಹಾರೈಕೆಯನ್ನು ಮಾಡಿದ್ದಾರೆ. ಹಾಗೆ ನಮ್ಮ ಶಾಸಕರು ಕೂಡ ನಮ್ಮ ಜೊತೆ ಬರಬೇಕಿತ್ತು, ಆದರೆ ಅವರು ಅನಿವಾರ್ಯ ಕಾರಣದಿಂದ ಬರಲಿಲ್ಲ. ಬಟ್ ಮುಂದಿನ ದಿನಗಳು ನಮ್ಮ ಜೊತೆ ಸೇರ್ಕೊಳ್ತೇನೆ ಅಂತ ಖಂಡಿತ ಹೇಳಿದ್ದಾರೆ. ನಮಗೆ ಅತಿ ಮುಖ್ಯವಾಗಿ ಇವತ್ತು ನಾವು ಪ್ರಪೋಸ್ ಮಾಡಿರುವಂಥ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಏನು ಬಿಲ್ ಇದೆ ಅದನ್ನು ನಮ್ಮ ಸರ್ಕಾರದಿಂದ ಜಾರಿ ಮಾಡಲಿಕ್ಕೆ ಅವರ ಸಹಕಾರ ನಮಗೆ ಬೇಕಾಗಿದೆ. ಅದನ್ನೆಲ್ಲವನ್ನು ಅವರಲ್ಲೆಲ್ಲ ನಾನು ಆ ಒಂದು ಸಹಕಾರವನ್ನು ಬಯಸುತ್ತಾ ನನಗೆ ಈ ಒಂದು ACCI ಆಫ್ ಇದರ ಫಸ್ಟ್ ಪ್ರೆಸಿಡೆಂಟ್ ಆಗಲಿಕ್ಕೆ ಅವಕಾಶ ಮಾಡಿಕೊಂಡಂತ ನಿಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. Thank you, sir. Hard work is a... This is the time to honor eminent person of Puttur, Engineer Anand Kumar SK, proprietor of Master Plannery, for his unconditional service in civil engineering field. Now I would like to request all the dignitaries to honor Shri Anand Kumar SK. Anand Kumar SK, born in 1951, November 30th, to SK Ishwar Bhatt and Saraswati Amma. He is the 6th son of their family. He has completed his graduation from KREC Surathkal in 1973 and completed his MTech in 1975. He has been an examiner for MTech examination. In 1950, he has started Master Plannery, which has introduced a very special concrete product called conch wood, which is used all over Karnataka as well most of the places in India. He has got many awards, in which in 2002 he has got Engineer of the Year
of KVG Groups, Civil Engineer and Architect Association, Davangere in 2003, B.R. Samaga Best Engineer Award in 2006, Strive for Excellence Award from NMM Institute of Technology, NITTE in 2007, Indian Concrete Institution Outstanding Concrete Engineer of Karnataka in 2008, Junior Chamber of India in Pondicherry awarded in 2008 for Best Achievement in Business, Industry and Profession, ACC Cement Company Award for Best Outstanding Contractor. In 2018, he has got Best Shrestha Sadhaka Award from Karnataka, Dakshina Kannada Jilla Sahitya Parishad, and much more awards. So it's our pleasure to honor Shri S.K. Anand Kumar. S.K. Anand Kumar, married to Rekha Anand and have 3 sons, Mr. Akshay S.K., Arjun S.K., Akash S.K. and a daughter Arati S.K. All of them, his daughter and as well as his son are partners in master plannery. The family members of Anand Kumar join for the portrait.
May I now request the chief guest of today's function, Engineer Anand Kumar SK, to say few words. ಎಲ್ಲ ಇಂಜಿನಿಯರಿಂಗ್ ಫ್ರೆಂಡ್ಸ್ ಹಾಗೂ ಎಲ್ಲ ಸಹೋದರ ಸಹೋದರಿಯರೇ, ಇದು ಸಿವಿಲ್ ಇಂಜಿನಿಯರಿಂಗ್ ಹೇಳುವಂಥದ್ದು ಸಿವಿಲೈಸೇಷನ್ ಸ್ಟಾರ್ಟ್ ಆದ್ದು, ಸಿವಿಲೈಸೇಷನ್ ಎಂಡ್ ಆಗೋವರೆಗೂ ಇರ್ತದೆ. ಹಾಗಿರುವಾಗ ಸಿವಿಲ್ ಇಂಜಿನಿಯರಿಂಗ್ ಅಂತ ಹೇಳಿದ್ರಲ್ಲಿ ಭಾಳ ಇಂಪಾರ್ಟೆಂಟ್ ಹೇಳಿ ನನಗನ್ನಿಸ್ತದೆ. ಆದ ಕಾರಣ ನನ್ನ ಮಕ್ಕಳು 4 ಜನ, 3 ಜನ ಹುಡುಗರು, ಒಬ್ಬಳು ಹುಡುಗಿ ಈಗ ಫೋಟೋದಲ್ಲಿ ನಿಂತಿದ್ರು. ಅವರು 4 ಜನ ಸಿವಿಲ್ ಇಂಜಿನಿಯರ್ಸ್, ಪೋಸ್ಟ್ ಗ್ರಾಜ್ಯುಯೇಟ್ಸ್. ಔಟ್ ಆಫ್ ದ 3 ಫಾರಿನಿಗೆ ಹೋಗಿ ಫಾರಿನಲ್ಲಿ ಇದ್ದು ಬಂದವರು. ಒಬ್ಬಳು ನಿಕ್ಮಾರ್ ಪೂನಾದಲ್ಲಿ MTech ಮಾಡಿದವಳು. ಇವರೆಲ್ಲರೂ ಮಾಸ್ಟರ್ ಪ್ಲಾನರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಸಿವಿಲ್ ಇಂಜಿನಿಯರಿಂಗ್ ಸ್ಕೋಪ್ ಇದೆ ಅಂತ ಹೇಳುವಂಥದ್ದು ನನಗೆ ಅನ್ನಿಸ್ತಾ ಇದೆ. ಇನ್ನು ಈ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಸಿವಿಲ್ ಇಂಜಿನಿಯರಿಂಗಲ್ಲಿ ಒಂದು ಮೇರು ಪರ್ವತ. ಅವರ ಬರ್ತ್ಡೇ ದಿವಸ ಅವರನ್ನು ನೆನೆಸಿಕೊಳ್ಳೋದು ನಾವು ಅವರಿಗೆ ಗೌರವ ಕೊಡುವಂಥದ್ದು. ಅದರಲ್ಲಿ ಒಂದೇನು ಕಾಣ್ತದೆ ಅಂತ ಹೇಳಿದರೆ, ನಾವು ಇವರನ್ನು ವಿಶ್ವೇಶ್ವರಯ್ಯರನ್ನು ನೆನಪಿಸಿಕೊಳ್ಳೋದು ಮಾತ್ರ ಅಲ್ಲದೆ ಅವರ ಅದ್ಭುತ ಸಾಧನೆಯನ್ನು ಆಗಲಿಕ್ಕೆ ಕಾರಣಕರ್ತರದ್ದು ಅವರ ಆ್ಯಕ್ಷನ್ಗಳು, ಅವರ ಕರ್ಮ, ಅದನ್ನು ನಾವು ಆಲೋಚನೆ ಮಾಡಿ ಅದರಲ್ಲಿ ಒಂದು ಅಂಶನಾರು ನಾವು ತಗೊಳ್ಬೇಕು ಅಂತ ಆಗಬೇಕು. ಅದು ಭಾಳ ಅಗತ್ಯ. ಈಗ ದೇಶ ಸೇವೆ ಮಾಡಲಿಕ್ಕೆ ವಿಶ್ವೇಶ್ವರಯ್ಯನೂ ಸೇವೆ ಮಾಡಿದ್ದಾರೆ, ಮಹಾತ್ಮ ಗಾಂಧೀಜಿಯವರು ಮಾಡಿದ್ದಾರೆ. ಆದರೆ ಅವರ ಹೇಳುವಿಕೆ ಡೆಸ್ಟಿನಿ ಒಂದೇ, ಆದರೆ ಹೋದ ಮಾರ್ಗಗಳು ಡಿಫ್ರೆಂಟು. ವಿಶ್ವೇಶ್ವರಯ್ಯ ಹೇಳಿದ್ದು ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್. ಅದನ್ನೇ ಮಹಾತ್ಮ ಗಾಂಧಿ ಇಂಡಸ್ಟ್ರಿಯಲೈಸ್ ಆ್ಯಂಡ್ ಪೆರಿಶ್. ಇದು ನಮ್ಮ ಸಿವಿಲ್ ಇಂಜಿನಿಯರ್ಸಿಗೆ ಬೇರೆ ಬೇರೆ ವಿಚಾರದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ. ಎಂಜಿನಿಯರ್ಸ್ ಆರ್ ದ ಬಿಲ್ಡರ್ಸ್ ಆಫ್ ದ ಕಂಟ್ರಿ. ಅದರಲ್ಲಿಯೂ ಸಿವಿಲ್ ಇಂಜಿನಿಯರು ಪಾತ್ರ ಯಾವುದರಲ್ಲಿದ್ದರೂ ಸಿವಿಲ್ ಇಂಜಿನಿಯರಿಂಗಿದ್ದು ಭಾಳ ಅದ್ಭುತವಾದ್ದು ಇರ್ತದೆ. ಸೊ ಇಟ್ ಈಸ್ ಕಾಲ್ಡ್ ಮದರ್ ಆಫ್ ಆಲ್ ಇಂಜಿನಿಯರಿಂಗ್ ಈಸ್ ಸಿವಿಲ್ ಇಂಜಿನಿಯರಿಂಗ್. ಇಷ್ಟು ನಾವು ವಿಶ್ವೇಶ್ವರಯ್ಯನನ್ನು ನೆನಪಿಸಿಕೊಳ್ಳೋದು ಅವರ ಕೆಲಸವನ್ನು, ಅವರು ಮಾಡಿದಂಥ ಅದ್ಭುತ ಕಾರ್ಯವನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಾವು ಮುಂದೆ ಬರಬೇಕು, ಗೆಲ್ಲಬೇಕು. ನಮಗೆಲ್ಲರಿಗೂ ಗೆಲ್ಲುವ ಅವಕಾಶ ಇದೆ, ಆ ಅವಕಾಶವನ್ನು ಉಪಯೋಗಿಸ್ಕೊಳ್ಬೇಕು ಅಂತೇಳಿ ನಾವು ಸಿವಿಲ್ ಇಂಜಿನಿಯರಿಂಗ್ ಆಗಿ ಸಿವಿಲ್ ಇಂಜಿನಿಯರಿಂಗ್ ಸೆಕ್ಷನ್ನಲ್ಲಿ ಕೆಲಸ ಮಾಡ್ತಾಯಿದ್ದು, ಸಿವಿಲೈಸೇಷನ್ಗೆ ಬೇಕಾದವರಾಗಿ ಬದುಕನ್ನು ಸಾಗಿಸಲಿಕ್ಕೆ ಸಿಕ್ಕಿದ ಅವಕಾಶಕ್ಕಾಗಿ ನನ್ನ ವಂದನೆಗಳು. ನಮಸ್ಕಾರ. Thank you, sir, for enlightening us with your thoughts and ideas. May I now request
one more guest of today's function, Engineer Gokul Das, to say few words. ಹಲೋ ಎಲ್ಲರಿಗೂ ನನ್ನ ನಮಸ್ಕಾರ. ಹತ್ತೂರಿನ ಒಡೆಯ ಪುತ್ತೂರಿನ ಮಹಾಲಿಂಗೇಶ್ವರನ ನೆನೆಸುತ್ತಾ ಇಂದಿನ ಈ ಪುತ್ತೂರು ಸೆಂಟರಿನ ಉದ್ಘಾಟನೆ ಹಾಗೂ ಇನ್ಸ್ಟಾಲೇಷನ್ ಆಫೀಸ್ ಬೇರರ್ಸ್ ಆಫ್ ACCI ಪುತ್ತೂರು ಸೆಂಟರ್ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದಂತಹ ಇಂಜಿನಿಯರ್ ಶ್ರೀ ರಾಜೇಂದ್ರ ಕಲ್ಬಾಯ್ ಅವರೇ, ಸೆಕ್ರೆಟರಿ ಜನರಲ್ ಆಫ್ ACCI ಹಾಗೂ ನಿಕಟಪೂರ್ವ ಸೆಕ್ರೆಟರಿ ಜನರಲ್ ಆದಂಥ ಶ್ರೀ ವಿಜಯ ವಿಷ್ಣು ಮಯ್ಯ ಅವರೇ, ಇಂಜಿನಿಯರ್ ಆನಂದ್ ಕುಮಾರ್ ಅವರೇ, ಈ ದಿವಸ ಪುತ್ತೂರು ಸೆಂಟರ್ನ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿರುವಂಥ ಮಿತ್ರರಾದ ಶ್ರೀ ಪ್ರಮೋದ್ ಕುಮಾರ್ ಅವರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ, ACCI ಟ್ರೆಜರರ್ ಆದ ಶ್ರೀ ಶ್ರೀನಿವಾಸನ್ ಅವರೇ, ಬೆಳ್ತಂಗಡಿ ಸೆಂಟರ್ನ ಅಧ್ಯಕ್ಷರಾದ ಶ್ರೀ ಜಗದೀಶ್ ಪ್ರಸಾದ್ ಮತ್ತು ಎಲ್ಲ ಪದಾಧಿಕಾರಿಗಳೇ, ನೆರೆದಿರುವ ಎಲ್ಲ ಇಂಜಿನಿಯರ್ ಮಿತ್ರರೇ ಹಾಗೂ ಅವರ ಕುಟುಂಬ ವರ್ಗದವರೇ ಹಾಗೂ ಬಂಧುಗಳೇ ಹಾಗೂ ಮಾಧ್ಯಮ ಮಿತ್ರದವರೇ, ಪ್ರಮೋದ್ ಕುಮಾರ್ ಪುತ್ತೂರು ಸೆಂಟರ್ಗೆ ಅಧ್ಯಕ್ಷರಾಗಿ ಮೊನ್ನೆ ನನಗೆ ಇನ್ವಿಟೇಷನ್ ಕಳಿಸಿದಾಗ ಒಂದು ಸಲ ಅವರೇ ಹೇಳಿದರು, ಇಂಜಿನಿಯರ್ಸ್ಗಳಿಗೆ ಅಂದರೆ ಸರ್ಕಾರಿ ಇಂಜಿನಿಯರ್ಸ್ಗಳಿಗೆ ಇದರಲ್ಲಿ ಅವಕಾಶ ಇದೆಯಾ ಅಂತ ಕೇಳಿದ್ರೆ ನನಗೂ ಒಂದು ಮನಸ್ಸಲ್ಲಿ ಬಂತು. ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್, ನಮ್ಮ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಆಫ್ ಇಂಡಿಯಾ ಅಂದರೆ ಮಂಗಳೂರು ಸೆಂಟ್ರಲ್ಲಿ ಸಾಧಾರಣ ನಮ್ಮ ಸರ್ಕಾರಿ ನೌಕರರು ಭಾಳ ಕಡಿಮೆ, ಎಲ್ಲ ಆಲ್ಮೋಸ್ಟ್ 99% ನಮ್ಮ ಪ್ರೈವೇಟ್ನವರು ಇರೋದಲ್ಲಿ. ನಮ್ಮ ಭಾಳಷ್ಟು ಮಿತ್ರರು ಅದರಲ್ಲಿದ್ದಾರೆ. ನಾವು ಪ್ರೋಗ್ರಾಮ್ಗೆ ಹೋಗ್ತಾ ಇರ್ತೀವಿ ವರ್ಷ ಎಲ್ಲ ಇಂಜಿನಿಯರ್ಸ್ ಡೇ ಕಾರ್ಯಕ್ರಮಕ್ಕೆ ಆಲ್ಮೋಸ್ಟ್ ನಾನು ಹೋಗ್ತಾ ಇರ್ತೀನಿ ಮಂಗಳೂರಲ್ಲಿ ಇದ್ದರೆ. ಸೊ ಪ್ರಮೋದ್ ಅವ್ರ ಹೆಸರು ಬಂದಾಗ ನನಗೂ ಒಂದು ಸಲ ಅನ್ನಿಸ್ತು, ಆದರೆ ಸಾಧಾರಣ ಪುತ್ತೂರಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿರೋರು ಪ್ರಮೋದ್ ಕುಮಾರ್ ಅವರು. ಹಿಂದೆ ನಾನು ಪುತ್ತೂರಲ್ಲಿ ಸುಮಾರು 4.5 ವರ್ಷ ಕೆಲಸ ಮಾಡಿದೆ. 2014ರಿಂದ 2018 ನಾನು ಪುತ್ತೂರಲ್ಲೇ ಇದ್ದೆ. ಆ ಟೈಮಲ್ಲಿ ಸಾಧಾರಣ 2.5 ವರ್ಷ ಅಷ್ಟು ನನಗೆ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿದ್ದರು ಪ್ರಮೋದ್ ಕುಮಾರ್ ಅವರು. ಅವರ ಒಂದು ಆ್ಯಕ್ಟಿವಿಟಿ, ಅವರ ಒಂದು ಏನು ಝೀಲ್ ಇದೆ ಅದು ಸಾಧಾರಣ ಬೇರೆಯವ್ರ ಹತ್ರ ಇಲ್ಲ. ಎಲ್ಲದರಲ್ಲೂ ಆ್ಯಕ್ಟಿವ್ನೆಸ್ ಇದ್ದಾರೆ, ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಕೆಲಸದಲ್ಲಿ. ಎಲ್ಲ ಒಂದು ಯಾರ ಸಾರ್ವಜನಿಕರ ಜೊತೆಯಲ್ಲಿ ಎನಿ ಪಬ್ಲಿಕ್ ಕಾಂಟ್ಯಾಕ್ಟ್ ಇರಲಿ ಅಥವಾ ರಾಜಕಾರಣಿಗಳಲ್ಲಿ ಎನಿ ಪೊಲಿಟಿಷಿಯನ್ಸ್ ಫಸ್ಟ್ ಅವ್ರು ಕೇಳೋದು ಪ್ರಮೋದ್ ಕುಮಾರನ್ನು. ಯಾಕಂದರೆ ಅವರನ್ನು ಹೇಳಿದ ತಕ್ಷಣ ಅವರು ಆ ಕೆಲಸವನ್ನು ಮಾಡಿಬಿಡ್ತಾರೆ. ಸೊ ನನಗನ್ನಿಸೋ ಮಟ್ಟಿಗೆ ಪ್ರಮೋದ್ ಕುಮಾರ್ ಒಂದು ಸೂಕ್ತವಾದ ಆಯ್ಕೆ ಈ ಪುತ್ತೂರು ಸೆಂಟ್ರಿಗೆ ಅಂತ ಖಂಡಿತವಾಗಿ ನಾನು ಈ ಕ್ಷಣದಲ್ಲಿ ಹೇಳಬಲ್ಲೆ. ಆಮೇಲೆ ನಿಮಗೆ ಪ್ರಮೋದ್ ಕುಮಾರ್ ಖಂಡಿತ ಇದ್ರೆ ಒಂದು ಯಶಸ್ಸು ಸಿಗಲಿ, ಆ ಮಹಾಲಿಂಗೇಶ್ವರ ನಿಮ್ಮ ಬೆನ್ನೆಯಿಂದ ಸದಾ ನಿಲ್ಲಿ. ಪುತ್ತೂರಿನ ಒಂದು ಸಿವಿಲ್ ಇಂಜಿನಿಯರ್ಸ್ಗಳು ಯಾರಿದ್ದಾರೆ ನೀವೆಲ್ಲ ಸೇರಿಬಿಟ್ಟು ಪ್ರಮೋದ್ ಕುಮಾರ್ ಅವರಿಗೆ ನಿಮ್ಮ ಬಲವನ್ನು ಅವ್ರಿಗೆ ಕೊಡಿ. ಹಾಗೂ ಈ ಒಂದು ಪುತ್ತೂರಿನ ಒಂದು ಸೆಂಟರ್ನಿಂದ ಒಳ್ಳೊಳ್ಳೆ ಕೆಲಸ ಕಾರ್ಯಗಳಾಗಲಿ, ರಾಷ್ಟ್ರ ಮಟ್ಟದಲ್ಲಿ ಒಂದು ಸೆಂಟರ್ನ ಗುರುತಿಸುವಂಥ ಆಗಲಿ ಅಂತೇಳಿ ನಾನು ಆ ದೇವರಲ್ಲಿ ಬೇಡ್ಕೋತೀನಿ. ಇನ್ನೊಂದು ಪ್ರಮೋದ್ ಅವರು ಹೇಳಿದ್ರು, ನಮ್ಮ ನಾನ್ ಟೆಕ್ನಿಕಲ್ಗೆ ನಮ್ಮ PW ಇಂಜಿನಿಯರ್ಸ್ಗೆ ನಾನು ಹೇಳಿದೆ, PW ಅಥವಾ ಎನಿ ಗೌರ್ಮೆಂಟ್ ಸರ್ವಿಸ್ ಇಂಜಿನಿಯರ್ಗೆ ನಮ್ಮಲ್ಲಿ ಸ್ವಲ್ಪ ಈ ನಾನ್ ಟೆಕ್ನಿಕಲ್ ಅವ್ರು ಹೇಳ್ದಂಗೆ ನಾನ್ ಟೆಕ್ನಿಕಲ್ ಕಾಂಟ್ರಾಕ್ಟರ್ಸ್ ಜಾಸ್ತಿ ಇರ್ತಾರೆ. ಸೊ ನಮ್ಮ ಈ ಒಂದು ಕನ್ಸಲ್ಟಿಂಗ್ ಏನು ನಾವು ಮಾಡ್ತೀವಿ ಖಂಡಿತವಾಗಿ ನಾವು ಆ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಮ್ಮ ಒಂದು ಕನ್ಸಲ್ಟೆನ್ಸಿ ಅವ್ರಿಗೆ ಬೇಕೇ ಬೇಕಾಗ್ತದೆ. ನಮ್ಮ ಗ್ರೌಂಡ್ ಲೆವೆಲ್ ಇಂಜಿನಿಯರ್ಸ್ ಯಾರಿರ್ತಾರೆ ಅಥವಾ ಮೇಲಿನ ಸುಪೀರಿಯರ್ ಇಂಜಿನಿಯರ್ ಯಾರಿರ್ತಾರೆ ಎಲ್ಲರೂ ಒಂದು ಆ ಮಾರ್ಗದರ್ಶನ ಕೊಡ್ತಾರೆ. ಸೊ ನಾವು ಒಂಥರ ಒಂದು ಕನ್ಸಲ್ಟೆಂಟ್ ಅಂತ ನಾವು ಹೇಳ್ಬೋದು. ಅದರ ಜೊತೆಗೇ ಮುಂದೆ ಕೆಲವು ಈ ಗೋವಾದ ಬಗ್ಗೆ ಪ್ರಸ್ತಾಪ ಮಾಡಿದರು. ಈ ಸೆಂಟರ್ ಅಂದರೆ ನೂರಾರು ಇಂಜಿನಿಯರ್ಸ್ ಪುತ್ತೂರಲ್ಲಿದ್ದಾರೆ. ಪುತ್ತೂರಲ್ಲಿ ಒಳ್ಳೊಳ್ಳೆ ಬಿಲ್ಡಿಂಗ್ಸ್ ಇನ್ನು ಫ್ಯೂಚರಲ್ಲಿ ಬರೋದಿದೆ, ಈಗಲೂ ಆಲ್ರೆಡಿ ಬರ್ತಾ ಇದೆ. ಬಿಲ್ಡಿಂಗ್ ಅಂದರೆ ಕೇವಲ ಒಂದು ಸಣ್ಣ ಮನೆ ಮಾತ್ರ ಅಲ್ಲ, ಏನೋ ರೋಡ್ಗಳಿರ್ಬೋದು, ಬ್ರಿಡ್ಜಸ್ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಮಾಲ್ಗಳಿರ್ಬೋದು. ಪುತ್ತೂರು ಬೆಳೆಯುವಂಥ ಸಿಟಿ ಇದು. ಒಂದು ಫ್ಯೂಚರ್ಗೆ ಖಂಡಿತವಾಗಿಯೂ ಈಗಾಗಲೇ ನೀವೆಲ್ಲ ಕೇಳ್ತಾ ಇದ್ದೀರಿ ಪುತ್ತೂರನ್ನು ಒಂದು ಸೆಕೆಂಡ್ ನಮ್ಮ ಸೆಂಟರ್ ಮಾಡಬೇಕು ಅಂತೇಳಿ. ದಕ್ಷಿಣ ಕನ್ನಡ ಜಿಲ್ಲೆ ಜೊತೆಗೆ ಮಂಗಳೂರು ಜೊತೆಗೆ ಪುತ್ತೂರು ಮಾಡಬೇಕು ಅಂತ ಒಕ್ಕಲೂರಿಂದ ನೀವೆಲ್ಲ ಕೇಳ್ತಾ ಇದ್ದೀರಿ. ಹಾಗಾಗಿ ಮಂಗಳೂರಿಂದ ಈಗ ಒಂದು ರೋಡ್ ಎಲ್ಲ ಕಂಪ್ಲೀಟ್ ಅಂದರೆ ಮಂಗಳೂರಿನ ಸುಮಾರು 45 ನಿಮಿಷದೊಳಗೇ ಬರ್ಬೋದು ಪುತ್ತೂರಿಗೆ.
ಅಂಥ ಸಂದರ್ಭದಲ್ಲಿ ಪುತ್ತೂರು ಒಂದು ಬೆಳೆಯುವಂಥ ಸಿಟಿಯಾಗಿ ಈಗಾಗಲೇ ಬೆಳೀತಾ ಇದೆ. ಇಂಜಿನಿಯರ್ಸ್ಗಳ ಪಾತ್ರ ತುಂಬ ಮುಖ್ಯವಾಗಿರ್ತದೆ ಇಲ್ಲಿ. ಹಾಗಾಗಿ ಆ ಇಂಜಿನಿಯರ್ಸ್ಗಳೆಲ್ಲ ಸೇರಿ ಕೂತ್ಕೊಂಡು ಒಂದು ಸುಂದರ ಪುತ್ತೂರನ್ನು ಮಾಡಲಿಕ್ಕೆ ನೀವೆಲ್ಲರೂ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ನೀವೆಲ್ಲ ಸೇರಿ ಅದಕ್ಕೆ ಪ್ರಯತ್ನ ಮಾಡ್ತೀರಿ ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಂದೆ ಶ್ರೀನಿವಾಸನ್ ಅವರು ಆಗ ಹೇಳ್ತಾ ಇದ್ರು ಉಮೇಶ್ ಬಿ ರಾವ್ ಅವ್ರ ಬಗ್ಗೆ. ನಾವು ಗೋವಾದಲ್ಲಿ ಅವರ ಎಲ್ಲ ಒಂದು ಸೆಮಿನಾರ್ ಅಟೆಂಡ್ ಆಗಿದ್ವಿ. ಅದ್ಭುತವಾದ ಪ್ರತಿಭೆ, ಎಂಥ ನಾಲೆಜ್ ಇದೆ ಅಂದರೆ ನೀವು ಎ ಸಿ ಸಿ ಐ ಏನಿದೆ ಯಾವುದೇ ಸೆಂಟ್ರಲ್ಲಿ ಮಂಗಳೂರಲ್ಲಿ ಪುತ್ತೂರಲ್ಲಿ ಮೊನ್ನೆನೂ ನಾನು ಇಂಜಿನಿಯರ್ಸ್ ಡೇ ಫಂಕ್ಷನಲ್ಲಿ ಎಲ್ಲ ಹೇಳ್ತಾ ಇದ್ದೆ, ಸ್ವಲ್ಪ ಉತ್ತಮವಾದ ಒಂದು ಇಂಥ ಸೆಮಿನಾರ್ಗಳನ್ನು ಮಾಡಿ ನಮ್ಮ ಇಂಜಿನಿಯರ್ಸ್ಗಳಿಗೆ ಏನಾಗಿದೆ ನಾವು ಓದಿರ್ತೀವಿ, ನೆಕ್ಸ್ಟ್ ನಮ್ಮ ಫೀಲ್ಡಲ್ಲಿ ನಾವು ಬ್ಯುಸಿ ಆಗ್ತೀವಿ. ಆದರೆ ಆಲ್ರೆಡಿ ಈಗ ನೀವು ಗ್ರೂಪ್ ಮಾಡಿದ್ದೀರಿ ಅಥವಾ ಎ ಸಿ ಸಿ ಏನು ನಡೀತಾ ಇದೆ ಎಲ್ಲ ನಾಲೆಜ್ ಶೇರ್ ಆಗ್ತಾ ಇದೆ. ಆ ಶೇರ್ ನಮ್ಮ ಮೊಬೈಲ್ ವಾಟ್ಸಪ್ಗಳಿಂದ ನಮ್ಮ ಆ ಒಂದು ಸೆಮಿನಾರ್ ಮಾಡಿದರೆ ಒಂದೆರಡು ದಿನ ಎಲ್ಲ ಜೊತೆ ಇದ್ಕೊಂಡು ಶೇರ್ ಮಾಡಿದಾಗ ನಮ್ಮ ಅನುಭವ ತುಂಬ ಇನ್ನೂ ಜಾಸ್ತಿ ಆಗ್ತದೆ. ಒಳ್ಳೊಳ್ಳೆ ಪ್ರತಿಭೆಗಳು ನಮ್ಮ ದೇಶದಲ್ಲಿದ್ದಾರೆ, ನಮ್ಮ ರಾಜ್ಯದಲ್ಲಿದ್ದಾರೆ, ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಆ ಒಂದು ಪ್ರತಿಭೆಗಳಿಂದ ಏನೇನು ಅವರ ನಾಲೆಜ್ ಏನಿದೆ ಅದು ನಮ್ಮ ಹತ್ರ ಶೇರ್ ಆಗಬೇಕು, ಬೇರೆಯವ್ರಿಗೆ ಬರಬೇಕು, ನಮ್ಮ ಫೆಲೋ ಇಂಜಿನಿಯರ್ಸ್ಗೆ ಅದರದ್ದು ಅನುಭವಗಳು ಆಗಬೇಕು. ಅದಕ್ಕೆ ನೀವು ಒಂದು ಒಳ್ಳೆಯ ಒಂದು ಪ್ಲ್ಯಾಟ್ಫಾರ್ಮ್, ಈ ಎ ಸಿ ಸಿ ಏನಿದೆ ಇದಕ್ಕೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದೆ. ನೀವು ಡಾಕ್ಟರ್ ಬಗ್ಗೆ ಅಥವಾ ಲಾಯರ್ ಬಗ್ಗೆ ಹೇಳಿದಿರಿ, ಅದೇ ಥರ ಇಂಜಿನಿಯರ್ಸ್ಗಳಿಗೆ ಇಂಥ ಒಂದು ಪ್ಲ್ಯಾಟ್ಫಾರ್ಮ್ನಿಂದಾಗಿ ಆ ನಾಲೆಜ್ ಶೇರ್ ಮಾಡೋ ಒಂದು ಕೆಲಸ ಆಗಬೇಕು. ಮುಂದಿನ ದಿನಗಳಲ್ಲಿ ಪುತ್ತೂರು ಮಂಗಳೂರಲ್ಲಿ ಅಥವಾ ದೇಶದಾದ್ಯಂತ ನಮ್ಮ ಎ ಸಿ ಸಿಯಿಂದ ಕೆಲಸಗಳ ಕಾರ್ಯಗಳು ಆಗ್ತಾ ಇದೆ, ಸೆಮಿನಾರ್ಗಳಾಗ್ತಾ ಇದೆ, ಅಂಥವಿನ್ನೂ ಜಾಸ್ತಿ ಆಗಲಿ. ರಾಜೇಂದ್ರ ಕಲ್ಬೆ ಅವರು ಒಳ್ಳೆ ಮಾತುಗಾರರು, ಒಳ್ಳೆಯ ಒಂದು ಎಜುಕೇಷನ್ ಕೊಡ್ತಾರೆ. ಸಾಧಾರಣ ಅವರ ನೀರಿನ ಬಗ್ಗೆಯೂ ನಾನು ಭಾಳ ಕೇಳಿದ್ದೀನಿ, ಜಲಸಿರಿ ಬಗ್ಗೆ ಎಲ್ಲ. ಸೊ ಇಂಥ ಒಂದು ಅನುಭವ ಇರುವವರು ವಿಜಯ ವಿಷ್ಣು ಮಯ್ಯ ಅವರಿದ್ದಾರೆ. ಇಂಥ ಒಂದು ಅನುಭವಿಗಳು ನಮ್ಮಲ್ಲಿ ಬೇಕಾದಷ್ಟು ಜನ ಇದ್ದಾರೆ ನಾಲೆಜನ್ನು ಶೇರ್ ಮಾಡಲಿಕ್ಕೆ. ಒಳ್ಳೊಳ್ಳೆ ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ಇದ್ದಾರೆ, ಒಳ್ಳೊಳ್ಳೆ ಫೀಲ್ಡಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಅಚೀವ್ಮೆಂಟ್ ಮಾಡಿದವರು ಇದ್ದಾರೆ. ನಾವು ಯಾವತ್ತೂ ವಿಶ್ವೇಶ್ವರಯ್ಯನನ್ನು ನೋಡ್ತೀವಿ, ಸರ್ ಎಂ ವಿಶ್ವೇಶ್ವರಯ್ಯ ಅವ್ರದ್ದು ಆ ಒಂದು ವ್ಯಕ್ತಿತ್ವನೇ ಅದು ಮೇರು ವ್ಯಕ್ತಿತ್ವ. ಅವರಿಂದ ಮಾನ್ಯ ಆನಂದ್ ಕುಮಾರ್ ಅವರು ಹೇಳಿದಂಗೆ ಒಂದು ಅಂಶ 0.001% ಆದರೂ ನಾವು ಅವರಿಂದ ಅಳವಡಿಸ್ಕೊಂಡ್ರೆ ನಾವು ಅದ್ಭುತ ಭಾರತವನ್ನೇ ಕಟ್ಬೋದು, ಅದ್ಭುತ ದೇಶವನ್ನೇ ನಾವು ಕಟ್ಬೋದು. ಹಾಗಾಗಿ ಇನ್ನೊಂದು ಸಲ ಈ ಒಂದು ಎ ಸಿ ಸಿ ಐ ಪುತ್ತೂರು ಸೆಂಟ್ರಿಗೆ ನನ್ನ ಶುಭ ಹಾರೈಕೆ ಮಾಡುತ್ತಾ ಆ ಮಾಲಿಂಗೇಶ್ವರ ಸದಾ ನಿಮ್ಮ ಬೆನ್ನಿಗಿರಲಿ. ಈ ದೇಶ, ಈ ರಾಜ್ಯ, ಈ ಒಂದು ಜಿಲ್ಲೆ ಪುತ್ತೂರು ನಗರವನ್ನು ಸುಂದರವನ್ನು ಮಾಡಲಿಕ್ಕೆ ನಿಮ್ಮೆಲ್ಲರ ಪರಿಶ್ರಮ ಇಲ್ಲಿ ಇರಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಹೋಗ್ತೀನಿ. ಜೈ ಹಿಂದ್. Thank you, sir, for your wonderful inspirational speech. We also recognize Engineer Raja Ram, AEE PWD Puttur Subdivision, for this program. Kanishka, AE PWD Puttur Subdivision. Parameshwar, AE PWD Sulya. Sikvera, Junior Engineer Puttur PWD Puttur Subdivision. Ravichandra, JE Puttur PWD Subdivision. And we also recognize the presence of our sponsors, Ultratech and their team, Abhay Marbles, Sachin Enterprises, Prashant Enterprises, Panchami Traders, Indian Steel, Bhagavati Hardware, Kiran Enterprises, SRK Ladders, JSW Steel, Garudi Steel, Meena Enterprises Bellare, Pro Prestige Sanitary Puttur, Ganesh Traders, Akarshan Industries. Now, I request the guest of honor for the today's function, Engineer Vijay Vishnu Maya, to say a few words. ನೂತನವಾಗಿ ಅಧ್ಯಕ್ಷರಾಗಿ ಪದಗ್ರಹಣಗೊಂಡ ಪ್ರಮೋದ್ ಕುಮಾರ್ ಅವರೇ, ಮುಖ್ಯ ಅತಿಥಿಯಾದ ಆತ್ಮೀಯ ಸ್ನೇಹಿತ ಮಹಾಕಾರ್ಯದರ್ಶಿ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ರಾಷ್ಟ್ರೀಯ ಘಟಕ ರಾಜೇಂದ್ರ ಕಲ್ಬಾವಿ ಅವರೇ, ಅತಿಥಿಗಳಾದ ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಗೋಕುಲ್ ದಾಸ್ ಅವರೇ, ರಾಷ್ಟ್ರೀಯ ಖಜಾಂಜಿ ಶ್ರೀನಿವಾಸನ್ ಅವರೇ,
ಈ ಸಂಸ್ಥೆಯನ್ನು ಹುಟ್ಟುಹಾಕಲಿ ಪ್ರಮುಖ ಪಾತ್ರ ವಹಿಸಿದ ಬೆಳ್ತಂಗಡಿ ಕೇಂದ್ರದ ಅಧ್ಯಕ್ಷರಾದ ಜಗದೀಶ್ ಪ್ರಸಾದ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಸಿವಿಲ್ ಇಂಜಿನಿಯರಿಂಗ್ನ ಎಲ್ಲ ಅಭಿಯಂತರರೇ ಹಾಗೂ ಮಹನೀಯರೇ, ಸಂತೋಷ ಮತ್ತು ಭಾವನೆಗಳ ಮಿಲನ ಇವತ್ತು. ಯಾಕೆ ಅಂತ ಹೇಳಿದ್ರೆ, ನಾನು ಇದೇ ಊರಿನವನು, ನಾನು ಪುತ್ತೂರಿನವನು. ನಾನು ಇದೇ ಹಾರಾಡಿ ಶಾಲೆಗೆ ನಾನು ಹೋಗ್ತಾ ಇದ್ದೆ 4ನೇ ಕ್ಲಾಸ್ ತನಕ. ಸೊ ಇದೊಂದು ಕಾಕತಾಳೀಯ ಅಂತ ಹೇಳಿಕೊಂಡು ಸ್ವಲ್ಪ ಭಾವನೆಗಳು ಸ್ವಲ್ಪ ಮುಂದೆ ಬರ್ತಾ ಇದೆ. ನನ್ನ ತಂದೆಯವರು ಈಗ ಕೂಡ ಪುತ್ತೂರಲ್ಲಿ ಇದ್ದಾರೆ, ಟಿ ನಾರಾಯಣಮಯ್ಯ ಅಂತ ಹೇಳಿಕೊಂಡು ಗೌರ್ಮೆಂಟ್ ಆಫೀಸರ್ ಆಗಿದ್ದರು, 85 ವರ್ಷ ಈಗಲೂ ಕೂಡ ಇದ್ದಾರೆ. ನಮ್ಮ ಮನೆ ಕೂಡ ಇಲ್ಲೇ ಇದೆ. ಹಾಗಾಗಿ ಮಹಾಲಿಂಗೇಶ್ವರನ ಆಶೀರ್ವಾದ ಯಾವತ್ತಿಗೂ ನನ್ನ ಮೇಲೆ ಇದೆ. ಹಾಗಾಗಿ ರಾಷ್ಟ್ರೀಯ ಮಹಾಕಾರ್ಯದರ್ಶಿ ಆಗಲಿ, ನಾನು ಏನು ಸೇವೆಗಳನ್ನು ಮಾಡಿದ್ದೇನೆ, ನಮ್ಮದೇ ಒಂದು ಘಟಕದಲ್ಲಿ ಇಂಜಿನಿಯರಿಂಗಲ್ಲಿ ಯಾವ ನಮ್ಮ ಸಂಘಟನೆಯಲ್ಲಿ ಕೆಲಸ ಏನಾದ್ರು ಮಾಡಿದರೆ ಅದಕ್ಕೆ ಈ ಭೂಮಿಯ ಮಣ್ಣಿನ ಫಲ ಅಂತ ಹೇಳ್ತಾ ಈ ಭೂಮಿಯವನೇ ನಾನು. ಹಾಗಾಗಿ ನಾನು ಯಾವತ್ತಿಗೂ ಪುತ್ತೂರಿನವನಾಗಿರ್ಲಿಕ್ಕೆ ತುಂಬ ಹೆಮ್ಮೆ ಪಡ್ತೇನೆ ಅಂತ ಹೇಳಲಿಕ್ಕೆ ನಾನು ಪ್ರಪ್ರಥಮವಾಗಿ ಹೇಳ್ತೇನೆ. ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಪುತ್ತೂರಿನ ಘಟಕ ಉದ್ಘಾಟನೆ ಆಗಿದೆ. ಇದು ಕೇವಲ ಸಾಂಕೇತಿಕವಾಗಿ ಮಾತ್ರ ಆದದ್ದಂಥದ್ದು. ಇನ್ನು ಮಾಡುವಂತಹ ಕೆಲಸಗಳು ತುಂಬ ಇದ್ದಾವೆ. ನಾವು ಸಿವಿಲ್ ಇಂಜಿನಿಯರ್ಗಳು ಏನಂತ ಹೇಳಿದ್ರೆ, ನಾವು ದೂರು ಕೊಡಲು ತುಂಬ ನುರಿತ ತಜ್ಞರು. ಇದು ಜಗದೀಶ್ ಹೇಳಿದಾಗೆ, ವಿ ಆಲ್ವೇಸ್ ಟಾಕ್ ಅಬೌಟ್ ದಿ ಪ್ರಾಬ್ಲಮ್ಸ್ ಬಟ್ ವಿ ನೆವರ್ ವಾಂಟ್ ಟು ಬಿ ಎ ಪಾರ್ಟ್ ಆಫ್ ದಿ ಸೊಲ್ಯೂಷನ್. ಪರಿಹಾರ ಕಂಡು ಹುಡುಕುವಲ್ಲಿ ನಮ್ಮ ಪಾತ್ರ ಏನು ಅಂತ ಕೇಳಿದಾಗ ನಾವು ಬೆನ್ನು ತಿರುಗಿಸುವುದೇ ಹೆಚ್ಚು. ನೆಸೆಸಿಟಿ ಈಸ್ ದ ಮದರ್ ಆಫ್ ಆಲ್ ಇನ್ವೆನ್ಷನ್ ಅಂತೆ. ನಿಮ್ಮ ಅಗತ್ಯತೆ ಬಂದಾಗ, ನಮ್ಮ ಅಳಿವು ಉಳಿವಿನ ಪ್ರಶ್ನೆ ಬಂದಾಗ, ನಾವು ಯಾವತ್ತಿಗೂ ಮುಂದೆ ಹೋರಾಟದ ಮುಂದೆ ನಾವು ಮುಂಚೂಣಿಯಲ್ಲಿ ನಾವು ನಾಯಕತ್ವ ಯಾವಾಗ ವಹಿಸಿಕೊಳ್ಳುವುದಿಲ್ವ, ಆಗ ಅದನ್ನು ನಿಮ್ಮನ್ನು ಯಾವತ್ತೂ ಕ್ಷಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತಿಗೂ ಯಾರು ನಿಮ್ಮ ಸಹಾಯಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ನೆವರ್ ಎವರ್ ಲುಕ್ ಫಾರ್ ಎ ಪರ್ಸನ್ ಟು ಟೇಕ್ ಇನಿಷಿಯೇಷನ್. ಎವ್ರಿಬಡಿ ಈಸ್ ಬಾರ್ನ್ ವಿತ್ ದ ಈಕ್ವಲ್ ಟ್ಯಾಲೆಂಟ್, ಈಕ್ವಲ್ ಎಬಿಲಿಟಿ, ಈಕ್ವಲ್ ಕೆಪಬಿಲಿಟಿ. ಇಟ್ ಈಸ್ ಓನ್ಲಿ ಇನ್ ಯುವರ್ ಅರ್ಜ್. ನಮ್ಮ ಮನಸ್ಸಿನೊಳಗೆ ನಾನು ಮುಂದೆ ಹೋಗಿ ಅದು ಸಫಲನಾಗ್ತೇನೆ ವಿಫಲನಾಗ್ತೇನೆ ಅಂತ ಅದರ ಅರಿವನ್ನು ಯಾವ ರೀತಿಯಲ್ಲಿ ನಾವು ಎಲ್ಲವನ್ನು ಸಮರ್ಥವಾಗಿ ತೆಗೆದುಕೊಳ್ಳು ಅಂತ ಹೇಳಿ ವಿ ಟೇಕ್ ದ್ಯಾಟ್ ರಿಸ್ಕ್ ಆ್ಯಂಡ್ ವಿ ಟೋ ಫಾರ್ವರ್ಡ್, ದೆನ್ ಯು ಆರ್ ಎ ಟ್ರೂ ಲೀಡರ್. ನಮ್ಮ ACC ಮಂಗಳೂರು ಸಂಘಟನೆ ಅತ್ಯಂತ ಬಲಿಷ್ಠವಾಗಲಿಕ್ಕೆ ಕಾರಣ ಇಂಥ ಸಮಸ್ಯೆಗಳು ಬಂದಾಗ ಮಾತ್ರ ನಿಮ್ಮ ನಾಯಕತ್ವಕ್ಕೆ ಒಂದು ಚಾಲೆಂಜ್, ಇದು ಸವಾಲು. ಆ ಸವಾಲನ್ನು ಸ್ವೀಕರಿಸಿ ಆ ಸವಾಲಿನ ಮುಂದೆ ಪರಿಣಾಮ ಏನು ಬೇಕಾದ್ರಾಗಲಿ ಆ ಪ್ರಯತ್ನವನ್ನು ನೀವು ಮಾಡಿದಿರಲ್ಲ, ಅದು ನಿಮ್ಮ ಮೊದಲಿನ ಜಯ. ಯಶಸ್ಸು ಯಾವತ್ತಿಗೂ ನಿಮ್ಮ ಪ್ರಥಮ ಪ್ರಯತ್ನದಲ್ಲಿ ಬರುವುದಿಲ್ಲ ಸದಸ್ಯರೇ. ಯಶಸ್ಸು ಬರುವಂಥದ್ದು ನಿರಂತರವಾಗಿ ಪ್ರಯತ್ನ ಮಾಡಿದಾಗ ಮಾತ್ರ. ಡಿಫೀಟ್ ಈಸ್ ನಾಟ್ ವೆನ್ ಯು ಫಾಲ್ ಡೌನ್. ಕೆಳಗೆ ಬಿದ್ದಾಗ ನಿಮ್ಮ ಸೋಲಲ್ಲ. ಡಿಫೀಟ್ ಈಸ್ ವೆನ್ ಯು ರೆಫ್ಯೂಸ್ ಟು ಗೆಟ್ ಅಪ್. ಆ ಸೋಲು ಅಂತ ಹೇಳಿಕೊಂಡು ನೀವು ಯಾವಾಗ ಮೇಲೆ ಏಳಲಿಕ್ಕೆ ನಿರಾಕರಿಸ್ತೀರಿ ಆಗ ಮಾತ್ರ ಆಗುವಂಥದ್ದು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆಗು ಹೋಗುಗಳಲ್ಲಿ ನಿಮ್ಮ ಇಲ್ಲಿ ಎಷ್ಟೋ ವಿಷಯಗಳು ಇಟ್ ಇಸ್ ಆಲ್ವೇಸ್ ಕನೆಕ್ಟೆಡ್ ಟು ಸಿವಿಲ್ ಇಂಜಿನಿಯರಿಂಗ್. ಆದರೆ ನಾವು ನಮ್ಮ ವೈಯಕ್ತಿಕ ಕೆಲಸಗಳಲ್ಲಿ ಮಾತ್ರ ನಾವು ಹೆಚ್ಚು ಗಮನ ಹರಿಸ್ತೇವೆ. ತಪ್ಪು ಅಂತ ಹೇಳುವುದಿಲ್ಲ, ಆದರೆ ನಿಮ್ಮ ಒಂದು 24 ಗಂಟೆಯಲ್ಲಿ 1 ಗಂಟೆ ಆನ್ ಆನ್ ಎವರೇಜ್ ಯು ಜಸ್ಟ್ ಸ್ಯಾಕ್ರಿಫೈಸ್ ಯುವರ್ ಸೆಲ್ಫ್ ಟು ದಿ ಆರ್ಗನೈಸೇಷನ್, ದೆನ್ ಯು ಸಿ ಯು ವಿಲ್ ಬಿ ಎ ಟ್ರೂ ಟೆಕ್ನಿಕಲ್ ಫೈಂಡಿಂಗ್ ಸೊಲ್ಯೂಷನ್ ಆಫ್ ದಿ ಸೊಸೈಟಿ. ಅದಾಗಬೇಕು. ಕಾನೂನು ಸರಿ ಇಲ್ಲ ಅಂತ ಹೇಳುವ ಬದಲು ಕಾನೂನು ರೂಪುಗೊಳಿಸಲಿ ನಮ್ಮ ಪಾತ್ರ ಏನು ಅಂತ ನಾವು ನಮ್ಮನ್ನು ಕೇಳಿಕೊಳ್ಳುವ. ಐ ಆಮ್ ಗಿವಿಂಗ್ ಎನ್ ಎಕ್ಸಾಂಪಲ್ ಆಫ್ ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್. ಅಲ್ಲಿಯ ಬೈಲೋ ಅದರ ವಲಯ ನಿಯಮಾವಳಿಗಳು ಸರಿ ಇಲ್ಲ ಅಂತ ಹೇಳಿದಾಗ ಇವತ್ತಿಗೂ ಕೂಡ ನೆನಪಿದೆ. 2 ಜನರನ್ನು ನಾನು ನೆನಪಿಸಲೇಬೇಕು. ಒನ್ ಇಸ್ ಸಮೀರ್ ಶುಕ್ಲಾ, ಆಯುಕ್ತರಾದ, ಆಗ ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರಾದದ್ದು. ಇನ್ನೊಂದು ನಮ್ಮ ಜಿಲ್ಲಾಧಿಕಾರಿ ಆದಂಥ ಪೊನ್ನುರಾಜ್ ಅವರು. ಅದರ ಜೊತೆ ನಾನು ಇನ್ನೊಬ್ಬರ ಹೆಸರಲ್ಲಿ ನೆನಪಿಸಲೇಬೇಕಾದದ್ದು ಆಗ ಉಸ್ತುವಾರಿ ಸಚಿವರಾದಂಥ ಕೃಷ್ಣಪಾಲೆಮಾರ್ ಅವರು. ವಲಯ ನಿಯಮಾವಳಿಗಳು ಯಾವ ರೀತಿ ಸರಿ ಆಗಲಿಲ್ಲ ಅಂತ ನಾವು ಏನು ದೂರು ಕೊಟ್ಟುಕೊಂಡು ಹೋದಾಗ ಸಮೀರ್ ಶುಕ್ಲಾ ಅವರು ಅಥವಾ ಪೊನ್ನುರಾಜ್ ಅವರು ಹೇಳಿದ್ರು, ಇದು ಯಾವ ರೀತಿ ಸರಿ ಮಾಡಬೇಕು ನೀವು ಹೇಳಿ ನನಗೆ ಅಂತ. ನಾವು ಹಗಲು ರಾತ್ರಿ ಒಟ್ಟು ಕೂತು ಅದರ ಯಾವುದು ನ್ಯೂನ್ಯತೆಗಳುಂಟು ಅದನ್ನು ಅವರಿಗೆ ತಿಳಿಪಡಿಸಿ ಅದರ ಪರಿಹಾರ ಏನು ಅಂತ ನಾವು ಮಾಡಿದಂಥ ಹೆಮ್ಮೆ ಕೆಲಸ ನಾವು ಮಾಡಿದ್ದೇವೆ. ಇಟ್ ಹ್ಯಾಸ್ ಬಿನ್ ಮೋರ್ ದೆನ್ 2 months ಡೇ ಅಂಡ್ ನೈಟ್ ವಿ ಹ್ಯಾವ್ ವರ್ಕ್ ಟುಗೆದರ್.
ಅದನ್ನು ಸರ್ಕಾರದ ಹಂತದಲ್ಲಿ ಅದನ್ನು ಎಲ್ಲ ರೀತಿಯಲ್ಲಿ ನಾವು ಏನು ಹೇಳಿದ್ದೇವೆ, ನಾವು ಏನು ಅವರಿಗೆ ನಮ್ಮ ಸಲಹೆಗಳನ್ನು ಕೊಟ್ಟಿದ್ದೇವೆ, ಅದನ್ನು 100% ಮಾಡುವಲ್ಲಿ ಕೃಷ್ಣ ಪಾಲೆಮಾರವರ ಪಾತ್ರವನ್ನು ನಾವು ಯಾವತ್ತಿಗೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಖಂಡಿತವಾಗಿ ಹೇಳ್ತೇನೆ. ಹೀಗಾಗಿ ದೂರು ಕೊಡುವ ಬದಲು ನೀವು ಇದರ ಪರಿಹಾರ ಏನು, ನಾವು ಈ ರೀತಿಯ ಪರಿಹಾರ ಕೊಡ್ತೇವೆ ಅಂತ ಹೇಳುವಂತಹ ಮನೋಭಾವದಿಂದ ಮುಂದೆ ಹೋದಾಗ ಸಮಾಜ ನಮ್ಮನ್ನು ಗುರುತಿಸಿದೆ. ಪುತ್ತೂರು ನಗರಾಭಿವೃದ್ಧಿ ಸಭೆ ಇರ್ಬೋದು, ಇದರಲ್ಲಿ ಏನು ಇಲ್ಲಿಯ ಯಾವುದೋ ಅಥಾರಿಟಿಗಳು ಏನು ಇರ್ಬೋದು, ಅಲ್ಲಿಯ ನ್ಯೂನತೆಗಳನ್ನು ಈಗಲೇ ಯು ಟೇಕ್ ಮೇಕ್ ಎ ರೆಪ್ರೆಸೆಂಟೇಷನ್. ನಾವು ಸ್ವಲ್ಪ ಸಮಾಜಕ್ಕೆ ಧುಮುಕ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೇವೆ. ಏನೋ ನಾವು ಇಂಜಿನಿಯರಿಂಗ್ ಆದ ಕೂಡಲೇ ಮನಸ್ಸಿನಲ್ಲಿ ಏನೋ ಸ್ವಲ್ಪ ಅಹಂಕಾರ ಅಂತ ಹೇಳುವುದಲ್ಲ, ಜನರನ್ನು ಸ್ವಲ್ಪ ದೂರ ಇಡುವಂಥ ಸ್ವಲ್ಪ ವಿಷಯಗಳು ಬರ್ತಾ ಇದ್ದಾವೆ. ದಯವಿಟ್ಟು ಹಾಗೆ ಮಾಡಬೇಡಿ. ಸಮಾಜದೊಂದಿಗೆ ನಾವು ಬರೆದಿದ್ದರೆ ಸಮಾಜ ನಮ್ಮನ್ನು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಇದೇ ಒಂದು ಸಮಾಜ ಸೇವೆ. ನಾಲೆಜ್ ಎಸಿಮ್ಯುಲೇಷನ್, ನಮ್ಮ ಜ್ಞಾನ ಇನ್ನೊಬ್ಬರಿಗೆ ಕೊಡುವಂಥದ್ದು, ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳುವಂಥದ್ದು. ಅಸೋಸಿಯೇಷನ್ ಆಫ್ ಮಂಗಳೂರು ಅಸೋಸಿಯೇಷನ್ನವರು ವಿವೇಕಾನಂದ ಕಾಲೇಜಲ್ಲಿ ಕಳೆದ 15 ವರ್ಷಗಳಿಂದ ನಾವು ಇಲ್ಲಿ ಟೆಕ್ನಿಕಲ್ ಟಾಕ್ ಅಂತ ಹೇಳಿಕೊಂಡು ಏನು ನಾವು ನಮ್ಮ ಸೆಮಿನಾರನ್ನು ಕೊಡ್ತಾ ಇದ್ದೇವೆ. ಇದು ಯಾಕೆ ಅಂತ ಹೇಳಿದರೆ, ನಮಗೆ ಏನು ಸಿಗಲಿಲ್ಲ, ಏನು ಸಿಗಬಹುದಿತ್ತು, ಅದು ಯಾವ ರೀತಿ ಕೊಡಬಹುದು ಅಂತ ಹೇಳುವಂತಹ ಒಂದೇ ಒಂದು ಸಮಾಜಮುಖಿ ಆಲೋಚನೆಗಳಿಂದ ಮಾತ್ರ ಇದು ಸಾಧ್ಯ ಆದಂಥದ್ದು. ಮಂಗಳೂರು ಸ್ಮಾರ್ಟ್ ಸಿಟಿಯ ಒಂದು ಲೋಕಲ್ ಅಡ್ವೈಸರಿ ಬೋರ್ಡಿನ ಸದಸ್ಯ ನಾನು. ಅದು ಕೇವಲ ನಾನು ವಿಜಯ ವಿಷ್ಣುಮಯ್ಯ ಆಗಿ ಆದದ್ದಲ್ಲ, ಮಂಗಳೂರು ACC ಸದಸ್ಯನಾಗಿ ಅದರ ಮಾಜಿ ಅಧ್ಯಕ್ಷನಾಗಿ ಆದಂಥದ್ದು. ಅಲ್ಲಿ ವೆನ್ಲಾಕಲ್ಲಿ ಯಾವುದೋ MRPLನವರು ಒಂದು 21 ಕೋಟಿ ರೂಪಾಯಿದ ಒಂದು ಘಟಕವನ್ನು ಅಲ್ಲಿ ಅವರು ಕಟ್ಟಿಸ್ಲಿಕ್ಕೆ ಆದಾಗ ಅದರ ಸಲಹಾ ಸಮಿತಿಯ ಒಬ್ಬ ಸದಸ್ಯ ನಾನಾಗಿದ್ದೆ. ನನಗೆ ಸ್ವಲ್ಪ ಸಮಯ ಹೋಗ್ತಾ ಇತ್ತು, ಆದರೆ ಐ ವಾಸ್ ಗೆಟಿಂಗ್ ಎ ಸೋ ಮಚ್ ಆಫ್ ಅಕಂಪ್ಲಿಷ್ ಫೀಲಿಂಗ್. ಸಮಾಜಕ್ಕೆ ನನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದೇನೆ ಅಂತ ಹೇಳಿಕೊಂಡು. ಯಶಸ್ಸು ಯಾವತ್ತಿಗೂ ನಮಗೆ ಮಾತ್ರ ನಾವು ಆಸ್ತಿ ಪಾಸ್ತಿಯನ್ನು ಮಾಡಿಕೊಂಡಾಗಲ್ಲ. ಯಶಸ್ಸು ನಾವು ಇನ್ನೊಬ್ಬರ ಯಶಸ್ಸಿಗೆ ನಾವು ಯಾವ ರೀತಿಯ ಕೊಡುಗೆಯನ್ನು ಕೊಟ್ಟಿದ್ದೇವೆ ಅಂತ ಹೇಳುವಂಥ ಭಾವನೆ ಇದೆ ನೋಡಿ, ಅದು ಮಾತ್ರ ನಮ್ಮ ಜೀವನದಲ್ಲಿ ಯಾವತ್ತಿಗೂ ಜೀವನ ಪರ್ಯಂತ ಉಳ್ಕೊಳ್ಳುವಂಥದ್ದು. ನಾವು ಉದಾಹರಣೆಯಾಗಿ ಯಾರನ್ನು ನೋಡಬೇಕಾದ ಅಗತ್ಯ ಇಲ್ಲ. ದ ಬಿಗ್ಗೆಸ್ಟ್, ದ ಗ್ರೇಟೆಸ್ಟ್, ಲೆಜೆಂಡರಿ, ಐಕಾನಿಕ್ ಇಂಜಿನಿಯರ್ ದಟ್ ಇಂಜಿನಿಯರಿಂಗ್ ವರ್ಲ್ಡ್ ಹ್ಯಾಸ್ ಎವರ್ ಪ್ರೊಡ್ಯೂಸ್ಡ್ ಇಸ್ ಸರ್ ಎಂ ವಿಶ್ವೇಶ್ವರಯ್ಯ, ಆ್ಯಂಡ್ ಹಿ ಈಸ್ ಎ ಸಿವಿಲ್ ಇಂಜಿನಿಯರ್. ಇದಕ್ಕಿಂತ ದೊಡ್ಡ ಹೆಮ್ಮೆಯ ವಿಷಯ ನಿಮಗೆ ಬೇಕಾ? ಸರ್ ಎಂ ವಿಶ್ವೇಶ್ವರ ನಾವು ಈಗ ಯಾವತ್ತಿಗೆ ಯಾಕೆ ನೆನಪಿಟ್ಟುಕೊಳ್ತೇವೆ? ಅವರು ಕೇವಲ ಇಂಜಿನಿಯರಿಂಗಲ್ಲಿ ಮಾಡಿದ ಕೆಲಸಗಳಿಗೆ ಮಾತ್ರ ಅಲ್ಲ, ಹಿ ಹ್ಯಾಸ್ ಯೂಸ್ಡ್ ಹಿಸ್ ಟೆಕ್ನಿಕಲ್ ನಾಲೆಜ್ ಫಾರ್ ದಿ ಬೆನಿಫಿಟ್ ಆಫ್ ದಿ ಸೊಸೈಟಿ. ಸಮಾಜಕ್ಕೆ ಯಾವ ರೀತಿಯ ಅವರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಆ ಕಾರಣಕ್ಕೋಸ್ಕರ ಇವತ್ತು ಅವರು ನಿರಂತರವಾಗಿ ನಮ್ಮ ಹೃದಯದಲ್ಲಿ ಜೀವಂತವಾಗಿದ್ದಾರೆ. ಕನ್ನಮ್ಮಾಡಿ ಅಣೆಕಟ್ಟು, ಕೃಷ್ಣರಾಜ ಸಾಗರ್ ಡ್ಯಾಮ್ ನೀವು ನೋಡಿದಾಗ 120 ಫೀಟಿನ ಆ ಸದಾ ಎತ್ತರದ ಆ ಒಂದು ದೊಡ್ಡ ಸ್ಟ್ರಕ್ಚರ್, ಒನ್ ಆಫ್ ದಿ ಗ್ರೇಟೆಸ್ಟ್ ಸ್ಟ್ರಕ್ಚರ್ ಆಫ್ ದ್ಯಾಟ್ ಟೈಮ್ ಈವನ್ ಟುಡೇ. ಅದು ಯಾಕೆ ಕಟ್ಟಿದ್ದು? ಅದು ಕಟ್ಟಿದ್ದು ಮಂಡ್ಯ ಮತ್ತು ಮೈಸೂರಿನ ಜನರ ರೈತರಿಗೆ ನೀರು ಸಿಗಲಿ ಅಂತ ಹೇಳುವಂಥದ್ದು. ಇದಕ್ಕಿಂತ ದೊಡ್ಡ ಸಮಾಜ ಸೇವೆ ಏನುಂಟು? ಇದೇ ರೀತಿಯಲ್ಲಿ ಇದಕ್ಕೇನು ವಿರೋಧ ಬರಲಿಲ್ವಾ? ಎಲ್ಲ ರೀತಿಯಲ್ಲಿ ದ ಹೋಲ್ ಆಫ್ ಮೈಸೂರು ವಾಸ್ ಅಪೋಸಿಂಗ್ ದಿಸ್ ಪ್ರಾಜೆಕ್ಟ್. ಸೊ ಜೀವನದಲ್ಲಿ ನಕಾರಾತ್ಮಕವಾಗಿ ಮಾತಾಡುವವರು, ನಿನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳುವವರು 100ರಲ್ಲಿ 99 ಜನ ಇರ್ಬೋದು. ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇದ್ದರೆ, ನಿಮ್ಮ ಸೇವೆ, ನಿಮ್ಮ ಉದ್ದೇಶ ನಿಸ್ವಾರ್ಥವಾಗಿದ್ದರೆ, ಜನರಿಗೆ ಸಮಾಜಕ್ಕೆ ಒಳ್ಳೆಯದೇ ಹಾಕಬೇಕಂತ ಉದ್ದೇಶ ಇದ್ದರೆ ಖಂಡಿತವಾಗಿ ಮುಂದೆ ಹೋಗಿ. ಆಗ ಜನರು ನಿಮ್ಮ ಹಿಂದೆ ಬರ್ತಾರೆ, ಆಗ ನೀವಂತ ನಾಯಕರಾಗಿ ಗುರುತಿಸ್ಕೊಳ್ತಿದ್ದೀರಿ. ಪುತ್ತೂರು ತುಂಬ ಬೆಳವಣಿಗೆ ಆಗಬೇಕಾದ ಜಾಗ. ಇಲ್ಲಿ ಎಷ್ಟೋ ವಿಪುಲ ಅವಕಾಶಗಳಿವೆ. ಈ ಒಂದು ಜಾಗದಲ್ಲಿ ಈ ಒಂದು ಸಂಘಟನೆ ಏನಿಲ್ಲಿ ಹುಟ್ಟು ಹಾಕಿದೆ, ಈ ಸಂಘಟನೆ ಮುಂದೊಂದು ದಿನ ಯಾವ ರೀತಿಯಲ್ಲಿ ಹೆಸರು ಮಾಡಬೇಕು ಅಂತ ಹೇಳಿದರೆ, ತಾಂತ್ರಿಕತೆಯ ಯಾವುದೇ ಸಮಸ್ಯೆಗಳಿದ್ದರೆ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಪುತ್ತೂರು ಘಟಕಕ್ಕೆ ಹೋಗಿ ಅಲ್ಲಿ ನಿಮಗೆ ಸರಿಯಾದ ರೀತಿಯ ಪರಿಹಾರ ಸಿಗ್ತದೆ, ನಿಸ್ವಾರ್ಥವಾಗಿ ಸೇವೆ ಮಾಡ್ತಾರಂತ ಹೇಳುವಂಥ ಹೆಸರನ್ನು ನೀವು ಗಳಿಸಬೇಕು. ಇದು ಪ್ರಮೋದ್ ಕುಮಾರ್ ಇದು ಮಾತ್ರ ಜವಾಬ್ದಾರಲ್ಲ, ಸದಸ್ಯರಾದ ಪದಾಧಿಕಾರಿಗಳಾದ ಪ್ರತಿಯೊಬ್ಬರ ನಿಮ್ಮ ಜವಾಬ್ದಾರಿ. ಜಸ್ಟ್ ಎಂಜಾಯ್ ವಾಟ್ ಯು ಆರ್ ಡೂಯಿಂಗ್. ಯಾವುದೇ ಕೆಲಸಗಳು ನಮಗೆ ಕಷ್ಟ ಅಂತ ಕಂಡಾಗ, ಅದನ್ನು ಮಾಡಲಿಕ್ಕೆ ಮನಸ್ಸಿಲ್ಲದಿದ್ದಾಗ ಖಂಡಿತವಾಗಿ ಯಾವುದೇ ಕೆಲಸ ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವ ಕೆಲಸಗಳನ್ನು ಮಾಡ್ತೇವೆ, ಯು ಜಸ್ಟ್ ಎಂಜಾಯ್ ಇಟ್, ಆಹ್ಲಾದಿಸಿ. ಸೊ ಯು ಡೋಂಟ್ ಗೆಟ್ ವಾಟ್ ಯು ಡಿಸೈರ್, ಯು ಗೆಟ್ ವಾಟ್ ಯು ಡಿಸರ್ವ್. ಇಫ್ ಯು ಡೋಂಟ್ ಗೆಟ್ ವಾಟ್ ಯು ಎಂಜಾಯ್, ಜಸ್ಟ್ ಎಂಜಾಯ್ ವಾಟ್ ಯು ಗೆಟ್. ನಮಗೆ ನಮ್ಮ ಹಿಂದಿನ ದಿನಗಳ ಗತಕಾಲವು ಹಿಂದೆ ಆಗಿ ಹೋದ ವಿಷಯಗಳಿಗೆ ಎಂತ ಮಾಡ್ತಾರೆ, ದುಃಖಪಟ್ಟು ಮುಂದೆ ಆಗುವ ದಿನಗಳನ್ನು ನಾವು ನಮ್ಮ ನಾಳೆಯ ಬಗ್ಗೆ ನಾವು ಹೆದರಿ ನಾವು ಇವತ್ತಿನ ದಿನಗಳನ್ನು ಕಳೆದುಕೊಳ್ತಿದ್ದೇವೆ. ದೇರ್ ಇಸ್ ಓನ್ಲಿ ಒನ್ ಟುಡೇ ಇನ್ ಎವ್ರಿಬಡೀಸ್ ಲೈಫ್. ದೇರ್ ಆರ್ ಥೌಸಂಡ್ಸ್ ಆಫ್ ಯೆಸ್ಟರ್ಡೇ ವಿಚ್ ಹ್ಯಾಸ್ ಗಾನ್, ದೇರ್ ಆರ್ ಥೌಸಂಡ್ ಟುಮಾರೋ ಇಸ್ ಗೋಯಿಂಗ್ ಟು ಕಮ್. ಆಗಿ ಹೋದದ್ದು ನಿಮಗೆ ಯಾವ್ದ ಬಗ್ಗೆ ಕಂಟ್ರೋಲ್ ಇಲ್ಲ. ನಾಳೆ ಏನು ಬರ್ತದೆ ಅದು ನಿಮಗೆ ಗೊತ್ತಿಲ್ಲ. ಇರುವಂಥದ್ದು ನಿಮ್ಮ ಇವತ್ತಿನ ದಿನ. ಇವತ್ತಿನ ದಿನ ಪರಿಪೂರ್ಣವಾಗಿ ಜೀವನ ಮಾಡಿ.
ಪರಿಪೂರ್ಣವಾಗಿ ಜನರ ಕಳಕಳಿಗೆ ನಮ್ಮಿಂದಾದಂಥ ಸೇವೆಯನ್ನು ಕೊಡಿ. ನಿಮ್ಮ ಏನು ಕೆಲಸ ಮಾಡ್ತೀರಿ ಅದಕ್ಕೆ ನ್ಯಾಯ ಕೊಡಿ. ಒಳ್ಳೆಯದನ್ನು ಮಾಡಬೇಕು ಅಂತ ಹೇಳುವಂಥ ನಿಸ್ವಾರ್ಥ ಸೇವೆ ಒಂದು ಆಲೋಚನೆಯಿಂದ ಮುಂದೆ ಹೋದರೆ ನಾವು ಮಾಡಿದಂಥ ತಾಂತ್ರಿಕ ಸೇವೆ ಏನಿದೆ ಅದಕ್ಕಿಂತ ದೊಡ್ಡದಾದ ಸೇವೆ ಬೇರೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಹೇಳಿ ಈ ಒಂದು ನನ್ನದಾದ ಊರಿನಲ್ಲಿ ACC ಪುತ್ತೂರು ಘಟಕದ ಹುಟ್ಟಿಗೆ ನಾನು ಒಬ್ಬ ಸಾಕ್ಷಿಯಾದೆ ಅಂತ ಹೇಳುವಂತಹ ಅತ್ಯಂತ ಹೆಮ್ಮೆಯ ಒಂದು ಮನಸ್ಸಿನೊಂದಿಗೆ ಹೃದಯದೊಂದಿಗೆ ನೀವು ಮಾಡ್ತಾ ಇರುವ ಯಾವ ಕೆಲಸಗಳಿದ್ರೂ ಬೆಳ್ತಂಗಡಿ ಸೆಂಟರ್ ಜಗದೀಶ್ ಆಗಲಿ ಮಂಗಳೂರು ಸೆಂಟರ್ ನಾವು ಸರ್ವ ಸದಸ್ಯರಾಗಲಿ ಎಲ್ಲದಕ್ಕೂ ನಾವು ತಯಾರಿದ್ದೇವೆ. ಮುಂದೆ ನಿಮ್ಮ ಕಾರ್ಯಕಲಾಪಗಳು ಏನಿದ್ದಾವೆ ಏನು ಮಾಡಿದೆ ರೂಪುರೇಷೆ ಅದು ಕೊಟ್ಟು ತುಂಬ ಸಂತೋಷಪಟ್ಟೆ. ಈ ಕಾರ್ಯಗಳು ನಿರಂತರವಾಗಿ ಮುಂದುವರಿಯಲಿ. ನಮ್ಮಿಂದ ಆದಂಥ ಯಾವ ರೀತಿಯ ಸಹಾಯ ನಮಗೆ ಮಾಡಲಿಕ್ಕೆ ಸಾಧ್ಯ ಉಂಟು ಮಾಡ್ತೇವೆ. ರಾಷ್ಟ್ರೀಯ ಘಟಕ ಯಾಕೆ ಬೇಕು ಅಂತ ಹೇಳಿದರೆ ಈಗ ಎಲ್ಲರೂ ಮಾತಾಡಿದ ಹಾಗೆ ರಾಷ್ಟ್ರೀಯ 7,000 ಜನರಿದ್ದಾರೆ. ನಿಮ್ಮದು ಯಾವ ತಾಂತ್ರಿಕ ಸಮಸ್ಯೆಗಳು ಯಾರಾದಿದ್ದರೆ ಅದು ಮಾತ್ರ ಅಲ್ಲ, ಸ್ನೇಹಪರತೆ ಏನಾದರೂ ಬೇಕು ಅಂತ ಹೇಳಿ ಆದರೆ ಅದೇ ನಮಗೆ ಸಾಧಾರಣ 43 ದೇಶದ ವಿವಿಧ ಭಾಗಗಳಲ್ಲಿ ನಮ್ಮ ಸ್ನೇಹಿತರಿದ್ದಾರೆ. ಪರಮೇಶ್ವರನ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಎ ಗ್ರೇಟ್ ಪರ್ಸನ್. ಕೊಯಂಬತ್ತೂರಲ್ಲಿ ನಿಮಗೆ ಏನಾದರೂ ಕೆಲಸ ಆಗಬೇಕು ಅಂತ ಹೇಳಿ ಆದರೆ ಯು ವಿಲ್ ನೆವರ್ ಫೈಂಡ್ ಎ ಬೆಟರ್ ಪರ್ಸನ್ ದ್ಯಾನ್ ಪರಮೇಶ್ವರನ್. ಹಿ ವಿಲ್ ಡೂ ಇಟ್ ಜುಡಿಷಿಯಸ್ಲಿ. ಸೊ ಇದು ನಮ್ಮ ರಾಷ್ಟ್ರೀಯದಾಗುವಾಗ ನಮಗೆ ನಾವು ಎಲ್ಲಿ ನಿಂತಿದ್ದೇವೆ, ನಮ್ಮ ನ್ಯೂನತೆಗಳು ಏನು ಅಂತ ಹೇಳುವಂಥದ್ದು ಆಲೋಚನೆಗಳಾಗ್ತವೆ. ದ್ಯಾಟ್ ಈಸ್ ದ ಬೆನಿಫಿಟ್ ಆಫ್ ಬೀಯಿಂಗ್ ಎ ನ್ಯಾಷನಲ್ ಬಾಡಿ. ದ್ಯಾಟ್ಸ್ ವಾಟ್ ಜಗದೀಶ್ ಪ್ರಸಾದ್ ಎಕ್ಸ್ಪೀರಿಯನ್ಸ್. ದ್ಯಾಟ್ಸ್ ವಾಟ್ ಐ ವಾಂಟ್ ಯು ಟು ಎಕ್ಸ್ಪೀರಿಯನ್ಸ್. 76 ಜನ ಸದಸ್ಯರಾಗಿದ್ದೀರಿ. 100 ಇನ್ನೇನು 2 ದಿವಸಗಳಲ್ಲಿ ಆಗ್ಬೋದು. ಒಂದು ಪರ್ಮನೆಂಟ್ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ನಿಮಗೆ ಶಿಪ್ ಸಿಗುವಾಗಂತ ಆಗಲಿ ಅಂತ ಹೇಳ್ತಾ, ಆನಂದ್ ಕುಮಾರ್ ಅವರು ನಾವು ನೋಡಿ ಕಲ್ತವರು. ನಾವು ನಮ್ಮ ಹೈಸ್ಕೂಲು ಕಾಲೇಜ್ ದಿನಗಳಲ್ಲಿ ನಾವು ಅಲ್ಲಿ ನೋಡಿದವರು. ಅವರಂತಹ ಒಂದು ಸಾಧಕ ಈ ನಮ್ಮ ಊರಿನಲ್ಲಿ ಇದ್ದಾರೆ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡದಾದ ಹೆಮ್ಮೆ ನಮಗೆ ಬೇರೆ ಇರಲಿಕ್ಕೆ ಸಾಧ್ಯ ಇಲ್ಲ. ಆನಂದ್ ಕುಮಾರ್ ಅವರು ಏನು ಮಾಡಿದ ಸುದ್ದಿ ಆದಂಥದ್ದೇ, ಯಾವುದೇ ಸಾಧನೆಗಳು ಮಾಡಿದಂಥದ್ದು ಅದೇನು ಅವರು ಆಚೀಚೆ ನೋಡಿದಲ್ಲ. ಹಿ ಹ್ಯಾಸ್ ಬಿನ್ ಎ ಕ್ರಿಯೇಟರ್, ಹಿ ಹ್ಯಾಸ್ ಬಿನ್ ಎ ಇನ್ಸ್ಪಿರೇಟರ್. ಈ ರೀತಿ ಮಾಡ್ಬೋದು ಅಂತ ತೋರಿಸಿದವರು ಅಲ್ಲ ಸರ್. ಆನಂದ್ ಕುಮಾರ್ ಅವರ ಮದುವೆ ಕೂಡ ದೊಡ್ಡ ಸುದ್ದಿ ಮಾಡಿತ್ತು ಮಂಗಳೂರು ಇಡೀ ಪುತ್ತೂರಿನಲ್ಲಿ. ಆಗಿನ ಕಾಲದಲ್ಲಿ ಯಾವುದೋ ನ್ಯೂನತೆಗಳು ಯಾವುದಿದ್ರೆ ಅವರು ಮುಂದೆ ಹೋದಂಥವ್ರೆ. ವಿ ಹ್ಯಾವ್ ಸೀನ್ ಹಿಮ್ ಗ್ರೋಯಿಂಗ್ ಇನ್ ಆಲ್ ದಿ ವೇ ಆ್ಯಂಡ್ ವೆರಿ ಹ್ಯಾಪಿ ಟು ನೋಟ್ ದ್ಯಾಟ್ ಹಿ ಹ್ಯಾಸ್ ಸೆಟ್ ಅಪ್ ಎನ್ ಎಕ್ಸಾಂಪಲ್ ದಟ್ ಆಲ್ ಹಿಸ್ 4 ಚಿಲ್ಡ್ರನ್ ಆರ್ ಸಿವಿಲ್ ಇಂಜಿನಿಯರ್ಸ್. ಇದು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಒಂದು ಅತ್ಯಂತ ಖೇದಕರ ಕಳಕಳಿಯ ವಿಷಯ ಅಂತ ಹೇಳಿದ್ರೆ ಸಿವಿಲ್ ಇಂಜಿನಿಯರಿಂಗ್ ಈಸ್ ಡೈಯಿಂಗ್. ನಾವು ಈಗ ನಮ್ಮ ಇನ್ನೊಂದು ಕೆಲಸ ಅಂತ ಹೇಳಿದರೆ ನಾವು ನಮ್ಮ ಸ್ನೇಹಿತರು, ನಮ್ಮ ಕೌಟುಂಬಿಕದವರು, ನಮ್ಮ ಸಂಬಂಧಿಕರು ಪ್ರತಿಯೊಬ್ಬರಿಗೆ ಇಟ್ ಈಸ್ ನಾಟ್ ಎ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಆರ್ IT ಡಿಪಾರ್ಟ್ಮೆಂಟ್ ವಿಚ್ ಈಸ್ ಗೋಯಿಂಗ್ ಟು ಮೂವ್ ದಿ ವರ್ಲ್ಡ್. ಇಫ್ ದ ಸಿವಿಲ್ ಇಂಜಿನಿಯರಿಂಗ್ ಈಸ್ ಗೋಯಿಂಗ್ ಟು ಡೈ ದೆನ್ ಆಲ್ ದಿ ಸೊಸೈಟಿ ಈಸ್ ಗೋಯಿಂಗ್ ಟು ಡೈ. ಹಾಗಾಗಿ ಎಲ್ಲರೂ ಏನಾಗ್ತದೆ ಹೇಳಿದರೆ ವಿ ವಾಂಟ್ ಭಗತ್ ಸಿಂಗ್ ಟು ಬಾರ್ನ್. ಭಗತ್ ಸಿಂಗ್ ಹುಟ್ಟಬೇಕು ಅಂತ ನಮಗೆ ಎಲ್ಲ ಆಕಾಂಕ್ಷೆಗಳಿದ್ದಾವೆ, ಆದರೆ ನಮ್ಮ ಮನೆಯಲ್ಲಿ ಬೇಡ ಅಂತ ನಾವು ಹೇಳ್ತೇವೆ. ಹಾಗಾಗಬಾರ್ದು. Civil engineering is an extraordinarily marvelous field which gives a life experience of your life. The luxuries are not important, ladies and gentlemen. The life which you live with all the people on and around, from an ordinary illiterate person to the top executive, it happens only in civil engineering. ಹಾಗಾಗಿ ಇಲ್ಲಿ ಯಾರು ಸಿವಿಲ್ ಇಂಜಿನಿಯರಿಂಗ್ ಇಲ್ಲದೇ ಇರುವವರು ಹಾಗೆ ತಮ್ಮ ಮಕ್ಕಳನ್ನು ಸಿವಿಲ್ ಇಂಜಿನಿಯರಿಂಗ್ ಹಾಕಿ ಸಿವಿಲ್ ಇಂಜಿನಿಯರ್ ಆದವರು ನಿಮ್ಮ ಸ್ನೇಹಿತರು, ನಿಮ್ಮ ಸಂಬಂಧಿಕರು, ನಿಮ್ಮ ಆಸುಪಾಸುಗಳ ಪ್ರತಿಯೊಂದು ವಿಷಯದಲ್ಲಿ ಸಿವಿಲ್ ಇಂಜಿನಿಯರ್ ಬಗ್ಗೆ ಹೇಳಿ. ಈ ವಿಷಯದಲ್ಲಿ ನಮ್ಮ ಮಂಗಳೂರು ಘಟಕ ಅತ್ಯಂತ ದೊಡ್ಡದಾದ ರೀತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದೆ. ಅದಕ್ಕೆ ಪುತ್ತೂರು ಸೆಂಟರ್, ಪುತ್ತೂರು ಕೇಂದ್ರ ಸೆಂಟರ್ ಹಾಗೂ ಬೆಳ್ತಂಗಡಿ ಸೆಂಟರ್ನ ಕೂಡ ಸಹಾಯವನ್ನು ಯಾಚಿಸುತ್ತಾ ಆ ಮಾಲಿಂಗೇಶ್ವರ ನಿಮ್ಮ ಎಲ್ಲ ಕಾರ್ಯಕಲಾಪಗಳಿಗೆ ಸದಾ ಆಶೀರ್ವಾದ ಕೊಡುತ್ತಾ ರಾಷ್ಟ್ರೀಯ ಘಟಕದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಲಿ ACC ಪುತ್ತೂರು ಘಟಕ ಅತ್ಯುತ್ತಮವಾದ ಘಟಕ ಅಂತ ಹೆಸರು ಬರಲಿ ಅಂತ ಹಾರೈಸ್ತಾ ಅದಕ್ಕೆ ನೀವು ಸಾಕ್ಷಿಯಾಗು ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. Thank you, sir, for inspirational word. Now I request President of the function release the logo for Puttur Center.
It's a time to invite Sri Rajendra Kalbavi for his presidential remark. Check. Mr. Chairman, Engineer Pramod, the Bhishma of civil engineering, an artist in concrete technology, an advisor, a teacher, a supporter, an encourager, a well-wisher, Sri Anand Kumar SK, ACCI Central Body Treasurer, Srinivasan, immediate past Secretary General Vijaya Vishnu Maya, sponsoring association Chairman Jagadish Acharya, the helm of the affairs of PWD, the Superintendent Engineer Sri Gokul Das Ji sir, the office bearers of Beltandi Center and Putturu Center, the family members of Anand Kumar SK sir, PWD Assistant Executive Engineer Sri Rajaram sir, the General Council member of ACCI Sri Shashidhar, all the way from Coimbatore he has come here, ACCI Parameshwaran, the staff and faculty members of PWD, the family members of ACCI members, invitees, guests, members from the press and the media, ladies and gentlemen. ಈ ಅಧ್ಯಕ್ಷೀಯ ಭಾಷಣ ಕೊಡುವುದು ಅಂತ ಹೇಳಿದರೆ ಬಹಳ ದೊಡ್ಡ ಜವಾಬ್ದಾರಿ. ಮೊದಲನೇದಾಗಿ ಅವರು ಈ ಇಡೀ ಕಾರ್ಯಕ್ರಮದ ಒಂದು ಸಾರಾಂಶವನ್ನು ಮುಂದಿಡಬೇಕು, ಏನಾಗಿದೆ ಏನಾಗುತ್ತೆ ಅನ್ನೋದನ್ನು ಹೇಳಬೇಕು, ಮತ್ತೆ ಕೊನೆಯದಾಗಿ ಮಾತಾಡಬೇಕು. ಎಲ್ಲದರಲ್ಲಿ ಕಷ್ಟ ಆದದ್ದು ಕೊನೆಯದಾಗಿ ಮಾತಾಡುವಂಥದ್ದು. ಎಲ್ಲರೂ ಮಾತಾಡಿದ್ದಾರೆ, ಇನ್ನು ನಾನೇನು ಮಾತಾಡೋದು, ಸಮಯ ಕೂಡ ಮೀರ್ತಾ ಇದೆ. ಆದರೂ ನನ್ನ ಜವಾಬ್ದಾರಿಯನ್ನು ನಿರ್ವಹಿಸುವ ದೃಷ್ಟಿಯಿಂದ ಲೆಟ್ ಮಿ ಟ್ರೈ ಟು ಡೂ ಜಸ್ಟಿಸ್ ವಿತ್ ಫ್ಯೂ ಆಫ್ ಮೈ ಪಾಯಿಂಟ್ಸ್ ಪುಟ್ಟಿಂಗ್ ಅಕ್ರಾಸ್ ಟು ಯು. ಕವಿ ಗೋಪಾಲಕೃಷ್ಣ ಅಡಿಗರು ಹೇಳ್ತಾ ಇದ್ರು, ಕಟ್ಟುವೆವು ನಾವು ಹೊಸ ನಾಡೊಂದನು ಹೊಸ ಬೀಡೊಂದನು, ಕಟ್ಟುವೆವು ನಾವು ಹೊಸ ನಾಡೊಂದನು ಹೊಸ ಬೀಡೊಂದನು ಅಂತ. ಆ ಒಂದು ಕಲ್ಪನೆಯನ್ನು ಇಟ್ಕೊಂಡು ಇಂದು ACCI ಪುತ್ತೂರು ಸೆಂಟರ್ ಉದ್ಘಾಟನೆಗೊಂಡಿದೆ. ಯಾವಾಗಲೂ ಹೊಸ ಚಿಂತನೆಯನ್ನು ಇಟ್ಕೊಂಡು ಕಾರ್ಯನಿರ್ವಹಿಸುವ ACCIಗೆ ಪುತ್ತೂರು ಸೆಂಟರ್ ಇನ್ನೊಂದು ಹಸ್ತ, ಇನ್ನೊಂದು ಕೈಯಂತೆ ನಮಗೆ ಮುಂದೆ ಬಂದಿದೆ. ಅವರು ಹೇಳಿದರು, ಮೊದಲಾಗಿ ಸರ್ಕಾರಿ ಸೇವೆಯಲ್ಲಿದ್ದಾಗ ನನಗೆ ಇದೆಲ್ಲ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ. ಪ್ರಮೋದ್ ಅವರೇ, ನಾನು ಕೂಡ ಅಂಥದ್ದೇ ಒಂದು ಸರ್ಕಾರಿ ಸೆಟಪ್ನಲ್ಲಿ ಕೆಲಸ ಮಾಡ್ತಾ ಇರೋನು. ಯಾವಾಗ ನನಗೆ ಎಲ್ಲಿ ಫೋನ್ ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಈಗ ಕೂಡ ಒಂದು ಕರೆ ಬಂದಿತ್ತು DCಯ PI ಇಂದ, ಈ ಕೆಲಸ ಆಗಬೇಕಾಗಿದೆ ಅಂತ ಹೇಳಿ. ಅದನ್ನು ಮಾಡಿಸುವಂಥ ಕೆಲಸ ಅದು ಯಾವ ರೀತಿ ನಿರ್ವಹಿಸ್ತೀರಿ, ಅದರಲ್ಲಿ ನಮ್ಮ ಕಾರ್ಯಕ್ಷಮತೆ ಮತ್ತು ನಮ್ಮ ಏನು ಚಾಕಚಕ್ಯತೆ ಅಡಗಿದೆ. ಚೇರ್ಮನ್ ಆದೆ, ಮತ್ತು ಜನರಲ್ ಕೌನ್ಸಿಲ್ ಮೆಂಬರ್ ಆದೆ, ಈಗ ಸೆಕ್ರೆಟರಿ ಜನರಲ್ ಆಗಿ ಕೂಡ ಮೊನ್ನೆ ಧೂಲೆ ಸೆಂಟರ್, ನವ್ ಮುಂಬೈ ಸೆಂಟರ್, ಟ್ರಿಚಿ ಸೆಂಟರ್, ಮತ್ತು ಪಾಂಡಿಚೇರಿ ಸೆಂಟರ್ ಮತ್ತು ಪೆರಂಬಲೂರು ಸೆಂಟರ್, ಎಲ್ಲ ಸೆಂಟರ್ಗಳ ಕಾರ್ಯಕ್ರಮಕ್ಕೆ ಭೇಟಿ ಕೊಡುವಂಥ ಅವಕಾಶ ನಮಗೆ ಸಿಕ್ಕಿದೆ. ಅದಕ್ಕೆ ಹೇಳೋದು ನಾವು ಸರ್ ಹೇಳಿದರು, ಸರ್ಕಾರಿ ಸೇವೆಯಲ್ಲಿದ್ದವರು ACCI ಭಾಗವಹಿಸಬಾರ್ದು ಅಂತ. SC ಸರ್ ಆಗಿದ್ದ, ಈಗ ತಾನೇ ರಿಟೈರ್ ಆಗಿರುವಂಥ ಬಾಲಕೃಷ್ಣ ಸರ್ ನಮ್ಮ ವೆರಿ ವೆರಿ ಆಕ್ಟಿವ್ ಮೆಂಬರ್. ನಮಗೆ ಬೇಕಾದಂಥ ಸಲಹೆ ಸೂಚನೆಗಳು, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು, ಎಷ್ಟು ತಡ ಆದರೂ ಬರ್ತಾಯಿದ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರನ್ನು ಮಿಂಗಲಾಗಿ ನಮಗೆ ಮಾರ್ಗದರ್ಶನವನ್ನು ಕೊಡ್ತಾಯಿದ್ರು. ಆದ್ದರಿಂದ ಸರ್ ನಿಮಗೆ ನಾಳೆ ಅಪ್ಲಿಕೇಶನನ್ನು ತಂದು ಕೊಡ್ತೇವೆ. ದಯವಿಟ್ಟು ನೀವು ACCI ಮೆಂಬರ್ ಆಗಲೇಬೇಕು, ನಿಮ್ಮ ಮಾರ್ಗದರ್ಶನ ನಮಗೆ ಬೇಕು. 76 ಸಂಖ್ಯೆಯನ್ನು ಅಳವಡಿಸಿದೆ, 100 ಸೆಂಟರ್ ಆಗಬೇಕು. 100 ಯಾವಾಗಲೂ ಒಂದು ಶುಭ ಸಂಖ್ಯೆ ACCIಯಲ್ಲಿ. ಯಾಕೆ, ಆ ಚೇರ್ಮನ್ ತಕ್ಷಣ ಅವರಿಗೆ ಪ್ರಮೋಷನ್ ಆಗ್ತದೆ, ಅವರು ಸೀದಾ ಜನರಲ್ ಕೌನ್ಸಿಲ್ ಮೆಂಬರಲ್ಲಿ ಆಕ್ಟಿವ್ ಆಗ್ತಾರೆ. ಒಮ್ಮೆ ಜನರಲ್ ಕೌನ್ಸಿಲ್ ಮೆಂಬರ್ ಆದರೆ ಇಡೀ ರಾಷ್ಟ್ರದಲ್ಲಿ ಯಾವ ರೀತಿ ಕಾರ್ಯಕ್ರಮಗಳಾಗ್ತದೆ, ಯಾವ ರೀತಿಯ ಸಮಸ್ಯೆಗಳಿದೆ, ಯಾವ ರೀತಿ ಒಂದು ರಾಷ್ಟ್ರೀಯ ಒಂದು ಸಂಸ್ಥೆ ನಿರ್ವಹಿಸ್ತದೆ ಅನ್ನೋದನ್ನು ತಿಳ್ಕೊಳ್ಬೇಕಾದ್ರೆ ನಾವು ಜನರಲ್ ಕೌನ್ಸಿಲ್ ಮೆಂಬರ್ ಆಗಬೇಕು. ಆದ್ದರಿಂದ
ಮತ್ತೊಂದು ಇದೆ, ನೀವು 100 ಜನರನ್ನು ಮಾಡಿದ ಕೂಡಲೇ ನಿಮಗೆ ಮೆಂಬರ್ಶಿಪ್ಪಲ್ಲಿ 50% ಡಿಸ್ಕೌಂಟ್ ಇದೆ. ಆ 50% ಡಿಸ್ಕೌಂಟನ್ನು ನಾವು ಸೆಂಟ್ರಲ್ ಬಾಡಿಗೆ ಕಟ್ಟಲಿಕ್ಕಿರೋದು 50%. ಉಳಿದ 50% ಅಂತ ನೀವು ಬೇಕಿದ್ರೆ ನೀವು ನಿಮ್ಮ ಸಂಸ್ಥೆಯ ಕಾರ್ಯಚಟುವಟಿಕೆಗಳಿಗೆ ಉಪಯೋಗಿಸ್ಬೋದು, ಇಲ್ಲಾಂದರೆ ಯು ಕ್ಯಾನ್ ಗಿವ್ ಇಟ್ ಬ್ಯಾಕ್ ಟು ದ ರೆಸ್ಪೆಕ್ಟಿವ್ ಮೆಂಬರ್ಸ್. ದಟ್ಸ್ ಅಪ್ ಟು ಯು, ನೀವು ಡಿಸೈಡ್ ಮಾಡ್ಬೋದು. ಸೊ ಯು ಗಾಟ್ ಅ ವಂಡರ್ಫುಲ್ ಚಾನ್ಸ್. ನೀವು ಉಮೇಶ್ ರಾವ್ ಬಗ್ಗೆ ಹೇಳಿದ್ರಿ, ಇವರು ಶಶಿಧರ್ ಕೂಡ ಇಲ್ಲಿ ಇದ್ದಾರಲ್ಲ, ಹಿ ಹ್ಯಾಸ್ ಗಾಟ್ ಅ ವಂಡರ್ಫುಲ್ ಟ್ಯಾಲೆಂಟ್. ನಿಮಗೆ ಗೊತ್ತೇ ಇರೋದಿಲ್ಲ, ಸಡನ್ನಾಗಿ ನಿಮ್ಮ ಹತ್ರ ಒಂದು ದಿನ 10 ರೂಪಾಯಿದ ನೋಟ 50 ರೂಪಾಯಿದ ನೋಟ ಬಂದ್ಬಿಡ್ತದೆ. ಅದ್ರ ನಂಬರ್ ನೋಡ್ತೇನೆ ನಿಮ್ಮ ಬರ್ಡೇ ಆಗಿರ್ತದೆ. ಆ್ಯಕ್ಚುಲಿ ನೀವು ಯಾವಾಗ ಹುಟ್ಟಿದಿರಿ ಆ ಬರ್ತ್ಡೇಯ ಒಂದು 10 ರೂಪಾಯಿ ಒರಿಜಿನಲ್ RBI ನೋಟ್ ನಿಮ್ಮ ಮನೆಗೆ ತಲುಪ್ತದೆ. ಅಂಥ ಒಂದು ವಿಶೇಷ ಟ್ಯಾಲೆಂಟ್ ಕೂಡ ನಮ್ಮಲ್ಲಿದೆ. ಈ ವಿಶೇಷವಾಗಿ ಇವತ್ತು ನನಗೇನೇನಿಲ್ಲ ಅಂತ ಒಂದು ಸಣ್ಣ ಒಂದು ಕಾಣಿಕೆ ತಂದು ಕೊಟ್ಟರು. ಅದು ಯಾಕೆ ಅಂತ ಗೊತ್ತಿಲ್ಲ, ಅದು ಆಮೇಲೆ ಹೇಳ್ತೀನಿ ಅಂತ ಹೇಳೋದು, ಅದನ್ನು ಅಲ್ಲೇ ಹಾಗೆ ಇಟ್ಕೊಂಡಿದ್ದೀನಿ. ಸೊ ಅಂತಹ ಟ್ಯಾಲೆಂಟೆಡ್ ಉಮೇಶ್ ರಾವ್ ಅಂತ ಇದ್ದಾರಲ್ಲ, ಉಮೇಶ್ ರಾವ್ ಇದ್ದಾರೆ, ಅವರು ನಮ್ಮ ಅಸೋಸಿಯೇಷನ್ನ ಫೌಂಡರ್ ಮೆಂಬರ್ ಈಗಿರೋದು 3 ಜನ, ಗರುಡಧ್ವಜನ್, ಉಮೇಶ್ ರಾವ್ ಮತ್ತು ಡಾಕ್ಟರ್ ರಾಮ್ ಪ್ರಸಾದ್ ಅಂತ. ಅವರು ನಮ್ಮ ಜನರಲ್ ಕೌನ್ಸಿಲಲ್ಲಿ ಇದ್ದಾರೆ. ಅವರು ಮಾತಾಡುವಂಥ ರೀತಿ, ಅವ್ರಿಗೆ ಉತ್ತರ ಕೊಡುವಂಥ ರೀತಿ, ಅವರು ವಿಷಯಗಳನ್ನು ತುಲನೆ ಮಾಡುವಂಥ ರೀತಿ ಅಮೋಘ. ಉಮೇಶ್ ರಾವ್ ಅಂತೂ ಅವರು ಅಷ್ಟು 85 ವರ್ಷ ಆಗಿದ್ರೆ ಕೂಡ ಇವತ್ತು ಒಂದು ಸ್ವಲ್ಪ ಹೊತ್ತು ಸರ್ ನಿಮ್ಮೊತ್ತಿಗೆ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿದರೆ ಫಸ್ಟ್ ಮುಂದೆ ಬರೋದು ಅವರು. ಅಷ್ಟೇ ಬುದ್ಧಿವಂತರು. ಇರಲಿ, ಇದೆಲ್ಲ ನಿಮಗೆ ಮುಂದೆ ಪರಿಚಯ ಆಗ್ತಾ ಹೋಗ್ತದೆ. ಈ ನಮ್ಮಲ್ಲಿ ಯಾಕೆ ನಾವು ಇಷ್ಟು ಸಿಸ್ಟಮ್ ಆಗಿ ನಿರ್ವಹಿಸ್ತೇವೆ ಅಂತ ಹೇಳಿದರೆ, ನಮಗೆ ಸಿಸ್ಟಮಾದ ಬೈಲಾಸ್ ಇದೆ. ಆ ಬೈಲಾಸ್ ಕಾಪಿಯನ್ನು ಕೊಡಬೇಕು. ಐ ಹ್ಯಾವ್ ಟು ಪ್ರೆಸೆಂಟ್ ದ ಬೈಲಾಸ್ ಕಾಪಿ. ಕವರಲ್ಲಿದೆ, ಕೊಡಿ, ಪ್ಯಾಂಪ್ಲೆಟ್ ಕೊಡಿ. ಗಿವ್ ಮಿ ದಟ್ ಪ್ಯಾಂಪ್ಲೆಟ್ ಆಲ್ಸೋ. ಸ್ನೇಹಿತರೆ, ಇದು ನಾವು ಹೆಡ್ ಆಫೀಸಿಂದ ತಂದಿರುವಂಥದ್ದು. ಇದರಲ್ಲಿ ನಮ್ಮ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸಬೇಕು, ಒಬ್ಬ ಇಂಜಿನಿಯರ್ ಏನು ಕೆಲಸ ಮಾಡಬೇಕು, ಯಾವ ರೀತಿ ನಾವು ನಮ್ಮನ್ನು ತೊಡಗಿಸ್ಕೊಳ್ಬೇಕು, ನಮ್ಮ ಸಂಸ್ಥೆಗಳನ್ನು ನಡೆಸಬೇಕು, ಯಾವುದನ್ನು ಮಾಡಬಾರ್ದು, ಯಾವುದನ್ನು ಮಾಡಬೇಕು ಎಂಬುದನ್ನು ವಿವರವಾಗಿ ತಿಳಿಸಿದ್ದಾರೆ. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ, ಯಾವ ರೀತಿ ಇಲೆಕ್ಷನ್ ಆಗ್ತದೆ, ಯಾವ ರೀತಿ ನಮ್ಮ 2 ವರ್ಷಕ್ಕೊಮ್ಮೆ ನ್ಯಾಷನಲ್ ಬಾಡಿಗೆ ಇಲೆಕ್ಷನ್ ಆಗ್ತದೆ, ಹೇಗೆ 2 ವರ್ಷಕ್ಕೊಮ್ಮೆ ನಿಮ್ಮ ಅಧ್ಯಕ್ಷರು ಚೇಂಜ್ ಆಗಬೇಕಾದ್ರೆ ಏನು ಪ್ರೊಸೀಜರ್ಸ್ ಇದೆ, ಎಲ್ಲವೂ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾನು ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಪರವಾಗಿ ಈಗ ನಾನು ಪ್ರಮೋದ್ ಕುಮಾರ್ ಅವರಿಗೆ ಅರ್ಪಿಸ್ತಾ ಇದ್ದೇನೆ. ಅವರು ದಯಮಾಡಿ ಇದನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಜೀವನ ನಡೆಸಲಿಕ್ಕೆ ನಮಗೆ ಹಲವಾರು ಇದೆ. ಭಗವದ್ಗೀತೆ, ಕುರಾನ್ ಇದೆ, ಬೈಬಲ್ ಇದೆ. ಹಾಗೆ ACCI ನಡಿಬೇಕಾದ್ರೆ ಇದು ನಮಗೆ ಮೂಲ ಮಂತ್ರ. ಅದೇ ರೀತಿ ಅಲ್ಲಿ ಟ್ರೆಷರರ್ ಕೂತಿದ್ದಾರಲ್ಲ, ನಿಮ್ಮ ದುಡ್ಡು ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಅಷ್ಟರ ಮಟ್ಟಿಗೆ ನಿಮಗೆ ಲೆಕ್ಕ ಯಾವ ರೀತಿ ನಿರ್ವಹಣೆ ಆಗುತ್ತೆ ಇನ್ನು ಮುಂದೆ ಗೊತ್ತಾಗ್ತದೆ. ನಾನು ಅದರ ಬಗ್ಗೆ ಹೇಳೋದಿಲ್ಲ. ಒಳ್ಳೆ ಒಬ್ಬ ಟ್ರೆಷರರ್ ಇದ್ದಾರೆ, ಬಹಳ ಒಂದು ಫ್ರೆಂಡ್ಲಿ. ಅವರು ಕೂಡ ಟೆಕ್ನಿಕಲ್ ಆಗಿ ನಿಮಗೆ ಬೇರೆ ಅದರ ನಾಲೆಜ್ ಕೂಡ ಅಷ್ಟೇ ಚೆನ್ನಾಗಿದೆ. ಹಿ ಕ್ಯಾನ್ ಗಿವ್ ವೆರಿ ಗುಡ್ ಟೆಕ್ನಿಕಲ್ ಟಾಕ್. ನೀವೊಮ್ಮೆ ಬಂದಾಗ ಅವರನ್ನು 1 ಗಂಟೆ ಮುಂಚೆ ಅವರನ್ನು ಕೂರಿಸಿ ಒಂದು ಟೆಕ್ನಿಕಲ್ ಟಾಕ್ ಇಡಿಸ್ಬೇಕಾಗಿತ್ತು. ಯಾವಾಗಲೂ ರಾಷ್ಟ್ರೀಯ ನಾಯಕರು ಒಮ್ಮೆ ಬಂದುವಾಗ ನೀವು ಒಂದು ಅರ್ಧ ಮುಕ್ಕಾಲು ಗಂಟೆ ನೀವು ಯಾವಾಗಲೂ ಒಂದು ಫ್ರೀ ಇಟ್ಕೊಳ್ಬೇಕು. ಅವ್ರಿಗೊಂದು ಟೆಕ್ನಿಕಲ್ ಟಾಕ್, ಒಂದು ಟೆಕ್ನಿಕಲ್ ಇಂಟ್ರಾಕ್ಷನ್. ನಮ್ಮಲ್ಲಿ ತುಂಬ ಜನ ಇದ್ದಾರೆ ಹಾಗೆ. ರೆಟ್ರೋಫಿಟ್ಟಿಂಗ್, ಒಂದು ಬಿಲ್ಡಿಂಗ್ ಕಂಪ್ಲೀಟ್ ಹಾಳಾದರೆ ಅದರ ಮರುಜೀವ ಕೊಡುವುದು ಹೇಗೆ, ಅದನ್ನು ಕೆಡವದೆ ಅಂತ ಒಂದು ನಿಮಗೆ ಮಾಹಿತಿಯನ್ನು ಕೊಡುವಂಥ, ಅದ್ರಿಗೆ ಏನೇನು ಲೇಟೆಸ್ಟ್ ಟೆಕ್ನಾಲಜೀಸ್ ಇದೆ, ಏನೇನು ಮಿಷಿನರೀಸ್ ಇದೆ, ಯಾವ ಕೆಮಿಕಲ್ಸ್ ಇದೆ, ಅದನ್ನೆಲ್ಲ ಹಾಕ್ಕೊಂಡು ಆ ಬಿಲ್ಡಿಂಗಿಗೆ ಮತ್ತೆ ಜೀವ ಕೊಡುವಂಥ ಒಂದು ಮಾಂತ್ರಿಕರು ಕೂಡ ನಮ್ಮಲ್ಲಿದ್ದಾರೆ. ಹೇಗೆ ಆನಂದ್ ಕುಮಾರ್ ಅವರು ಒಂದು ಕಾಂಕ್ರೀಟಿಗೆ ಕೈ ಹಾಕಿದರೆ ಸಾಕು ಅಲ್ಲಿ ಒಂದು ಉತ್ಪನ್ನ ಉದ್ಭವ ಆಗ್ತದೆ, ಹಾಗೆ ಒಂದು ಆಲೋಚನೆಯಿಂದ ಹೊಸ ಕಟ್ಟಡವನ್ನು ಮೇಲೆ ತರುವಂಥ ವ್ಯವಸ್ಥೆ ಕೂಡ ನಮ್ಮ ಇಂಜಿನಿಯರ್ಗಳ ಹತ್ರ ಇದೆ. ಇದನ್ನೆಲ್ಲ ನೀವು ಉಪಯೋಗಿಸ್ಕೊಳ್ಬೇಕು. ಯಾವಾಗಲೂ ರಾಷ್ಟ್ರೀಯ ನಾಯಕರು ನೀವು ಎಲ್ಲಿಗೆ ಬರಲಿ, ನೀವು ಇಂಟ್ರ್ಯಾಕ್ಟ್ ಮಾಡುವಾಗ ಅವರಿಗೆ ತೀಕ್ಷ್ಣವಾದ ಪ್ರಶ್ನೆಗಳನ್ನು ಕೇಳಬೇಕು. ಆವಾಗ ನಿಮಗೆ ಅವರ ಡೆಪ್ತ್ ಗೊತ್ತಾಗ್ತದೆ. ಅದಕ್ಕೆ ನಿಮಗೆ ಅವಕಾಶ ಸಿಗ್ತದೆ. ಡೋಂಟ್ ವರಿ.
ಸೊ ಇಲ್ಲಿ ನನಗೆ ಬಹಳ ಖುಷಿ ಹೇಳಿದರು. ಈಗ ಕೆಲವರು ನಮ್ಮ ಮಯ್ಯ ಹೇಳಿದರು ಇಂಜಿನಿಯರಿಂಗ್ ಎಂಥದ್ದು ಇಂಜಿನಿಯರಿಂಗ್ ವಿಭಾಗ ಎಂಟ್ರಿಗಳು ಕಡಿಮೆ ಆಗ್ತಾ ಇದೆ, ಸಿವಿಲ್ ಇಂಜಿನಿಯರ್ಸ್ ಓದೋರು ಕಡಿಮೆ ಆಗ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಸಿವಿಲ್ ಇಂಜಿನಿಯರ್ಸ್ಗೆ ಡಿಮಾಂಡ್ ಇಲ್ಲ. ಯಾಕೆ? ಅದೇ ಡಿಪ್ಲೊಮಾ ಇಂಜಿನಿಯರ್ಸಿಗೆ ಡಿಮಾಂಡ್ ಇದೆ. ನಾನು ತುಂಬ ಕಂಪನಿಗಳಿಗೆ ಕೇಳಿದ್ದೇನೆ. ಕಂಪನಿಗಳು ಹೇಳ್ತಾರೆ ನಮಗೆ ಸಿವಿಲ್ ಇಂಜಿನಿಯರ್ ಆದರೂ ಡಿಪ್ಲೊಮಾ ಆದ್ರೇನು, ಸಿವಿಲ್ ಇಂಜಿನಿಯರ್ ಆದ್ರೇನು, ನಮಗೆ ಕೆಲಸ ಚೆನ್ನಾಗಿ ಆಗಬೇಕು. ಡಿಪ್ಲೊಮಾದವರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಅವರಲ್ಲಿ ಬಹಳಷ್ಟು ಒಂದು ಚಾಕಚಕ್ಯತೆ ಇದೆ, ಅವರು ಕೆಲಸ ನಿರ್ವಹಿಸುವ ಕ್ರಮ ಬಹಳ ಸುಲಭ, ನಮಗೆ ಬಹಳ ಹತ್ತಿರ ಆಗ್ತದೆ. ಆದ್ದರಿಂದ ನಾವು ಡಿಪ್ಲೊಮಾ ಆದವರು ನಮಗೆ. ಸೊ ಇಲ್ಲಿ ನಾವು ಡಿಪ್ಲೊಮಾ ಮತ್ತು ಬಿ ಅನ್ನೋ ಬೈಫರ್ಕೇಟ್ ಮಾಡೋದೇ ಇಲ್ಲ. ನಮಗೆ ಸಿವಿಲ್ ಇಂಜಿನಿಯರ್ ಅಂದರೆ ಸಿವಿಲ್ ಇಂಜಿನಿಯರ್. ಅದಕ್ಕೆ ನಾವು ನಮ್ಮ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಾವು ಇಂಜಿನಿಯರಿಂಗ್ ಫ್ಯಾಕಲ್ಟಿ ಮೆಂಬರ್ಸ್ ಇರ್ಬೋದು. ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ನ ಏನು ನಮ್ಮ ಕೋರ್ಸಸ್ ಇದೆ ಅದನ್ನು ರಿವ್ಯಾಂಪ್ ಮಾಡಬೇಕು. ಅದ್ರ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ. ನಮ್ಮ ಸಿವಿಲ್ ಇಂಜಿನಿಯರ್ಸ್ಗಳಲ್ಲಿ ಬಿ ಓದುವವರಿಗೆ ಹೆಚ್ಚು ಪ್ರಾಕ್ಟಿಕಲ್ ನಾಲೆಜ್ ಕೊಡುವಂಥದ್ದು, ಅವರು ಒಂದು ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದ್ದರೆ ಅದರಲ್ಲಿ ಮುಂದುವರಿಯುವ ಹಾಗೆ, ಅದರಲ್ಲಿ ಅವರಿಗೆ ಹೆಚ್ಚು ಜ್ಞಾನ ಒದಗಿಸುವ ಹಾಗೆ. ಫಾರ್ ಸಪೋಸ್ ಬಿ ಸಿವಿಲ್ ಆಗುವ ಬದಲು ಅವರು ಬಿ ಬಿಲ್ಡಿಂಗ್ ಇಂಜಿನಿಯರ್ ಆಗುವಂಥದ್ದು, ಅವರು ಸರ್ವೇಯಿಂಗ್ ಇಂಜಿನಿಯರ್ ಆಗುವಂಥದ್ದು. ಹಾಗೆ ಮುಂದೆ ಹೋದಾಗ ಮುಂದೆ ಅವರು ಸರ್ವೇಯಿಂಗಲ್ಲಿ ಕೂಡ ಮಾಸ್ಟರ್ಸ್ ಮಾಡ್ಬೋದು. ಈಗಿನ ಲೇಟೆಸ್ಟ್ ಟೆಕ್ನಾಲಜಿ ಅಂತ ಭೀಮ್ ಆಗಿರ್ಬೋದು ಅಥವಾ ನಿಮ್ಮ 3D ಪ್ರಿಂಟಿಂಗ್ ಆಗಿರ್ಬೋದು. ನಮ್ಮ ಈಗಿನ ಇಂಜಿನಿಯರ್ ಮಕ್ಕಳಿಗೆ ಹೇಳುವುದು ಯಾವಾಗ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಂದೆ ಬಂದರೆ ಮುಂದೆ ನಮಗೆ ಸಿವಿಲ್ ಇಂಜಿನಿಯರ್ಸೇ ಬೇಡವೋ ಎನ್ನೋ ಭಾವನೆವರೆಗೆ ನಾವು ತಲುಪಿದ್ದೇವೆ. ಆದ್ದರಿಂದ ನಾವು ಜಾಗೃತರಾಗಬೇಕು. ಈಗಲೇ ನಾವು ಅದಕ್ಕೆ ಜಾಗೃತರಾಗಿ ಕಾರ್ಯಪ್ರವೃತ್ತರಾಗಬೇಕು. ಆಗ್ತದೆ. ಸಿವಿಲ್ ಇಂಜಿನಿಯರ್ ಸಾಯಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅದೇ ಇರೋದು ಮೂಲ. ಈಗ ಆಸ್ಕರ್ ಸರ್, ನಮ್ಮ ಆನಂದ್ SK ಸರ್ ಅದನ್ನೇ ಹೇಳಿದರು. ಸಿವಿಲ್ ಇಂಜಿನಿಯರ್ ಮೂಲ. ನಾವು ನಮ್ಮ ಮಕ್ಕಳು ಒಟ್ಟಿಗೆ ಸೇರಿ ಇಡೀ ಬಿಸ್ನೆಸ್ ರನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಅವರ ಇಡೀ ಒಂದು ಫ್ಯಾಮಿಲಿಯಲ್ಲಿ 5 ಸಿವಿಲ್ ಇಂಜಿನಿಯರ್ ಸಿಗ್ತಾರೆ ಅಂತ ಹೇಳಿದರೆ ಅದೊಂದು ರೆಕಾರ್ಡೇ ಸರಿ. ಅವರಿಗೆ ದೊಡ್ಡ ನಮಸ್ಕಾರ. ರಾಷ್ಟ್ರೀಯ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಬರಬೇಕಾಗಿತ್ತು. ಅದರಲ್ಲಿ ಉಪಾಧ್ಯಕ್ಷರು, ಅದರಲ್ಲಿ ಅವರಿಗೆ ಇವತ್ತು ನಿನ್ನೆ ರಾತ್ರಿ ಅಥವಾ ಮಾತಾಡಲಿಕ್ಕೆ ಫೋನ್ ತೆಗಿಲಿಲ್ಲ. ಬೆಳಿಗ್ಗೆ ಮತ್ತೆ ಕೇಳುವಾಗ ಉಸಿರಾಡಲಿಕ್ಕೆ ಆಗೋದಕ್ಕಷ್ಟು ಅವರು ಕೆಮ್ಮಿಸ್ತಾ ಇದ್ರು. ರಾಷ್ಟ್ರೀಯ ಅಧ್ಯಕ್ಷರು ಅಲ್ಲಿ ಒಂದು ಗಣೇಶೋತ್ಸವದ ಕಾರ್ಯಕ್ರಮಕ್ಕೆ ಸಿಕ್ಕಾಕೊಂಡಿದ್ದಾರೆ, ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಹೈದರಾಬಾದಿಂದ ಬರಬೇಕಾದವರು ಫ್ಲೈಟ್ನಲ್ಲಿ ಏನೋ ಸಮಸ್ಯೆ ಆಯಿತು, ಇನ್ನು ನಾನು ಬರೋ ಲೇಟ್ ಆಗಿ ಅಲ್ಲಿ ಮರ್ಯಾದೆ ತಗೊಳ್ಳೋದು ಬೇಡ ಅಂತ ಹೀಗೆ ಕ್ಯಾನ್ಸಲ್ ಮಾಡಿದರು. ಎಲ್ಲರೂ 3 ಜನರು ಬರ್ತಾ ಇದ್ರು. ಏನೇ ಇರಲಿ, ಬಂದವರು ನಮ್ಮವರು, ನಾವು ಅವರನ್ನು ಮುಂದುವರಿಸಿ ಕಾರ್ಯಕ್ರಮವನ್ನು ಮುಂದುವರಿಸುವ ಹಾಗೆ. ಟ್ರಿಚಿಯಲ್ಲಿ ಕೂಡ ಅದೇ ಸಮಸ್ಯೆ ಆಯಿತು. ಆದರೆ ಕಾರ್ಯಕ್ರಮ ಎಲ್ಲಿ ಕೂಡ ಯಾವುದೇ ಕೊರತೆ ಆಗದಂತೆ ಅಲ್ಲಿಯ ಲೋಕಲ್ ಸೆಂಟರ್ಗಳನ್ನು ನೋಡ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಪ್ರಮೋದ್ ಕೂಡ ಬಹಳ ವಿಜೃಂಭಣೆಯಿಂದ ಅಲ್ಲಲ್ಲಿ ಬೋರ್ಡ್ಗಳನ್ನು ಹಾಕಿ ನಾವು ಸಿವಿಲ್ ಇಂಜಿನಿಯರ್ಸ್ ಬರ್ತಾ ಇದ್ದೇವೆ ಅನ್ನೋದನ್ನು ಒಂದು ತೋರಿಸ್ಕೊಟ್ಟಿದ್ದಾರೆ. ಬಹಳ ಸಂತೋಷ. ಅದು ಬೇಕು. ಈಗ ಎಸ್ ಅದು ಕ್ಲಾಪ್ ಹೊಡಿಬೇಕು. ಬಿಕಾಸ್ ವಿ ಶುಡ್ ಟೆಲ್ ದಟ್ ವಿ ಆರ್ ಕಮಿಂಗ್. ನಾವು ಬರ್ತಾ ಇದ್ದೇವೆ. ದೊಡ್ಡ ಯಾರು ನಿಮ್ಮ ಇವರು ಬರ್ತಾರೆ ಅಂತೇಳಿ ಬೋರ್ಡ್ ಹಾಕ್ತಾರೆ. ನಮ್ಮ ಈ ಅಂಗಡಿ, ಜ್ಯುವೆಲ್ರಿ ಅಂಗಡಿ, ವಿ ಆರ್ ಕಮಿಂಗ್ ಅಂತ ಹಾಕ್ತಾರೆ. ನಾವು ಕೂಡ ಯಾಕೆ ಕಮ್ಮಿದ್ದೇವೆ? ವಿ ಆರ್ ಕಮಿಂಗ್ ಟು ಪುತ್ತೂರು. ಎಸ್, ದಟ್ ಶುಡ್ ಬಿ ಅವರ್ ಸ್ಪಿರಿಟ್, ದಟ್ ಶುಡ್ ಬಿ ಅವರ್ ಕಾನ್ಫಿಡೆನ್ಸ್. ಬೆಳ್ತಂಗಡಿ ಸೆಂಟರ್ ಈಗಾಗಲೇ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡಿದೆ. ಮೊನ್ನೆ ರಾಷ್ಟ್ರ ಮಟ್ಟದಲ್ಲಿ ಹೈದರಾಬಾದಲ್ಲಿ ಕಾಂಪಿಟಿಷನ್, ನಾವು ನ್ಯಾಷನಲ್ ಕಾನ್ಫರೆನ್ಸ್ ಆದಾಗ ಅವರನ್ನು ಕರೆದು ಅವರಿಗೆ ಪ್ರಶಸ್ತಿ ಫಲಕವನ್ನು ಕೊಟ್ಟು ಯಾರೆಲ್ಲ ಸದಸ್ಯರಿದ್ದರು ಎಲ್ಲರನ್ನೂ ಸ್ಟೇಜಿಗೆ ಕರೆದಿದ್ದೇವೆ. ಸೊ ಈಗ ಮುಂದಿನ ಚಾನ್ಸ್ ಪ್ರಮೋದರಿಗೆ ಮಾಡ್ತಾರೆ. ನನಗೆ ಕಾನ್ಫಿಡೆನ್ಸ್ ಇದೆ. ಕುಡ್ಲ ದಕ್ಕಲು ಬುಡ್ಪುಜೇರು, ಸೌತ್ ಕೆನರಾ ದಕ್ಕಲು ನಮ್ಮ ಯಾಪಲ ಒಂಜಿಕಾಯಿ ಮಿತ್ತಿ ದಾಯ ತೂಕ. ಸೊ ಆಗಲಿ. ಸೊ ಅದಕ್ಕೆ ಹೇಳೋದು, ನಾವು ಕುವೆಂಪುರವರ ಕವಿತೆ ಅಂತೆ, ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀನು ಪುತ್ತೂರಿನವ್ರನ್ನಾಗಿರು. ಪುತ್ತೂರು ಕನ್ನಡ ಗೋವಿನ ಓ ಮುದ್ದಿನ ಕರು, ಪುತ್ತೂರೇ ಸತ್ಯ, ಪುತ್ತೂರೇ ನಿತ್ಯ. ಅದು ನಮ್ಮ ಮಂತ್ರವಾಗಿರಲಿ. ನಾವು ನಮ್ಮ ಸೆಂಟರನ್ನು ಹೊಸ ಆಶಾಕಿರಣವನ್ನು ತುಂಬಿ ಹೊಸ ಚೈತನ್ಯವನ್ನು ನೀಡೋಣ. ವೇದಿಕೆಯಲ್ಲಿ ಜಲ ಸಂರಕ್ಷಣೆ ಬಗ್ಗೆ ನಾವೆಲ್ಲ ಈಗ ಮಂಗಳೂರಿನಲ್ಲಿ ಭಾಳಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಬಾಟ್ಲಲ್ಲಿ ನೀರು ಕೊಟ್ಟಿದ್ದೇವೆ. ದಯವಿಟ್ಟು ಅದನ್ನು ಖಾಲಿ ಮಾಡಿ
ಖಾಲಿ ಬಾಟ್ಲಿಯನ್ನು ಬಿಡಿ, ಅದರಲ್ಲಿ ನೀರು ಉಳಿಸ್ಬೇಡಿ, ಯಾಕಂದ್ರೆ ಅದನ್ನು ನೀರನ್ನು ಚೆಲ್ತಾರೆ. ನೀವು ಯಾವುದೇ ಸಮಾರಂಭಕ್ಕೆ ಹೋದರೆ ಕೂಡ ನಿಮಗೆ ಬಾಟ್ಲಿ ನೀರಲ್ಲಿ ಕೊಟ್ಟರೆ ದಯವಿಟ್ಟು ಗ್ಲಾಸಲ್ಲಿ ಆಗಲಿ ಬಾಟ್ಲಿಯಲ್ಲಿ ಆಗಲಿ ದಯವಿಟ್ಟು ಪೂರ್ತಿ ನೀರನ್ನು ಕುಡಿರಿ. ಖಾಲಿ ಬಾಟ್ಲನ್ನು ಚೆನ್ನಾಗಿ ಡಿಸ್ಪೋಸ್ ಮಾಡಿ ಜಲ ಸಂರಕ್ಷಣೆಗೆ ಒಂದು ಪುಟ್ಟ ಹೆಜ್ಜೆಯನ್ನು ಮುಂದಿಡೋಣ ಅಂತ ಹೇಳ್ತಾ, ಆ ಮಹಾಗಣಪತಿ ಇಲ್ಲಿಯ ಎಲ್ಲ ಮಹಾಗಣಪತಿ ಮತ್ತು ಮಹಾಲಿಂಗೇಶ್ವರ ಇಲ್ಲಿಯ ಎಲ್ಲ ದೇವರುಗಳ ಸಹಾಯದಿಂದ ನಾವೆಲ್ಲ ಒಟ್ಟಾಗಿ ಸಮಾಜದಲ್ಲಿ ಮುಂದೆ ಬರೋಣ, ACCIಯನ್ನು ಮುಂದೆ ಸಾಗಿಸೋಣ. ಸಿವಿಲ್ ಇಂಜಿನಿಯರಿಂಗ್ ವಿಲ್ ನೆವರ್ ಬೋ ದ ಹೆಡ್ ಅನ್ನೋದನ್ನು ಸಮಾಜಕ್ಕೆ ತೋರಿಸ್ಕೊಳ್ಳೋಣ. ನಮಸ್ಕಾರ. Thank you, sir, for his wonderful presidential remark. Now it's time to say gratitude to all the people who are present here. Initially, I call the chairman of PUTTUR Center, Engineer Pramod Kumar, to give a memento to the president of this function, Engineer Rajendra Kalbavi, sir. I request Pramod sir to give memento to Engineer Gokul Das. I request Pramod sir to give memento to Engineer R. Srinivasan. To Engineer Vijay Vishnumayya sir. To Engineer Jagadish Prasadian. To Chetan, yes. Then Treasurer Engineer Keshav. Now I request our chairman of the PUTTUR Center to give a memento to our sponsors, Ultratech and team. I request the member of Ultratech team to receive the memento. Sachin Enterprises. Sachin Enterprises. Abhay Marbles. Prashant Enterprises. Panchami Traders. Indian Steel. Bhagavati Hardware. Kiran Enterprises. SRK Ladders. Garodi Steel. Meena Enterprises Bellare. Pro Prestige Sanitary Puttur. Ganesh Traders. Akarshan Industries. And also Mr. Krishna Raj and his team for
Krishna Raj and his team. I request the President of PUTTUR Association of Civil Engineers to collect the memento. President of PUTTUR Association of Civil Engineers. Shri Parameshwaran of Coimbatore Center, please collect the memento. Engineer Shashidhar. Today is a birthday of our General Secretary, Shri Rajendra Kalbavi sir. So now we will celebrate his birthday by cutting a cake. We wish him a very healthy life and a very good luck in all the works what he is going to do. ಖುಷಿಯಾಗಿ 100 ಕಾಲ ಬಾಳಿ ಬದುಕಿ ಅನ್ನುವಂಥ ಆಶಯವನ್ನು ನಾವೆಲ್ಲರೂ ವ್ಯಕ್ತಪಡಿಸ್ತಾ ಇದ್ದೇವೆ. Yes, thank you. Thank you, Krishnaraj. Now we are at end of the formal function. May I now request Engineer Vinod Kumar to give vote of thanks to the gathering.
Gratitude is not only greatest of virtue, but the parent of all the others. Good evening to everyone. It is my pleasure to express my heartfelt thanks to all those who have made this event possible. I would like to express my heartfelt gratitude to Engineer Vijay Kesanap, President ACCI, and all office bearers of ACCI for approving our Puttur Center. Thank you, sir. We also thanks President of this function, Engineer Rajendra Kalbavi, General Secretary ACCI, Engineer Srinivasan, Treasurer ACCEI. Thank you, sir, for your constant support. We would like to thanks to Engineer Anand Kumar SK accepting our honor. Thank you, sir. I would like to thanks Engineer Gokul Das for supporting our center. Thank you, sir. We are also grateful to Engineer Vijay Vishnumayya for gracing this occasion. Thank you, sir. We are very grateful to Chairman Beltangadi Center, Engineer Jagadish Prasad and his team for supporting our center, sponsoring our center and constantly supporting the center. Thank you, sir, and your team. We are also thankful to Engineer Krishna Raj and his team for wonderful culture program. Thank you, sir. We appreciate our sponsors, Ultratech, Sachin Trader, Indian Steel, Prashant Enterprises, Abhay Marbles, Kiran Enterprises, Panchami Hardware, and also who have supported this event. Thank you, sir. I sincerely thank our President, Treasurer, MC members and entire team for making this program grand success. Thank you to all our members. We also thanks MDS arrangers and Disha caterers, press and media and police department. Finally, we would like to render our thanks to all present here. Thank you one and all. Thank you, Vinod. At the end of the formal function, all of us will raise for the national anthem. Thank you, one and all. Have a nice day. We request everyone to join us for the dinner. ನಮ್ಮೊಂದಿಗೆ ಸಹಕರಿಸಿದ ಎಲ್ಲರೂ ಭೋಜನದ ಆತಿಥ್ಯವನ್ನು ಸ್ವೀಕರಿಸಿ ತೆರಳಬೇಕಾಗಿ ನಿಮ್ಮಲ್ಲಿ ಕಳಕಳಿಯ ವಿನಂತಿ. ಎಲ್ಲರ ಗಮನಕ್ಕೆ ಭೋಜನದ ಸವಿಯನ್ನು ಸವಿಯುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಕೃಷ್ಣರಾಜು ಹಾಗೂ ಅವರ ತಂಡದವರು ಸಣ್ಣ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಎಲ್ಲರೂ ಅದನ್ನು ವೀಕ್ಷಿಸ್ತಾ ತಮ್ಮ ಭೋಜನವನ್ನು ಸವಿಯಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ.
ಛೇ ಟಿಎಸ್ ಛೇ ಹಾಲ್ ಛೇ ಛೇ कामयाब हम होंगे कामयाब, हम होंगे कामयाब एक दिन, है मन में विश्वास, पूरा है विश्वास, हम होंगे कामयाब एक दिन. हर दिन यस ಸ್ಲೋಗನ್ ಅನ್ನು ಬದಲಿಸಿಕೊಳ್ಳುವ ಹರ್ ದಿನ ನಮಗೆ ಹೋಗಿ ಕಾಮಯಾಬ್. ಓಕೆ, ಎಲ್ಲ ಸಕ್ಸಸ್ ನಮ್ಮ ಪಾಲಿಗೆ ಒದಗಿ ಬರಲಿ ಅಂತ ಹೇಳ್ತಾ ನಮ್ಮ ವೇದಿಕೆಯಲ್ಲಿ ಮತ್ತೆ ತಮ್ಮನ್ನು ರಂಜಿಸೋದಕ್ಕೋಸ್ಕರ ನಮ್ಮ ತಂಡದ ಕಲಾವಿದರು ಸಜ್ಜಾಗಿದ್ದಾರೆ. ಒಂದಷ್ಟು ಗೀತೆಗಳ ಜೊತೆಗೆ ನಮ್ಮ ತಂಡದ ಕಲಾವಿದರು ನಿಮ್ಮನ್ನ ರಂಜಿಸಲಿಕ್ಕೆ ಇದ್ದಾರೆ. ಹಾಗೆಯೇ ಸುಂದರವಾಗಿರುವಂತಹ ವೇದಿಕೆಯ ಮೇಲೆ ಪುಟ್ಟ ಪುಟ್ಟ ಹೆಜ್ಜೆಯನ್ನು ಹಾಕಿ ತಮ್ಮ ಮನಸ್ಸಿಗೆ ಲಗ್ಗೆಯನ್ನು ಇಡೋದಕ್ಕೋಸ್ಕರ ಡ್ರೀಮ್ ಬಾಯ್ಸ್ ಮ್ಯಾಂಗ್ಳೂರ್ ತಂಡದ ಕಲಾವಿದರು ಸಜ್ಜಾಗಿದ್ದಾರೆ. ಅವರನ್ನ ಈ ಸುಂದರವಾದ ವೇದಿಕೆಗೆ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಎಲ್ಲ ನನ್ನ ಬಂಧು ಮಿತ್ರದ ವಿನಂತಿ, ಆದಷ್ಟು ಬೇಗ ರುಚಿಯಾದ ಬೊಂಬಾಟು ಭೋಜನದ ತಟ್ಟಿಯನ್ನು ಹಿಡ್ಕೊಂಡು ಮುಂಭಾಗದಲ್ಲಿರುವಂತಹ ಚಾರಲ್ಲಿ ತಾವೆಲ್ಲರೂ ಆಸೀನರಾಗಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ಡ್ರೀಮ್ ಬಾಯ್ಸ್ ತಂಡದ ಕಲಾವಿದರು ನಮ್ಮ ವೇದಿಕೆಯಲ್ಲಿ. Dream Boys Dance Gallery.
ಹಲೋ ಒಂದು ಉತ್ತಮವಾಗಿರುವಂತಹ ವೇದಿಕೆಯಲ್ಲಿ ಅದ್ಭುತವಾದ ಕಾರ್ಯಕ್ರಮವನ್ನು ನೀಡಬೇಕನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಗುರು ಸರ್ ಅವರು ಅವರ ಶಿಷ್ಯ ಬಂಧವನ್ನ ಇವತ್ತಿಲ್ಲಿ ಕರ್ಕೊಂಡು ಬಂದಿದ್ದಾರೆ. ಮಂಗಳೂರಿನ ಪ್ರಖ್ಯಾತ ನೃತ್ಯ ತಂಡ ಡ್ರೀಮ್ ವಾಯ್ಸ್ ಡ್ಯಾನ್ಸ್ ಟೀಮ್ನವರು ನಮ್ಮ ಜೊತೆಗೆ ಇವತ್ತು ಸಾಥ್ ಕೊಟ್ಟಿದ್ದಾರೆ. ಅದರ ನೃತ್ಯ ಗುರುಗಳಾಗಿರುವಂತಹ ಮಿಸ್ಟರ್ ಗುರು ಅವರು ದಯವಿಟ್ಟು ಒಮ್ಮೆ ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆಯೇ ಅವ್ರ ಜೊತೆಗೆ ಬಂದಿರುವಂತಹ ಸಹ ಕಲಾವಿದರು ಕೂಡ ಒಮ್ಮೆ ವೇದಿಕೆಗೆ ಬರಬೇಕು ಅಂತ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಈ ದಿನದ ಕಾರ್ಯಕ್ರಮಕ್ಕೆ ಸರಿಯಾಗಿ 3 ಗಂಟೆಗೆ ಒಂದು ಲ್ಯಾಂಡ್ ಆದವರು ಅಂತ ಹೇಳಿದ್ರೆ ಈ ನಮ್ಮ ಕಲಾವಿದರು ಅವರಿಗೊಮ್ಮೆ ಪ್ರೀತಿಯ ಚಪ್ಪಾಳೆ ಅಂತ ನಾವು ನೀಡಬೇಕು. ನೃತ್ಯ ಗುರುಗಳಾಗಿರುವಂತಹ ಗುರು ಸರ್ ಅವರೇ, ನಮ್ಮ ಈ ಅಸೋಸಿಯೇಷನ್ ಈ ಒಂದು ಕಾರ್ಯಕ್ರಮಕ್ಕೆ ಅದ್ಭುತವಾದ ತಂಡವನ್ನ ಕರ್ಕೊಂಡು ಬಂದ ನಮ್ಮೆಲ್ಲರಿಗೂ ರಂಜನೆಯನ್ನು ಕೊಟ್ಟಿದ್ದೀರಿ. ನಿಮ್ಮ ತಂಡಕ್ಕೆ ಇನ್ನೂ ಹೆಚ್ಚಿನ ಏಳಿಗೆ ಸಿಗ್ಲಿ ಅಂತ ಹಾರೈಸ್ತಾ ಕಾರ್ಯಕ್ರಮವನ್ನ ನಾವು ಮುಂದುವರಿಸ್ತಾ ಇದ್ದೇವೆ. ಥ್ಯಾಂಕ್ ಯು ವೆರಿ ಮಚ್. ಶುಚಿ ರುಚಿಯಾದ ಬೊಂಬಾಟು ಭೋಜನದ ಸವಿಯನ್ನ ಸವಿತ ನಮ್ಮ ಈ ಕಾರ್ಯಕ್ರಮದ ಕೆಲವೊಂದು ಗೀತೆಗಳನ್ನು ಆಲಿಸ್ತಾ ನಮ್ಮನ್ನ ಪ್ರೋತ್ಸಾಹಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೇನೆ ಪ್ರೋತ್ಸಾಹವನ್ನ ಕೊಡುವ ಭರದಲ್ಲಿ ಕೈಯಿಂದ ತಟ್ಟೆಯನ್ನ ದಯವಿಟ್ಟು ಬಿಡಬೇಡಿ. ಚೆಕ್ ಹಲೋ ಚೆಕ್ ಹಲೋ ಊಟ ಮಾಡ್ತಾ ಇರುವಾಗ ಕ್ರೇಜಿ ಸ್ಟಾರ್ ರವಿಚಂದ್ರನ್ನ ಒಂದು ಗೀತೆ ಹಾಡುವ ಅಂತ ಅನಿಸ್ತು. ಒಂದೊಳ್ಳೆಯ ಗೀತೆ, ರಣಧೀರ ಚಿತ್ರದ್ದು ಹಾಡ್ತಾ ಇದ್ದೇವೆ. ರಾಜ್ ಪೂರ್ಣಿಮರಾಜ್ ವೇದಿಕೆಯಲ್ಲಿ. ವಾಲ್ಯೂಮ್ ಸರ್, ವಾಲ್ಯೂಮ್ ಬೇಕು, ಟ್ರ್ಯಾಕ್ ವಾಲ್ಯೂಮ್. ಕಾರ್ಯಕ್ರಮದಲ್ಲಿ ಒಂದು ವಿಶೇಷತೆ ಇದೆ, ಒಂದು ಸರ್ಪ್ರೈಸ್ ಇದೆ. ಆ ಸರ್ಪ್ರೈಸ್ ಏನು ಅಂತ ಈಗಲೇ ಹೇಳಿ ಬಿಡುತ್ತೇನೆ. ವಿಷ್ಣು ವಿಜಯಮಯ್ಯ ಅವರು ನಮ್ಮ ಜೊತೆಗೆ ಸೇರಿ ಒಂದು ಹಾಡು ಹಾಡ್ತಾರೆ. ಹಾಗಾಗಿ ಭೋಜನ ಮುಗಿಸಿ ಬೇಗ ಹೋಗಬೇಡಿ.
ಬೆಸುಗೆ ಆರಂಭ ಇಬ್ಬನಿ ಕರಗಿತು ಮುದುಡಿದ ಸಾವಿರೇ ಅರಳಿತು ಪ್ರೇಮ ಜ್ಯೋತಿ ಒಂದಾನೊಂದು ಕಾಲದಲ್ಲಿ ಆರಂಭ ಹೂವು ಮುಳ್ಳು ಪ್ರೀತಿ ಬೆಸುಗೆ ಆರಂಭ ಇಬ್ಬನಿ ಕರಗಿತು ಮುದುಡಿದ ತಾವರೆ ಅರಳಿತು ಪ್ರೇಮ ಜ್ಯೋತಿ ಒಂದಾನೊಂದು ಕಾಲದಲ್ಲಿ ಆರಂಭ ಹೂವು ಮುಳ್ಳು ಪ್ರೀತಿ ಬೆಸುಗೆ ಆರಂಭ ಆಗಲೇ ಹೇಳಿ ತಿಳಿಸಿದಂತೆ ನಮ್ಮ ವೇದಿಕೆಯಿಂದ ಒಂದು ಮಧುರವಾಗಿರುವಂತಹ ಗೀತೆಯನ್ನ ಹಾಡೋದಕ್ಕೆ ಸರ್ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಹಾಗೆಯೇ ಹಾಡನ್ನು ಅಪೇಕ್ಷೆ ಪಟ್ಟರು ಕೂಡ ಬಹಳಷ್ಟು ಜನ ಇದ್ದೀರಿ. ಸರ್ ಯಾವ ಗೀತೆಯನ್ನು ಹಾಡ್ತಾ ಇದ್ದೀರಿ? ಏನಾಗಲಿ ಮುಂದೆ ಸರ್. ಒಂದು ಅದ್ಭುತವಾಗಿರುವಂತಹ ಸಾಹಿತ್ಯ, ಸಂಗೀತ, ಚಿತ್ರ ಕೂಡ ಅಷ್ಟೇ ಅದ್ಭುತವಾಗಿರುವಂತಹ ಚಿತ್ರ. ಒಂದು ಒಳ್ಳೆ ಸಂದೇಶವನ್ನ ಕೊಡುವಂತಹ ಗೀತೆ. ಸುದೀಪ್ ಅಭಿನಯದ ಮುಸ್ಸಂಜೆ ಮಾತು ಚಿತ್ರದ ಸಂದೇಶ ಭರಿತ ಗೀತೆ. ಸಾಹಿತ್ಯ ಸಂಗೀತದ ಕಡೆ ಗಮನ ಕೊಡ್ತಾ ಈ ಗೀತೆಯನ್ನ ಸರ್ ಅವರ ಕಂಠ ಸಿರಿಯಲ್ಲಿ ಕೇಳೋದಕ್ಕೆ ನಾವೆಲ್ಲರೂ ಸಜ್ಜಾಗಿದ್ದೇವೆ. ಟ್ರ್ಯಾಕ್ ವ್ಯವಸ್ಥೆ ಮಾಡಬೇಕು ಸರ್. ಟ್ರ್ಯಾಕ್ ಮೂರನೇದ ಇದರಲ್ಲಿ ಮೊಬೈಲಲ್ಲಿ ಉಂಟು ಸರ್. ಅದರಲ್ಲಿ ಬೇರೆ ಕೇಬಲ್ ಬೇರೆ ಲಿರಿಕ್ಸ್ ಬರೋದಿಲ್ಲ. ಲಿರಿಕ್ಸ್ ಬೇಡ ಲಿರಿಕ್ಸ್ ಆದರೆ ಓಕೆ ಸರ್. ಹಲೋ 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 ಮೂರನೇ ಏನಾಗಲಿ ಮುಂದೆ ಸಾಗು ನೀ ಬಯಸಿದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಏನಾಗಲಿ ಮುಂದೆ ಸಾಗು ನೀ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಆಹಾ ಆಹಾ
ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಇಂದಿಗೂ ನಾಳೆಗೂ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಆ ಅನುಭವ. ಇಂದಿಗೂ ನಾಳೆಗೂ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಆ ಅನುಭವ, ನಿನಗೆ ಆ ಅನುಭವ. ಏನಾಗಲಿ ಮುಂದೆ ಸಾಗು ನೀ ಬಯಸಿದ್ದೆಲ್ಲ ಸಿಗದು ಬಾಳಲಿ. ಏನಾಗಲಿ ಮುಂದೆ ಸಾಗು ನೀ ಬಯಸಿದ್ದೆಲ್ಲ ಸಿಗದು ಬಾಳಲಿ. ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಕರುಣೆಗೆ ಕರುಣಿಗೆ ಬೆಲೆಯಿದೆ, ಪುಣ್ಯಕ್ಕೆ ಫಲವಿದೆ. ದಯವ ತೋರುವ ಮಣ್ಣಿನ ಗುಣವಿದೆ. ಸಾವಿನ ಸುಳಿಯಲ್ಲಿ ಸಿಲುಕಿದ ಜೀವಕ್ಕೆ ಜೀವ ನೀಡುವ ಹೃದಯವೇ ದೈವವು. ಹರಸಿದ ಕೈಗಳು ನಮ್ಮನ್ನು ಬೆಳೆಸುತ್ತಾ ವಿಧಿಹ ಬರಹವಾಗೆ ಮೌನದಲ್ಲೇ ನಮ್ಮನ್ನು ಕಾಯುತ್ತಾ ಪ್ರತಿಫಲ ಬಯಸದೆ ತೋರಿದ ಕರುಣೆಯು ಮೊದಲು ಮನುಜನೆಂಬ ಸಾರ್ಥಕತೆಯ ನೆಮ್ಮದಿ ತರುವುದು, ನೆಮ್ಮದಿ ತರುವುದು. ಏನಾಗಲಿ ಮುಂದೆ ಸಾಗು ನೀ ಪ್ರೀತಿಗಾಗೆ ಬದುಕು ಬಾಳಲಿ. ಪ್ರೀತಿಗಾಗೆ ಬದುಕು ಬಾಳಲಿ. ಓ ನನ್ನಾಣೆ ಪ್ರೀತಿ ಎಂದು ಸುಳ್ಳಲ್ಲ. ಓ ನಾಣೆ ಪ್ರೀತಿ ಎಂದು ಸುಳ್ಳಲ್ಲ. ಆಹಗ 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 la 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 la. Thank you. ಹಾಡಿನ ಮಧ್ಯೆ 3 ಬ್ರೇಕ್. ಒಂದು ಸಂದೇಶ ಇದೆ, ಗುರಿ ಮುಟ್ಟುವ ತನಕ ಬಿಡಬೇಡ ಅಂತ. ನಮ್ಮಂತ ಯುವಕರಿಗೆ ನಮ್ಮಂತ ನೀವು ಸ್ಫೂರ್ತಿಯಾಗಿದ್ದೀರಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಬಂಧುಗಳ ಅಪೇಕ್ಷೆ ಯಾವುದಾದ್ರು ಗೀತೆ ಇದ್ರೆ ಅದನ್ನು ಕೂಡ ಪ್ರಸ್ತುತಪಡಿಸೋದಕ್ಕೆ ನಾವು ರೆಡಿ ಇದ್ದೇವೆ. ಭಕ್ತಿ ಭಾವ ಜನಪದ ಗೀತೆ ತುಳು ಕನ್ನಡ ಹಿಂದಿ ತಮಿಳು ತೆಲುಗು ಯಾವ ಭಾಷೆ ಗೀತೆ ಬೇಕಾದ್ರೂ ಕೇಳಿ ನಾವು ನಿಮಗೋಸ್ಕರ ಪ್ರೆಸೆಂಟ್ ಮಾಡೋದಕ್ಕೆ ಸಜ್ಜಾಗಿದ್ದೇವೆ.
ಯಾವುದೇ ಊರಿಗೆ ಹೋಗಿ, ಯಾವುದೇ ಜಾತ್ರೆಗೆ ಹೋಗಿ, ಯಾವುದೇ ಮದುವೆ ಮನೆ ಕಾರ್ಯಕ್ರಮಕ್ಕೆ ಹೋಗಿ, ಯಾವುದೇ ಕಾರ್ಪೊರೇಟ್ ಫಂಕ್ಷನ್ಸ್ಗಳಿಗೆ ಹೋಗಿ, ಅಲ್ಲಿ ಒಂದು LED ವಾಲ್ ಇರುತ್ತೆ. ಅದ್ಭುತವಾದ ಕ್ಲಾರಿಟಿಯನ್ನು ಕೊಡುವಂತಹ ಒಂದು LED ವಾಲ್ ಇರುತ್ತೆ. ಅದನ್ನು ಹಾಕಿರ್ತಾರೆ ನಮ್ಮ ಪ್ರಜ್ವಲ್ ಅವರು. ಪಿಕ್ಸೆಲ್ ಕ್ರಿಯೇಟಿವ್ಸ್ ಪುತ್ತೂರು ಈ ದಿನ LED ವಾಲ್ ಹಾಕಿದೆ. ನಮ್ಮ ಬಣದ ಪರವಾಗಿ ಅವರಿಗೆ ವಿಶೇಷವಾಗಿ ಧನ್ಯವಾದ ಹೇಳ್ತಾ ಇದ್ದೇನೆ. ಪ್ರಜ್ವಲ್ ಸರ್, ತುಂಬಾ ಚೆನ್ನಾಗಿದೆ, ಕ್ಲಾರಿಟಿ ಇದೆ, ಬಹಳ ಖುಷಿ ಆಯಿತು. ಕಾರ್ಯಕ್ರಮ ಮುಂದುವರಿಸೋಣ. ಪುತ್ತೂರು ನ್ಯೂಸ್ ಮತ್ತು ಸುದ್ದಿವಾಹಿನಿಯ ಮಿತ್ರರು ಬಹಳ ಅಚ್ಚುಕಟ್ಟಾಗಿ ನಮ್ಮ ಕಾರ್ಯಕ್ರಮದ ಸಂಪೂರ್ಣ ಚಿತ್ರಣವನ್ನ ಮಾಡ್ತಾ ಊರು ಹೊರ ದೇಶಗಳಿಗೆ ಈ ದಿನದ ಕಾರ್ಯಕ್ರಮದ ಸವಿಯನ್ನ ಹಂಚುತ್ತಾ ಇದ್ದಾರೆ. ಅವರಿಗೆ ಕೂಡ ನಮ್ಮ ಬಣದ ಪರವಾಗಿ ವಿಶೇಷವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೇವೆ. ಶುಚಿ ರುಚಿಯಾದ ಭೋಜನದ ಮಧ್ಯೆ ಒಂದು ಮೆಲೋಡಿ ಗೀತೆ ನಿಮಗೋಸ್ಕರ ವೇದಿಕೆಯಿಂದ. ಇದರೊಂದಿಗೆ ವಿಶ್ವಾಸ್ ಮತ್ತು ಮಲ್ಲಿಕಾ ನಮ್ಮ ವೇದಿಕೆಯಲ್ಲಿ. आजकल तेरे मेरे प्यार के चर्चे हर ज़बान पर, सबको मालूम है और सबको खबर हो गई। अच्छा सबको मालूम है और सबको खबर हो गई। हमने तो प्यार में ऐसा काम कर लिया, प्यार की राह में अपना नाम कर लिया। हमने तो प्यार में ऐसा काम कर लिया, प्यार की राह में अपना नाम कर लिया, प्यार की राह में अपना नाम कर लिया। अच्छा सबको मालूम है और सबको खबर हो गई। आजकल तेरे मेरे प्यार के चर्चे हर ज़बान पर, सबको मालूम है और सबको खबर हो गई। अच्छा सबको मालूम है और सबको खबर हो गई। क्यों भला हम डरे दिल के मालिक हम, हर जन्म मैं तुझे अपना माना सनम। क्यों भला हम डरे दिल के मालिक हम, हर जन्म मैं तुझे अपना माना सनम, हर जन्म मैं तुझे अपना माना सनम। अच्छा सबको मालूम है और सबको खबर
ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ನಿಮಗೆ ಗೊತ್ತಿರದಂಥ ವಿಚಾರವನ್ನು ನಾನು ಶೇರ್ ಮಾಡ್ತಾ ಇದ್ದೇನೆ. ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಏನು ಅಂತ ಹೇಳಿದರೆ, ಅವ್ರು ಅಂದ್ಕೊಂಡಿದ್ದಾರೆ ನಮ್ಮಲ್ಲಿರುವ ಕೆಪಾಸಿಟಿ, ನಮ್ಮಲ್ಲಿರುವಂಥ ಸ್ಟ್ರೆಂತ್ ಒಂದು 50-60% ಅಂತ ಹೇಳಿ. ಬಟ್ ನನಗೆ ಗೊತ್ತಿದೆ, ಇಲ್ಲಿರುವಂಥ ಇಂಜಿನಿಯರ್ಸ್, ಇಲ್ಲಿರುವಂಥ ಯುವಕರಲ್ಲಿರುವಂಥ ಬ್ಯಾಟ್ರಿ ಪವರ್ ಮಿನಿಮಮ್ 95% ಇದೆ. ಅದನ್ನೀಗ 100% ಮಾಡ್ತಾ ಇದ್ದೇವೆ. ಹೇಗೆ ಅಂತ ಹೇಳಿದ್ರೆ, ಶುಚಿರುಚಿಯಾದ ಬೊಂಬಾಟ್ ಭೋಜನವನ್ನು ಸ್ವೀಕರಿಸಿದಂಥ ಎಲ್ಲ ಪ್ರೀತಿಯ ಬಂಧು ಮಿತ್ರರು ವೇದಿಕೆ ಹತ್ರ ಬರ್ತಾ ಇದ್ದಾರೆ. ಟಾಸದ ಪೆಟ್ಟಿಗೆ ನಮ್ಮ ಊರ್ದ ಪಿಲಿಕುಲತ್ತು, ನಮ್ಮ ಕ್ಲಬ್ದ, ನಮ್ಮ ಅಸೋಸಿಯೇಷನ್ದ ಪಿಲಿಕುಲು ನಲಿಪುಲು ಸ್ಟೈಲ್ ತೀವ್ರ ನಮ್ಮ ಅಂತ ರೆಡಿ ಆದಿಲ್ಲ ಅಂಚಾದ ದಾಯ್ದಿದೆ. ಟಾಸದ ಪೆಟ್ಟಿಗೆ ಮಾಂತ ಪಿಲಿಕುಲು ಸ್ಟೇಜಿಗೆ ಬರಡು. ನಮ್ಮ ಎಲ್ಲ ಮಿತ್ರರು ಹೆಜ್ಜೆ ಹಾಕೋದಕ್ಕೆ ವೇದಿಕೆಗೆ ಬರಬೇಕು. ಈ ದಿನದ ಈ ಒಂದು ಕಾರ್ಯಕ್ರಮದ ಕಡೆಯ ಗೀತೆ ಇದಾಗಿರುತ್ತೆ. ಕಾರ್ಯಕ್ರಮದ ಮಧ್ಯೆ ನಮ್ಮ ಜೊತೆಗೆ ಈ ಹಾಲ್ ಒಳಗಡೆ ಅದ್ಭುತವಾಗಿ ಧ್ವನಿವರ್ಧಕ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂತಹ MDS ಸೌಂಡ್ಸ್ನ ನನ್ನ ಮಿತ್ರರಿಗೆ ಪ್ರೀತಿಯಿಂದ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯ ಗೀತೆ ಹತ್ರ ಬರ್ತಾ ಇದ್ದೇವೆ. ಬೇಗ ಮನಸ್ಸು ಮಲ್ತ ಬೆಲೆ ಟಾಸದ ಪೆಟ್ಟಿಗೆ ನಮ್ಮ ಕ್ಲಬ್ದ, ನಮ್ಮ ಅಸೋಸಿಯೇಷನ್ದ ಪಿಲಿಕುಲು ನಲಿಪುನ ಸ್ಟೈಲ್ ತೀರ ನಮ್ಮ ಅಂತ ರೆಡಿ ಆದಿಲ್ಲ ಅಂಚಿನ ಐತೊಟ್ಟಿಗೂ ಮಸ್ತ್ ಜನಕ್ಕೆ ಇಷ್ಟ ಆಯ್ನಂಚಿನ ಒಂದು ಸೀರಿಯಲ್ ಪಂಡ ಸೀತಾರಾಮ. ಬಹಳ ಖುಷಿ ಆಗುತ್ತೆ ಅಲ್ವಾ? ಅದ್ರಲ್ಲಿ ಇದೇ ತರದ ಒಂದು ಪುಟ್ಟ ಹುಡುಗಿ ಪಾತ್ರ ಮಾಡ್ತಾಳೆ ಸೀತಾರಾಮ ಅಲ್ವಾ? ಹೌದು, ನಮ್ಮ ಗಂಡು ಮಕ್ಕಳಿಗೆ ಅದು ಗೊತ್ತಿಲ್ಲ. ಅವರು ಸೈಟಿಂದ ಬರುವಾಗ ಸೀರಿಯಲ್ ಟೈಮ್ ಮುಗ್ದಿರುತ್ತೆ. ಸೊ ಈ ಸೀತಾರಾಮ ಸೀರಿಯಲ್ನ ಒಂದು ಟೈಟಲ್ ಗೀತೆಯನ್ನು ನಿಮಗೋಸ್ಕರ ಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಆದಷ್ಟು ಬೇಗ ನಮ್ಮ ಹುಲಿಗಳು ಊಟ ಮುಗಿಸ್ಕೊಂಡು ವೇದಿಕೆ ಹತ್ರ ಬರಲಿ. ಆ ಗ್ಯಾಪ್ಗೋಸ್ಕರ ಈ ಮಧುರವಾದ ಗೀತೆಯೊಂದಿಗೆ ಪೂರ್ಣಿಮಾ ರಾಜ್ ನಮ್ಮ ವೇದಿಕೆಯಲ್ಲಿ. Hello, check. ಜೀವ ಯಾರನ್ನು ಸೇರುವುದು ಬಹಳ ತೀರ್ಮಾನ, ಅದನ್ನು ಮೀರಿ ಸಾಗದು ಈ ಜೀವನ.
चांद तारों को छूने की आशा, आसमानों में उड़ने की आशा, दिल है छोटा सा छोटी सी आशा। ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ಹೇಗ ಜೊತೆಯಾಗಿ ತುಂಬ ಸೊಗಸಾಗಿ ಏನನು ಮಾತಾಡಿದೆ, ಮೂಕೆದ ಸಿಂಗಾರಿ ಒಂದು ದೇವಯ್ಯಾರಿ ಯಾನ ಮೂಲೆಕ ಬಂದುಲ್ಲೆ ಮದತೆ ಪೋಪನ. ನಮ್ಮ ಹತ್ರ ಪಾನಿಪುರಿ, ಮಸಾಲ ಪುರಿ, ಸೇವ್ ಪುರಿ, ದಹಿ ಪುರಿ ಎಲ್ಲ ಇದೆ. ಬಟ್ ತಿನ್ಸ್ಲಿಕ್ಕೆ ಟೈಮ್ ಸ್ವಲ್ಪ ನಮಗೆ ಸಾಕಾಗ್ಲಿಲ್ಲ. ಮುಂದಿನ ದಿನ ನಮ್ಮ ವೇದಿಕೆಯಲ್ಲಿ ಮತ್ತಷ್ಟು ಕಾರ್ಯಕ್ರಮಗಳಲ್ಲಿ ಹಾಡುವ ಪ್ರಯತ್ನ ನಾವು ಮಾಡ್ತೇವೆ. ಬಟ್ ಕಾಂಟ್ಯಾಕ್ಟ್ ನಂಬರ್ ಬೇಕಿದ್ರೆ ನೇರವಾಗಿ ಪ್ರಶಾಂತ್ ಸರಿಗೆ ಫೋನ್ ಮಾಡಿದ್ರೆ ಆಯ್ತು. ಅವರು ನಂಬರ್ ಕೇಳಿದ ಹಾಗೆ 9916036793 ಅಂತ ಹೇಳ್ತಾರೆ. ಆ ನಂಬರ್ ನೋಟ್ ಮಾಡಿ ಸಿವಿಲ್ ಇಂಜಿನಿಯರ್ ಅನ್ನ ಕಲಾವಿದನಾಗಿ ಕೂಡ ಪ್ರೋತ್ಸಾಹಿಸಿ ಅನ್ನುವಂತ ಮಾತನ್ನ ಹೇಳ್ತಾ ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ವೇದಿಕೆಯಲ್ಲಿ ಬನ್ನಿ. ಇಲ್ಲಿ ನನಗೆ ನೀವು ಆಕ್ಟಿವ್ ಆಗಿ ಆಗ ಏಂಜಲ್ ಆಗಿ ಬಂದು ಹೂ ಕೊಟ್ಟದ್ದು ಬಹಳ ಖುಷಿ ಆಯ್ತು. ಎಲ್ಲ ಗೆಸ್ಟ್ ಗಳಿಗೆ ನೀವು ಹೂ ಕೊಡ್ತಾ ಬಂದ್ರಲ್ವಾ, ಖುಷಿ ಆಯ್ತು. ಅದ್ರ ಜೊತೆಗೆ ನನಗೆ ಏನೋ ಒಂದು ಸೈಡ್ ಅಲ್ಲಿ ತಲೆಗುಳಿತು, ಇದೆಲ್ಲಿಯೋ ಕಾಸ್ಟ್ಯೂಮ್ ನೋಡಿದ್ದನಲ್ಲ ಈ ತರದ ಡ್ರೆಸ್ ಅಂತ ಪಕ್ಕ ನೆನಪಾಯ್ತು. ಪಾರ್ಲಿ ಜಿ ಅಂತ ನೆನಪಾಯ್ತು. ಆ ಸ್ಟ್ರೈಪ್ಸ್ ಎಲ್ಲ ನೋಡಿದಾಗ ತುಂಬಾ ಚೆನ್ನಾಗಿತ್ತು. ಆಯ್ತಾ, ಯಾವ ಹಾಡು ಆಡ್ತಾ ಇದ್ರಿ? ನಿಮ್ಮ ಹೆಸರು? ನಿನಾದ ಮ್ಯೂಸಿಕ್ ರಿಲೇಟೆಡ್ ಹೆಸರು. ಬನ್ನಿ ನಿನಾದ್ ಅವ್ರೆ, ಸಂಗೀತ ಕಲಿತಾ ಇದ್ದೀರಾ? ಯಾರು ಗುರುಗಳು? ಸೂಪರ್, ಕಲಿತಾ ಇರಿ, ಹಾಡ್ತಾ ಇರಿ. ಕವರ್ ತೆಗಿಬೇಕಾಗತ್ತಾ ಅಂತ. ರಿಲಿಕ್ಸ್ ಬೇಕು, ರಿಲಿಕ್ಸ್ ಬರೋದಿಲ್ಲ ಅಂತ.
ಎಸ್ ಗ್ರೂಪ್ ಫೋಟೋ ಒಂಜಿ ಡ್ಯಾನ್ಸ್ ಆದ ಗ್ರೂಪ್ ಫೋಟೋ ಅಲ್ಲಿ ಇಜ್ಜಿ ಅಕ್ಲಿಗೆ ವನಸ್ಲಾವಡು ವೈಂಡಿಂಗ್ಲಾವಡು ವೈಂಡ್ ಅಪ್ ಮಲ್ಪರುಂಡತೆ ಅಂಚ ಒಂದು ಅಂದು ಒಂಚು ಅನುಸರಿಸ್ತೇವೆ ಅದೆಲ್ಲ ಓಕೆ. ಇವಾಗ ಇಂಪಾದ ಹಾಡುಗಳು ತಂಪಾದ ನೃತ್ಯವನ್ನ ನೋಡ್ತಾ ಕೊನೆಯಲ್ಲಿ ನಮ್ಮ ಇಲ್ಲದ ಪಿಲಿಕುಲು ನಲಿಪುನ ಸ್ಟೈಲ್ ಬರ್ಸ ಫಿಲ್ಮ್ದ ಭಾರಿ ಸೋಕದ ಪದ ಟಾಸದ ಪೆಟ್ಟಿಗೆ ಉರ್ದ ಪಿಲಿಕುಲು ನಲಿಪುನ ಸ್ಟೈಲ್ ತುಯನ್ನ. ಈಗ ನಮ್ಮಲ್ಲಿರುವಂತಹ ನಮ್ಮ ಒಳಗಿರುವಂತಹ ಕಿಚ್ಚು ಆ ಹುಲಿ ಈಗ 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 ಗರ್ಜಿಸ್ಲಿಕ್ಕಿದೆ. ಸೊ ಎಲ್ಲ ಸಿಂಹಿಣಿಗಳು ಕೂಡ ಡ್ಯಾನ್ಸ್ ಮಾಡಬಹುದು, ಅಭ್ಯಂತರ ಏನೂ ಇಲ್ಲ. ಎಸ್ ನಮ್ಮ ಎಕ್ಸ್ ಡ್ಯಾನ್ಸರ್ ಸದಾ ಉತ್ಸಾಹಿ ಯುವಕ, ಒಂದು ಹೆಂಡತಿ ಒಂದು ಮಗು ಇರುವಂತ ಮಿಸ್ಟರ್ ವಿನೋದ್ ಅವರು ವೇದಿಕೆಗೆ ನಮ್ಮ ಜೊತೆಗೆ ಹೆಜ್ಜೆ ಆಗ್ಲಿಕ್ಕೆ ಡೈಲಾಗ್ ಮಿಸ್ ಆಗಿದೆ, ಕ್ಷಮಿದಿಯೋಡು. ಒಂದು ಮಗು ಅಲ್ಲ ಏನೋ ಒಂದು ವಿನೋದಣ್ಣ ಬಲೆ ನಲಿಪುಗ ಕಡೆ. ಎಸ್ ಎಲ್ಲರೂ ಸೇರ್ಬೇಕನ್ನೋದು ನನ್ನ ಆಸೆ. ಯಾಕೆಂತ ಹೇಳಿದ್ರೆ ನೀವೆಲ್ಲರೂ ಸಂಘಟಿತರಾಗಿದ್ದಾಗ ಮಾತ್ರ ನಾವು ಏನು ಕನಸು ಕಾಣ್ತಾ ಇದ್ದೀವೋ ಅದು ಸಾಕಾರಗೊಳ್ಳುತ್ತೆ. ಹಾಗಾಗಿ ಎಲ್ಲರೂ ವಯಸ್ಸು ಪದವಿ ಏನು ನೋಡಬೇಡಿ, ನಾವು ಜಸ್ಟ್ ಎಂಜಾಯ್ ಮಾಡೋಣ. ಕಾರ್ಯಕ್ರಮದ ಕಡಿಯ ಗೀತೆ ಈ ದಿನದ ಕಾರ್ಯಕ್ರಮವನ್ನು ನಿಮಗೋಸ್ಕರ ವಿಕೆ ಜೋಡಿ ತಾರೆಗಳು ಪ್ರಸ್ತುತಪಡಿಸಿದ್ದಾರೆ. ಕೃಷ್ಣರಾಜ್ ಮತ್ತು ಪೂರ್ಣಿಮಾ ಇವ್ರ ಜೊತೆಗೆ ನಮ್ಮ ಮಿತ್ರರಾಗಿರುವಂತಹ ಮಿಸ್ಟರ್ ವಿಶ್ವಾಸ್ ಅವರು ಹಾಗೆಯೇ ಮಲ್ಲಿಕಾ ಮಟ್ಟಿ ಅವರು ಸೇರ್ಕೊಂಡು ಕಾರ್ಯಕ್ರಮದ ಯಶಸ್ಸಿನ ಪಯಣದಲ್ಲಿ ಸಾಥ್ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಅಲ್ಲೇ ನಲಿಪ್ಕ ಆ ಒಂದೇ ಅಥವಾ ಮಿತ್ತಲಾವು ಒಂದರ ಗಟ್ಟಿಂಡು ಓಕೆ. ಅಲ್ಲಿ ಹಿಂದೆ ಮುಂದೆ ಸೈಡಲ್ಲಿ ಅಭಿಷೇಕಣ್ಣ ಈರ್ನ ಪಿಲಿನ ಪದ ಬೆಲೆ ಹುಡುಗಿಯರಿಗೆ ಎತ್ತಾಸದ ಪೆಟ್ಟಿಗೆ ಊರದ ಪಿಲಿಕಲು ನಲಿಪುನ ಪೊಲ್ಲುಯನ ಅಲ್ಲಪ್ಪ ಹಸದ ಕನ್ನಡ ಊರದ ಹೊಣ್ಣಲು ತೆಲಿಪುನ ಅಲ್ಲಿರೋ ಜವಳೆಲ್ಲ ಮಾತಾಡೋರು. ಎತ್ತಾಸದ ಪೆಟ್ಟಿಗೆ ಊರದ ಪಿಲಿಕಲು ನಲಿಪುನ ಪೊಲ್ಲುಯನ ಹಸದ ಕನ್ನಡ ಊರದ ಹೊಣ್ಣಲು ತೆಲಿಪುನ ಮಲ್ಲುಯನ ಅರೆ ಹಾದಯ ಮದಿವಾನ ಬಲ ನಲಿಪುನ ಯಾವ ಜವಾನ ನನ್ನ ಪಾರಿ ಜಾಲೆಯ ನಮ್ಮಲೆ ದಿನನ ಹಸದ ಪೆಟ್ಟಿಗೆ ಊರದ ಪಿಲಿಕಲು ನಲಿಪುನ ಪೊಲ್ಲುಯನ ಹಸದ ಕನ್ನಡ ಸಿವಿಲ್ ಇಂಜಿನಿಯರ್ ಆ ಲಕ್ಕಡ ಬಿಲಿ ಸಂತಸದ ಈ ಶುಭಗಳಿಗೆ ನಂಗಾದೆ ಕೊರಿಯರಿಗೆ ಉಲ್ಲಾಸದ ಈ ಮೆರವಣಿಗೆ ಊರಮೆ ಕಣತೆರಿಗೆ ನಮ್ಮ ಊರ ಸಿಂಗಾರ ಆಂಡು ಈ ಭೂಮಿಯ ಬಂಗಾರ ಕುಳೆಂಡು ನನ್ನೆಲ್ಲ ಕಪ್ಪಾಡದ ನಲಿಪುನ ಸವ
ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಈ ಗರ್ಜನೆ ಸದಾ ಗದಾ 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 ಬರ್ತಾ ಇರಲಿ, ಗರ್ಜಿಸ್ತಾ ಇರಿ, ಒಳ್ಳೆ ಕೆಲಸಗಳು ನಿಮ್ಮಿಂದ ನಡೀತಾ ಇರಲಿ ಅನ್ನುವಂತ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇವೆ. ಕಾರ್ಯಕ್ರಮ ವೀಕ್ಷಣೆ ಮಾಡಿ ನಮ್ಮನ್ನು ಆಶೀರ್ವಾದಿಸಿದಂತ ಎಲ್ಲ ಬಂಧುಮಿತ್ರರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಿಸ್ತಾ ಈ ಒಂದು ಕ್ಷಣವನ್ನ ಕ್ಯಾಮರಾ ಕಣ್ಣಿನ ಮುಖಾಂತರ ಸರಿ ಹೇಳಲಿಕ್ಕಿದ್ದಾರೆ. ಸೊ ಎಲ್ಲ ಬಂದು ನಮ್ಮ ಮಿತ್ರರು ವೇದಿಕೆಗೆ ಬರಬೇಕು, ಫೋಟೋ ಸೆಷನ್ ನಡೆಯಲಿಕ್ಕಿದೆ. ದಯವಿಟ್ಟು ಎಲ್ಲ ಮಿತ್ರರು ಆದಷ್ಟು ಬೇಗ ವೇದಿಕೆಯನ್ನು ಬಳಸಿಕೊಳ್ಬೇಕು. ಒಂದು ಸುಂದರವಾದ ಫೋಟೋವನ್ನು ತೆಗೆಯೋಣ. ಎಲ್ಲರೂ, ಯಾರು ಬೇಡ, ಅವರು ಇರುತ್ತಲ್ಲ, ಎಲ್ಲರೂ ಬಂದು ಸೇರ್ಕೊಳ್ಬೇಕು ದಯವಿಟ್ಟು. ಈ ದಿನ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತಹ ಎಲ್ಲ ಸಿಂಗರ್ಸ್ಗಳು ವೇದಿಕೆಗೆ ಬರಬೇಕಾಗಿ ವಿನಂತಿಸುತ್ತಿದ್ದೇನೆ. ಅವರಿಗೆ ನಮ್ಮ ಇಂಜಿನಿಯರ್ ಆದಂತಹ ವೆಂಕಟೇಶ್ ಸರ್ ಅವರು ಹೂಗುಚ್ಛವನ್ನು ನೀಡಿ ಅವರನ್ನು ಪ್ರಶಂಸಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ನಮ್ಮ ಇವತ್ತಿನ ಕಾರ್ಯಕ್ರಮ ಇಷ್ಟು ಚಂದ ಆಗಲು ಇವರೇ ಕಾರಣ. ಅದಕ್ಕಾಗಿ ಈ ಕಾರ್ಯಕ್ರಮದ ರೂವಾರಿಯಾಗಿರುವಂತಹ ಕೃಷ್ಣರಾಜ್ ಹಾಗೂ ಅವರ ಏಕಪತ್ನಿ ಆಗಿರುವಂತಹ ಪೂರ್ಣಿಮಾ ಕೃಷ್ಣರಾಜ್ ಇವರಿಗೆ ಹೂಗುಚ್ಛವನ್ನು ವೆಂಕಟರಾಜ್ ಹಾಗೂ ನಮ್ಮ ಎಲ್ಲ ಸಿಂಗರ್ಸ್ಗಳು ಪ್ರಮೋದ್ ಸರ್ ಹೂಗುಚ್ಛವನ್ನು ನೀಡಿ ಪೂರ್ಣಿಮಾ ಕೃಷ್ಣರಾಜ್ ಅವರ ಹೆಸರಿಗೆ ವಿಶ್ವಾಸ್ ಇವರಿಗೆ ನಮ್ಮ ಚೇರ್ಮನ್ ಆಗಿರುವಂತಹ ಪ್ರಮೋದ್ ಸರ್ ಇವರು ಹೂಗುಚ್ಛ ನೀಡಬೇಕು. ಹಾಗೂ ಕಲಾ ಸಿಂಗರ್ ಆಗಿರುವಂತಹ ಮಲ್ಲಿಕಾ ಇವರಿಗೂ ಕೂಡ ಧನ್ಯವಾದಗಳು. ತಮ್ಮಿಂದಾಗಿ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬಂತು. ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮಕ್ಕೆ ಸುದ್ದಿ ಪತ್ರಿಕೆಯಿಂದ ಇವತ್ತು ನೇರ ಪ್ರಸಾರ ಮಾಡಿದಂತಹ ಸುದ್ದಿ ಹಾಗೂ ಪುತ್ತೂರು ನ್ಯೂಸ್ ಇವರು ಕೂಡ ವೇದಿಕೆಗೆ ಬಂದು ಹೂಗುಚ್ಛವನ್ನು ತಗೊಳ್ಬೇಕಾಗಿ ವಿನಂತಿಸಿದ್ದೇನೆ. ಸುದ್ದಿ ಪತ್ರಿಕೆ ಮತ್ತು ನ್ಯೂಸ್ ಪುತ್ತೂರು ಇವರು ನಮ್ಮ ಚೇರ್ಮನ್ ಆದಂತಹ ಪ್ರಮೋದ್ ಸರ್ ಇವರು ಹೂಗುಚ್ಛವನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿದ್ದೇನೆ. ಇವತ್ತಿನ ಕಾರ್ಯಕ್ರಮವನ್ನು ನೇರ ಪ್ರಸಾರವಾಗಿ ಮಾಡಿ ನಮಗೆ ತೋರಿಸಿರುವಂತಹ ಸುದ್ದಿ ನ್ಯೂಸ್ ಹಾಗೂ ನ್ಯೂಸ್ ಪುತ್ತೂರು ಇವರು ಹಾಗೂ ಇವತ್ತಿನ ಧನ್ಯವಾದಗಳು ಸರ್. ಸುದ್ದಿ ಮಾಹಿತಿ ಕೇಂದ್ರದ ಹಲೋ
you.